ಅಧ್ಯಕ್ಷರೇ, ಒಂದೇ ಸೆಕೆಂಡ್. ದಿನಾಂಕ 13/8/2020ರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀ ಪುಟ್ಟಂಗರ ಶೆಟ್ಟಿ, ರಾಜ ವೇಣುಗೋಪಾಲ್ ನಾಯಕ್, NH ಕೋನರೆಡ್ಡಿ, MR ಪಾಟೀಲ್, ಪ್ರಭು ಚವಾಣ್, ಮಹೇಶ್ ತೆಂಗಿನಕಾಯಿ, ದುರ್ಯೋಧನ ಹೈಹೊಳೆ, ಶಾಂತನ್ ಗೌಡ, ವಿಠಲ್ ದೋಂಡಿಯಾ, K ಷಡಕ್ಷರಿ, ವಿಠಲ್ ಸೋಮನ್ ಹಲಗಕರ್, ಚನ್ನಬಸಪ್ಪ, BP ಹರೀಶ್, ಭೀಮನಟಿ ನಾಯಕ್, UB ಬಣಕರ್, ಚನ್ನರೆಡ್ಡಿ ಪಾಟೀಲ್, ಸಿದ್ದು ಸವದಿ, B ಸುನಿಲ್ ಕುಮಾರ್, CC ಪಟೇಲ್, ಜಗದೀಶ್ ಗಡಗಂಟಿ, ಕಿರಣ್ ಕುಮಾರ್ ಕೊಡ್ಗಿ, CN ಬಾಲಕೃಷ್ಣ, ಶಾರದಾ ಪುರಿಯಾ ನಾಯಕ್. ದೇಶಪಾಂಡೆ ಈಗ ಪ್ರಶ್ನೋತ್ತರ. మన ಅಧ್ಯಕ್ಷ ಕ್ಷಮಿಸಬೇಕು, ಈಗ ಕ್ವಶನ್ ಅವರದೇ. ನನ್ನ ತಪ್ಪು, ಯಾಕಂದರೆ ನಾನು ಮಧ್ಯಾಹ್ನ ನಿನ್ನೆ ಗೌರವಿತ ಸಭಾಪತಿಗಳ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದ್ದಿಲ್ಲ. ನಿನ್ನೆ ಗೌರವಿತ ವಿರೋಧ ಪಕ್ಷ ನಾಯಕರು, ನಮ್ಮ ನಾಯಕ ಸಿದ್ದರಾಮಯ್ಯನವರು, ಉಪನಾಯಕರು DK ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರ್ಸ್ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ. ನಾ ತಿಳಿದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ 50 ವರ್ಷದಿಂದ. ಆತನು ಏನಾರ ನನ್ನ ಬಗ್ಗೆನೂ ಪ್ರಸ್ತಾಪ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ನಾ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ. ಬಟ್ ಅವರು ಪರ್ಪಸ್ಲಿ ಅಲ್ಲ, ಮರ್ತಿರ್ಬೋದು. ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು, ಎಲ್ಲರಿಗೂ ರೆಕಾರ್ಡ್ದಲ್ಲಿ ಇದೆ. ಆದರೆ ಯುವ ಶಾಸಕರಿದ್ದಾರೆ, ಯುವ ಜನಾಂಗನೇ, ಅವ್ರಿಗೂ ಗೊತ್ತಾಗಬೇಕು. ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ. ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸೇರ್ತೇನೆ ಆ ಕ್ಷೇತ್ರದಲ್ಲಿ 2,000 ಓಟು ಇಲ್ಲ. ಆದರೆ ನಾನು ಜನರ ಆಶೀರ್ವಾದದಿಂದ, ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ 9 ಬಾರಿ ಆರ್ಸ್ ಬಂದಿದ್ದೇನೆ. 9 ಬಾರಿ ಆರ್ಸ್ ಬಂದಿದ್ದೇನೆ. ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು 10, 83 ನಿಂತೆ ಆರ್ಸ್ ಬಂದೆ, 85 ನಿಂತೆ ಆರ್ಸ್ ಬಂದೆ, 89 ನಮ್ಮ ಪಾರ್ಟಿ ವಾಶೌಟ್ ಆಯಿತು. 24 ಜನ ಬಂದೆ, ಅದು ನಾವು ಬಂದೆ. 1994 ಆರ್ಸ್ ಬಂದೆ, 99 ಆರ್ಸ್ ಬಂದೆ, 204 ಆರ್ಸ್ ಬಂದೆ, 208 ಒಂದು ಸೋತೆ, ಅದು ನಂದೇ ತಪ್ಪು. 213 ಆರ್ಸ್ ಬಂದೆ, 218 ಆರ್ಸ್ ಬಂದೆ, 223 ಆರ್ಸ್ ಬಂದೆ. ಅಂದರೆ ಈ ಸದನಕ್ಕೆ ನಾನು 9 ಬಾರಿ ಆರ್ಸ್ ಬಂದಿದ್ದೇನೆ. ಅದಕ್ಕೆ ಎಲ್ಲರೂ ಸಹಕಾರ ಇದೆ. ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಬಹಳ ಕ್ಷಣಿಕ ಅಂತ ತಿಳ್ಕೊಳ್ಬೇಕು. ಅಧಿಕಾರ ಹಿಂದೆ ಬಹಳ ಹುಡುಗ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕ ಪ್ರಯತ್ನ ಇದ್ರೆ, ಜನರ ಬೆಂಬಲ ಇದ್ರೆ, ದೇವರ ಆಶೀರ್ವಾದ ಇದ್ದರೆ ಅದು ಮನೆ ತನಕ ಬರ್ತದೆ. ಈಗ ನೋಡಿ, ನನ್ನ ಭಾಗ್ಯ 8 ಮುಖ್ಯಮಂತ್ರಿಗಳ ಜೊತೆ ನಾ ಕೆಲಸ ಮಾಡಿದ್ದೇನೆ. ರಾಮಕೃಷ್ಣ ಹೆಗಡೆ ಅವರು, ಅವ್ರ ಬಲಗೈ ನಾನು. SR ಬೊಮ್ಮಾಯಿ ಅವ್ರ ಬಲಗೈ ನಾನು. JH ದೇವೇಗೌಡರು ಅವ್ರು ಇವತ್ತಿದ್ದಾರೆ. ಅದು ಅವ್ರಿಗೂ ನಾನು ಬಹಳ ಆತ್ಮೀಯ. JH ಪಟೇಲ್ಗೂ ನಾನು ಬಹಳ ಆತ್ಮೀಯ. SM ಕೃಷ್ಣ ಅವರು, ಧರ್ಮಸಿಂಗ್ ಅವರು ಬಹಳ ಸಜ್ಜನರು. SM ಕೃಷ್ಣ ಸಹ ಆದರ್ಶವಾದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ, ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ 5 ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್, ಸ್ವಲ್ಪ ರಿಪೀಟ್ ಪ್ಲೀಸ್. ನಾ ಏನು ಕಾಂಪಿಟೇಟರ್ ಅಲ್ಲ, ನಾ ಕಾಂಪಿಟೇಟರ್ ಅಲ್ಲ. ಆಯ್ತು, ಕ್ವಶನ್ ಅವರ್ ಇದೆ. ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ, HD ಕುಮಾರಸ್ವಾಮಿ ಅವರು. ಹೀಗೆ ಪುನಃ ಈಗ ಸಿದ್ದರಾಮಯ್ಯ ಅವರು, ಇಷ್ಟು ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಿನ್ನೆ ನಾ ಇದ್ದಿಲ್ಲ, ನನ್ನ ತಪ್ಪು. ರೆಕಾರ್ಡ್ದಲ್ಲಿ ಈ ವಿಚಾರ ಸಹ ಬಹುತೇಕ ಶಾಸಕರು ಭಾಳ ಜನ ಗೊತ್ತಿರ್ತದೆ.
ಯುವ ಶಾಸಕರಿಗೆ ಗೊತ್ತಾಗಬೇಕು, ಅವ್ರಿಗೆ ಒಂದು ಉತ್ತೇಜನ ಆಗಬೇಕು, ಮತ್ತು ಜನರಲ್ಲಿ ಯುವಕರೇನಿದ್ದಾರೆ ಅವ್ರಿಗೂ ತಿಳಿಬೇಕು. ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ. ರಾಜಕಾರಣ ಬರಲಿಕ್ಕೆ ಒಳ್ಳೆ ಜನ ಭಾಳ ದೂರ ಅದಾರೆ. ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ. ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು. ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು. ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ದೊಡ್ಡ ಮಾತಂತ ಹೇಳೋದಿಲ್ಲ. ಕೆಲವು ಗ್ರ್ಯಾಂಡ್ ಬಂದಾಗ ನನಗೆ ಸಮಸ್ಯೆ ಬರ್ತಿದೆ, ಎಲ್ಲೇ ಇದು ಗ್ರ್ಯಾಂಡ್ ಕೊಡಬೇಕಂತ. ನಾನು 3 ತಾಲೂಕು ಬರ್ತಾವೆ. ಒಂದು ಹಲ್ಯಾಳ ಕ್ಷೇತ್ರ, ಹಲ್ಯಾಳ ತಾಲೂಕು, ದಾಂಡೇಲಿ ತಾಲೂಕು, ಜೋಡ ತಾಲೂಕು. ಜೋಡ ಅತಿ ಹಿಂದುಳ ತಾಲೂಕು ಒಂದು ಕಾಲದಲ್ಲಿ. ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ. ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ. ಹಾಗಾಗಿ ಜಸ್ಟ್ ತಮ್ಮ ಸಮಯ ತಗೊಂಡೆ ಕ್ಷಮಿಸಬೇಕು. ಸದಾ ಜಸ್ಟ್ ಮಾಹಿತಿಗಾಗಿದೆ ಹೇಳಿದೆ. ನಮಸ್ಕಾರ. ಅಲ್ಲ ಒಂದು ನಿಮಿಷ ಸಭಾಧ್ಯಕ್ಷ ಇಲ್ಲ ಚರ್ಚೆ ಮಾಡಿ. ಅಲ್ಲ ಯಾಕೆಲ್ಲ ಈಗ ದೇಶಪಾಂಡೆ ಅವರು ಈಗ ಯಾಕೆ ಚರ್ಚೆ ಅವರು ಯು ಹ್ಯಾವ್ ಅಲೌಡ್ ಹಿಮ್ ನೌ ದಟ್ಸ್ ಅ ಪ್ರಾಪರ್ಟಿ ಆಫ್ ದಿ ಹೌಸ್. ಒಂದೇ ಒಂದು ನಿಮಿಷ. ದೇಶಪಾಂಡೆ ಅವರು ದೇಶಪಾಂಡೆ ಅವರು ಸುರೇಶ್ ಕುಮಾರ್ ನಮ್ಮ ಸದನದ ಮಾಡ್ಲಿಕ್ಕೆಲ್ಲ ಬಹಳ ಹಿರಿಯ ಸದಸ್ಯರು. 9 ಸಲ ತಾವೇ ಹೇಳ್ತಾ ತಾವು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಮಾಡಿರೋ ಕೆಲಸನ ಇಡೀ ನಾಡು ನೋಡಿದೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ. ನಮ್ಗೆ ಒಂದೇ ಕುತೂಹಲ, ಜನತಾ ಪಾರ್ಟಿ, ಜನತಾ ದಳ, ಕಾಂಗ್ರೆಸ್ ಈ 3 ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಗದರ್ಶಕರಾಗಿ, ಆತ್ಮೀಯರಾಗಿ, ಬಲಗೈಯಾಗಿ ನಿಂತಿದ್ದೀರಾ ಗುಟ್ಟೆ ಏನು ಅಂತ. ಓಕೆ, ಅದು ಮುಂದಿನ ಅಧಿವೇಶನದಲ್ಲಿ ನನ್ನ ಕಡೆ ಯಾವ ಗುಟ್ಟಿಲ್ಲ ನೋಡಿ. ನನ್ನ ಗುಟ್ಟೆ ಯಾವುದೂ ಇಲ್ಲ. ನಾನು ಎಲ್ಲ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ತೇನೆ. ಇನ್ನೂ ಸಹ ಕೆಲವು ಮುಖ್ಯಮಂತ್ರಿಗಳು ಯಾರಾದರೂ ಇವತ್ತಿವರು ಏನು ಆದರೆ ಈ ಭೂಲೋಕದಲ್ಲಿ, ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲಾದರೂ ಅವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ನಿಮ್ಮ ಜೊತೆ ನನ್ನ ಸಂಬಂಧ ಚೆನ್ನಾಗತ್ತೆ. ಯಾಕಂದರೆ ನಾನು ಯಾವಾಗಲೂ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು. ರಾಜಕಾರಣ ಅಂದರೆ ಏನು, ಇಲ್ಲಿ ಬಂದು ಜಗಳ ಮಾಡೋದೇ. ನಿಮ್ಮ ಪಕ್ಷದ ಕಾರ್ಯಕ್ರಮ ಮೇಲೆ ನಿಮ್ಮ ನಿಷ್ಠೆ ಇರ್ತಿದೆ, ಆ ಪಕ್ಷದಿಂದ ನೀವು ಆರಿಸಿ ಬರ್ತೀರಿ. ಜನ ನಿಮಗೂ ಆರಿಸಿದ್ದಾರೆ, ನನಗೂ ಜನ ಆರಿಸಿದ್ದಾರೆ. ಹಾಗೆ ನಿಮಗೆ ಗೌರವ ಕೊಡೋದು ಸಹ ನನ್ನ ಜವಾಬ್ದಾರಿ ಇದೆ, ನನಗೆ ಗೌರವ ಕೊಡೋದು ನಿಮ್ಮ ಜವಾಬ್ದಾರಿ ಇದೆ. ಈ ಪರಸ್ಪರ ವಿಶ್ವಾಸದಲ್ಲಿ ನಾವು ಹೊಟ್ಟರೆ ಏನು ತೊಂದರೆ ಆಗುವುದಿಲ್ಲ. ಜನತಾ ಪಾರ್ಟಿದು ಮತ್ತೆ ಕಾಂಗ್ರೆಸ್ದು ಐಡಿಯಾಲಜಿಕಲಿ ಉತ್ತರ ಧ್ರುವ, ದಕ್ಷಿಣ ಧ್ರುವ ಇಷ್ಟು ಈಸಿಯಾಗಿ ಬಂದು ಆ ಆತ್ಮೀಯತೆ, ಮಾರ್ಗದರ್ಶನ, ಬಲಗೈ ಹೇಗಾಯ್ತು ಅಂತ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಪ್ರಶ್ನೋತ್ತರ ಆನ್ ಕೇಸ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 552 ಕಡೂರು ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಿದ್ದಂತೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಇಷ್ಟಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಕಡೂರು ದೊಡ್ಡ ತಾಲೂಕು ಇರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆ ಇಂದಿನಿಂದನೂ ಕೂಡ 100 ಬೆಡ್ಡಿನ ಆಸ್ಪತ್ರೆ, ಅದನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕೇಳ್ಕೊಂಡಿದ್ದೆ. ಸಚಿವರು ಅದು ಕಷ್ಟ ಇದೆ, ಪಕ್ಕದಲ್ಲೇ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಇದೆ, ತರೀಕೆರೆಯಲ್ಲಿ ಆಸ್ಪತ್ರೆ ಇದೆ ಅಂತಕ್ಕಂಥದ್ದು ಕೇಳ್ತಾರೆ. ಆದರೆ ಚಿಕ್ಕಮಗಳೂರು ತರೀಕೆರೆಗೆ ಹೋಲಿಸ್ಕೊಂಡ್ರೆ ಭೌಗೋಳಿಕವಾಗಿ ಕಡೂರು ತಾಲೂಕು ಭಾಳ ದೊಡ್ಡ ತಾಲೂಕು. ಹಾಗಾಗಿ ಅಲ್ಲಿರ್ತಕ್ಕಂಥ OPD ಸಂಖ್ಯೆ ಈಗಾಗಲೇ 1000 ದಾಟಿದೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ನಮಗೆ ಮೇಲ್ದರ್ಜೆಗೆ ಏರಿಸ್ಕೊಡ್ಬೇಕು. ಒಂದಾದರೆ ಅಧ್ಯಕ್ಷರೇ, ಮೊನ್ನೆ ವಿಶೇಷವಾಗಿ ಆರೋಗ್ಯ ಸಚಿವರ ಗಮನ ಸೆಳೆಯಕ್ಕೆ ಇಷ್ಟ ಬಯಸ್ತೀನಿ. ಏನು ಡಾಕ್ಟರ್ಸ್ನ ಕೌನ್ಸಿಲಿಂಗ್ ಅಂತ ತಗೊಂಡ್ಬಂದ್ರು, ಅದರಿಂದ ನಮ್ಮ ತಾಲೂಕು ಆಸ್ಪತ್ರೆಗೆ ಭಾಳಷ್ಟು ಅನ್ಯಾಯ ಆಗಿದೆ. ಮಾನ್ಯ ಸಚಿವರ ಆಶೀರ್ವಾದದಿಂದ ನಾವೇನೇನೋ ಮಾಡಿ ಅವ್ರನ್ನ ಒಪ್ಪಿಸಿ ಕೆಲವನ್ನ ಹೆಚ್ಚುವರಿ ಅಂದರೆ ಅಗನೆಸ್ಟ್ ಪೋಸ್ಟಿಗೆ ಸ್ವಲ್ಪ ಡಾಕ್ಟರ್ಸ್ನ ಹಾಕ್ಸ್ಕೊಂಡಿದ್ದು ಅಲ್ಲಿನ ಪೇಷಂಟ್ಗೆ ಅನುಗುಣವಾಗಿ ತಕ್ಕಂತೆ. ಆದರೆ ಈಗ ಮೊನ್ನೆ ಮಾಡಿದಂಥ ಹೊಸ ನಿಯಮದಿಂದ ನಮ್ಮಲ್ಲಿ 5 ಜನ ಡಾಕ್ಟರ್ಗಳು ಖಾಲಿ ಆಗಿದ್ದಾರೆ. ದಿನಕ್ಕೆ 1100-150 OPD ಆಗ್ತಾ ಇದೆ, ನೋಡ್ತಕ್ಕಂಥರೇ ಇಲ್ಲ. ಹಾಗಾಗಿ ದಯವಿಟ್ಟು ನಾನು ಸಚಿವರಲ್ಲಿ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಒಂದು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇವತ್ತು ಹಾಸ್ಪಿಟ್ಲ್ ಬಿಕ್ಕೋ ಅಂತ ಇದೆ. ಹಾಗಾಗಿ ದಯವಿಟ್ಟು ಅವ್ರು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನಮಗೆ ಏನು ಡಾಕ್ಟರ್ಸ್ಗಳು ಹೋಗಿದ್ರು ಅದಕ್ಕೆ ಅನುಗುಣವಾಗಿ ಡಾಕ್ಟರ್ಸ್ನ ಹಾಕೊಡಿ ಅಂತಕ್ಕಂಥ ಕೋರಿಕೆಯನ್ನು ಒಂದು ಮಾಡ್ತೀನಿ. ಮನೆ ಮಂತ್ರಿಗಳು ಈಗ ನಮ್ಮ ಕಡೂರು ಕ್ಷೇತ್ರದ ಆನಂದ್ ಅವರು ಇಲ್ಲಿ ಕೆಲವು ಪ್ರಮುಖ ವಿಚಾರಗಳನ್ನು ಇಟ್ಟಿದ್ದಾರೆ. ಏನು ಅವರಲ್ಲಿರುವಂಥ 2 ಆಸ್ಪತ್ರೆ, ಕಡೂರಿನ ತಾಲೂಕು ಆಸ್ಪತ್ರೆ, ಬೀರೂರಿನ ಸಾರ್ವಜನಿಕ ಆಸ್ಪತ್ರೆ, 2 ಆಸ್ಪತ್ರೆ ಬಗ್ಗೆನೂ ಕೇಳಿದ್ದಾರೆ.
ನಾನು ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಅದರಲ್ಲಿ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಏನು ನಾವು ಇತ್ತೀಚಿನ ಒಂದು ಕೌನ್ಸಿಲಿಂಗ್ ಅನ್ನ ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಬಹುಶಃ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಲ್ಲಿ ಒಂದು ರೀತಿ ಪಾರದರ್ಶಕವಾಗಿ ಈ ವರ್ಗಾವಣೆಯನ್ನು ಮಾಡ್ತಕ್ಕಂಥದ್ದು. ಸುಮಾರು 5,500 ನಮ್ಮ ಸಿಬ್ಬಂದಿ ವರ್ಗಾವಣೆ ಆಗಿದ್ದಾರೆ. ಯಾರ ಒಂದು ಶಿಫಾರಸು ಇಲ್ಲದೆ ಅವರ ಒಂದು ಸ್ವ ಇಚ್ಛೆಯಿಂದ ಮತ್ತು ಮೆರಿಟ್ ಮೇಲೆ ಮತ್ತು ಸರ್ವಿಸ್ ಮೇಲೆ ನೋಡಿಕೊಂಡು ಅದು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ಒಂದು ಪ್ರಯತ್ನ ಆಗಿದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಸ್ವಲ್ಪ ಸಮಸ್ಯೆಗಳು ಆಗಿದೆ. ಯಾಕಂದರೆ ಕೆಲವು ಕಡೆ ಬಹಳ ವರ್ಷಗಳಿಂದ ಒಂದೇ ಕಡೆ ಇದ್ದಂಥ ಡಾಕ್ಟರ್ಗಳು ಅವರು ಆ ಆಸ್ಪತ್ರೆ ಬಿಟ್ಟು ಹೋಗಿದ್ದಾರೆ, ಅಲ್ಲಿಗೆ ಬೇರೆಯವ್ರು ಬಂದಿಲ್ಲ. ಅದೊಂದು ಕಡೆ ಅದೊಂದು ಸಮಸ್ಯೆ ಆಗಿದೆ. ಇನ್ನೊಂದು ಏನಂತ ಹೇಳಿದ್ರೆ ಕೆಲವರು ಮಿಸ್ಮ್ಯಾಚ್ ಆಗಿರ್ತಕ್ಕಂಥದ್ದು, ಆ ಪೋಸ್ಟ್ ಇರೋದಿಲ್ಲ ಆದರೆ ಅಲ್ಲಿ ಹೋಗಿರ್ತಾರೆ. ಸೊ ಅಂಥವರು ಕೂಡ ಶಿಫ್ಟ್ ಆಗಿದ್ದಾರೆ. ಸೊ ಕಡೂರಲ್ಲೂ ಕೂಡ ಆ ಥರ ಸ್ವಲ್ಪ ಸಮಸ್ಯೆಗಳಾಗಿದೆ. ನಾವು ಮತ್ತೊಮ್ಮೆ ಎಲ್ಲ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಅದು ಭಾಳ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ನಡೀಬೇಕು ಅಂತ. ಆ ಪರಿಷ್ಕರಣೆಯಲ್ಲಿ ಖಂಡಿತವಾಗಿಯೂ ನಮ್ಮ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಗೆ ಏನು ಅಗತ್ಯ ಇರುವಂಥ ಸಿಬ್ಬಂದಿ ಇದೆ ಅಂದರೆ ಡಾಕ್ಟರ್ಸು, ಖಂಡಿತವಾಗಿಯೂ ಅದನ್ನು ಒದಗಿಸಿಕೊಡ್ತೀವಿ ಈಗ. ಆಯ್ತಾ? ಎಲ್ಲೆಲ್ಲಿ ಈ ತರ ವೇಕೆನ್ಸಿ ಆಗಿದೆ ಸರ್, ಏನಾಗಿದೆ ಅಂತ ಹೇಳಿದ್ರೆ ಚರ್ಚೆ ಮಾಡಿ ಉತ್ತರ ಕೊಡ್ಲಿ. ಕೇಳಿ ನೀವು. ಆಮೇಲೆ ಉಳಿದಿರ್ತಕ್ಕಂಥದ್ದು ಬೀರೂರಿನ ಆಸ್ಪತ್ರೆಗೂ ಕೂಡ ಏನಿದೆ ಅಲ್ಲೂ ಕೂಡ ಸ್ವಲ್ಪ ವೇಕೆನ್ಸಿ ಆಗಿದೆ. ಅಲ್ಲಿ ಒಬ್ಬರು ಲೀವ್ ಮೇಲೆ ಹೋಗಿದ್ದಾರೆ. ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಒಂದು ಗೈನಕಾಲಜಿಸ್ಟ್, ಒಂದು ಪೀಡಿಯಾಟ್ರಿಷಿಯನ್, ಒಂದು ಅನೆಸ್ಥೆಸಿಸ್ಟ್ ಇರ್ತಾರೆ. ಅದರಲ್ಲೂ ವೇಕೆನ್ಸೀಸ್ ಇದೆ. ನಾವು ಕಡ್ಡಾಯವಾಗಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಕನಿಷ್ಠ 2 ಗೈನಕಾಲಜಿಸ್ಟು, 2 ಪೀಡಿಯಾಟ್ರಿಷಿಯನ್, 2 ಅನೆಸ್ಥೆಸಿಸ್ಟ್ ತರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಪೋಸ್ಟ್ನ ಡಬಲ್ ಮಾಡ್ತೀವಿ ಅಲ್ಲಿ. ಯಾಕೆಂತ ಹೇಳಿದ್ರೆ 24 ಗಂಟೆ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಅಲ್ಲಿ ಸೇವೆ ಸಿಗಬೇಕು. ಅದನ್ನು ಕೂಡ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಒದಗಿಸಿ ಕೊಡ್ತೀವಿ. ಮತ್ತೆ ನಿಮ್ಮ ಬೀರೂರು ಆಸ್ಪತ್ರೆ ಕೂಡ ಅಲ್ಲಿ ಆ 3 ಜನನು ಗೈನಕಾಲಜಿಸ್ಟು, ಅನೆಸ್ಥೆಸಿಸ್ಟು, ಪೀಡಿಯಾಟ್ರಿಷಿಯನ್ ಬರುವಂತ ಅದನ್ನು ಕೂಡ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನಿಮಗೆ ಕೊಡಿಸ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಓಕೆ. ಸಭಾಧ್ಯಕ್ಷರು, ಏನಾಗಿದೆ ಅಂತ ಹೇಳಿದ್ರೆ ಬೀರೂರು ವಿಚಾರವಾಗಿ ಮಾನ್ಯ ಸಚಿವರು ಮಾತಾಡಿದ್ರು. ಸರ್, ತಮ್ಮ ಇಲಾಖೆಯಲ್ಲಿ ಒಂದು ಹೊಸ ನಿಯಮವನ್ನು ತಂದಿದ್ದೀರಾ. ಎಲ್ಲಿ ಸಹಜವಾಗಿ ಹೆರಿಗೆಗಳ ಸಂಖ್ಯೆ ಜಾಸ್ತಿ ಆಗಿರಲ್ಲ ಅಲ್ಲಿ ಗೈನಕಾಲಜಿಸ್ಟ್ ಪೋಸ್ಟ್ ತೆಗಿಬೇಕು ಅಂತೇಳಿ. ಗೈನಕಾಲಜಿಸ್ಟ್ ಪೋಸ್ಟ್ ಹೋದ ತಕ್ಷಣ ಅನಸ್ಥೆಸಿಸ್ಟ್ ಹೋಗುತ್ತೆ, ಪಿಡಿಯಾಟ್ರಿಷಿಯನ್ ಹೋಗುತ್ತೆ. ಆ ರೀತಿ ಬೀರೂರನ್ನ ಪಟ್ಟಿ ಮಾಡಿದ್ದೀರಾ. ಬೀರೂರು ವಿಚಾರವಾಗಿ ಹೇಳ್ತಕ್ಕಂಥದ್ದಾರೆ ಮಾನ್ಯ ಸಭಾಧ್ಯಕ್ಷ, ಹಿಂದೆ ಬೀರೂರು ಕ್ಷೇತ್ರ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿಯವರೇ ಆರೋಗ್ಯ ಸಚಿವರಾಗಿದ್ದು. 68ನೇ ಇಸ್ವಿಯಿಂದನೂ ಕೂಡ ಬೀರೂರು ಆಸ್ಪತ್ರೆಯಲ್ಲಿ ಗೈನಕಾಲಜಿ ಇದ್ದಾರೆ, ಪಿಡಿಯಾಟ್ರಿಷಿಯನ್ ಇದ್ದಾರೆ, ಅನೆಸ್ಥೆಸಿಸ್ಟ್ ಇದ್ದಾರೆ. ಈಗ ಅದನ್ನ ತೆಗಿತಕ್ಕಂಥ ಪಟ್ಟಿ ಮಾಡಿದ್ದೀರಾ. ಅದೇನಾರ ತೆಗೆದ್ರೆ ಬಹಳ ಕಷ್ಟ ಆಗುತ್ತೆ. ಬೀರೂರು ಆಸ್ಪತ್ರೆಗೆ ಆ 3 ಜನನೂ ಇರಬೇಕು. ಯಾಕಂದ್ರೆ ಒಬ್ಬರೇ ಇದ್ರೆ ಅದು ಪ್ರಯೋಜನ ಆಗೋದಿಲ್ಲ. ಒಂದು ಗೈನಕಾಲಜಿಸ್ಟ್ ಇದ್ದು ಅನೆಸ್ಥೆಸಿಸ್ ಇಲ್ಲದೆ ಹೋದ್ರೆ ಅವಾಗ ಅವ್ರು ಸರ್ವಿಸಸ್ ಕೊಡಕ್ ಆಗೋದಿಲ್ಲ. ಅದಕ್ಕೆ 3 ಜನ ಬರೋ ತರ ಮಾಡ್ಕೊಡ್ತೀವಿ. ಇಲ್ಲ ಸರ್, ಈಗ 3 ಜನನು ಇದ್ರು ನಿಮ್ಮಲ್ಲಿ ಅದನ್ನ ತೆಗಿತಕ್ಕಂಥ ಹಿಂದೆ ಕಳೆದ ವರ್ಷದ ಹೆರಿಗೆ ಪಟ್ಟಿ ತಗೊಂಡಿದ್ದೀರಾ. ಆ ಹೆರಿಗೆ ಪಟ್ಟಿಯಲ್ಲಿ ಕಳೆದ ವರ್ಷ ಒಬ್ರು ಗೈನಕಾಲಜಿಸ್ಟ್ ಬಂದ್ರು. ಆ ಗೈನಕಾಲಜಿಸ್ಟ್ ರಜೆ ಮೇಲೆ ಹೊರಗೋದ್ರು. ಆಗಾಗ ಅಲ್ಲಿ ಗೈನಕಾಲಜಿಸ್ಟ್ ವೇಕೆಂಟ್ ಉಳಿತು. ಅದನ್ನ ಇಟ್ಕೊಂಡು ಇದು ತೆಗಿಬೇಕು ಅಂತಕ್ಕಂಥ ಪ್ರಸ್ತಾವನೆ ತಮ್ಮ ಇಲಾಖೆಯಲ್ಲಿದೆ. ದಯವಿಟ್ಟು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ, ತೆಗಿಬೇಕು. ನಾನೀಗ ಹೇಳ್ತಾ ಇದ್ದೀನಲ್ಲ, ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ತೆಗಿಯೋ ಪ್ರಶ್ನೆ ಬರಲ್ಲ. ಇನ್ನು 3 ಜನ ನಿಮ್ಮ ಆಸ್ಪತ್ರೆಯಲ್ಲಿ ಇರೋ ತರ ಬೀರೂರಲ್ಲೂ ಮಾಡ್ಕೊಡ್ತೀನಿ ಮತ್ತು ನಿಮ್ ಕಡೂರಲ್ಲಿ ಇಬ್ರಿಬ್ರು ಇರೋ ತರ ಮಾಡ್ಕೊಡ್ತೀನಿ. ಆಯ್ತಾ? ರಿಪೇರಿ ಸ್ವಲ್ಪ ಅನುದಾನ ಕೂಡ ಕೇಳಿದ್ದೀರಾ. ಅದನ್ನ ಈ ವರ್ಷದ ಯೋಜನೆ ಈಗ ಆ ರಿಪೇರ್ಸ್ಗೂ ಕೂಡ ನಾವು ಡಾಕ್ಟರ್ ಕ್ವಾರ್ಟರ್ಸ್ಗೆ ಮತ್ತೆ ಇನ್ನದಕ್ಕೆಲ್ಲ ರಿಪೇರಿಗೆ ಅದನ್ನು ಕೂಡ ಸ್ವಲ್ಪ ದುಡ್ಡನ್ನ ನಾನು ಕೊಡ್ಸ್ಕೊಡ್ತೀನಿ ಅಂತ. ಒಂದೇ ನಿಮಿಷ. ಈ ಮೊನ್ನೆ ನಡೆದಂತ ಜಾಸ್ತಿ ಅಮೌಂಟ್ ಇಲ್ಲ, ಅದು ರಿಪೇರಿ. ಇತ್ತೀಚೆಗೆ ನಡೆದಂತ ಟ್ರಾನ್ಸ್ಫರ್ಸ್ ವರ್ಗಾವಣೆ ಏನಿದೆ, ನೀವು ಬಹಳ 10-20 ವರ್ಷದಿಂದ ಇದ್ದಂತ ಡಾಕ್ಟರ್ಗಳನ್ನ ಚೇಂಜ್ ಮಾಡಿದಿರಿ. ಆಯ್ತು, ಬದಲಿಗೆ ಅವ್ರು ಹೇಳ್ದಾಗೇನೆ ನೀವು ಹಾಕೊಡ್ದೇ ಇದ್ರೆ, ಈಗ ಟ್ರಾನ್ಸ್ಫರ್ ಆಗಿ ನೋಡಿ 1 ತಿಂಗಳಾಯ್ತು, ಇಲ್ವೇ ಇಲ್ಲ. ಅನಸ್ಥಿಷಿಯಾ ಇಲ್ಲದೆ ಇದ್ರೆ ನಿಮ್ ಸರ್ಜನ್ ಕೆಲಸ ಮಾಡ್ಲಿಕ್ಕಾಗಲ್ಲ, ಗೈನಕಾಲಜಿಸ್ಟ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ತಾಲೂಕ್ ಲೆವೆಲ್ ಹಾಸ್ಪಿಟ್ಲು 50, 500, 1000 OPD ಇರುವಂತ ಹಾಸ್ಪಿಟ್ಲ್ಗಳಿಗೆ ನೀವು ನಿರ್ಜನ ಮಾಡಿ ಹಾಕಿದಿರಿ. ಸೀನಿಯರ್ ಸ್ಟಾಫ್ ನರ್ಸ್ಗಳನ್ನ ಚೇಂಜ್ ಮಾಡಿದ್ದಾರೆ, ಬದಲಿಗೆ ಹಾಕ್ಲಿಲ್ಲ. ಹಾಗಾದ್ರೆ ಆಸ್ಪತ್ರೆ ಕಥೆ ಏನು? ಒಂದೊಂದು ದಿನನೂ ಅತಿ ಮುಖ್ಯ. ಮಾನ್ಯ ಸಚಿವರೇ, ನಿಮ್ಗೆ ಗೊತ್ತಿದೆ, ದಲಿತರು, ಬಡವರು ನರ್ಸಿಂಗ್ ಹೋಮ್ಗೆ ಹೋಗ್ಲಿಕ್ಕಾಗಲ್ಲ, ತುಂಬಾ ಕಾಸ್ಟ್ಲಿ ಇದೆ ಈಗ. ಹಾಗಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆ ಈಗ ನೀವು ಟ್ರಾನ್ಸ್ಫರ್ ಮಾಡಿದಿರಿ, ಅವ್ರು ಬರಲ್ಲ, ಚಾರ್ಜ್ ತಗೊಂಡು ರಜೆ ಹಾಕಿ ಹೋಗ್ಬಿಟ್ಟಿದ್ದಾರೆ. ಅವ್ರು ಕೇಳಿದ್ರೆ ಹೇಳ್ತಾರೆ, ನಾ ಬರೋದಿಲ್ಲ. ಚರ್ಚೆ ಮಾಡಿ ಇವರಿಗೆ ಏನ್ ಮಾಡ್ತೀರಿ ನೀವು? ಮಾನ್ಯ ಸಭಾಧ್ಯಕ್ಷರೇ,
ಒಂದ್ ಕಡೆ ಕೊರತೆ ಆಗಿದ್ರೆ ಕರೆದು ಇನ್ನೊಂದ್ ಚರ್ಚೆ ಕಡೆ ಮಾಡಿ. ಅದರಿಂದ ಲಾಭನೂ ಆಗಿರ್ತದೆ. ಯಾಕೆಂದ್ರೆ ಈ ಡಾಕ್ಟರ್ಸ್ ಎಲ್ಲೊಂದ್ ಕಡೆ ಹೋಗಿರ್ತಾರೆ, ನರ್ಸ್ ಎಲ್ಲೊಂದ್ ಕಡೆ ಹೋಗಿರ್ತಾರೆ. ಸೊ ಎಷ್ಟೋ ಕಡೆ ಅದರ ಪ್ರಯೋಜನ ಅನುಕೂಲ ಆಗಿದೆ, ನಿಮ್ಗೆ ಅನಾನುಕೂಲ, ನಿಮ್ಮ ಕ್ಷೇತ್ರಕ್ಕೆ ಅನಾನುಕೂಲ ಆಗಿದೆ, ನನಗೂ ಕೂಡ ಗೊತ್ತಿದೆ. ಅದನ್ನ ಈಗಾಗಲೇ ಹೇಳಿದ್ನಲ್ಲ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ನಾವು ಏನ್ ಮಾಡ್ತೇವೆ, ಪರಿಷ್ಕರಣೆ ಮಾಡ್ತಾ ಇದೀವಿ. ಅನೇಕ ಕಡೆ ಎಲ್ಲಿ ಕೆಲಸನೇ ಇಲ್ಲದೆ ಇರ್ತಕ್ಕಂಥ ಹುದ್ದೆಗಳಲ್ಲಿ ಗೈನಕಾಲಜಿಸ್ಟು ಅಲ್ಲಿ ಏನು ಹೆಚ್ಚು ಹೆರಿಗೆಗಳು ಆಗ್ತಾ ಇಲ್ಲ, ಏನೂ ಇಲ್ಲ, ಅಲ್ಲಿ ಇರ್ತಾರೆ. ಅಂತ ಸಮುದಾಯ ಆರೋಗ್ಯ ಕೇಂದ್ರಗಳೆಲ್ಲ ಇರ್ತಾರೆ. ಅಲ್ಲಿ ತಿಂಗಳಿಗೆ 10, 15, 20 ಡೆಲಿವರಿ ಮಾಡ್ತಾರೆ. ಅದಕ್ಕೆ ಅಂತ ಕಡೆ ಅದನ್ನು ಶಿಫ್ಟ್ ಮಾಡಿ ನಾವು ತಾಲೂಕು ಆಸ್ಪತ್ರೆಗಳು 24/7 ನಡಿಬೇಕು. ಆ ರೀತಿಯ ವ್ಯವಸ್ಥೆಯನ್ನು ತರ್ತಕ್ಕಂಥ ನಿಮ್ಮ ತಾಲೂಕು ಆಸ್ಪತ್ರೆ ಕೂಡ ಸೇರ್ಕೊಳ್ತದೆ. ಕರ್ನಾಟಕದ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಕೂಡ ಸೇರ್ಕೊಳ್ತದೆ. ಅದನ್ನ ತರ್ತಕ್ಕಂಥ ನಾವು ಮಾಡ್ತಾ ಇದೀವಿ. ಒಂದು ಸೆಕೆಂಡ್, ಡಾಕ್ಟರ್ ಅವಿನಾಶ್ ಕೆಲವೊಂದು ಅನಾನುಕೂಲ ಆಗಿದೆ, ಅದನ್ನು ಕೂಡ ಸರಿಪಡಿಸ್ತೀವಿ. ಆರೋಗ್ಯ ಸಚಿವರೇ, ಇನ್ನೆಲ್ಲ 11 ಗಂಟೆ ತನಕ ಮಾಡಬಹುದು. ಇವತ್ತು ಅದು ಕೂಡ ಇಲ್ಲ. ಅಧ್ಯಕ್ಷರು ಒಳ್ಳೆ ತೃಪ್ತಿದಾಯಕವಾದಂತ ಉತ್ತರ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಡ್ಬೇಕು. ಧನ್ಯವಾದಗಳೊಂದು ಬೇರೆ ಇಡೀ ಆಸ್ಪತ್ರೆಯನ್ನ ಒಬ್ಬ ಡೆಂಟಲ್ ಡಾಕ್ಟರ್ ಅಧಿಕಾರಿಯಾಗಿ ನೋಡ್ತಾ ಇದ್ರಲ್ಲಿ, ಗೈನಕಾಲಜಿಸ್ಟ್ ಇಲ್ಲ, ಆರೋಗ್ಯ ಕೇಂದ್ರ. ಅದೇ ಮಂತ್ರಿ ಅವರೇ, ಸಂಪದ ಪುತ್ರ ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಅವರೇ, 494ನೇ ಪ್ರಶ್ನೆಯನ್ನು ಆಫೀಸ್ಗೆ ಮಾತಾಡಿ. ದೊಡ್ಡನಗೌಡ ಎಚ್ ಪಾಟೀಲ್ ಕೇಳಿದ್ದೀನಿ ಸರ್ ನಾನು. ಓಕೆ, ದೊಡ್ಡನಗೌಡ ಎಚ್ ಪಾಟೀಲ್, ನಿಮ್ಗೆ ಸಮಸ್ಯೆ ಸಣ್ಣದು, ನನ್ಗಿಲ್ಲಿ ದೊಡ್ಡದಾಗಿದೆ ಕೂತ್ಕೊಂಡು ಅವನಿಗೆ. ಆಯ್ತು, ಅದು ಮತ್ತೆ ಆಫೀಸಲ್ಲಿ ಹೋಗಿ ಕೇಳಿ ಅಲ್ಲ, ಮತ್ತೆ ಕೆಚ್ಚಲಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಯಾರು ಗೆದ್ದು ನಿಂತಾಗ ನಮ್ಗೆ ನೆನಪಾಗಿ ನಾವು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷ ಉತ್ತರವನ್ನು ಒದಗಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರಗಾಗಿ ಈಗಾಗಲೇ ಹಂಸಾಗರ ಹೋಬಳಿ ಮಟ್ಟದಲ್ಲಿ ದೊಡ್ಡ ಹಾಸ್ಪಿಟ್ಲನ್ನು ಕಟ್ಟಿಸಿದ್ದೇವೆ. 3 ವರ್ಷ ಆಗಿದೆ ಉದ್ಘಾಟನೆ ಆಗಿ. ಅದರಲ್ಲಿ ಒಬ್ಬರು ಕೂಡ ಡಾಕ್ಟರ್ಸ್ ಇಲ್ಲ. ನಾನು ಬಂದು 2.5 ವರ್ಷ ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವಾಗ ಕೇಳಿದ್ರು ಪರಿಚಯನಲ್ಲಿದೆ, ನಾವು FD ಕಳಿಸಿದ್ದೇವೆ, ಆಗಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೊರತು ಇನ್ನೂವರೆಗೂ ಯಾವುದೂ ಆಗಿಲ್ಲ. ಕಟ್ಟಡ ಆಗಿದೆ, ಎಲ್ಲವೂ ಇದೆ, ಆದರೆ ಡಾಕ್ಟರ್ಸ್ ಕೊರತೆ ಭಾಳಷ್ಟಿದೆ. ದಯವಿಟ್ಟು ಯಾವಾಗ ನೀಗಿಸ್ಕೊಡ್ತೀರಿ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳ್ಬೇಕು ಅಂತೇಳಿ ಮಾನ್ಯ ಸಚಿವನ ಕೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಇರ್ತಕ್ಕಂಥ ಏನು ಆಸ್ಪತ್ರೆ ಇದೆ, ಇದು ಮೇಲ್ದರ್ಜೆಗೇರಿಸುವಂಥ ಸಮುದಾಯ ಆರೋಗ್ಯ ಕೇಂದ್ರ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಈಗ ಇರುವಂಥ ಆಸ್ಪತ್ರೆಗಳಲ್ಲಿ ಹುದ್ದೆಗಳಲ್ಲೂ ಕೊರತೆ ಇದೆ. ನಮ್ಮ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸ ಆಸ್ಪತ್ರೆಗಳ ನಿರ್ಮಾಣ ಮಾಡೋದ್ರಲ್ಲಿ ಆಸಕ್ತಿ ಹೆಚ್ಚು. ಈ ಥರ ಸುಮಾರು ನಮ್ಮ ರಾಜ್ಯದಲ್ಲಿ 30 ಆಸ್ಪತ್ರೆಗಳಿದೆ ಮೇಲ್ದರ್ಜೆಗೆ ಏರಿರೋದು. ಆದರೆ ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದಿಲ್ಲ, ಕೇವಲ ಸಿವಿಲ್ ವರ್ಕ್ ಮಾತ್ರ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಡೋದು, ಬಿಲ್ಡಿಂಗ್ ಕಟ್ಬಿಡೋದು. ಆಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ ಇರೋದಿಲ್ಲ, ಡಾಕ್ಟರ್ಸ್ ಇರೋದಿಲ್ಲ. ಅದಕ್ಕೆ ಮತ್ತೆ ನಾವು ಸ್ಯಾಂಕ್ಷನ್ ತಗೊಳ್ಳೋದಕ್ಕೆ ಅದನ್ನು ನಾವು ಕಳಿಸ್ಬೇಕಾಗ್ತದೆ. ಈಗ ಅದು ಒಟ್ಟಾರೆ ಸುಮಾರು ಈ ಥರ ಒಂದು 30ಕ್ಕಿಂತ ಹೆಚ್ಚು ಆಸ್ಪತ್ರೆಗಳಿದೆ ಕರ್ನಾಟಕದಲ್ಲಿ. ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದಿದೆ, ಇತರ ಆಸ್ಪತ್ರೆಗಳು ಕೂಡ ಇದೆ. ಅದಕ್ಕೆ ನಾವು ಈಗ ಇದನ್ನು ಸೇರಿಸ್ಕೊಂಡಿದ್ದೀವಿ, ಸಿಬ್ಬಂದಿ ಮತ್ತು ಸಲಕರಣೆಗಳು ಕೊಡಬೇಕು ಅಂತ ಸೇರಿಸ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಇದರಲ್ಲೂ ಕೂಡ ಕ್ಯಾಬಿನೆಟಲ್ಲೂ ಕೂಡ ಇದನ್ನು ಅಪ್ರೂವಲ್ ಆಗಿದೆ. ಈಗ FDಗೆ ನಾವು ಕಳಿಸ್ತಾ ಇದ್ದೀವಿ, ಕಳಿಸಿ ಅನುಮೋದನೆ ತಗೊಂಡು ನಿಮ್ಗೆ ಮಾಡ್ಕೊಡ್ತೀನಿ, ಆದಷ್ಟು ಶೀಘ್ರಗತಿಯಲ್ಲಿ ಮಾಡ್ಕೊಡ್ತೀನಿ ಇದನ್ನು. ಅಲ್ಲ ಸರ್, ನೀವು ಇಕ್ವಿಪ್ಮೆಂಟ್ಸ್ ಕೊಡ್ತಕ್ಕಂಥ ಇದಿಲ್ಲ, ಯಾಕಂದ್ರೆ ನಮ್ಮ ಕೈಕಾಡಿ ಬೇಲಿ ನಾವು ತಗೊಳ್ತೀವಿ ಅದನ್ನು. ಬಟ್ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ದೊಡ್ಡ ಒಂದು ಹೋಬಳಿ ಆಗಿರೋದು ಪ್ರಸ್ತಾವನೆ ಕಳಿಸಿದ್ದೀನಿ, ನಮಗೆ ಇದು ನಮಗೆ ಪರ್ಮಿಷನ್ 2.5 ವರ್ಷದಿಂದ ಬರೀ ಇನ್ನೇ ಕೇಳಕತ್ತೀವಿ ಸರ್ ನಾವು. ದಯವಿಟ್ಟು ಈಗ ಹೊಸ ಹುದ್ದೆ ಸೃಷ್ಟಿ ಮಾಡೋದು ಗೊತ್ತಲ್ಲ ನಿಮಗೆ, ಹೊಸ ಹುದ್ದೆಗಳು ಈಗ ರಚನೆ ಆಗಬೇಕು, ಹೊಸ ಪೋಸ್ಟ್ ತಗೊಳ್ಳೋದಕ್ಕೆ ನಾವು ಸ್ಯಾಂಕ್ಷನ್ ತಗೋಬೇಕು. ಸೊ ಹೊಸ ಪೋಸ್ಟ್ ಸ್ಯಾಂಕ್ಷನ್ ತಗೋ FD ಅಪ್ರೂವಲ್ ಬೇಕಾಗ್ತದೆ. ಆದ್ರೆ ಇದನ್ನ ಖಂಡಿತವಾಗಿ ಇದು ಆಗ್ತದೆ, ಇದು ಮಾಡ್ಕೊಡ್ತೀನಿ ಆದಷ್ಟು ಬೇಗ. ನಾನು ಕೂಡ ಇದರ ಹಿಂದೆ ಇದ್ದೀನಿ, ಆದಷ್ಟು ಬೇಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ತೋರಿಸಿ ಟಿವಿ ಒಳಗೆ ಬರ್ತಾ ಇದೆ, ಏನು ಮಾಡ್ತಾ ಇಲ್ಲ ಅಂತ. ಸಭಾಧ್ಯಕ್ಷರೇ, ಕಟ್ಟುವ ಸಮಯದಲ್ಲೇ ನಾವು ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು. ಇಲ್ಲದೆ ಹೋದ್ರೆ ನಾವು ಕಟ್ಬಿಡೋದು. ಮೊನ್ನೆ ಗುಲ್ಬರ್ಗದಲ್ಲಿ ನಡೆದ ಸಚಿವ ಸಂಪುಟದಲ್ಲಿ ತಾವು ಇದನ್ನ ನಾವು ಕೂಡ ಇದನ್ನ ಮಾಡಿಸಲೇಬೇಕಾಗ್ತದೆ. ಇದು ಕೆಲವು ಕಡೆ ಅದು ಅಗತ್ಯ ಇಲ್ಲದೆ ಇರತಕ್ಕಂಥ ಸ್ಥಳಗಳು ಕೂಡ ಕಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿ ಇದು ಬೇಕಾಗಿರುವಂತ ಸ್ಥಳ ಖಂಡಿತವಾಗಿ ಇದು ಆಗ್ತದೆ, ಆದಷ್ಟು ಬೇಗ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಅದ್ರ ಜೊತೆಗೆ ನಮ್ಮ ಕುಷ್ಟಗಿ ತಾಲೂಕು ನಮ್ಗೆ ಗೊತ್ತಿದೆ, ಕುಷ್ಟಗಿ ಆಸ್ಪತ್ರೆಯಲ್ಲಿ 250 ಇಂದ 300 ಹೆರಿಗೆಗಳಾಗ್ತವೆ. ಬರೀ ಕುಷ್ಟಗಿ ಅಷ್ಟೇ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ಹುನಗುಂದ, ಗಜೇಂದ್ರಗಡ, ಯಲಬುರ್ಗ ಎಲ್ಲ ಇದು ಕೂಡ ಬರ್ತವೆ. ಅಲ್ಲಿಗೆ ಒಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇಲ್ಲ. ನೋಡಿ, ನಿಮಗೆ ಅದನ್ನೇ ತಂದಿದ್ದೇನೆ ಪಟ್ಟಿ, ಅಂದ್ರೆ ದಯವಿಟ್ಟು ತಮ್ಮ ಮುಂದೆ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ. ಮುಖ್ಯ ವೈದ್ಯಾಧಿಕಾರಿಗಳು ಒಂದಿದೆ, ಒಂದು ಅವರು ಇಲ್ಲ.
ತುರ್ತು ಚಿಕಿತ್ಸಾ ವೈದ್ಯರು 3 ಇದೆ, ಒಬ್ಬರು ಇಲ್ಲ. ಜನರಲ್ ಮೆಡಿಸಿನ್ ಒಬ್ಬರು ಇಲ್ಲ. ಒಟ್ಟಾರೆ ಯಾವುದೂ ಇಲ್ಲ ಅಂತಕ್ಕಂಥದ್ದು ಇದೆ. 14ರಲ್ಲಿ 6 8 ಇಲ್ಲ. ಮೊನ್ನೆ ಟ್ರಾನ್ಸ್ಫರ್ ಒಬ್ರು ಮಾಡಿಸ್ಬಿಟ್ಟಿದ್ದೀವಿ ತಾವು. ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ. ಕಾಂಟ್ರಾಕ್ಟ್ ಮುಖಾಂತರ ಕೂಡ NHM ಅಡಿಯಲ್ಲಿ ಕೂಡ ತಗೊಂಡಿರ್ತೀವಿ. ಯಾಕಂದ್ರೆ ಕೆಲವು ಎಲ್ಲಿ ಈ ನಮ್ಮ ಜನರಲ್ ವೇಕೆನ್ಸಿ ಇರ್ತದೆ, ಕಾಂಟ್ರಾಕ್ಟ್ ಮುಖಾಂತರ ತಗೊಂಡಿರ್ತೀವಿ. ಅದನ್ನು ನಾನು ಚೆಕ್ಅಪ್ ಮಾಡ್ತೀನಿ. ಬಟ್ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ನಾವೀಗ ಈ ತಿಂಗಳು ಬರೋ ತಿಂಗಳಲ್ಲಿ ಇದೆಲ್ಲ ನಾವು ಪರಿಷ್ಕರಣೆ ಮಾಡ್ತಾ ಇದೀವಿ. ಖಂಡಿತ ನಿಮಗೆ ಹೆಚ್ಚು ಅಲ್ಲಿ ಡಾಕ್ಟರ್ ಸಿಗ್ತಾರೆ. ಮತ್ತೆ ಇದರಿಂದ ಕೂಡ ಏನು ಕಡ್ಡಾಯ ವೈದ್ಯಕೀಯ ಸೇವೆಯಿಂದ ಕೂಡ ಈಗ MBBS ಡಾಕ್ಟರ್ಸ್ ಮತ್ತೆ ಸ್ಪೆಷಲಿಸ್ಟ್ ಅವರು ಕೂಡ ಈಗ ಸುಮಾರು 4,000ಕ್ಕಿಂತ ಹೆಚ್ಚು ಡಾಕ್ಟರ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸೊ ಎಲ್ಲಾ ವೇಕೆನ್ಸೀಸ್ ಅದರಲ್ಲೂ ಕೂಡ ಫಿಲ್ಅಪ್ ಆಗ್ತದೆ ಈಗ ನಾನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲಿ. ನಾನು ಒಂದು ಕೇಳಿದೆ, ಕೂಡ ಫಿಲ್ಅಪ್ ಮಾಡ್ತಾ ಇದ್ದೀವಿ. ಯಾರು MBBS ಬರ್ತೀನಿ ಅಂತ ಹೇಳಿದ್ರೆ DHO ನಮ್ಗೆ ಹಾಕಿಕೊಡ್ತೀರಿ DCR ಪರ್ಮಿಷನ್ ತಗೊಂಡು. ಈಗ ತಾವು ಹಿಂದ್ ಪಡೆದಿದ್ದೀರಿ ಅಂತಕ್ಕಂಥದ್ದನ್ನು ಕೇಳಿದೆ. ನಮ್ಮ ಮುದೇನೂರು ಒಬ್ಬರು MBBS ಇಲ್ಲ ನಮ್ಮ ಮೇಲೆ ಆಸ್ಪತ್ರೆಯಲ್ಲಿ ಕೂಡ. ಬರಕ್ಕೆ ಅವ್ರು ತಯಾರಾಗಿದ್ದಾರೆ, ನೀವು ಇಲ್ಲಿಂದ ಕಳಿಸ್ಬೇಕು ಅಂತಕ್ಕಂಥದ್ದು ಹೇಳಿದ್ರೆ ಇಲ್ಲಿ ಅದು ಎಲ್ಲಿಗೆ ಹಾಕಿಬಿಡ್ತಾರೆ, ಬರೋದಿಲ್ಲ ಅಂತಕ್ಕಂಥದ್ದು ಅವ್ರ ವಾದ. ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಎಲ್ಲೂ ನಿರ್ಬಂಧನೆ ಇಲ್ಲ. ಎಲ್ಲ ಪೋಸ್ಟ್ ಕೂಡ ಕಾಂಟ್ರಾಕ್ಟ್ ಬರೋರು ತಯಾರಿದ್ರೆ ಅದನ್ನು ಕೂಡ ಖಂಡಿತ ತಗೊಳ್ತೀವಿ. NHM ಅಡಿಯಲ್ಲಿ ನಾವೀಗ ವೇತನ ಕೂಡ ಹೆಚ್ಚು ಮಾಡಿದೀವಿ. ಈಗ ಡಾಕ್ಟರ್ಸ್ಗೆ 60,000 ಇದ್ದದ್ದು 75,000 ಮಾಡಿದ್ದೀನಿ. ಸ್ಪೆಷಲಿಸ್ಟ್ 1,10,000 ಇದ್ದದನ್ನ ಈಗ 1,40,000ದಿಂದ 1,02 ಲಕ್ಷವರೆಗೂ ಮಾಡಿದ್ದೀನಿ ಸ್ಪೆಷಲಿಸ್ಟ್. ಸೊ ಅದರಲ್ಲೂ ಕೂಡ ಈಗ ನಾವು ಕರಿಬಹುದು. ಸೊ ಅದನ್ನು ಹೆಚ್ಚು ಮಾಡಿದ್ದೀವಿ. ಒಂದ್ ಕಡೆ ವೇತನ ಹೆಚ್ಚು ಮಾಡಿಸಿದ್ದೀನಿ, ಇನ್ನೊಂದ್ ಕಡೆ ನಮ್ಮ ಗವರ್ಮೆಂಟ್ ಕಾಂಟ್ರಾಕ್ಟ್ ಕೂಡ ಅದನ್ನು ಕೂಡ ಸರಿ ಸಮಾನವಾಗಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದೀವಿ. ಮತ್ತೆ ರೂರಲ್ ಸರ್ವಿಸ್ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲೂ ಕೂಡ ಈಗ ಬರ್ತಾ ಇದ್ದಾರೆ. ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಎಲ್ಲೆಲ್ಲಿ ವೇಕೆನ್ಸಿ ತಗೊಳ್ಳೋದಕ್ಕೆ ಈವನ್ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಮೊದಲು ಪರ್ಮಿಷನ್ ಇರಲಿಲ್ಲ. ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಈಗ ನಾವು DHOಗಳಿಗೆಲ್ಲ ಹೇಳಿದೀವಿ, ನೀವು ಕಾಂಟ್ರಾಕ್ಟ್ ಮೇಲೆ ಯಾರ್ಯಾರು ಬರಕ್ಕೆ ರೆಡಿ ಇದ್ದಾರೆ ತಗೊಳ್ಳಿ ಅಂತ ಅವ್ರಿಗೂ ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ. ಪರ್ಮಿಷನ್ ಇದೆ. ಒಂದು ಸಜೆಷನ್ ಒಂದೇ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ, ನಾನು ಆಗಿದ್ದೀನಿ, ಅವರು ಕೂತಿದ್ದಾರೆ. ಇಲ್ಲಿ ಸಮಸ್ಯೆ ಏನಿರೋದು ಅಂತ ಹೇಳಿದ್ರೆ ನಿಮ್ಮ ಬೆಂಗಳೂರು ಫುಲ್ ಜಾಮ್, ಮೈಸೂರು ಫುಲ್ ಜಾಮ್, ಹುಬ್ಳಿ ಜಾಮ್. ಅಂದ್ರೆ ಎಷ್ಟು ಬೇಕು ಅಲ್ಲಿ ಹೆಂಗ್ ಕ್ರಿಯೇಟ್ ಮಾಡ್ಕೊಂತಾರೆ, ಅಲ್ಲಿ ಆ ಪೋಸ್ಟೇ ಇರಲ್ಲ, ಏನೋ ಒಂದು ಹಾಕೊಂತಾರೆ. ಯಾವುದೋ ಒಂದು ಆಫೀಸರು, ಮೆಡಿಕಲ್ ಆಫೀಸರು, ಅಕೌಂಟೆಂಟ್ ಆಫೀಸರ್ಗಳು ಏನೋ ಒಂದು ಹಾಕೊಂಡು ಅಲ್ಲಿ ಸೇರ್ಕೊಂತಾರೆ. ಬೇರೆ ಕಡೆ ಹೋಗೋದೇ ಇಲ್ಲ. ಈಗ ನಮ್ಮ ವಿಪ್ ಹೇಳ್ತಾ ಇದ್ರಲ್ಲ, ಇರೋದೇ ಇಲ್ಲ. ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನಾನು ಮೊನ್ನೆ ಆಸ್ಪತ್ರೆಗೆ ಒಂದು ಭೇಟಿ ಮಾಡಿದ್ದೆ. ಅಲ್ಲಿ ನಮ್ಮ ನಾನು ಇದ್ದಾಗ ಹಾಕಿದಿರಿ, ಈ ಕ್ಯಾಶುಯಲ್ ಆಗಿ ಹಾಕ್ತೀರಾ ನೀವು ಕಾಂಟ್ರಾಕ್ಟ್ ಡಾಕ್ಟರ್ನ. ಅವ್ರೇನ್ ಮಾಡ್ತಾರೆ, ಇದ್ರನ್ನ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಬಿಟ್ಟವ್ರೆ. ಬರ್ತಾರೆ ಇವರು 1 ವರ್ಷ 2 ವರ್ಷಕ್ಕೆ ಅಂತ ಹಾಕ್ತಾರೆ. 3 ತಿಂಗಳಾದ ತಕ್ಷಣನೇ ಬೇರೆ ಕಡೆ ಅಪಾಯಿಂಟ್ ಆಗಿ ಹೊರಟೋಗ್ಬಿಡ್ತಾರೆ. ತಿರುಗಿ ನಾವು ಇವ್ರನ್ನ ಇಡಬೇಕು, ತಿರುಗಿ ಕಾಂಟ್ರಾಕ್ಟರ್ ಹಾಕೋದು, ತಿರುಗಿ 3 ತಿಂಗಳು ಟ್ರೈನಿಂಗು. ನೀವು ಅವ್ರನ್ನ ಕಾಂಟ್ರಾಕ್ಟ್ ಕೊಡೋವಾಗೆ ಇಷ್ಟು ವರ್ಷ ಕಂಪಲ್ಸರಿ ಅಂತ ಏನನ ಅಫಿಡವಿಟ್ ಏನನ ಮಾಡಿದ್ರೆ ಉಳಿತಾರೆ. ಇಲ್ಲಾಂದ್ರೆ ನಮ್ಮ ಹೊಸಕೆರೆಹಳ್ಳಿ ಅಂತ ಇದೆ, ಅಲ್ಲಿ ಬಂದು 3 ತಿಂಗಳಿಗೂ ನನಗೆ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಇಲ್ಲ, ನೀವು ಹೇಳಿದ್ದು ಕರೆಕ್ಟು. ಆದ್ರೆ ಈಗ ನಾವು ಈ ಕೌನ್ಸಿಲಿಂಗ್ ಅಲ್ಲಿ ಬೆಂಗಳೂರಲ್ಲಿ 20 ವರ್ಷದ ಇದ್ದವರೆಲ್ಲ ಹೊರಗಡೆ ಹೋದ್ರು, ಕಂಪಲ್ಸರಿ ಹೋಗ್ಲೇಬೇಕಾಯ್ತು. ಬಹಳ ಒತ್ತಡ ಹಾಕಿದ್ರು ಆ ಡಾಕ್ಟರ್ಗಳೆಲ್ಲ ಇಲ್ಲೇ ಉಳ್ಕೊಳ್ಳೋದಕ್ಕೆ. ಆದ್ರೆ ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ, ಎಲ್ಲರೂ ಹೊರಗಡೆ ಹೋಗುವಂತದ್ದಾಯ್ತು. ಮತ್ತು ಅನೇಕ ಜನರಿಗೆ ಯಾರು ಶಿಫಾರಸು ಇಲ್ದೇನೆ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು. ಸೊ ಬಹಳಷ್ಟು ಜನರಿಗೆ ಇವತ್ತು ನಮ್ಮ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಇಡೀ ನಮ್ಮ ಇಲಾಖೆಯಲ್ಲಿ ಒಂದು ಪಾರದರ್ಶಕವಾದ ವ್ಯವಸ್ಥೆ ತಗೊಂಡ್ಬಂದಿದ್ದೀವಿ. ಅದು ಮುಂದಿನ ವರ್ಷಕ್ಕೆ ಇನ್ನೂ ಸದೃಢ ಆಗ್ತದೆ. ಯಾಕಂದ್ರೆ ಇದು ಮಾಡೇ ಇರಲಿಲ್ಲ ಇದುವರೆಗೂ. 2011 ಆದಂತ ಆಕ್ಟ್ ಆದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿರಲಿಲ್ಲ ಯಾರು. ಯಾಕಂದ್ರೆ ಎಲ್ಲ ನಮ್ಮ ಒಂದು ಪೊಲಿಟಿಕಲ್ ಪ್ರೆಷರ್ ಮೇಲೆನೆ ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದು. ಈಗ ಅದಾಗಿದೆ. ಎರಡನೇ ತಾವು ಹೇಳ್ದಂಗೆ ಕೆಲವು ನಾವು ಇಂಥದ್ದೆಲ್ಲ ಎಲ್ಲೆಲ್ಲಿ ಕ್ರಿಟಿಕಲ್ ಅಂತ ಮಾಡಿದೀವಿ, ಕ್ರಿಟಿಕಲ್ ಪೋಸ್ಟ್ ಅಂತ ಸೃಷ್ಟಿ ಮಾಡಿದೀವಿ. ಈಗ ತಾಲೂಕಾ ಒಂದು ಪೋಸ್ಟ್ ಇದ್ರೆ ಗೈನಕಾಲಜಿಸ್ಟ್ ಪೋಸ್ಟ್ ಅಥವಾ ಒಂದು ಸ್ಟಾಫ್ ನರ್ಸ್ ಇರಲಿ, ಅದು ಫಿಲಪ್ ಆಗಲೇಬೇಕು. 50% ವೇಕೆನ್ಸಿಗಿಂತ ಹೆಚ್ಚಾದಾಗ ಆ ವೇಕೆನ್ಸಿ 50% ಕಮ್ಮಿನೇ ಇರಬೇಕು ಹೊರತು ಜಾಸ್ತಿ ಆಗಬಾರ್ದು ಅಂತ ಮಾಡಿದೀವಿ. ಸೊ ಅದಕ್ಕೋಸ್ಕರ ಕಂಪಲ್ಸರಿ ಕ್ರಿಟಿಕಲ್ ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿ ನಮ್ಮ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಕಂಪಲ್ಸರಿ ಅಲ್ಲಿಗೆ ಆ ಹುದ್ದೆಗಳು ಹೋಗ್ಲೇಬೇಕು. ಅವರು ಇಲ್ಲದೆ ಹೋದ್ರೆ ಅವ್ರು ಕೆಲಸ ಬಿಟ್ಟು ಹೋಗ್ಬೇಕಷ್ಟೇ. ಆ ತರದ ರೀತಿಯಾಗಿ ಒಂದು ಮಾಡಿದೀವಿ ತಾವು ಹೇಳ್ದಂಗೆ. ಯಾಕಂದ್ರೆ ಇಲ್ಲದೆ ಹೋದ್ರೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರಗಳಿಗೆ, ಅದನ್ನ ಕಂಪಲ್ಸರಿ ಹೋಗೋ ತರ ಮಾಡಿದೀವಿ. ಭೀಮನಟಿ ನಾಯಕ್. ಮಾನ್ಯ ಅಧ್ಯಕ್ಷರೇ, 2017ನೇ ಎಲ್ಲಾ ನಿಯೋಜನೆಗಳನ್ನ ರದ್ದು ಮಾಡಿದ್ದೀನಿ. ಬೇರೆ ಬೇರೆ ಇಲಾಖೆಗಳೆಲ್ಲ ಹೋಗಿದ್ದೆಲ್ಲ ವಾಪಸ್ ತಗೊಂಡಿದ್ದೀವಿ. ಇವನ್ ಮೆಡಿಕಲ್ ಎಜುಕೇಶನ್ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಇದ್ದಂತ ನಿಯೋಜನೆಗಳು ಕೂಡ ನಾವು ವಾಪಸ್ ತಗೊಂಡಿದ್ದೀವಿ.
ಸೊ ಅದಕ್ಕೋಸ್ಕರ ಇವತ್ತು ಸಾಧ್ಯ ಆದಷ್ಟು ಇವತ್ತೇ ತಾವು ಇದನ್ನ ಮಾಡೋದಕ್ಕೆ ಪರಿಶೀಲನೆ ಮಾಡಿ ಸರ್. ಅದು ಯಾವ್ದು ನಮ್ಮಲ್ಲಿ ಮಕ್ಕಳ ತಜ್ಞರು ಜಾಸ್ತಿ ಆಗ್ತಾ ಇದೆ, ಬಂದು ಜಾಯಿನ್ ಆಗಿ ಅವತ್ತೇ ಡೆಪ್ಯುಟೇಷನ್ ತಗೊಂಡು ಡೆಪ್ಯುಟೇಷನ್ ಒಂದು ಕೊಡ್ತಾನೂ ಇಲ್ಲ, ಕೊಡೋಕೆ ಅವಕಾಶನೂ ಇಲ್ಲ. ಹಿಂದಿದ್ದ ಡೆಪ್ಯುಟೇಷನ್ ಕೂಡ ಎಲ್ಲ ಅದನ್ನ ನಾವು ರದ್ದು ಮಾಡಿ ನಾನು ಭೇಟಿಯಾಗಿದ್ದೆ, ಇವತ್ತೇ ಮಾಡ್ತೀವಿ ಬಂದಿಲ್ಲ ಇವತ್ತವರೆಗೂ. ತಾವು ದಯವಿಟ್ಟು ಪರಿಶೀಲನೆ ಮಾಡಿ. ಭೀಮಣ್ಣ ಟಿ ನಾಯಕ್. ಮಾನ್ಯ ಅಧ್ಯಕ್ಷರೇ, 2017ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಾನ್ಯ ಇಂದಿನ ಸಚಿವರಲ್ಲಿ ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿರುವಂತಹದ್ದು, ನನ್ನ ಕ್ಷೇತ್ರ ಪೂರ್ತಿ ಮಲೆನಾಡಿನಿಂದ ದಟ್ಟ ಅರಣ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಅಲ್ಲಿ ಒಂದು ಮಳೆ ಶುರುವಾಯಿತು ಅಂದರೆ ಇಡೀ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಲೈನ್ಗಳ ಮೇಲೆ ಗಿಡ ಮರಗಳು ಬಿದ್ದು 1 ವಾರ 2 ವಾರ ವಿದ್ಯುತ್ ಸಂಪರ್ಕನೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಅದನ್ನು ಮಾನ್ಯ ಮಂತ್ರಿಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಈ ಅರಣ್ಯ ಪ್ರದೇಶದಲ್ಲಿ ಹೋಗ್ತಕ್ಕಂಥ ಲೈನ್ಗಳನ್ನು ರಸ್ತೆ ಬದಿಯಲ್ಲಿ ಒಂದು ಮಾರ್ಗವನ್ನು ಮಾಡಿಕೊಟ್ರೆ ಈ ಒಂದು ತೊಂದರೆಯನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಬಹುದು ಅನ್ನೋಂಥ ವಿನಂತಿಯನ್ನು ಈಗಾಗಲೇ ನಾನು ಮಾಡ್ಕೊಂಡಿದ್ದೀನಿ. ನಾನು ಅದನ್ನು ಆದಷ್ಟು ಬೇಗ ಆ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಈ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಭಾಗದಲ್ಲಿರ್ತಕ್ಕಂಥ ನಗರದಿಂದ ಸುಮಾರು 20-30 ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳಿಗಳು ಏನಿದಾವೋ ಅವರಿಗೆ ಸರಿಯಾದ ಒಂದು ವಿದ್ಯುತ್ತನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ಆದಷ್ಟು ಬೇಗ ಈ ಒಂದು ವಿದ್ಯುತ್ ಸಂಪರ್ಕ ಏನು ಅರಣ್ಯ ಮಧ್ಯದಲ್ಲಿ ಹೋಗಿರ್ತಕ್ಕಂಥ ಲೈನ್ಗಳೇನಿದಾವೋ ಅವುಗಳನ್ನು ರಸ್ತೆ ಬದಿಯಲ್ಲಿ ಮಾಡಿಕೊಟ್ರೆ ಭಾಳ ಉತ್ತಮವಾಗುತ್ತೆ ಅನ್ನೋಂಥ ಮಾತನ್ನು ತಮ್ಮಗಳ ಮುಖಾಂತರ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ನಾನು ಸನ್ಮಾನ್ಯ ಸಭಾಪತಿಗಳೇ, ತಮಗೆ ಗೊತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚು ವನ ಪ್ರದೇಶ ಆಗಿತ್ತು, ಫಾರೆಸ್ಟ್ ಇತ್ತು, ಹೆಚ್ಚಿನ ಒಂದು ಶೇಕಡಾದಲ್ಲಿ ಫಾರೆಸ್ಟ್ ಇರ್ತದೆ. ಈಗ ಇಲ್ಲಿ ಹೈ ಟೆನ್ಷನ್ ಹೋಗಿರ್ತದೆ, ಸುಮಾರು 174 ಕಿಲೋಮೀಟರ್ ಇದೆ. ಹೈ ಟೆನ್ಷನ್ ಹೋಗಿದ್ದರೆ ನಾನು ನಮ್ಮ ಅಧಿಕಾರಿಗಳನ್ನ ವಿಚಾರಿಸಿದ್ದೀನಿ. ಒಂದು 3-4 ಇನ್ಸಿಡೆಂಟ್ ಒಂದು ಮಳೆಗಾಲದಲ್ಲಿ ಬರ್ತದೆ. ಆದರೆ LT ಲೈನು ಸುಮಾರು 592 ಕಿಲೋಮೀಟರ್ ಇದೆ. ಅದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ, ಟೌನಿಗೆ ಹೋಗ್ಬೇಕಾದ್ರೆ ನೀವು ಫಾರೆಸ್ಟ್ ರೋಡಿಗೆ ಹೋಗಲೇಬೇಕಾಗ್ತದೆ. ಅದಕ್ಕೆ ಒಂದು 7 ಕಿಲೋಮೀಟ್ರು ಭಾರಿ ತೊಂದರೆ ಆಗ್ತಾ ಇತ್ತು. ಅದನ್ನು ನಾವೀಗ ಈಗಲೇ ಶಿಫ್ಟ್ ಮಾಡಿದ್ದೀವಿ. ಟೋಟಲ್ 52 ಕಿಲೋಮೀಟ್ರನ್ನ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ 9 ಕಿಲೋಮೀಟ್ರು ಈಗ ಮತ್ತೆ ನಾವು ಶಿಫ್ಟ್ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ. ಸ್ವಲ್ಪ ಲ್ಯಾಂಡ್ ಇದು ಸಮಸ್ಯೆ ಇದೆ, ಅದನ್ನು ಶಾಸಕರಲ್ಲಿ ವಿನಂತಿ ಮಾಡ್ತೀವಿ, ತಾವು ಸ್ವಲ್ಪ ಇದು ಮಾಡಿಬಿಟ್ಟು ಅದನ್ನು ಮಾಡಿದರೆ ಈ ಬಾಕಿ ಇರುವ 52 ಕಿಲೋಮೀಟ್ರಲ್ಲಿ ಬಾಕಿ ಇರೋದು ಸಮೇತ ನಾವು ಹಂತವಾಗಿ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ಕ್ರಮ ನಮ್ಮ ಅಧಿಕಾರಿಗಳು ತಗೊಳ್ತಾ ಇದ್ದಾರೆ. ಅದರಿಂದ ಆದರೂ ನಮ್ಗೆ ಗೊತ್ತಿದೆ ಮಳೆಗಾಲ ಆಯಿತು ಅಂತ ಹೇಳ್ಬಿಟ್ರೆ ನಾವು ಮಳೆಗಾಲ ಮೊದಲೇ ಸಾಕಷ್ಟು ಪ್ರಿಕಾಷನರಿ ಸ್ಟೆಪ್ ತಗೊಳ್ತೀವಿ. ನಮ್ಮ ಲೈನ್ಮ್ಯಾನ್ ಇರಲಿ, ನಮ್ಮ ಜೂನಿಯರ್ ಇಂಜಿನಿಯರ್ ಇರಲಿ ಎಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೆಲವು ಮರಗಳು ಬಿದ್ದು ಬಿಟ್ಟರೆ ಅಂತ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಇಮಿಡಿಯೇಟ್ ಆಗಿ ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇದು ನಾರ್ತ್ ಕನ್ನಡದಲ್ಲಿ ಮಾತ್ರ ಅಲ್ಲ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು ಈ ಭಾಗದಲ್ಲಿ ಸುಮಾರು ನಮಗೆ ಒಂದು ಮಳೆಗೆ ಸುಮಾರು 1,200 ಕೋಟಿ ರೂಪಾಯಿ ನಷ್ಟ ಆಗ್ತದೆ. ಅದನ್ನು ಇದು ಮಾಡೋದು, ಅದಕ್ಕೆಲ್ಲ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಎಲ್ಲ ಕಡೆ ಶಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ ಶಿಫ್ಟ್ ಮಾಡಬೇಕಾಗಿ ನಮಗೆ ನಮ್ಮ ಅಧಿಕಾರಿಗಳ ಹತ್ರ ಇದೆ, ಎಲ್ಲಿ ತೊಂದರೆ ಹೆಚ್ಚಿಗೆ ಬರ್ತದೆ ಅದನ್ನು ಶಿಫ್ಟ್ ಮಾಡಲಿಕ್ಕಿರುವ ಕ್ರಮ ತಗೊಳ್ತೀವಿ. ನಮ್ಮ ಶಾಸಕರದ್ದು ಸಹಕಾರ ಸಮೇತ ಆಗೋದು. ಯಾಕಂದರೆ ಅಲ್ಲಿ ಸ್ವಲ್ಪ ಲ್ಯಾಂಡ್ಗಳು ಎಲ್ಲ ಮಾಡಬೇಕಾದ್ರೆ ತಾವು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಬೇಕು, ತಮ್ಮಲ್ಲಿ ವಿನಂತಿ ಮಾಡಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ. ಕಾಶ್ಯಪ್ ವಿಜಯಾನಂದ ಕಾಶ್ಯಪ್ನ ಯಶ್ಪಾಲ್ ಸ್ವರ್ಣ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 271 ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಕೇಳಲು ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಚಿವರೇ, ಬಹುಶಃ 3ನೇ ಮಳೆಗಾಲದ ಅಧಿವೇಶನದಲ್ಲಿ ನಾವು ಈ ಪ್ರಶ್ನೆಯನ್ನು ಚರ್ಚೆ ಮಾಡ್ತಿದ್ದೇವೆ. ಆದರೆ ಉಡುಪಿ ಜಿಲ್ಲೆಯಾಗಿ 28 ವರ್ಷ ಆಯಿತು. ಆದರೆ ಜಿಲ್ಲಾ ಆಸ್ಪತ್ರೆಯ ಬೋರ್ಡ್ ಮಾತ್ರ ಜಿಲ್ಲಾಸ್ಪತ್ರೆ ಆಗಿದ್ದರೆ ಬಿಟ್ಟರೆ ಅಲ್ಲಿರುವಂಥ ಯಾವುದೇ ಸವಲತ್ತುಗಳು ಇವತ್ತು ತಾಲೂಕಿನ ಆಸ್ಪತ್ರೆಯಿಂದ ಮೇಲ್ದರ್ಜೆಗೆ ಇರಲಿಲ್ಲ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 70% ವಲಸೆ ಕಾರ್ಮಿಕರು ಬಡವರ ಪಾಲಿಗಿರುವಂಥ ಸಾರ್ವಜನಿಕ ಆಸ್ಪತ್ರೆ. ಅದರಿಂದಾಗಿ ಈ 3 ವರ್ಷದಲ್ಲಿ ನಾವು ಚರ್ಚೆ ಮಾಡಿದರೂ ಕೂಡ ಖಾಲಿ ಚರ್ಚೆಗೆ ಮಾತ್ರ ಸೀಮಿತವಾಗಿದ್ದು ಬಿಟ್ಟರೆ ಯಾವುದೇ ಪ್ರಗತಿ ನಮ್ಮ ಕಣ್ಮುಂದೆ ಇಲ್ಲ. ಅದರಿಂದಾಗಿ ನಾನು ವಿನಂತಿ ಮಾಡೋದು, ಆಸ್ಪತ್ರೆಯ ಕಾಮಗಾರಿಗಳನ್ನು
ತಕ್ಷಣ ಪೂರ್ತಿಗೊಳಿಸಿ ಅಲ್ಲಿರುವಂಥ ಬಡವರ ಪಾಲಿಗೆ ಒಂದು ಅನುಕೂಲತೆಯನ್ನು ಒದಗಿಸಿಕೊಡ್ಬೇಕು. ಏಕೆಂದರೆ ನಮ್ಮಲ್ಲಿ ಬಹುತೇಕ ಬೇರೆ ಜಿಲ್ಲೆಯ ಕೂಲಿ ಕಾರ್ಮಿಕರು ಅದನ್ನು ಅವಲಂಬಿತವಾಗಿದ್ದಾರೆ. ಇವತ್ತು ಏನೇ ಸಮಸ್ಯೆ ಆದಾಗ ಮಂಗಳೂರಿಗೆ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಮಂಗಳೂರಿನಲ್ಲಿ ಕೂಡ ಒತ್ತಡ ಜಾಸ್ತಿ ಇರಲಿಕ್ಕೆ ಹೋಗಿ ಅಲ್ಲಿ ICUವಿನ ಕೊರತೆಯಿಂದ ಮತ್ತೆ ವಾಪಸ್ ಬರುವಂಥದ್ದಿದೆ. ನಮ್ಮ ಜಿಲ್ಲೆಯ ಜನರಿಗೆ ನಮ್ಮಲ್ಲಿ ಮಣಿಪಾಲ್ ಅಂತದ ಆಸ್ಪತ್ರೆ ಇರಲಿಕ್ಕೆ ಹೋಗಿ ಅಲ್ಲಿ ಅವರು ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದರ ಜೊತೆಗೆ ಸನ್ಮಾನ್ಯ ಸಚಿವರೇ, ಈಗಾಗಲೇ ಆಯುಷ್ಮಾನ್ಗೆ ಸಂಬಂಧಪಟ್ಟಂಥ ರೆಫರಲ್ನ ಬಗ್ಗೆ ನಿನ್ನೆ ಚರ್ಚೆಗಳಾಗಿದೆ. ನಿನ್ನೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಎಲ್ಲ ಕ್ಲಿಯರ್ ಆಗಿದೆ. ಆದರೆ ನಮ್ಮಲ್ಲಿರುವಂಥ BR ಶೆಟ್ಟಿಯ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಇವತ್ತಿನ ತನಕ ಆ ಆಯುಷ್ಮಾನ್ ರೆಫರಲ್ನ ಬಗ್ಗೆ ಕ್ಲಿಯರೆನ್ಸ್ಗಳಾಗಲಿಲ್ಲ. ಅದರಿಂದಾಗಿ ತಕ್ಷಣ ಆ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು 250 ಬೆಡ್ಡಿನ ಆಸ್ಪತ್ರೆ ತಕ್ಷಣ ಆಗುವಂತೆ 45 ಕೋಟಿ ರೂಪಾಯಿ ಇನ್ನಷ್ಟು ಹೆಚ್ಚುವರಿಯಾಗಿ ಬೇಕಾಗಿದೆ. ಏಕೆಂದರೆ ಈ ಹಿಂದಿನ ಟೆಕ್ನಾಲಜಿಯಲ್ಲಿ ಅವರು ಅಳವಡಿಕೆ ಮಾಡುವಂಥ ಯಂತ್ರೋಪಕರಣ ಬಗ್ಗೆ ಟೆಂಡರ್ ಕರೆದಿದ್ದಾರೆ. ಆದರೆ 10 ವರ್ಷದ ನಂತರ ಈ ಟೆಕ್ನಾಲಜಿ ಚೇಂಜ್ ಆದ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಎಕ್ವಿಪ್ಮೆಂಟ್ಸ್ಗಳು ಬಳಕೆಗೆ ಬರುವುದಿಲ್ಲ. ಅದರಿಂದಾಗಿ ಪ್ರಸ್ತುತ ಇರುವಂಥ ಅಡ್ವಾನ್ಸ್ ಟೆಕ್ನಾಲಜಿಯ ಎಕ್ವಿಪ್ಮೆಂಟ್ಸ್ಗಳಿಗೆ ಅಳವಡಿಸಲಿಕ್ಕೆ ಒಂದು ಟೆಂಡರ್ ಕರೆದು ತಕ್ಷಣ ಅದನ್ನು ಜಾರಿಗೊಳಿಸುವಂಥ ಒಂದು ಕ್ರಮ ಜರುಗಿಸಬೇಕಂತ ಉಡುಪಿಯ ಜನತೆ ಪರವಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಏನು ಉಡುಪಿ ಜಿಲ್ಲಾ ಆಸ್ಪತ್ರೆ ವಿಚಾರದಲ್ಲಿ ಖಂಡಿತವಾಗಿಯೂ ಉಡುಪಿಯ ಜಿಲ್ಲೆಗೆ ಒಂದು ಒಳ್ಳೆಯ ಮತ್ತು ಸುವ್ಯವಸ್ಥೆ ಇರುವಂಥ ಜಿಲ್ಲಾ ಆಸ್ಪತ್ರೆ ಅವಶ್ಯಕತೆ ಇದ್ದು ಈಗ 146 ಕೋಟಿ ರೂಪಾಯಿವರೆಗೂ ಹೋಗಿದೆ. ಅದಕ್ಕೆ ಎಸ್ಕಲೇಷನ್ ಆಗಿರತಕ್ಕಂಥದ್ದನ್ನು ನಾನು ಮತ್ತೆ ಕ್ಯಾಬಿನೆಟ್ಗೆ ಅನುಮೋದನೆ ತಗೊಳ್ಬೇಕಾಗ್ತದೆ. ಆದರೂ ಕೂಡ ಕೆಲಸದಲ್ಲಿ ಎಲ್ಲೂ ಕೂಡ ನಿಂತಿಲ್ಲ, ಕೆಲಸ ನಡೀತಾ ಇದೆ. ನಮ್ಮ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್ ಕಮಿಟಿಯವರು ಕೂಡ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಇದೆಲ್ಲ ಎಸ್ಕಲೇಷನ್ ಆಗಿರತಕ್ಕಂಥದ್ದು ಕೂಡ ಸರಿ ಇದೆ ಅಂತಲೇ ಒಂದು ವರದಿ ಕೊಟ್ಟಿದ್ದಾರೆ. ಇದು ನಾವು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಇನ್ನೂ ಒಂದು 4.5 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಬೇಕು ಅಂತ, ಈ ಎಸ್ಕಲೇಷನ್ ಆದ ನಂತರ ಕೂಡ ಇನ್ನೊಂದು 4.5 ಕೋಟಿ ರೂಪಾಯಿ ಬೇಕಾಗುತ್ತೆ. ಈ STP ಕೂತ್ಕೊಳ್ಳಿ ಸುವರ್ಣ ಅವರೇ, STP ETP ಮತ್ತು ಇನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಆ 4.5 ಕೋಟಿ ರೂಪಾಯಿಯನ್ನು ಕೂಡ ಈ ವರ್ಷದ ಯೋಜನೆಯಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಅನುಮೋದನೆ ಕೊಡ್ತಾ ಇದ್ದೀನಿ. ಸೊ ನಮ್ಮ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಆ 4.5 ಕೋಟಿ ಅಡಿಷನಲ್ ಗ್ರಾಂಟ್ ಅನ್ನು ಕೂಡ ಕೊಡಿಸ್ಕೊಡ್ತಾ ಇದ್ದೀನಿ. ಸೊ ಈ ಎಲ್ಲ ಕಾಮಗಾರಿಗಳು ಮುಕ್ತಾಯ ಆದ ನಂತರ ಹುದ್ದೆಗಳು ಕೂಡ ಭರ್ತಿ ಮಾಡ್ತಕ್ಕಂಥದ್ದು ಒಂದಿದೆ. ಅದು FDಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಅವರು ಇರುವಂಥ ಹಳೆ ಹುದ್ದೆಗಳನ್ನು ನೀವು ಭರ್ತಿ ಮಾಡಿ ನಂತರ ಹೊಸ ಹುದ್ದೆಗಳಿಗೆ ನೀವು ಕೇಳಿ ಅಂತ ಹೇಳಿದ್ದಾರೆ. ಸೊ ನನ್ನ ರೀಪ್ರಪೋಸಲ್ ಅನ್ನು FD ಕಳಿಸ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ನಾನು ಅಪ್ರೂವಲ್ ತಗೊಳ್ತೀನಿ, ಅದಕ್ಕೇನು ತೊಂದರೆ ಆಗೋದಿಲ್ಲ, ಅಪ್ರೂವಲ್ ತಗೊಳ್ತೀನಿ. ಸೊ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ತಗೊಳ್ತೀವಿ. ಆದಷ್ಟು ಶೀಘ್ರಗತಿಯಲ್ಲಿ ಇದನ್ನು ನಾವು ಕಾರ್ಯಗತ ಮಾಡೋದಕ್ಕೆ ನಾನು ಕೂಡ ಅದನ್ನು ಮಾಡಿಸ್ಕೊಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರೇ, ನಾವು ಹೇಳಿದಾಗೆ ಸಿವಿಲ್ ಕಾಮಗಾರಿಗಳು ಸುಮಾರು 80% ಆಗಿದೆ. ಅದರ ಒಂದು ಆಸ್ಪತ್ರೆ ಫುಲ್ ಫ್ಲೆಜ್ ಆಗಬೇಕಾದ್ರೆ ಅಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನು ಇನ್ಸ್ಟಾಲೇಷನ್ ಮಾಡುವಂಥ ಅಗತ್ಯತೆ ಇರ್ತದೆ. ಯಾಕೆಂದರೆ ಎಕ್ಸ್ರೇ ಇರ್ಬೋದು, ಟೆಕ್ನಿಕಲ್ ಕೆಲವು ವಿಚಾರಕ್ಕೆ ಅದರಿಂದಾಗಿ ತಕ್ಷಣ ತಾವೊಮ್ಮೆ ಉಡುಪಿ ಜಿಲ್ಲೆಯ ಒಂದು ಸಭೆ ಕರೆದು ಉಡುಪಿ ಜಿಲ್ಲೆಗೆ ಬಂದು ಅಲ್ಲಿ ಆ ಒಂದು ಪ್ರಗತಿ ಪರಿಶೀಲನೆ ಮಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಜಿಲ್ಲೆಗಿಂತ ಜಾಸ್ತಿ ನಮ್ಮಲ್ಲಿ ಸುಮಾರು 5-6 ಜಿಲ್ಲೆಯ ವಲಸೆ ಕಾರ್ಮಿಕರು ಅದನ್ನು ಅವಲಂಬಿತವಾಗಿದ್ದಾರೆ. ಇವತ್ತು ನಾವು ಪದೇ ಪದೇ ಮಂಗಳೂರಿನ ಶಾಸಕರಿಗೆ ಫೋನ್ ಮಾಡಬೇಕಂತ ಒಂದು ಅನಿವಾರ್ಯತೆ ಇದೆ. ICU ಬೇಕಾದಾಗ ಅಲ್ಲಿ ಕೂಡ ಒತ್ತಡಗಳು ಜಾಸ್ತಿ ಇದೆ. ಅದರಿಂದಾಗಿ ಆ ಒಂದು ಸಮಸ್ಯೆಗಳಿಗೆ ಒಂದು ಬಗೆಹರಿಸುವಂಥ ಕೆಲಸ ತಾವು ಮಾಡಬೇಕಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಅಲ್ಲಿ ಸರ್ಜನ್ ಅವರದ್ದು ಕೂಡ ಸಮಸ್ಯೆಗಳು ಉಂಟು. ಈಗ ಮ್ಯೂಸಿಕಲ್ ಚೇರ್ ಆಗಿ ತಿರುಗ್ತಿದ್ದಾರೆ ಅವರು ಇವರು ಅಂತ. ಅದರಿಂದಾಗಿ ಬರುವಂಥವರಿಗೆ ಬಹಳಷ್ಟು ಗೊಂದಲಗಳಿದೆ. ಅದನ್ನು ಕೂಡ ಅದಕ್ಕೆ ಒಂದು ಸಭಾಧ್ಯಕ್ಷರೇ, ಅವ್ರು ಹೇಳಿದಾಗೆ ನಾನೇ ಉಡುಪಿಗೆ ಹೋಗಿ ಭೇಟಿ ಕೊಟ್ಟು ಚರ್ಚೆ ಮಾಡಿ ಎಲ್ಲ ಏನೇನು ಕಾಮಗಾರಿಗಳು ಉಳಿದಿರ್ತಕ್ಕಂಥದ್ದು ಅದೆಲ್ಲದಕ್ಕೂ ಕೂಡ ಖಂಡಿತವಾಗಿಯೂ ಸಲಕರಣೆಗಳಿರ್ಬೋದು, ಅನುದಾನ ಏನಾದರೂ ಕೊರತೆ ಇದ್ರೆ ಅದನ್ನು ಕೂಡ ಖಂಡಿತವಾಗಿ ಕೊಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾನೇ ಭೇಟಿ ಕೊಡ್ತೀನಿ. ಆಯುಷ್ಮಾನ್ ರೆಫರಲ್ ಬಗ್ಗೆ ಸರ್ವರ್ನ ಸಮಸ್ಯೆಗಳಾಗ್ತವೆ. ಅದು ಈಗ ಸಮಸ್ಯೆ ಇಲ್ಲ. ಈಗ ಅಲ್ಲ, ನಮ್ಮ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಅದನ್ನ ನಾನು ವಿಚಾರಿಸ್ತೀನಿ. ಯಾಕೆ ನೋಡಿ, ಸರ್ವರ್ ಸಮಸ್ಯೆ ಒಂದು ಆಸ್ಪತ್ರೆಗೆ ಇರುತ್ತೆ, ಇನ್ನೊಂದು ಆಸ್ಪತ್ರೆಗೆ ಇರೋದಿಲ್ಲ ಅಂತ ಆತರ ಹೇಳಕ್ ಬರೋದಿಲ್ಲ. ಅಲ್ಲಿ ಬೇರೆ ಏನೋ ಸಮಸ್ಯೆ ಇದ್ರೆ ನಾನು ವಿಚಾರಿಸ್ತೀನಿ. ಅದು BR ಶೆಟ್ಟಿ ಅವ್ರದ್ದು ನಿರ್ಮಾಣ ಮಾಡಿದ ಆಸ್ಪತ್ರೆ, ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಏನೋ ಬೇರೆ ಕಾರಣ ಇರಬೇಕು, ನಾನು ಅದನ್ನು ವಿಚಾರಿಸ್ತೀನಿ ಅದು ಏನಾಗಿದೆ ನಂತರ. ಅದೇ ನಮ್ಮ ಜಿಲ್ಲೆದ ಆಸ್ಪತ್ರೆ, ಅದು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟದೆ ಹೆರಿಗೆ ಮತ್ತು ಮಕ್ಕಳ. ಈಗ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ರದ್ದೇನು ಸಮಸ್ಯೆ, ರೆಫರಲ್ ಸಮಸ್ಯೆ ಇಲ್ಲ ಈಗ? ಅಲ್ಲ ಸಚಿವರೇ, ಜಿಲ್ಲಾ ಆಸ್ಪತ್ರೆ ಭಾಗ ಅದು ಯಾವುದು ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ. ಅದಕ್ಕೋಸ್ಕರ ನಾನು ಹೆರಿಗೆಗೆ ಅಂತ ಹೇಳಿದ್ರೆ ರೆಫರಲ್ ಅಲ್ಲಿ ಇದು ಅಲ್ಲಲ್ಲ, ಮಕ್ಕಳ ಸಿಸೇರಿಯನ್ ಆದ್ರೆ ಬರ್ತದೆ. ಆಸ್ಪತ್ರೆಯಲ್ಲಿ ರೆಫರಲ್ ಅಲ್ಲ, ಅಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ರೆಫರಲ್ ಬೇಕು. ಬೇರೆ ಕಡೆ ಹೋಗ್ಲಿಕ್ಕೆ ಸಮಸ್ಯೆ. ಮಕ್ಕಳ ಆಸ್ಪತ್ರೆ ಉಂಟು,
ಈಗ ರೆಫರಲ್ ಅಂತ ಹೇಳಿದಾಗ ಬೇರೆ ಆಸ್ಪತ್ರೆಗೆ ಹೋಗುವಂತದ್ದು ಅಲ್ವಾ? ಬಡವರಿಗೆ. ಸೊ ನೀವ್ ಹೇಳ್ತಾ ಇರೋದು BR ಶೆಟ್ಟಿ ಆಸ್ಪತ್ರೆ ಬೇರೆ ಕಡೆ ರೆಫರಲ್ ಆಗ್ಬೇಕು ಅಂತ? ಅಲ್ಲ, BR ಶೆಟ್ಟಿ ಹಾಸ್ಪಿಟಲ್ ಇಂದ ಆಯುಷ್ಮಾನ್ ರೆಫರಲ್ ಬಗ್ಗೆ ಅಲ್ಲಿ ಸರ್ವರ್ ಡೌನ್ ಇಂದ 4 ದಿನದಿಂದ ವಿಷಯ ಬಂತಲ್ಲ, ಅದು ಆ ಸಮಸ್ಯೆ ಬಗೆಹರಿದಾಗಿದೆ. ಇವತ್ತು ಗಂಟೆ ಮಾತ್ರ ಆಗಿದೆ. ಪುನಃ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ನೀವು ನನ್ನ ಹತ್ರ ನಿನ್ನೆ ಹೇಳಿದ್ರಿ ಸರಿಯಾಗಿದೆ ಅಂತ. ಆ ವೈರಸ್ ಅಟ್ಯಾಕ್ ಒಂದಾಗಿತ್ತು, ಅದಕ್ಕೋಸ್ಕರ ಅವರು ಬ್ಲಾಕ್ ಮಾಡಿದ್ರು, ಅದನ್ನ ಸರಿಪಡಿಸಿದ್ದಾರೆ NIC ಅವರು. ಸರ್ ಇಲ್ಲ, ನಾನ್ ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ಈಗಲೇ ಉತ್ತರ ಕೊಡ್ತೀನಿ, ಸ್ವಲ್ಪ ನಂತರ ಉತ್ತರ ಕೊಡ್ತೀನಿ. ಈಗಲೇ ಮುಂದಿನ ಪ್ರಶ್ನೆ ಆಗೋ ಸಂದರ್ಭದಲ್ಲಿ ಉತ್ತರ ಕೊಡ್ತೀನಿ. ಚೆಕ್ ಭರತ್ ಚೆಕ್ ಮಾಡಿ ಉತ್ತರ ಕೊಡ್ತಾರೆ. ಈಗಲೇ ಕ್ಲಾರಿಫೈ ಮಾಡ್ತೀನಿ. ಚೆಕ್ ಮಾಡಿ ಉತ್ತರ ಕೊಡ್ತಾರೆ. ಮ್ಯಾನ್ಯುಯಲ್ ಸಮಸ್ಯೆ ಜಾಸ್ತಿ ಆಗ್ತದೆ. ಸುರೇಶ್ HK ಮ್ಯಾನ್ಯುಯಲ್ ಆಪ್ಷನ್ ಇದೆ ಈಗ. ಸುರೇಶ್ HK ಆಪ್ಷನ್ ಹೇಗೋ ಇದ್ದೇ ಇದೆ. ಆಯ್ತು, ಬಂದು ಸುರೇಶ್ HK. ಚೆಕ್ ಮಾಡ್ತೀವಿ. ಸಭಾಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 1996 ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಕಾಯಕವೇ ಕೈಲಾಸ ಅಂತ ನಮ್ಮ ವಿಶ್ವಗುರು ಬಸವಣ್ಣನವರು ಹೇಳಿರುವಂತೆ ಕಾಯಕದಲ್ಲಿ ಸ್ವಲ್ಪವಾದರೂ ನಿಯತ್ತು ಮತ್ತು ಪ್ರಾಮಾಣಿಕತೆ ಇರಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ನನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಯಿಂದ ನಿತ್ಯ ಸಾವು ನೋವು, ಜೊತೆಗೆ ಈ ಭಾಗದ ರೈತರು ಬೆಳೆಗಾರರು ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ ಅಧ್ಯಕ್ಷರೇ. ಹಾಗಾಗಿ ಹಲವಾರು ಬಾರಿ ಪ್ರತಿಭಟಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಸನ್ಮಾನ್ಯ ಅರಣ್ಯ ಸಚಿವರು ಸ್ಥಳಕ್ಕೆ ಅವರು ನಮ್ಮ ಮನವಿಗೆ ಹೂಗೊಟ್ಟು ಖುದ್ದಾಗಿ ಸ್ಥಳಕ್ಕೆ ಬಂದು ಸುಮಾರು 40 ಲಕ್ಷದ ಒಂದು ಕಾರ್ಯಪಡೆಯನ್ನು ಶಂಕುಸ್ಥಾಪನೆ ಅಂದರೆ ಗುದ್ದಲಿ ಪೂಜೆಯನ್ನು ಅವರೇ ನೆರವೇರಿಸಿರ್ತಾರೆ. ಆದರೆ ಅಲ್ಲಿ ನಡೀತಕ್ಕಂಥ ಕಾಮಗಾರಿ ತುಂಬ ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಇಲ್ಲಿ ಅನೇಕ ನಿರ್ದೇಶನಗಳಿದೆ. ಇಲ್ಲಿ ಸ್ಥಳದಲ್ಲಿ ಕಾಮಗಾರಿ ಆಗಿರ್ತಕ್ಕಂಥ ಫೋಟೋಗ್ರಾಫಿಗಳಿದೆ. ಆ ಭಾಗದ ಕಾಫಿ ಬೆಳೆಗಾರರು ಧರಣಿಯನ್ನು ಮಾಡಿರ್ತಕ್ಕಂಥದ್ದಿದೆ, ಸ್ಥಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಬಹುಶಃ ಸಚಿವರು ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನವನ್ನು ಕೊಟ್ಟಿದ್ದಾರೆ. ಸ್ವತಃವಾಗಿ ಅವರೇ ಬಂದು ಗುದ್ದಲಿ ಪೂಜೆಯನ್ನು ಮಾಡಿ ಆ ಭಾಗದ ಜನರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಈ ಕಾಮಗಾರಿ ತುಂಬ ಕಳಪೆಯಿಂದ ಕೂಡಿದೆ ಅಂತಕ್ಕಂಥದ್ದಕ್ಕೆ ಅನೇಕ ನಿರ್ದೇಶನಗಳು ಇಲ್ಲಿದೆ. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ತಮ್ಮಲ್ಲಿ ವಿನಂತಿ ಮಾಡೋದು, ಅಂಗೈ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ. ಸ್ಥಳದಲ್ಲಿರ್ತಕ್ಕಂಥ ಕಾಮಗಾರಿಯನ್ನು 3ನೇ ಪಾರ್ಟಿಯಲ್ಲಿ ನಾನು ಅದನ್ನು ಶಾಂಪಲ್ನ ಕೊಟ್ಟು ಮಾಡಿದ್ದೀವಿ ಅಂತಕ್ಕಂಥದ್ದಕ್ಕಿಂತ ಸ್ಥಳದಲ್ಲಿ ಬಂದರೆ ಅಲ್ಪ ಸ್ವಲ್ಪ ಅನುಭವ ನಮಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗಿದೆ. ಅಲ್ಲಿ ಖುದ್ದಾಗಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಏನಾಗಿದೆ, ಇಲ್ಲಿ ಸ್ಟೀಲು ಸಿಮೆಂಟು, ಇದು ಸಿಮೆಂಟನ್ನು ಕೊಡಬೇಕಾದಾಗ ಅಲ್ಟ್ರಾ ಸಿಮೆಂಟನ್ನು ಕೊಡ್ತಾರೆ. ಅದು ಉಳಿಸ್ಬೇಕಾದಾಗ ಅಲ್ಲಿ ಉಪಯೋಗ ಬೇಕಾಗಿದ್ದಾಗ ಪೆನ್ನಾ ಸಿಮೆಂಟ್ ಯೂಸ್ ಮಾಡ್ತಾರೆ. ISI ಬ್ರ್ಯಾಂಡ್ ತಗೊಂಡೋಗ್ಬಿಟ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಕೊಡ್ತಾರೆ. ಮಲ್ನಾಡ್ ಕಾಲೇಜು ಮತ್ತೊಂದಕ್ಕೆ ರಿವರ್ ಸ್ಯಾಂಡನ್ನು ಕೊಡ್ತಾರೆ. ಆದರೆ ಅಲ್ಲಿ ಉಪಯೋಗಿಸ್ತಕ್ಕಂಥದ್ದು ಡಸ್ಟ್ ಆಗಿರುತ್ತೆ. ಈ ಥರದ್ದು ಅನೇಕ ಉದಾಹರಣೆಗಳು ಇಲ್ಲಿ ಇದೆ. ಫೋಟೋಗ್ರಾಫಿನಲ್ಲಿ ನಾವು ಮೊನ್ನೆ ಸಚಿವರ ಗಮನಕ್ಕೂ ತಂದಿದ್ದೀನಿ. ಇದನ್ನು ಅನೇಕ ಬಾರಿ ಸಚಿವರ ಗಮನಕ್ಕೆ ತಂದಿದ್ದೀನಿ. ಬಹುಶಃ ಸಚಿವರು ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳನ್ನ ಈ ಥರ ಆಗ್ತಕ್ಕಂಥದ್ದನ್ನು ನಾನು ಮನವಿ ಮಾಡಿದಾಗಲೂ ಸಹ ಅವ್ರಿಗೆ ಒಂದು ಕಠಿಣವಾದಂಥ ಒಂದು ನಿರ್ದೇಶವನ್ನು ಕೊಡಲಿಲ್ವ ಅಂತಕ್ಕಂಥದ್ದು ನೋವಾಗ್ತಾ ಇದೆ. ಸರ್ಕಾರದ ಹಣ ಪಾಪ ಅವರು ಕಷ್ಟಪಟ್ಟು ತಂದು ಕೊಟ್ಟಿದ್ದಾರೆ, ನಾನು ಅದಕ್ಕೆ ಮೆಚ್ಚುಗೆ ಇದೆ. ಆದರೆ ಸಚಿವರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ತಾವು ಏನು ETF ಮಾಡಿರ್ತಕ್ಕಂಥದ್ದು ನಿಜವಾದ ಶ್ಲಾಘನೆಯ. ಆದರೆ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಅದೇನು ಮೇಲ್ನೋಟಕ್ಕಲ್ಲ, ಸಂಪೂರ್ಣ ನೋಟಕ್ಕೂ ಸಹ ಇಲ್ಲಿರ್ತಕ್ಕಂಥ ಎಲ್ಲ ಚಿತ್ರಣಗಳು ಇದೆ. ಇದನ್ನೆಲ್ಲ ತಮಗೆ ಕೊಡ್ತೀನಿ ಅಧ್ಯಕ್ಷ. ಅದ್ರ ಜೊತೆಯಲ್ಲಿ ಕಲ್ಲಳ್ಳಿ ಅಂತಕ್ಕಂಥ ಒಂದು ಚೈನ್ ಲಿಂಕ್ ಫೆನ್ಸಿಂಗ್ನ ಮಾಡಿದ್ದಾರೆ 2024ರಲ್ಲಿ. ಅದು ಸಹ ಯಾವುದೇ ಥರದ, ನಾನು ಅದನ್ನು ಸಚಿವರ ಹತ್ರ ನಾನು ಗಮನಕ್ಕೆ ತಂದೆ. ಈಗ ಉತ್ತರ ಹೇಳಿ ಸುರೇಶ್ ಅವರೇ, ನೀವು ಹೇಳಿದಿರಿ, ಉತ್ತರ ಹೇಳಿ ಅವರು ಮಾನ್ಯ ಸಚಿವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೇಲೂರು ಹಳೇಬೀಡಿನಲ್ಲಿ ಇವ್ರ ಕ್ಷೇತ್ರದಲ್ಲಿ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟ್ರೀ ಪಾರ್ಕ್ ಮಾಡಲಾಗಿದೆ. ಅಲ್ಲ, ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ 3ನೇ ಪಾರ್ಟಿಯ ತಪಾಸಣೆ ಮಾಡಿ ವರದಿ ಬಂದ ನಂತರ
ಕಾಮಗಾರಿ ಗುಣಮಟ್ಟ ತೃಪ್ತಿಕರವಾಗಿದೆ ಅಂದ ಮೇಲೆ ಅದರ ಪೇಮೆಂಟ್ ಆಗಿದೆ. ಇನ್ನೊಂದು ಮಾನ್ಯ ಸದಸ್ಯರು ಹೇಳಿದ ಹಾಗೆ ಅಲ್ಲಿ ಸಕಲೇಶ್ಪುರದಿಂದ ನಮ್ಮ ಆನೆ ಕಾರ್ಯಪಡೆ ಅದನ್ನು ಸ್ಥಳಾಂತರ ಮಾಡಿ ಬಿಕ್ಕೋಡ್ನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಏಕೆ ಅಂತ ಹೇಳಿದ್ರೆ ಹಾಸನದಲ್ಲಿ ಸುಮಾರು 60 ಆನೆಗಳು ಅರಣ್ಯದ ಹೊರಗಡೆನೇ ಇದ್ದಾವೆ. ಅರಣ್ಯದ ಹೊರಗಡೆ ಇದ್ದ ಕಾರಣ ಆನೆ ಮಾನವ ಸಂಘರ್ಷ ದಿನೇ ದಿನೆಯಲ್ಲಿ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂತು. ಮಾನ್ಯ ಶಾಸಕರುಗಳು ಜನಪ್ರತಿನಿಧಿಗಳು ಬಂದು ಬಹಳಷ್ಟು ಸಲ ಮನವಿಯನ್ನು ಮಾಡಿದ್ರು. ಸುಮಾರು ಮಾನವ ಹಾನಿನೂ ಆಗಿದೆ. ಅಲ್ಲಿ ಹಾನಿ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ, ಶಾಸಕರೆಲ್ಲರೂ ಕೂಡಿ ಸಾಂತ್ವನ ಹೇಳುವಂಥದ್ದು, ಅದಕ್ಕೆ ಆ ಮಾನವ ಪ್ರಾಣಿ ಸಂಘರ್ಷ ಕಡಿಮೆ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಅದರಲ್ಲಿ ಅಲ್ಲಿ ಒಂದು ETF ಕಚೇರಿಯಲ್ಲೇ ಮಾಡಬೇಕು ಅಂತೇಳಿ ಬಿಕ್ಕೋಡದಲ್ಲಿ ತೀರ್ಮಾನ ಮಾಡಿ ಶೀಘ್ರದಲ್ಲಿ ಕಚೇರಿ ಮಾಡಬೇಕು ಅಂತೇಳಿ ಹೇಳಿ ಒಂದು 33 ಲಕ್ಷ ರೂಪಾಯಿ ಅನುದಾನ ನಾನು ಮಂಜೂರಾತಿ ಮಾಡಿದ್ದೆ. ಅವರೆಲ್ಲರ ಒಂದು ಪ್ರಸ್ತಾವನೆ ಮೇರೆಗೆ ಆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತೇಳಿ ದೂರು ಬಂದಿದೆ. ಅದರ ತನಿಖೆ ಮಾಡಿ ತನಿಖಾ ವರದಿ ಸಲ್ಲಿಸಿ ಅಂತ ಹೇಳಿದ್ದೇನೆ. ಮತ್ತು ಅದರಲ್ಲಿ 33 ಲಕ್ಷದಲ್ಲಿ ಇನ್ನೂ ಒಂದು ನಯಾ ಪೈಸೆನೂ ಪೇಮೆಂಟ್ ಆಗಿಲ್ಲ. ಮತ್ತೆ ತನಿಖಾ ವರದಿ ಬಂದ ಮೇಲೆ ಕಳಪೆ ಮಟ್ಟದ ಕಾಮಗಾರಿ ಆದರೆ ಅದು ಮತ್ತೆ ನೆಲ ಸಮ ಮಾಡಿ ಒಂದು ನಯಾ ಪೈಸೆನೂ ಅವರಿಗೆ ಹಣನೂ ಕೊಡೋದಿಲ್ಲ, ಕ್ರಮನೂ ಆಗುತ್ತೆ. ಗುಣಮಟ್ಟದ ಕಾಮಗಾರಿ ಮಾಡಿ ಅದನ್ನು ಮತ್ತೆ ಉದ್ಘಾಟನೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸರ್ ಗೋಪಾಲಯ್ಯ ಆಯ್ತು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಂತಾನೆ, ಪೇಮೆಂಟ್ ಆಗಿಲ್ಲ ಅಂತಾನು ಹೇಳಿದ್ದಾರೆ. ಮುಗಿತ್ ಬಿಡಿ. ಮತ್ತೆ ನೆಕ್ಸ್ಟ್, ನಾನು 30 ವರ್ಷಗಳ ಕಾಲ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥವನು. ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ ಯಾವ ಶಾಂಪಲ್ಗಳನ್ನ ಕೊಡ್ತೀವಿ ಅಂತಕ್ಕಂಥದ್ದು ನನಗೂ ಒಂದಿಷ್ಟು ಸಣ್ಣ ಪುಟ್ಟ ಮನವರಿಕೆ ಇದೆ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ಅವ್ರು ಯಾರು ಥರ್ಡ್ ಪಾರ್ಟಿನ ಅಲ್ಲಿ ಕಳಿಸ್ತಾರೆ ಅಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಕ್ಷೇತ್ರದ ಬೆಳೆಗಾರರು ಏನಿದ್ದೀವಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿಸ್ಕೋಬೇಕು. ಆನೆಯಿಂದ ಆಗ್ತಕ್ಕಂಥ ಇದರಿಂದ ನಾವು ಸೇಫ್ ಆಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಸಚಿವರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಸ್ಥಳವನ್ನು, ಒಂದು ಸಮಯವನ್ನು ಫಿಕ್ಸ್ ಮಾಡಲಿ. ಅಲ್ಲಿ ಅಂಗೈ ನೋಡೋದಕ್ಕೆ ಕನ್ನಡಿ ಬೇಕಾಗಿಲ್ಲ ಅಂತಕ್ಕಂಥದ್ದು ಹೇಳಿದೆ. ಕಳಪೆ ಕಾಮಗಾರಿಯನ್ನು ನಾವು ಸ್ಥಳದಲ್ಲಿ ಕೊಡ್ತೀವಿ, ಸಾರ್ವಜನಿಕರು ಕೊಡ್ತಾರೆ. ಅವರು ಹೇಳಿದ್ದಾರೆ ಅದ್ರ ಮೇಲೆ ಕ್ರಮ ನಾನು ಮನವಿ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆಗಿಲ್ಲ ಅಂತಾನು ಹೇಳಿದ್ದಾರೆ. ಎಲ್ಲರ ಸಮ್ಮುಖದಲ್ಲೇನೆ ಹೇಳಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ, ನಿಮ್ಮ ಸಮ್ಮುಖದಲ್ಲೇನೆ 3ನೇ ಪಾರ್ಟಿ ತಪಾಸಣೆ ಮಾಡಿ ಬಹಿರಂಗವಾಗಿ ಅದನ್ನು ಪಬ್ಲಿಕ್ ಡೊಮೇನ್ ಅಲ್ಲಿ ಇಕ್ಕಿಬಿಟ್ಟು ಕಳಪೆ ಅಂತ ಸಿದ್ಧ ಆದ್ರೆ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಅದನ್ನು ಸರಿಪಡಿಸುವಂತ ಒಂದು ಕೆಲಸ ನಾವು ಮಾಡ್ತೇವೆ. ಓಕೆ. ಗೋಪಾಲಯ್ಯ ಸನ್ಮಾನ್ಯ ಸಭಾಧ್ಯಕ್ಷ, ಪ್ರಶ್ನೆ ಸಂಖ್ಯೆ 54 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಕೇಳಬಯಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಶಾಲಾ ಶಿಕ್ಷಣ ಸಚಿವರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷೆ, ಉತ್ತರ ಒದಗಿಸಿದ್ದಾರೆ. ಇದು ಅಸಮರ್ಪಕವಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಪ್ರಸ್ತುತ 1ನೇದಿಂದ 5ನೇ ತರಗತಿವರೆಗೆ 30 ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ಮತ್ತು 6, 7, 8ಕ್ಕೆ 35 ಮಕ್ಕಳಿಗೆ ಒಬ್ಬ ಶಿಕ್ಷಕರಂತೆ ನೇಮಿಸ್ತಕ್ಕಂಥದ್ದು ಇಲ್ಲಿಂದನೂ ನಡ್ಕೊಂಬಂದಿರ್ತಕ್ಕಂಥದ್ದು. ನಾನು ಕೇಳಿರ್ತಕ್ಕಂಥದ್ದು ಬರೀ 4 ಶಾಲೆಗೆ ಕೇಳಿರ್ತಕ್ಕಂಥದ್ದು. 4 ಶಾಲೆಗೆ 56 ಶಿಕ್ಷಕರು ಇಲ್ಲ ಅಂತಂದ್ರೆ ಒಂದು ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ ಇನ್ನ 7-8 ಶಾಲೆಗೆ ನಾನು ಕೇಳಿಲ್ಲ. ಪ್ರಮುಖವಾದ ಸುಮಾರು 48-50 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಶಾಲೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಶಾಲೆನಲ್ಲಿ 8 ಜನ ಶಿಕ್ಷಕರು ಇಲ್ಲ. LKG UKGಗೆ LKGನಲ್ಲಿ 150 ಜನ ಇದ್ದಾರೆ, UKGನಲ್ಲಿ 150 ಜನ ಇದ್ದಾರೆ. ಬರೀ 2 ಶಿಕ್ಷಕರನ್ನ ಮಾತ್ರ ಕೊಟ್ಟಿದ್ದಾರೆ, ಆಯಾಗಳನ್ನ ಕೊಟ್ಟಿಲ್ಲ. ಒಟ್ಟು 56 ಜನ ಶಿಕ್ಷಕರು 4 ಶಾಲೆಗೆ ಇಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನ SLC ಹೈಸ್ಕೂಲ್ಗೆ 70 ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನ ಕೊಟ್ರೆ ಯಾವ ರೀತಿ ನಾವು ಫಲಿತಾಂಶವನ್ನ ತರಬಹುದು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗುತ್ತೆ. 70 ಮಕ್ಕಳಿಗೆ ಒಬ್ಬರು ಶಿಕ್ಷಕರನ್ನ ಕೊಟ್ಟರೆ, ಒಂದು ಕೊಠಡಿಯನ್ನ ಕೊಟ್ಟರೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಫಲಿತಾಂಶ ಯಾವ ರೀತಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಕೇಳಬಯಸ್ತೇನೆ.
ಮತ್ತು 24-25ರಲ್ಲಿ ಪ್ರಾಥಮಿಕ ಶಾಲೆಗೆ 35 ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದು, ಪ್ರೌಢಶಾಲೆಗೆ 9,028 ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಈ ವರ್ಷ ಪ್ರಾಥಮಿಕ ಶಾಲೆಗೆ 34,027, ಪ್ರೌಢಶಾಲೆಗೆ 9,499 ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಶಾಲೆಗಳು ಪ್ರಾರಂಭ ಆಗಿ 2.5 ತಿಂಗಳು ಕಳೀತಾ ಬಂದಿದೆ. ಇನ್ನು ಅವ್ರಿಗೆ ಪೇಮೆಂಟ್ ಆಗಿಲ್ಲ, ಟೀಚರ್ಸ್ಗೆ ಪೇಮೆಂಟ್ ಆಗಿಲ್ಲ. ಕೊಡ್ತಕ್ಕಂಥದ್ದು 12,000 ರೂಪಾಯಿ ಕೊಡ್ತಕ್ಕಂಥದ್ದು. BA ಮಾಡಿದ್ದಾರೆ, BSc ಮಾಡಿದ್ದಾರೆ, BCom ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಡಬಲ್ ಡಿಗ್ರಿ ಮಾಡಿದ್ದಾರೆ, ಟ್ರಿಬಲ್ ಮಾಡಿದ್ದಾರೆ. ಅವರು ಕೊಡ್ತಾ ಇರ್ತಕ್ಕಂಥದ್ದು 12,000 ಸಂಬಳವನ್ನ ವರ್ಷದಲ್ಲಿ 2 ಬಾರಿ ಮಾತ್ರ ಕೊಡ್ತಾರೆ, ಒಂದು ಡಿಸೆಂಬರಲ್ಲಿ ಮತ್ತು ಒಂದು ಮಾರ್ಚಲ್ಲಿ. ಅವರು ಮನೆ ಬಾಡಿಗೆ ಕಟ್ತಾರ, ಅವರ ಕುಟುಂಬನ ಸಾಕ್ತಾರ. ಇದು 100-200 ಜನದ ಭವಿಷ್ಯ ಅಲ್ಲ, 45,000 ಅತಿಥಿ ಶಿಕ್ಷಕರ ಭವಿಷ್ಯ ಇವತ್ತು ಅಡಗಿರ್ತಕ್ಕಂಥದ್ದು. ಇದನ್ನ ಪ್ರತಿ ತಿಂಗಳು ಸಂಬಳ ಯಾವ್ದಕ್ಕೆ ಕೊಡಕ್ಕಾಯ್ತಿಲ್ಲ? ಸರ್ಕಾರದಲ್ಲಿ ಹಣ ಇಲ್ವಾ? ಇಲಾಖೆನಲ್ಲಿ ಹಣ ಇಲ್ವಾ? ಇಲಾಖೆ ಹೇಳ್ತೀನಿ, ಆಮೇಲೆ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಇದು ನಾನು ಒಬ್ಬನ ಪ್ರಶ್ನೆ ಅಲ್ಲ, 224 ಶಾಸಕರ ಪ್ರಶ್ನೆ ಇದರಲ್ಲಿ ಅಡಗಿದೆ. ನಾನು ಸಂಪೂರ್ಣವಾಗಿ ಎಲ್ಲಾ ಶಾಲೆಗಳು ಕೇಳಿಲ್ಲ. ಕೇಳಿರ್ತಕ್ಕಂಥದ್ದು 4 ಶಾಲೆಗಳಲ್ಲಿ 56 ಶಿಕ್ಷಕರು ಇಲ್ಲ ಅಂತ ಮೇಲೆ ಆ ಶಾಲೆ ಯಾವ ರೀತಿ ನಡೆಯೋದಕ್ಕೆ ಸಾಧ್ಯ? ನಾವು ಆ ಮಕ್ಕಳಿಗೆ ನಾವು ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇದೆ? ಅದ್ರ ಜೊತೆಗೆ ಏನು 44-45 ಅತಿಥಿ ಶಿಕ್ಷಕರನ್ನು ನೇಮಿಸ್ಕೊಂಡಿದ್ದಾರೆ. 12,000 ರೂಪಾಯಿ ಕೊಟ್ಟರೆ ಅವರು ಜೀವನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಕನಿಷ್ಠ ವೇತನ ಅನ್ನೋದು 18,000 ರೂಪಾಯಿ ಆದ್ರೂ ಕೊಡ್ಬೇಕಲ್ಲ ಅವ್ರಿಗೆ, ಸರ್ಕಾರ ಕೊಡ್ಬೇಕಲ್ವಾ? ಇಲ್ಲಾಂದ್ರೆ ಅವ್ರು ಹೆಂಗೆ ಜೀವನ ನಡೆಸ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥದ್ದಕ್ಕೆ ಉತ್ತರವನ್ನ ಕೊಡಬೇಕು. ಜೊತೆಗೆ ಈ 4 ಶಾಲೆಗಳಲ್ಲಿ LKG UKG ಇಂದ 860 ಮಕ್ಕಳಿದ್ದಾರೆ. 2 ಶಾಲೆನಲ್ಲಿ 150 LKG 150, UKG 150 ಇದ್ದಾರೆ. ಮತ್ತೊಂದು ಶಾಲೆಯಲ್ಲಿ 150 ಮತ್ತು 136 UKG ನಲ್ಲಿದ್ದಾರೆ. 4 ಶಾಲೆಯಲ್ಲಿ 850 ಮಕ್ಕಳು ಇರ್ತಕ್ಕಂಥದ್ದು. ಅವ್ರಿಗೆ ಊಟದ ವ್ಯವಸ್ಥೆ ಯಾವ ರೀತಿ ಇದೆ ಅಂತಂದ್ರೆ, ಒಂದೊಂದು ಶಾಲೆಗೆ 30 ಜನಕ್ಕೆ ಕೊಡ್ತಾರೆ LKG UKGಗೆ. ಅಲ್ಲೆಷ್ಟು ಮಕ್ಕಳಿದ್ದಾರೆ ಅವ್ರಿಗೆ ಅದು ಊಟ ಕೊಡೋದಿಲ್ಲ. ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆನಲ್ಲಿ ಬಂದಿದೆ. ಕಳೆದ 1.5 ತಿಂಗಳಿಂದ ನಾನು ACSOನ ಒಂದು ಫೋನ್ ಮಾಡಿ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು, 3-4 ಶಾಲೆಗೆ ಭೇಟಿ ಕೊಡಬೇಕು ಅಂದಾಗ ತಕ್ಷಣ ಒಂದು ಡೇಟ್ ಕೊಟ್ಟು ಬಂದರು. ರಶ್ಮಿ ಮಹೇಶ್ ಮೇಡಮ್ ಅವರು ಬಂದು ಆ 4 ಶಾಲೆಗಳಿಗೆ ಅಪ್ಗ್ರೇಡು ಮಾಡಬೇಕು. 9-10ಕ್ಕೆ ಮತ್ತು ಕಾಲೇಜ್ಗೂ ಆಗೋಷ್ಟು ರೂಮನ್ನು ಕಟ್ಟಿಸಿದ್ದೇವೆ. ಶಿಕ್ಷಣ ಇಲಾಖೆ ಅದಕ್ಕೆ ₹1 ಹಣ ಕೊಟ್ಟಿಲ್ಲ. ಈಗ ಕಳೆದ ವಾರ ಆ 2 ಶಾಲೆಗಳಿಗೆ ಅಪ್ಗ್ರೇಡ್ ಮಾಡಿ 9th ಮತ್ತು 10th ಮತ್ತು ಕಾಲೇಜ್ಗೂ ಅನುಮತಿ ಕೊಟ್ಟಿದೆ. ಇದನ್ನ ನಾನು ವಿಶೇಷವಾಗಿ ರಶ್ಮಿ ಮಹೇಶ್ ಅವ್ರನ್ನ ಮತ್ತು ಕಮಿಷನ್ ಅವ್ರನ್ನ ಅಭಿನಂದಿಸ್ತೇನೆ. ಬಂದು ಹೋಗಿದ್ದಾರೆ ಅಂದ್ರೆ ಸರಿ ಅದನ್ನ ಮಾಡಿದ್ದಾರೆ. 9-10ಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಅಭಿನಂದಿಸ್ತೇನೆ. ಆದ್ರೆ ಇವತ್ತಿನ ಈ ಪರಿಸ್ಥಿತಿನಲ್ಲಿ ಶಿಕ್ಷಣದಲ್ಲಿ ಲಕ್ಷಾಂತರ ಮಕ್ಕಳು ಪ್ರಶ್ನೆ ಪುತ್ರ ಮಾತಾಡೋದು ಹೋಗ್ತಾರೆ. ಈಗ ಅವ್ರ ಉತ್ತರ ಹೇಳ್ತಾರೆ. ಅಧ್ಯಕ್ಷೆ ಹೇಳಿದಿರಿ ಲಕ್ಷಾಂತರ ಮಕ್ಕಳು ಇವತ್ತು ಇನ್ನ ಬೀದಿನಲ್ಲಿದ್ದಾರೆ. ಆಯ್ತು, ಈಗ ಲಕ್ಷಾಂತರ ಮಕ್ಕಳು ಸಾವಿರಾರು ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ. ಮಂತ್ರಿಗಳೇ ಉತ್ತರ ಹೇಳಿರಿ. ಮಾನ್ಯ ಆಯ್ತು, ಹೇಳಿದ್ರು ಬಿಡಿ. ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿದೆ. ಇಲ್ಲಿ ನಾವೇನು ಅದನ್ನು ಅಲ್ಗಳಿತಕ್ಕಂಥದ್ದಿಲ್ಲ. ವಿಶೇಷವಾಗಿ ಅವರ ಕ್ಷೇತ್ರದಲ್ಲಿ ಅವರು ಭಾಳಷ್ಟು ಮುತುವರ್ಜಿ ವಹಿಸಿ ಭಾಳ ಉತ್ತಮವಾದಂಥ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. 2020-21ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಳ್ಳಿ 338 ಜನ ಮಕ್ಕಳಿದ್ರು. ಈಗ ಅಲ್ಲಿ 18 ಮಂಜೂರಾದ ಹುದ್ದೆಗಳಿತ್ತು, ಶಿಕ್ಷಕರ ಹುದ್ದೆ. ಈಗ 481 ಜನ ಆಗಿದ್ದಾರೆ. ಮಂಜೂರಾದಂಥ ಹುದ್ದೆಗಳ ಸಂಖ್ಯೆ 24. ಅದೇ ರೀತಿ ಕಮಲಾನಗರದಲ್ಲಿ 2020-21ರಲ್ಲಿ 763 ಇತ್ತು, 26 ಜನ ಶಿಕ್ಷಕರ ಹುದ್ದೆ ಇತ್ತು. ಈಗ 1240 ಜನ ಆಗಿದ್ದಾರೆ. ಮಂಜೂರಾದಂಥ ಹುದ್ದೆ ಈಗ 55 ಆಗಿದೆ. ಈ ರೀತಿ ಕೃಷ್ಣಾನಂದ ನಗರದಲ್ಲೂ ಅಷ್ಟೇ 779 ಇದ್ದಿದ್ದು 1340 ಆಗಿದೆ.
ಭಾಳ ಉತ್ತಮವಾದಂಥ ಸವಲತ್ತನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ಅವ್ರನ್ನ ಮೆಚ್ಕೋಬೇಕಾಗತ್ತೆ. ಅವರು ಸ್ವಂತ ಅವರು ಬೇರೆ ವ್ಯವಸ್ಥೆ ಮಾಡಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ರ ಜೊತೆಗೆ ಇಡೀ ಬಹುಶಃ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಕಂಪ್ಯೂಟರ್ಗಳನ್ನು ಕೊಟ್ಟಿರೋದಿದ್ರೆ ಬಹುಶಃ ಮಾನ್ಯ ಶಾಸಕರ ಕ್ಷೇತ್ರದಲ್ಲಿ 350 ಕಮಲಾ ನಗರದಲ್ಲಿ ಕಂಪ್ಯೂಟರನ್ನು ಕೊಟ್ಟು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೃಷ್ಣಾನಂದ KPS ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿ ಜೊತೆಗೆ ರೋಬೋಟಿಕ್ ಲ್ಯಾಬನ್ನು ಮಾಡಿದ್ದಾರೆ. ಇವೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ, ಇಲಾಖೆಯಲ್ಲೂ ಇದೆ. ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ಸ್ವತಃ ಅವರೇ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಈಗಾಗಲೇ ಇಲಾಖೆಯಲ್ಲೂ ಅಷ್ಟೇ ಅದಕ್ಕೆ ಪಟ್ಟಿಗಳಲ್ಲಿ ಏನೀಗ ಕಂಪ್ಯೂಟರ್ ಎಜುಕೇಷನ್ಗೆ ಬೇಕಾದಂಥ ಒಂದು ಬದಲಾವಣೆ ತರುವಂಥದ್ದಕ್ಕೂ ಗಮನ ಹರಿಸ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಏನಾಗಿದೆ, ಪ್ರತಿ ವರ್ಷ ಈ ರೀತಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಈಗ ಇಲಾಖೆಯಲ್ಲಿ ರೇಷನಲೈಸೇಷನ್ ಮಾಡ್ತಾ ಇದ್ದಾರೆ, ಮರು ಹೊಂದಾಣಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಕೌನ್ಸಿಲಿಂಗ್ ನಡೀತಾ ಇದೆ. ಕಾರಣಾಂತರಗಳಿಂದ ನಿಮಗೆ ಗೊತ್ತಿದೆ, ಕೌನ್ಸಿಲಿಂಗ್ ಸ್ವಲ್ಪ ತಡ ಆಗಿ ಕೌನ್ಸಿಲಿಂಗ್ ನಡೀತಾ ಇದೆ. ಈಗ 10,000 ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಈಗ ರೇಷನಲೈಸ್. ಈಗ ಸುಮಾರು 25 ಮಕ್ಕಳ ಸಂಖ್ಯೆಗಿಂತ 10,000 ಶಾಲೆಗಳಲ್ಲಿ 25 ಮಕ್ಕಳ ಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಶಾಲೆಗಳು ಇವತ್ತು ರಾಜ್ಯದಲ್ಲಿದೆ. ಅದಕ್ಕಾಗಿ ಈ ಮಕ್ಕಳ ಸಂಖ್ಯೆ ಏನು ಇವತ್ತು ಏನೋ ಶಿಕ್ಷಕರ ಮತ್ತು ವಿದ್ಯಾರ್ಥಿ ಏನೋ ಒಂದು ರೇಷಿಯೋ ಇದೆ, 1:30 ಏನಿದೆ, ಅದನ್ನು ಅನುಪಾತದಲ್ಲಿ ಈಗ ಮರು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಲ್ಲಿ ಆಗ್ತಾ ಇದೆ. ಖಂಡಿತ ಏನು ಇವತ್ತು ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಒಂದು ಬೇಡಿಕೆ ಇದೆ, ಅದನ್ನು ಅವರಿಗೆ ಕೊಡ್ತಕ್ಕಂಥದ್ದಕ್ಕೂ ಇಲಾಖೆಯಲ್ಲಿ ಈಗ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಏನು ಅತಿಥಿ ಉಪನ್ಯಾಸಕರ ಸಂಖ್ಯೆ ಕೂಡ ಕಮ್ಮಿ ಇದೆ. ಏನು ಅಲ್ಲಿ ಬೇಡಿಕೆ ಇದೆ ಅದರ ಅನುಗುಣವಾಗಿ ಈಗ ಕಾಯಂ ಶಿಕ್ಷಕರನ್ನು ಕೊಡೋದ್ರ ಜೊತೆಗೆ ಆ ರೀತಿ ಏನಾದರೂ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಅವರಿಗೆ ಅತಿಥಿ ಉಪನ್ಯಾಸಕರನ್ನು ತುಂಬಿಸ್ಕೊಂಡು ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಇಲಾಖೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಏನು ಇವತ್ತು ಅತಿಥಿ ಉಪನ್ಯಾಸಕರ ಏನು ಅವರ ಒಂದು ರೆಮ್ಯುನರೇಷನ್ ಇದೆ, ಅದರ ವಿಚಾರದಲ್ಲೂ ಅಷ್ಟೇ ಈಗ ಭಾಳಷ್ಟು ಅವರು ಏನೋ ಸ್ಟ್ರೈಕ್ ಮಾಡಿದ್ರು, ಇವೆಲ್ಲ ಮಾಡಿದ್ರು, ಹೋರಾಟ ಮಾಡಿದ್ರು. ಈಗ ಅದನ್ನು ಸುಮಾರು 10,000 ಇತ್ತು, ಭಾಳ ವರ್ಷಗಳಿಂದ ಇತ್ತು, 10,000 ಇದ್ದಿದ್ದು 12,000 ಆಗಿದೆ. ಈಗ ಏನೋ ಪ್ರೈಮರಿ ಸ್ಕೂಲಲ್ಲಿ ಮಾಡ್ತಕ್ಕಂಥದ್ದು 10,500 ಹೈಸ್ಕೂಲಲ್ಲಿ ಇತ್ತು, ಅದನ್ನು 12,500 ಮಾಡ್ತಕ್ಕಂಥದ್ದು, PUCಗೆ 12,000 ಇದ್ದಿದ್ದು 14,000 ಮಾಡ್ತಕ್ಕಂಥದ್ದಾಗಿದೆ. ತಮಗೆ ಗೊತ್ತಿದೆ ಇವತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕೊರತೆ ಇದೆ ಅಂತಕ್ಕಂಥದ್ದು. ಸುಮಾರು 40,000ಕ್ಕಿಂತ ಹೆಚ್ಚು 50,000ಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ 34,000 ಏನೋ ಅತಿಥಿ ಉಪನ್ಯಾಸಕರನ್ನು ಇಟ್ಕೊಂಡು ಆಗ್ತಾಯಿದೆ. ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ. ಈ ವರ್ಷ ಆಯವ್ಯಯದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಳೆದ 2023-24ರಲ್ಲಿ ಸುಮಾರು 12-13,000 ಹೊಸ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇದನ್ನು ಇವತ್ತು ನಿರಂತರವಾಗಿ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗ್ತಕ್ಕಂಥದ್ದಿಲ್ಲ. ಈಗ ಕಳೆದ ನಿಮಗೆ ಗೊತ್ತಿದೆ ವಿವೇಕ ಶಾಲೆಗಳು ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು, ಆದರೆ ಕೊಠಡಿಗಳು ಆದರೆ ಅದನ್ನು ಪೂರ್ಣ ಮಾಡಿದ್ದು, ಅದಕ್ಕೆ ಅನುದಾನ ಒದಗಿಸ್ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಅವೆಲ್ಲ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ನಾನು ವಿಷಯ ಹೇಳ್ತೀನಿ ನಿಮಗೆ. ವಿವೇಕ ಶಾಲೆ ಬಜೆಟ್ ಅಲ್ಲಿ 500 ಕೋಟಿ ರೂಪಾಯಿ ಇಟ್ಟು ಬಜೆಟ್ ನೋಡಿ ಪುಂಜಾ ಅವರೇ, ಬಜೆಟ್ ಅಲ್ಲಿ ಇತ್ತು. ನಾನು ನನ್ನ ಕ್ಷೇತ್ರದ ಹೇಳ್ತಾ ಇದ್ದೀನಿ, ಯಾವತ್ತು ಪೂರ್ಣ ಆಯ್ತು, ಯಾವಾಗ ಆಯ್ತು, ಅದಕ್ಕೆ ಅನುದಾನ ಯಾವತ್ತು ಕೊಡಬೇಕು? ನೀವು ಬಜೆಟ್ ಅಲ್ಲಿ ಇಟ್ಟಿದ್ರಿ ಅಷ್ಟೇ, ಪೇಪರ್ ಮೇಲೆ ಇಟ್ಟಿದ್ರಿ, ಆದ್ರೆ ಅದು ಖರ್ಚಾಗೋದು ಯಾವಾಗ? ಎಲ್ಲ ಕಡೆ ಬಜೆಟ್ ಅಲ್ಲೇ 500 ಕೋಟಿ ರೂಪಾಯಿ ಪ್ರತಿ ವರ್ಷ ಇಡೋದು ವಿವೇಕ ಶಾಲಾ ಕೊಠಡಿ ಅಂತ ಘೋಷಣೆ ಮಾಡಿದ್ದೀರಾ, ಪ್ರಾರಂಭ ಮಾಡುವಂತ ಕೆಲಸ ಮಾಡಿದ್ದೀರಾ. ಕಾಮಗಾರಿ ಆದಾಗ ಪೇಮೆಂಟ್ ಆಗೋದು ಮತ್ತೊಂದಾಗೋದು ಯಾವಾಗ? ಮಂತ್ರಿಗಳೇ, ಅವೆಲ್ಲ 2 ವರ್ಷದಲ್ಲಿ 2 ವರ್ಷದಲ್ಲಿ ಕಾಮಗಾರಿಗಳನ್ನ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಕೊಡುವಂತ ಕೆಲಸ ಆಗಿದೆ. ಅದನ್ನ ನಾನು ಹೇಳ್ತಾ ಇವತ್ತು ಎಲ್ಲರೂ ನಮ್ಮ ಸರ್ಕಾರದಲ್ಲಿ ಪೂಜೆ ಮಾಡಿದ್ದು, ಕೆಲಸನೂ ಸ್ಟಾರ್ಟ್ ಆಗಿತ್ತು, ಬಜೆಟ್ ಅಲೋಕೇಶನ್ ಆಗಿ ಗ್ರಾಂಟನ್ನು ಇಟ್ಟಿದ್ರು. ಆ ಗ್ರಾಂಟ್ ಕಟ್ಟಡ ಮುಗಿಯುವ ಟೈಮ್ ತಗೊಂಡೈತಿ, ನಾವು ಇಟ್ಟಂತ ಗ್ರಾಂಟ್ ಅನ್ನ ನೀವು ಬಿಡುಗಡೆ ಮಾಡಿರಿ ಅಷ್ಟೇ. ಈಗ ತಾವು ಗ್ರಾಂಟ್ ಇಟ್ಟಿದ್ರಿ, ಮತ್ತೊಂದು ತಾವು ಸಚಿವರಾಗಿ ಕೆಲಸ ಮಾಡಿದೀರಾ,
ಆಯವ್ಯಯದಲ್ಲಿ ಘೋಷಣೆ ಮಾಡುವಂಥದ್ದು ಆ ಫೈನಾನ್ಷಿಯಲ್ ಇಯರ್ ಒಳಗೆ ಖರ್ಚಾದ್ರೆ ಖರ್ಚಾದಂಗೆ, ಇಲ್ಲ ಅಂದ್ರೆ ಅದು ಮುಂದುವರಿಯುತ್ತದೆ. ಮುಂದುವರಿಲಿಕ್ಕೆ ಹಣ ಅಲ್ಲಿ ಇರೋದಿಲ್ಲ ನಿಮಗೆ. ಅದೆಲ್ಲ ನಾನು ಹೆಚ್ಚು ಅದ್ರ ಬಗ್ಗೆ ಡಿಸಿಪ್ಲಿನ್ ಬಗ್ಗೆ ಹೋಗೋದಿಲ್ಲ, ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಸರ್ RMS ಬಿಲ್ಡಿಂಗ್ ಇದಾವಲ್ಲ ಇಡೀ ರಾಜ್ಯದಾದ್ಯಂತ 12ನೇ ಇಸ್ವಿಯಿಂದ ಹಂಗೆ ಇತ್ತು. ಅದನ್ನ ನೀವು ಕಂಪ್ಲೀಟ್ ಮಾಡಿ UC ಕೊಡದೇ ಇರೋದ್ರಿಂದ 12ನೇ ಇಸ್ವಿಯಿಂದ ಒಂದು ಪೈಸಾ ಕಟ್ಟಡಗಳಿಗೋಸ್ಕರ ದುಡ್ಡು ಬಂದಿರಲಿಲ್ಲ ಕೇಂದ್ರ ಸರ್ಕಾರದ್ದು. ನಾವು ವಿವೇಕ್ ಕೊಠಡಿ ಆಧಾರದ ಮೇಲೆ ಅದನ್ನು ಇಟ್ವಿ ಬಜೆಟ್ನಲ್ಲಿ. ನಾವು ತಪ್ಪು ಅಭಿಪ್ರಾಯ ಹೋಗಬಾರ್ದು. RMS ಬಿಲ್ಡಿಂಗ್ ನೀವು ಕಂಪ್ಲೀಟೇ ಮಾಡಿರಲ್ಲ, ನಮ್ಮ ಸರ್ಕಾರ ಬಂದ್ರ ಮೇಲೆ ಕಂಪ್ಲೀಟ್ ಮಾಡಿದ್ವಿ ನಾವು. ಸರ್ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಏನೇನು ಮೂಲಭೂತ ಸೌಲಭ್ಯ ಇದೆ ಅದು ಇದು ನಿರಂತರ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಇದು ಈಗ ನೀವೇನು ಕಮಿಟ್ಮೆಂಟ್ ಮಾಡ್ತೀರಾ ಅದನ್ನು ಪೂರೈಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಈಗ ನಾಳೆ ನಾವೇನಾದ್ರೂ ಕಮಿಟ್ಮೆಂಟ್ ಕೊಟ್ಟಿರ್ತೀವಿ, ಅದು ಆನ್ ಗೋಯಿಂಗ್ ಇದ್ರೆ ಅದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಥವಾ ಮುಂದೆ ಯಾರು ಅದು ಜವಾಬ್ದಾರಿ ಹೊತ್ಕೊಳ್ತಾರೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆ. ನಾನು ನಿಮಗೆ ಗಮನಕ್ಕೆ ತಂದಿದ್ದು ಯಾಕಂದ್ರೆ ಮಾನ್ಯ ಗೋಪಾಲಯ್ಯನವರು ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥದ್ದು. ಖಂಡಿತ ಅವ್ರು ಹೇಳಿರ್ತಕ್ಕಂಥ ವಿಚಾರ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ, ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ. ಅವರ ಬೇಡಿಕೆ ಏನು, ಶಿಕ್ಷಕರ ಬೇಡಿಕೆ ಏನಿದೆ ಅದನ್ನು ಪೂರೈಸ್ತಕ್ಕಂಥದ್ದಕ್ಕೆ ನೀವೇ ಹೇಳಿದ್ರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು ಅಂತಕ್ಕಂಥದ್ದು. ಖಂಡಿತ ಅದನ್ನು ಪೂರೈಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಸರಿ ಗೋಪಾಲಯ್ಯರೇ, ಧನ್ಯವಾದಗಳು. ತಾವು ಬಹಳ ಮುತುವರ್ಜಿ ವಹಿಸಿ ಹೇಳಿದ್ದಾರೆ. ಮಂತ್ರಿಗಳೇ, ಈಗ ಗುತ್ತಿಗೆ ಶಿಕ್ಷಕರ ಸಂಖ್ಯೆಗೆ ಜಾಸ್ತಿ ಮಾಡಬೇಕು ಅಂತ ಅವ್ರ ಪ್ರಶ್ನೆ ಇರೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂಖ್ಯೆಗೆ ಅನುಗುಣವಾಗಿ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ಇತ್ಕಡೆ ಗಮನ ಕೊಡಿ. ಸಭಾಧ್ಯಕ್ಷರೇ, LKG UKGಗೆ ನಾವು ಅಡ್ಮಿಷನ್ ಮಾಡ್ಕೊಳಕ್ಕಾಗಲ್ಲ, ಅಲ್ಲಿ ಕ್ಯೂ ನಿಂತ್ಕೊಂಡು ಅಡ್ಮಿಷನ್ ಆಗಿದ್ದಾರೆ ಮಕ್ಕಳು. ಆ ಮಕ್ಕಳಿಗೆ ಟೀಚರ್ಸ್ ಕೊಟ್ಟಿಲ್ಲ. 70 ಜನ 80 ಜನ ಹಾಕ್ಬಿಟ್ಟು ಒಂದು ರೂಮಲ್ಲಿ ಕುಂಡ್ರಸಾದ ಮಕ್ಕಳನ್ನ. ಒಂದೊಂದು ಶಾಲೆಯಲ್ಲಿ LKG UKGಗೆ 150 ಮಕ್ಕಳಿದ್ದಾರೆ. ಆ ಮಕ್ಕಳ ಗತಿ ಏನಾಗಬೇಕು? ನಾವು ಅಲ್ಲಿಂದ ಫೌಂಡೇಶನ್ ಕೊಟ್ಟಲ್ವಾ ಅವರು ಮುಂದೆ ವಿದ್ಯಾವಂತರಾಗ್ತಕ್ಕಂಥದ್ದು LKG UKGನಲ್ಲಿ. ಆಮೇಲೆ ಅವ್ರಿಗೆ ಆಹಾರ ಕೊಡ್ತಕ್ಕಂಥದ್ದು ಬರೀ 30 ಜನಕ್ಕೆ ಕೊಡ್ತಾ ಇದ್ದೀರಾ. 30 ಜನಕ್ಕೆ ಒಂದೊಂದು ಶಾಲೆಗೆ 30 ಜನಕ್ಕೆ ಮಾತ್ರ ಕೊಡ್ತಾ ಇದ್ರೆ LKG UKGಗೆ. ಬೇರೆ ಶಾಲೆ ರೀತಿ ಅದನ್ನ ಹೋಲಿಸ್ತಕ್ಕಂಥದ್ದು ಸರಿಯಲ್ಲ. ನೀವೊಂದು ಸಲ ನೀವು ಶಿಕ್ಷಣ ಸಚಿವರು ಬಂದು ಆ ಶಾಲೆ ನೋಡಿದ್ರೆ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮವಾದ ಶಾಲೆ. ಇಡೀ ರಾಜ್ಯದಲ್ಲಿ ಎಲ್ಲ ಸೌಲಭ್ಯ, ಕಂಪ್ಯೂಟರ್ ಲ್ಯಾಬ್, ಇ ಲೈಬ್ರರಿ, ಬುಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್, ರಾಬರ್ಟ್ ಲ್ಯಾಬ್, ಇವೆಲ್ಲ ಸೌಕರ್ಯಗಳನ್ನ, ಅತ್ಯಾಧುನಿಕ ಶೌಚಾಲಯಗಳನ್ನ, ಆ ಸ್ಕೂಲ್ನ ಕ್ಲೀನ್ ಮಾಡೋದು ಹೆಂಗೆ? 2,500 ಮಕ್ಕಳಿರ್ತಕ್ಕಂಥ ಶಾಲೆನ ಕ್ಲೀನ್ ಮಾಡೋದಕ್ಕೆ ಯಾರು ಕೊಟ್ಟಿದ್ದೀರಾ? ತಾವೆಲ್ಲ ಮಾಡಿ ಇದೆಲ್ಲ ಯೋಚನೆ ಮಾಡಿದ್ರೆ ಕ್ಲೀನ್ ಮಾಡೋದಕ್ಕೆ ಯಾರು ಕೊಟ್ಟಿದ್ದೀರಾ? ಪ್ರತಿನಿತ್ಯ ಟಾಯ್ಲೆಟ್ ನ 3 ಸಲ 4 ಸಲ ಇದ್ದ ಕ್ಲೀನ್ ಮಾಡಬೇಕು. ಯಾರು ಮಾಡ್ತಕ್ಕಂಥದ್ದು? ಅಲ್ಲ, ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಭೇಟಿ ಸಭಾಧ್ಯಕ್ಷರೇ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೆ ನೋಡಿ, ಅವ್ರ ಜೊತೆ ಅವ್ರನ್ನ ಅಭಿನಂದಿಸ್ತೀನಿ. 2 ಶಾಲೆಗೆ ತಿರ್ಗಾ 9, 10 ಮತ್ತು ಕಾಲೇಜ್ಗೆ ರಶ್ಮಿ ಮಹೇಶ್ ಅವರು ಅನುಮತಿಯನ್ನು ಕೊಟ್ಟು ಅಭಿನಂದಿಸ್ತೇನೆ. ಆದ್ರೆ ಇದು ಒಂದು ದಿನದ ಸಮಸ್ಯೆ ಅಲ್ಲ. ನೀವು ಆ ಶಾಲೆಗಳಿಗೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯ ಸಂಪೂರ್ಣವಾಗಿ ಕೊಟ್ಟಿದ್ದೇವೆ. ನಿಮ್ಮ ಇಲಾಖೆಗೆ ಒಂದು 50 ಇಂದ 60 ಕೋಟಿಯಷ್ಟು ಹಣವನ್ನ ಬೇರೆ ಇದರಿಂದ ಕ್ರೋಢೀಕರಿಸಿ ಕಟ್ಟಡಗಳನ್ನ ಕಟ್ಟಿಸಿದ್ದೇವೆ. ₹1 ಶಿಕ್ಷಣ ಇಲಾಖೆ ಕೊಟ್ಟಿಲ್ಲ. ಇಷ್ಟಾದ್ರೂ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಆ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ಟೀಚರ್ಸ್ಗಳನ್ನ ಕೊಡಬೇಕು, ಆಯಾಗಳನ್ನ ಕೊಡಬೇಕು. ಆ ಸ್ಕೂಲ್ ಕ್ಲೀನಿಂಗ್ ಕೊಡದ ಹೋದ್ರೆ ಯಾವ ರೀತಿ ನಡೆಸ್ತಕ್ಕಂಥದ್ದು? ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಊಟ ಕೊಡ್ತಕ್ಕಂಥದ್ದು ಮತ್ತು ಖಂಡಿತ ಅದ್ರ ಬಗ್ಗೆ ಅದು ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ. ಯಾಕಂದ್ರೆ ನಾನು ನಿಮಗೆ ಯಾಕೆ 2020-21ರಿಂದ ಯಾವ ರೀತಿ ಅಲ್ಲಿ ಸಂಖ್ಯೆ ಹೆಚ್ಚಾಯಿತು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಯಾಕೆ ಕೊಟ್ಟೆ ಅಂದರೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಗ್ರೋತ್ ಇದೆ, ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಅದರ ಅನುಗುಣವಾಗಿ ಖಂಡಿತ ನಾವು ಅವರಿಗೆ ಊಟ ಕೊಡ್ತಕ್ಕಂಥದ್ದಿದೆ. ಖಂಡಿತ ನಾನು ಇಲಾಖೆಯಲ್ಲಿ ಅವರಿಗೆ ಹೇಳಿ ಯಾವ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಊಟ ಕೊಡ್ತಕ್ಕಂಥದ್ದಕ್ಕೆ ಅವರಿಗೆ ಸೂಚನೆ ಕೊಟ್ಟು ಇಲಾಖೆಯಲ್ಲಿ ಅದನ್ನ ಮಾಡಿಸುವಂತ ಮಾಡ್ತೇವೆ. ಅದರಿಂದ ಈಗ ಅಲ್ಲಿ ಶೌಚಾಲಯ ಕ್ಲೀನ್ ಮಾಡುವಂಥದ್ದು ಮತ್ತೊಂದ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ತಲ್ಲೂ ಇದೇ ಪ್ರಶ್ನೆ ಉದ್ಭವ ಆಯಿತು. ಮಾನ್ಯ ಅವತ್ತು ನಮ್ಮ ಶಾಲಾ ಶಿಕ್ಷಣ ಮಂತ್ರಿಗಳು ಅದನ್ನ ಉತ್ತರ ಕೊಡ್ತಾ ಇದ್ರು. ಅಲ್ಲೂ ಅಷ್ಟೇ, ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ಬಂತು.
ಬಹುಶಃ ನಾನು ಅವ್ರ ಗಮನಕ್ಕೆ ತರ್ತೀನಿ. ಯಾಕಂದರೆ ನನಗಿಂತ ಹೆಚ್ಚು ಮಾಹಿತಿ ಅವ್ರು ನಿಮ್ಗೆ ಕೊಡಬಲ್ಲರು. ನಾನು ಶಾಲಾ ಶಿಕ್ಷಣ ಸಚಿವರು ಇವತ್ತು ಬೇರೆ ತುರ್ತಿ ಏನೋ ಒಂದು ಸಮಸ್ಯೆ ಫ್ಯಾಮಿಲಿ ಸಮಸ್ಯೆ ಆದ್ದರಿಂದ ಅವ್ರು ಬರಲಿಲ್ಲ. ನಾನು ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥ ವಿಚಾರ ಅವ್ರ ಗಮನಕ್ಕೆ ತಂದು ಪ್ರತ್ಯೇಕವಾಗಿ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ. ಓಕೆ, ಈಗ ಕೌನ್ಸಿಲಿಂಗ್ 2.5 ತಿಂಗಳು ಪಠ್ಯ ಪುಸ್ತಕ ಇದೆ, ಶಾಲೆ ಪ್ರಾರಂಭ ಆಗಿ 2.5 ತಿಂಗಳಾಗಿದೆ. 4 ಶಾಲೆಯಿಂದ 56 ಶಿಕ್ಷಕರ ಕೊರತೆ ಇದೆ. ಎಷ್ಟು ದಿನದಲ್ಲಿ ಅದನ್ನ ಫಿಲಪ್ ಮಾಡ್ತೀರಾ ಅಂತಕ್ಕಂಥದ್ದನ್ನ ಈ ಸಭೆಗೆ ದಯಮಾಡಿ ತಿಳಿಸಬೇಕು. ಈಗ ಮಾನ್ಯ ಸದಸ್ಯರೇ, ಈಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಕೌನ್ಸಿಲಿಂಗ್ ಪ್ರಕ್ರಿಯೆ ಅದು ಪೂರ್ಣ ಆಗಿಕೊಂಡಿದ ತಕ್ಷಣ ರ್ಯಾಷನಲೈಸೇಷನ್ ಮಾಡಿದ್ದಾರೆ. ಈಗ ರ್ಯಾಷನಲೈಸೇಷನ್ ಮಾಡಿ ಈಗ ನಿಮ್ಮ ಶಾಲೆಗೂ ಕೂಡ ಹೊಂದಾಣಿಕೆ ಮಾಡ್ತಕ್ಕಂಥ ಮಂತ್ರಿ ಅವರೇ, ಈಗ ಅವ್ರು ಏನ್ ಕೇಳಿದ್ದಾರೆ, ಎಷ್ಟು ದಿವಸದಲ್ಲಿ ಕೊಡಬಹುದು ಅಂತ ಹೇಳಿ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲ, ಇದೆಲ್ಲ ಗೊತ್ತಿದೆ, ಇದೆಲ್ಲ ಕೌನ್ಸಿಲಿಂಗ್ ಇದೆ. ಕೌನ್ಸಿಲಿಂಗ್ ಮುಗಿದ ಕೂಡಲೇ ಮಾಡೋದು ಅಷ್ಟೇ, ಹೇಳಿ ಮುಗೀತಲ್ಲ. ಕೌನ್ಸಿಲಿಂಗ್ ಮುಗಿದ ಕೂಡಲೇ ನಿಮಗೆ ನಿಮ್ಮ ಶಾಲೆಗೆ ಶಿಕ್ಷಕರಿಗೆ ಚನ್ನಬಸಪ್ಪ ಚೆನ್ನೈ ಕೌನ್ಸಿಲಿಂಗ್ ಮುಗಿದ ತಕ್ಷಣ ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಶಾಲೆ ಪ್ರಾರಂಭ ಆಗಿ 2.5 ತಿಂಗಳಾಗಿದೆ. ಈಗ ಟ್ರಾನ್ಸ್ಫರ್ಗಳು ಬೇಕಾದ್ರೆ ಎಷ್ಟು ಜನ ಟೀಚರ್ಸ್ ಬರ್ತಾರೆ, ಅವರ ಮಕ್ಕಳನ್ನ ಬೇರೆ ಬೇರೆ ಶಾಲೆಗೆ ಸೇರಿಸಿರ್ತಾರೆ. ಇದೆಲ್ಲ ಶಾಲೆಗಳಲ್ಲಿ ಯಾವಾಗ ಆಗಬೇಕಾಯ್ತು? ಶಾಲೆ ಪ್ರಾರಂಭ ಆಗೋದಕ್ಕೆ ಮುಂಚೆ ವಿಶೇಷವಾಗಿ ಶಿಕ್ಷಣ ಇಲಾಖೆನಲ್ಲಿ ಆ ಟ್ರಾನ್ಸ್ಫರ್ಗಳ ಎಲ್ಲೆಲ್ಲಿ ಖಾಲಿ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ಮಾಡಬೇಕು. ಈಗ ಅವರ ಮಕ್ಕಳುಗಳನ್ನ ಬೇರೆ ಬೇರೆ ಕಡೆ ಸೇರಿಸಿರ್ತಾರೆ. ಅಂತ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಟೀಚರ್ಸ್ ಬರೋದಿಲ್ಲ. ನಮ್ಗೆ ಗೊತ್ತಿದೆ, ನಮ್ಮ ಅನುಭವ ಇದೆ. ಇದನ್ನ ನನಗೆ ಆದಷ್ಟು ಬೇಗ ಈ ತಿಂಗಳಿನಲ್ಲಿ ಆ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಬರೀ ನನ್ನ ಕ್ಷೇತ್ರ ಒಂದಲ್ಲ, ಇಡೀ ರಾಜ್ಯದಲ್ಲಿ ಶೋಚನೀಯ ಸ್ಥಿತಿಯಲ್ಲಿ ಚನ್ನಬಸಪ್ಪ ಚೆನ್ನೈ. ಆರೋಗ್ಯ ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೊನ್ನೆ ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಬಹಳ ಗಂಭೀರವಾಗಿ ತಗೊಳ್ಬೇಕಾದಂಥ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಹಿಂದೂ ಕೂಡ ಮಾನ್ಯ ಸಚಿವರ ಜೊತೆ ನಾನು ಮಾತುಕತೆಗಳನ್ನು ಮಾಡಿದ್ದೆ. ಆದರೆ ಸರಿಯಾದಂಥ ನಮಗೆ ಏನು ಅಗತ್ಯ ಇದೆ, ಯಾವ ಸಂಗತಿಯನ್ನು ನಾವು ತಮ್ಮ ಹತ್ರ ಚರ್ಚೆ ಮಾಡಿದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಶಿವಮೊಗ್ಗ ದೊಡ್ಡದಾದಂಥ ಜಿಲ್ಲೆ, ಮೆಗಾನ್ ಆಸ್ಪತ್ರೆ ಇತ್ತು ನಮ್ಮದು. ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಒಂದು ವಿಶೇಷವಾದಂಥ ಒಂದು ಕಾರ್ಯ. ಆ ಮೆಗಾನ್ ಹಾಸ್ಪಿಟ್ಲಿಗೆ ಮೆಡಿಕಲ್ ಕಾಲೇಜಿಗೆ ಅದನ್ನು ಡೈವರ್ಟ್ ಮಾಡಿದ್ವಿ ನಾವು. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದೊಳಗೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ತುಂಬ ಒಳ್ಳೆಯ ಸಂಗತಿಗಳನ್ನು ಯೋಚನೆ ನಡೀತು. ಆದರೆ ಶಿವಮೊಗ್ಗ ಜಿಲ್ಲೆಗೆ, ಯಾಕೆಂದರೆ ಮೆಡಿಕಲ್ ಕಾಲೇಜು ಪ್ರಾರಂಭ ಆದ ನಂತರದೊಳಗಡೆ 5 ವರ್ಷದೊಳಗಡೆ ಅವರು ಅವ್ರದ್ದೇ ಆದಂಥ ಆಸ್ಪತ್ರೆಯನ್ನು ಕಟ್ಕೋಬೇಕು ಅಂತ ಒಂದು ಅವಕಾಶ ಇರುವಂಥ ಒಂದು ಸಂಗತಿ. ಅವರೇನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದರೆ ಮೆಗಾನ್ ಹಾಸ್ಪಿಟ್ಲಿಗೆ ಬೇಕಾಗಿರೋಂಥ ಅಗತ್ಯತೆಗಳೇನಿತ್ತು ಅದೆಲ್ಲದು ಕೊಲ್ಯಾಪ್ಸ್ ಆಗುವಂಥ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಅತ್ಯಂತ ಕಡು ಬಡವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳೇನಿತ್ತು ಅದರಿಂದ ವಂಚಿತರಾಗಿದ್ದಾರೆ ಬಡವರು. ಪ್ರತಿ ಬಾರಿ ಹೋರಾಟ ಮಾಡಿ ಔಷಧಿಗಳನ್ನು ತಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಹತ್ತತ್ರ 30-32 ತಾಲೂಕಿನಿಂದ ಅಲ್ಲಿಗೆ ಜನಗಳು ಬರ್ತಾರೆ. ಮತ್ತು ಬೇರೆ ಬೇರೆ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ಸಾಮಾನ್ಯ ಬಡವರು ಹೋಗಬೇಕು ಅಂತ ಇಲ್ಲಿಂದ ರೆಕಮೆಂಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೇ ತುಂಬ ಹಣ ಖರ್ಚಾಗತ್ತೆ ಅವರಿಗೆ. BPL ಹೋಲ್ಡಿಗೆ ಹಣ ಕೊಡ್ತೀವಿ ಸರ್ಕಾರ ಅಂತ ತಾವು ಹೇಳ್ತೀರಾ. ಆದರೆ ಇವ್ರು ಮಾಡಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇವರು ಸುಮಾರು 1350ಕ್ಕೂ ಹೆಚ್ಚು ಸಂಗತಿಗಳಿಗೆ ಹಣವನ್ನು ಎಷ್ಟೆಷ್ಟು ಕೊಡಬೇಕು, ಯೂಸೇಜ್ ಚಾರ್ಜಸ್ ಅಂತೇಳಿ ಅದನ್ನು ಮಾಡಿದ್ದಾರೆ. ಒಬ್ಬ ಬಡವ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸರ್. ಹತ್ತತ್ರ 1 ಲಕ್ಷ ರೂಪಾಯಿ ತನಕ ಕೊಟ್ಟಿರೋ ಯೋಜನೆ ಮಾಡಿರುವಂಥ ಹಣದೊಳಗಡೆ ಕಟ್ಟುವಂಥ ಸ್ಥಿತಿ ನಿರ್ಮಾಣ ಆಗಿದೆ. 350ಕ್ಕೂ ಹೆಚ್ಚು ಇದಕ್ಕೆ ಹಣವನ್ನು ತೊಡಗಿಸುವಂಥ ಕೆಲಸವನ್ನು ಮಾನ್ಯ ಮೆಡಿಕಲ್ ಕಾಲೇಜಿನ ಸಚಿವರು ಮಾಡ್ತಾ ಇದ್ದಾರೆ, ಮೆಡಿಕಲ್ ಸಚಿವರು. ಇಲ್ಲಿ ಆಗಬೇಕಾದಂಥ ಸಂಗತಿ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳು ಸರಿಯಾಗಿ ಇವತ್ತಿಲ್ಲ. ಈ ಹಿಂದೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಗೆ ಹೋಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ನಾವು KDB ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ, ಯಾವುದಕ್ಕೂ ನ್ಯಾಯ ಸಿಗಲಿಲ್ಲ. ವಿಧಾನಸಭಾ ಅಧಿವೇಶನ ಸಂದರ್ಭದೊಳಗಡೆ ನಿಮ್ಮ ಜೊತೆಗೆ ಮತ್ತು ಅವ್ರ ಜೊತೆಗೆ ಶಿವರಾಜ್ ಪಾಟೀಲ್ ಜೊತೆ ಸೇರಿಕೊಂಡು ನಾವು ಒಟ್ಟಿಗೆ ಜಾಯಿಂಟ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಕೂಡ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೆ ಇವತ್ತು ಆಗಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಅಗತ್ಯ ಇದೆ ಅನ್ನೋಂಥ ಸಂಗತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಯಾವುದೇ ಸರ್ಕಾರದ ಕಣ್ಮುಂದೆ ಇಲ್ಲ ಅನ್ನೋ ಸಂಗತಿಯನ್ನು ತಾವು ಹೇಳಿದ್ದೀರಾ. ಆದರೆ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಬೇಕೋ ಬೇಡವೋ? ಇದು ನಮ್ಮ ಮೂಲಭೂತವಾಗಿರುವಂಥ ಪ್ರಶ್ನೆ.
ಬೇಕು ಅಂತ ಹೇಳಿ ನಿಮ್ಮ ಹತ್ರ ನಾವು ಮಾತಾಡಿರುವಂಥದ್ದು. ಅಗತ್ಯಕ್ಕೆ ತಕ್ಕಂತೆ ಯೋಚನೆಯನ್ನು ಮಾಡಬೇಕಾದ ಸಂಗತಿ ಇದೆ. 950 ನಮ್ದು ಬೆಡ್ ಇರುವಂತ ಹಾಸ್ಪಿಟಲ್ ಇವತ್ತು. ಆದ್ರೆ 2,500ಕ್ಕೂ ಹೆಚ್ಚು ಜನ ಅಲ್ಲಿಗೆ ಬರ್ತಾರೆ. 2,500 ಹೆಚ್ಚು ಜನ ಬರುವಂತ ಸಂದರ್ಭದೊಳಗಡೆ ಹೇಗಿರಬೇಕು ನಮ್ಮ ಆಸ್ಪತ್ರೆ? ಆಸ್ಪತ್ರೆ ಒಳಗಡೆ ನಡಿಬಾರದು ನಡೆಯುವಂತ ಸಂಗತಿಗಳು ಕೂಡ ನಡೀತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡೋದ್ರ ಮೂಲಕ, ಲೋಕಾಯುಕ್ತ ದಾಳಿ ಮಾಡೋದ್ರ ಮೂಲಕ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿರುವಂತದ್ದು ಇದೆ. ಹೀಗಾಗಿ ನಾನು ಹೇಳ್ತಾ ಇದ್ದೇನೆ, ಜಿಲ್ಲಾ ಆಸ್ಪತ್ರೆ ಆದ್ರೆ ತುಂಬಾ ಬಡವರಿಗೆ ಅನುಕೂಲ ಆಗುವಂತ ಸಂಗತಿ ಇದೆ. ನಿಮಗೆ ಜಾಗ ಬೇಕಾ? ಜಾಗ ಇದೆ. ಏನು ಬೇಕಾದ್ರೂ ನಾವು ಅವಕಾಶ ಕೊಡಕ್ಕೆ ಅವಕಾಶ ಇರುವಂತ ಸಂದರ್ಭದೊಳಗಡೆ. ಆದ್ರೆ ನಮ್ಮ ಪ್ರಶ್ನೆ ಕೇಳಿ. ಅಲ್ಲಲ್ಲ, ಪ್ರಶ್ನೆ ಸರಿ, ಪರಿಹಾರ ಹುಡ್ಕೊಳ್ಳೋದಿಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹಳ ಲಾಭ ಆಗತ್ತೆ. ನೀವು ಮೆಡಿಕಲ್ ಕಾಲೇಜನ್ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರಿ. ಮೆಡಿಕಲ್ ಕಾಲೇಜ್ ನಿಮ್ದೇ, 5 ವರ್ಷ ಆದ್ಮೇಲೆ ನಿಮ್ದೇ ಆದಂತ ಮೆಡಿಕಲ್ ಕಾಲೇಜ್, ನಿಮ್ದೊಂದು ಒಂದು ಆಸ್ಪತ್ರೆ ಕಟ್ಕೋಬೇಕು. ನೀವು ನಿಮಗಿರೋ ಕಂಡೀಷನ್ ಅದೇ ಇರೋದು. ಅದು ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ಜಿಲ್ಲಾ ಆಸ್ಪತ್ರೆ ನುಂಗ್ ನೀರು ಕುಡಿದು ಬಿಟ್ರೆ ಹೇಗಾಗತ್ತೆ? ನಮಗೆ ಜಿಲ್ಲಾ ಆಸ್ಪತ್ರೆ ಅಗತ್ಯ ಇದೆ, ಬಹಳ ಅವಶ್ಯಕತೆ ಇದೆ. ಅಲ್ಲಿ ನಡಿಬಾರದಂತ ಸಂಗತಿಗಳು ನಡೀತಾ ಇರೋದ್ರಿಂದ ಔಷಧಿಗಳೇ ಸಿಗ್ತಾ ಇಲ್ಲ. ಇಲ್ಲಿ ನೀವು ಯೂಸೇಜ್ ಚಾರ್ಜಸ್ಗಳನ್ನ 1 ಡಬಲ್ ಮಾಡ್ಕೊಂಡಿದ್ದೀರಿ ಮೊನ್ನೆ ಇತ್ತೀಚೆಗೆ, 3 ತಿಂಗಳ ಕೆಳಗಡೆ, ಒಂದು 6 ತಿಂಗಳ ಕೆಳಗಡೆಗೆ. ಅದೇ ಬಡವರಿಗೆ ಕಟ್ಟಕ್ಕೆ ಜಾಗ ಇದೆ, ಹಣ ಎಲ್ಲಿದೆ ಅವ್ರ ಹತ್ರ? ನೀವು ಕೊಡ್ತೀರಿ ವಾಪಸ್ ಅವರಿಗೆ. ಯಾವಾಗ ರಿಯಂಬರ್ಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ ಸರ್? ರಿಯಂಬರ್ಸ್ ಮಾಡೋಂತ ಯಾವಾಗ ಅಂತ ಹೇಳಿದ್ರೆ ನೀನು ಮೊದಲು ದುಡ್ಡು ಕಟ್ಟಿ ಒಳಗಡೆ ಹೋಗ್ಬೇಕು, ಉತ್ತರ ಕೊಡ್ಲಿ, ಆಮೇಲೆ ನೀವು ಸರ್ಕಾರ ಕೊಡೋದು. ನನ್ನ ದುಡ್ಡೇ ಇಲ್ಲ ನಾನು ಆಸ್ಪತ್ರೆ ಹೋಗ್ಲಿಕ್ಕೆ, ನಾನೇನ್ ಮಾಡ್ಬೇಕು? ಉತ್ತರ ಕೊಡ್ಲಿ. ಆಯ್ತು, ಕೊಡಿ ಸರ್, ಉತ್ತರ ಕೊಡಿ, ನಂಗೆ ಚರ್ಚೆಗೆ ಅವಕಾಶ ಕೊಡಿ. ಚರ್ಚೆ ಇಲ್ಲ, ಕ್ಲಾರಿಫಿಕೇಶನ್. ಈಗ ಮಾನ್ಯ ಚನ್ನಬಸಪ್ಪನವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಅವ್ರ ಮುಖ್ಯವಾಗಿ ಅವರ ಪ್ರಶ್ನೆಯ ಉದ್ದೇಶ ಏನಂತ ಹೇಳಿದ್ರೆ, ಅವರಿಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕೊಡಿ ಅಷ್ಟೇ. ಅಲ್ಲ, ಇದ್ದಿದ್ದು ತೆಗೆದಿದ್ದೀರಿ ಅಂತ ಇಲ್ಲ. ಅದು ಈಗ ಅದೇ ರೀತಿಯಾಗಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದಾಗ ಅದು ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ಗೆ ಸೇರ್ಪಡೆ ಮಾಡಿದ್ರು. ಅದು ತಾತ್ಕಾಲಿಕವಾಗಿಯೇ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಬಹುತೇಕ ಕಡೆ, 1-2 ಕಡೆ ಮಾತ್ರ ಅದು ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಏನಂತ ಹೇಳಿದ್ರೆ, ನೀವು ನಂತರ ಅವ್ರದೇ ಆದಂಥ ಪ್ರತ್ಯೇಕವಾದ ಆಸ್ಪತ್ರೆ ಕಟ್ಕೋಬೇಕು, ನಂತರ ಇದು ವಾಪಸ್ಸು ನಮ್ಮ ಇಲಾಖೆಗೆ ವಾಪಸ್ ಕೊಡಬೇಕು ಅಂತಲೇ ಇರುವಂಥದ್ದು. ಆದರೆ ಅದೆಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಇಲ್ಲ, ಎಲ್ಲೂ ನೋಡಿ. ಅದಕ್ಕೆ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕಾದ್ರೆ ಅದಕ್ಕೆ ಪ್ರತ್ಯೇಕವಾದ ಅನುದಾನ ಕೊಡಬೇಕಾಗ್ತದೆ, ಪ್ರತ್ಯೇಕವಾದಂಥ ಆಸ್ಪತ್ರೆ ಕಟ್ಟಬೇಕಾಗ್ತದೆ, ನಮ್ಮಲ್ಲಿ ಮ್ಯಾನ್ ಪವರ್ ಕೊಡಬೇಕಾಗ್ತದೆ. ಮತ್ತು ಅದು ಬಹುತೇಕ ಎಲ್ಲೂ ನಡೆದಿಲ್ಲ. ಕೆಲವು ಜಿಲ್ಲೆ, ಮೈಸೂರು ಜಿಲ್ಲೆಯಲ್ಲಿ ಮಾಡಿದ್ರು ಹೊಸ ಜಿಲ್ಲಾ ಆಸ್ಪತ್ರೆ. ಬಹುಶಃ ಅವಾಗ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ದಕ್ಕೆ ಅದಾಯ್ತು ಹಿಂದಿನ ಸರ್ಕಾರದಲ್ಲಿ ಅವರಿದ್ದಾಗ. ಆಮೇಲೆ ಬಳ್ಳಾರಿಯಲ್ಲಿ ಮಾತ್ರ ಒಂದು ಕಡೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಇದೆ, ಉಳಿದಿರೋ ಕಡೆ ಎಲ್ಲೂ ಇಲ್ಲ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯಿತು ಅದು ಮೆಡಿಕಲ್ ಕಾಲೇಜ್ಗೆ ಹೋಗಿದೆ. ಜಿಲ್ಲಾ ಆಸ್ಪತ್ರೆಯ ಒಂದು ನಿರ್ವಹಣೆ ಅವ್ರ ಜವಾಬ್ದಾರಿ ಆಗ್ತದೆ. ಅದರಿಂದ ಅದು ಪ್ರಾಕ್ಟಿಕಲ್ ಆಗಿ ಆ ಥರ ಆಗೋಗಿದೆ. ಇನ್ನು ವಾಪಸ್ ಕೇಳಕ್ಕೆ ಹೋದ್ರೆ ಕೂಡ ಅವ್ರು ಇನ್ನೊಂದು ಆಸ್ಪತ್ರೆ ನಿರ್ಮಾಣ ಮಾಡ್ಕೋಬೇಕು. ಯಾಕಂದ್ರೆ NMC ಗೈಡ್ಲೈನ್ಸ್ ಇರ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಆ ಆಸ್ಪತ್ರೆ ಅವ್ರ ಜೊತೆಲಿ ಇರಲೇಬೇಕು, ಇಷ್ಟು ಬೆಡ್ಸ್ ಇರಲೇಬೇಕು ಅಂತ. ಸೊ ಅದು ಒಂದು ಸಮಸ್ಯೆ ಇದೆ. ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಆಸ್ಪತ್ರೆ. ಈಗ ಇನ್ನೊಂದು ಆಸ್ಪತ್ರೆ ಕಟ್ಟಬೇಕಾದ್ರೆ ನಾವು ಈಗ ಈ ನಮ್ಮ ಸರ್ಕಾರ ಬಂದ ಮೇಲೆ 3 ಕಡೆ ಆ ಥರ ನಾವು ಮಾಡಿಸಿದ್ದೇವೆ. ಒಂದು ಬೀದರ್ನಲ್ಲಿ, ಅಲ್ಲಿ ಜಿಲ್ಲಾ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಬಸವ ಕಲ್ಯಾಣದಲ್ಲಿ ಅಲ್ಲಿರುವಂಥ ತಾಲೂಕು ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ. ಅದೇ ಥರ ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಸಿಂಧನೂರಿಗೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆಗೆ. ಚಾಮರಾಜನಗರಲ್ಲಿ ಜಿಲ್ಲೆಯಲ್ಲಿ ಅಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನು ಕೊಳ್ಳೇಗಾಲದಲ್ಲಿ ಮಾಡ್ತಾ ಇದ್ದೀವಿ. ಅದೇ ಜಿಲ್ಲಾ ಕೇಂದ್ರದಲ್ಲಿ ಮಾಡ್ತಾ ಇಲ್ಲ, ಇನ್ನೊಂದು ಜಾಗದಲ್ಲಿ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ 3 ಕಡೆ ನಾವು ಮಾಡಿದ್ದೇವೆ. ಇನ್ನು ಉಳಿದಿರೋ ಭಾಗಗಳಲ್ಲೂ ಕೂಡ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು, ಏಕಕಾಲದಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ. ಈಗ ಶಿವಮೊಗ್ಗದ ಏನಾಯ್ತು? ಸೊ ಶಿವಮೊಗ್ಗ ಸದ್ಯದಲ್ಲಿ ನಮ್ಮ ಮುಂದೆ ಇಲ್ಲ. ಮುಂದಿನ ದಿವಸಗಳಲ್ಲಿ ಅದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡಬಹುದು. ಸಾಗರ ಇದೆ, ತೀರ್ಥಹಳ್ಳಿ ಇದೆ, ಸೊರಬ ಇದೆ, ಭದ್ರಾವತಿ ಇದೆ, ಅಲ್ಲೆಲ್ಲಾದ್ರೂ ಒಂದು ಕಡೆ ಇರುವಂತ ಆಸ್ಪತ್ರೆಗೆ ಈಗ 100 ಬೆಡ್ ತಾಲೂಕು ಆಸ್ಪತ್ರೆ ಇರ್ತದೆ, ಅದಕ್ಕೆ ಇನ್ನೊಂದು 150 ಬೆಡ್ ಸೇರಿಸಿದ್ರೆ 250 ಬೆಡ್ಗೆ ಅವಾಗ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆಗೆ ತಗೊಂಡು ಹೋಗ್ಬೋದು. ಶಿವಮೊಗ್ಗ ನಗರದಲ್ಲಿ ಮಾಡ್ತಕ್ಕಂಥ ಯಾವ ಪ್ರಸ್ತಾವನೆ ಇಲ್ಲ. ಮಲ್ಲೆ ಅಧ್ಯಕ್ಷರೇ, ಸಲೀಸಾಗಿ ತೊಳ್ಕೊಂಡು ಬಿಟ್ರು ಅವರು. ಅದನ್ನ ನೀವ್ ಹೇಳ್ಬೇಕಲ್ಲ ಸರ್, ನೀವು ಆಸ್ಪತ್ರೆ ಕಟ್ಕೋಬೇಕಂತ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅದು ಸಾರಿ ಈಗ ಮಾಡಬೇಡಿ. ಈಗ ಇರುವಂತ ನಿಮ್ಗೆ ವ್ಯವಸ್ಥೆಗಳು
ಸರ್ ಇಲ್ಲ ಒಂದು ನಿಮಿಷ ಸರ್, ಯಾಕೆ ಹೇಳ್ತಾ ಇದ್ದೀರಿ? ನೈಟ್ ಹೊಸ ಜಿಲ್ಲಾ ಆಸ್ಪತ್ರೆ ಮಾಡಬೇಕಾದ್ರೆ ದಯಮಾಡಿ ನಮ್ಮ ಸಂಗತಿ ಕೇಳಿ. ಆ ರೀತಿಯಾಗಿ ಅದನ್ನ ಆಶ್ವಾಸನೆ ಕೊಡಕ್ಕಾಗ ದೊಡ್ಡ ಪ್ರಾಜೆಕ್ಟ್ ಅದು. ಜಿಲ್ಲಾ ಆಸ್ಪತ್ರೆ 200 ಕೋಟಿ ರೂಪಾಯಿ ಬೇಕಾಗುತ್ತೆ. ಅದಕ್ಕೋಸ್ಕರ ಅನುದಾನ ಅದೆಲ್ಲ ಬೇಕಾಗುತ್ತೆ. ಎಲ್ಲ ಕಡೆ ಈ ವರ್ಷ ನಾನು 3 ಕಡೆ ಆತರ ಮಾಡ್ತಾ ಇದ್ದೀನಿ. ಆಗಿದೆ ಸರ್. ಮುಂದಿನ ವರ್ಷಗಳಲ್ಲಿ ನೋಡೋಣ. ಮುಂದಿನ ವರ್ಷಗಳು ನೋಡೋಣ ಅಲ್ಲ ಸರ್. ನಂದು ಇನ್ನೊಂದು ಏನು ಅಂದ್ರೆ, ಮೆಡಿಕಲ್ ಕಾಲೇಜ್ನವ್ರಿಗೆ ಸಂಬಂಧ ಇಲ್ವಾ ಹಾಗಾದ್ರೆ? ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧ ಇಲ್ವಾ ಹಾಗಾದ್ರೆ? ಇನ್ನೊಂದು ಆಸ್ಪತ್ರೆ ಕಟ್ಕೋಬೇಕು ಅನ್ನೋದು ಅವ್ರ ಯೋಚನೆ ಮಾಡಲ್ವಾ ಹಾಗಾದ್ರೆ? ಅದೇನ್ ಮಾಡಿದ್ದಾರೆ ಅಂತ ಕಟ್ಟೋದು ಒಂದೇ, ಅವ್ರು ಕಟ್ಟೋದು ಒಂದೇ. ಸರ್ಕಾರ ನಾವು ಕಟ್ಟಿದ್ರೆ ನಾವು ದುಡ್ಡು ಕೊಡ್ಬೇಕು, ಅವ್ರು ಕಟ್ಟಿದ್ರೆ ಅವ್ರು ದುಡ್ಡು ಖರ್ಚು ಮಾಡ್ಬೇಕು. ಅಂತಿಮವಾಗಿ ಬರೋದು ಎಲ್ಲ ಅದಕ್ಕೆ ನಿಮ್ಗೆ ಸದ್ಯದಲ್ಲಿ ಪ್ರಸ್ತಾವನೆ ಇಲ್ಲ. ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ಹೇಳಿದೀನಿ. ನೋಡೋಣ ಸರ್, ಅವರೇ ಹೇಳಿ, ನೀವು ಅವರು ಕುತ್ಕೊಂಡು ಚರ್ಚೆ ಮಾಡ್ಬೇಕಲ್ಲ. ಈಗ ಚನ್ನಬಸಪ್ಪ ಅವರೇ ಸರ್, ಅವರು ನಮಗೆ 5 ವರ್ಷದಲ್ಲಿ ಕಟ್ಕೊಳ್ತೀವಿ ಅಂತ ಭರವಸೆ ಮೇಲೆ ಕೊಟ್ಟಿದ್ದೀವಿ ಸರ್. 5 ವರ್ಷ ಆದ್ಮೇಲೂ ಕಟ್ಟಿಲ್ಲ. ಯಾವಾಗ ಕೊಟ್ಟಿ ಸರ್ ಅವರಿಗೆ? ನಮ್ಮ ಜಿಲ್ಲೆ ಆಸ್ಪತ್ರೆ ಸರ್, ಚನ್ನಬಸಪ್ಪನವ್ರು ಏನ್ ಹೇಳ್ತಾ ಇದ್ದಾರೆ, 950 ಹಾಸಿಗೆ ಇರುವಂತದ್ದು, 2,500 ಜನ ಅಲ್ಲಿ ಬರ್ತಾ ಇದ್ದಾರೆ, ನಮ್ಮೆಲ್ಲ ಇಡೀ ತಾಲೂಕುಗಳು. ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ಬಂದ್ರ ಮೇಲೆ ಆಸ್ಪತ್ರೆ ಮೀಟಿಂಗ್ ಒಂದು ಕರೀಲಿಲ್ಲ ಸರ್. ನೀವು ಬಂದಾಗ ಕರಿತೀರಿ ಅಂತ ನಾವು ತಿಳ್ಕೊಂಡಿದ್ವಿ. ನಮ್ಮ ಶಾಸಕರುಗಳನ್ನ ಕರಿಬೇಕಲ್ಲ, MLA MLCಗಳನ್ನ ಚರ್ಚೆ ಮಾಡ್ಬೇಕಲ್ಲ ಆಸ್ಪತ್ರೆ ಬಗ್ಗೆ. ಬಡವರಿಗೆ ಏನು ಅನುಕೂಲ ಮಾಡಲಿಲ್ಲ ಅದಕ್ಕೆ. ನನಗೆ ಬರಲ್ಲ ಅದು. ಅಲ್ಲ, ಅವ್ರಿಗೆ ಬರ್ತದೆ. ರಾಮಮೂರ್ತಿ ಈಗ ನಿಮ್ಮ ಪ್ರಶ್ನೆ ಇದೆ ಶರ್ಮಗೇಶ್ ಅವ್ರೆ, ಒಂದ್ ನಿಮಿಷ. ಈಗ ನಿಮ್ಮ ಪ್ರಶ್ನೆ ಏನಿದೆ ಸರ್, ಇರುವಂತ ಜಿಲ್ಲಾ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಟ್ಟು ಅಲ್ಲಿ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಇವತ್ತು ಮಲ್ಟಿ ಆಸ್ಪತ್ರೆ ಆಗಿದೆ. ಅದು ಇಲ್ಲಿ 950 ಬೆಡ್ ಆದರೂ ಕೂಡ 2,000 ಜಾಸ್ತಿ ಪೇಷಂಟ್ ಬರ್ತಾರೆ. ಯಾಕಂದ್ರೆ ಆಸ್ಪತ್ರೆ ಚೆನ್ನಾಗಿರುವಾಗ ಪೇಷಂಟ್ ಜಾಸ್ತಿ ಅಲ್ಲಿಗೆ ಬರೋದು ಸ್ವಾಭಾವಿಕ. ಈಗ ಏನಾಗಿದೆ ಅಂತ ನೀವು ಕೇಳಿದ್ರೆ ನಮ್ಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಬೇಕಂತೇಳಿ, ಜಿಲ್ಲಾ ಆಸ್ಪತ್ರೆ ಒಂದು ಅವ್ರು ಬೇರೆ ಮಾಡಿಕೊಳ್ಳಿ ಅಥವಾ ಇವರು ಈ ಜಿಲ್ಲಾ ಆಸ್ಪತ್ರೆಯನ್ನು ಜಿಲ್ಲಾ ಆಸ್ಪತ್ರೆ ಕಂಟಿನ್ಯೂ ಮಾಡಿ ಅಂತೇಳಿ. ಇವರು ಮೆಡಿಕಲ್ ಎಜುಕೇಶನ್ ಮತ್ತು ಹೆಲ್ತ್ ಬೇರೆ ಬೇರೆ ಅಲ್ಲ, ಅದು ಎರಡು ಕೂಡ ಒಂದೇ. ಯಾಕೆ ಇಬ್ರು ಕೂಡ ಜನಸಾಮಾನ್ಯರಿಗೆ ಇವತ್ತು ಎಂಡ್ ರಿಸಲ್ಟ್ ಸೇಮ್, ಜನರಿಗೆ ಪ್ರಯೋಜನ ಆಗುವಂತ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಸರಿ ಇದೆ. ಈಗ ಅವ್ರು ಏನ್ ಹೇಳಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಸಿಟಿಯಲ್ಲಿ ಒಂದು ಆಸ್ಪತ್ರೆ ಇವತ್ತು ಜನರಿಗೆ ಸೇವೆ ಕೊಡಲಿಕ್ಕೆ ಮೆಡಿಕಲ್ ಕಾಲೇಜಿನ ಸೂಪರ್ ಆಸ್ಪತ್ರೆ ಇರುವಾಗ ಅದರ ಪಕ್ಕದಲ್ಲೇ ಜಿಲ್ಲಾ ಆಸ್ಪತ್ರೆ ಕಷ್ಟ ಆಗ್ತದೆ. ನಾವು ಹತ್ತಿರದ ತೀರ್ಥಹಳ್ಳಿಯ ಭದ್ರಾವತಿಯಲ್ಲಿ ನಾವು ಅದನ್ನು ಪರಿಶೀಲನೆ ಅಪ್ಗ್ರೇಡೇಷನ್ ಮಾಡಿ, ತೀರ್ಥಹಳ್ಳಿ ಅಪ್ಗ್ರೇಡೇಷನ್ ಮಾಡಿ, ನಾವು ಅದ್ರ ಬಗ್ಗೆ ತಕರಾರೇ ಇಲ್ಲ ನಮಗೆ. ಆದ್ರೆ ಭದ್ರಾವತಿಗೆ, ಶಿಕಾರಿಪುರಕ್ಕೆ, ಸಾಗರಕ್ಕೆ 36 ತಾಲೂಕಿಂದ ಜನ ಹೋಗಲ್ಲ ಅಲ್ಲಿಗೆ, ಶಿವಮೊಗ್ಗಕ್ಕೆ ಬರೋದವರು. ಈ ಸಮಸ್ಯೆನ ಅರ್ಥ ಮಾಡ್ಕೋಬೇಕಲ್ಲ. ಅಪ್ಗ್ರೇಡ್ ಮಾಡ್ಬಿಡ್ತೀರಿ. ಸಾಗರ ಮಾಡಿದ್ರೆ ನಿರ್ಣಯ ಹೊರಗೆ ಬೇಡ್ಕೊಂಡು ನಮಗೇನ್ ಸರ್? ಅಲ್ಲ ಚನ್ನಬಸಪ್ಪರೇ, ನಿಮ್ಮ ಹತ್ರ ಬೇಡ್ತಾ ಇದೀವಿ ನಾವು, ಶಿವಮೊಗ್ಗ ಮಾಡ್ಲಿ, ಸಾಗರಕ್ಕೂ ಮಾಡ್ಲಿ. ಸಿಗ್ತಾ ಇಲ್ಲ ಸಾಮಾನ್ಯ ಜನಕ್ಕೆ. ಎಲ್ಲರೂ ಕೂಡ ಪಕ್ಕದ ಜಿಲ್ಲೆಯಿಂದನೂ ಬರ್ತಾರೆ. ನಮ್ ದಾವಣಗೆರೆ, ಚನ್ನಗಿರಿ, ಹೊನ್ನಾಳಿ ತಾಲೂಕು ಬರ್ತಾರೆ. 9 ಜಿಲ್ಲೆಯಿಂದ ಬರ್ತಾರೆ ಸರ್. ಆಸ್ಪತ್ರೆಯಲ್ಲಿ ಎಲ್ಲವೂ ಸಿಗ್ತಾ ಇಲ್ಲ. ನಮ್ಮನ್ನು ನಿಮ್ಮ ಸಮಸ್ಯೆ ಅಂತ ಹೇಳ್ತಾ ಇಲ್ಲ. ಮುಂದೆ ಮಾಡೋದಕ್ಕೆ ಒಂದು ಯೋಚನೆ ಮಾಡೋಣ. ಈಗಲೇ ನಾನು ಆಶ್ವಾಸನೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ಅನುದಾನ ಬೇಕಾಗಿರುವಂತ ಅದು ಆಸ್ಪತ್ರೆ ಸರ್. ಹಿಂದೆನೆ ಅಲ್ಲೇ ಮುಖ್ಯಮಂತ್ರಿಗಳೆಲ್ಲ ಇದ್ದಂತ ಜಿಲ್ಲೆಯಪ್ಪ, ಏನೋ ಅವರು ಆ ಸಂದರ್ಭದಲ್ಲಿ ಮಾಡ್ಬಿಡ್ಬೋದಾಗಿತ್ತು. ಒಂದ್ ಮಾತು ಹೇಳ, ನಾನು ಬೇರೆದೆಲ್ಲ ಮಾಡಿದ್ದಾರೆ. ಮಾಡೋದಕ್ಕೆ ನಮ್ಮ ಮುಖ್ಯಮಂತ್ರಿ ಜಿಲ್ಲೆ ಯಡಿಯೂರಪ್ಪರಾಗಿದ್ದಕ್ಕೆ ಮೆಡಿಕಲ್ ಕಾಲೇಜ್ ಬಂದಿತ್ತು. ಮೆಡಿಕಲ್ ಕಾಲೇಜ್ ಬಂದಿಲ್ಲ ಅಂತೇಳಿ ನೀವು ಮೆಡಿಕಲ್ ಕಾಲೇಜ್ ಜಿಲ್ಲಾ ಆಸ್ಪತ್ರೆ ಯೋಚನೆ ಮಾಡ್ತೀವಿ. ಬೇಲೂರ್. ಸೊ ಹಾಗಾಗಿ ಅವರು ಕಟ್ಕೊಟ್ಟಿದ್ದಾರೆ. ಅದನ್ನು ಹೇಳ್ಬೇಕಲ್ಲ. ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನೀವು ಪ್ರಶ್ನೆ ಕೇಳಿದಿರಿ, ಅವ್ರು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಅಷ್ಟೇ ಕೂತ್ಕೊಳ್ಳೇಬೇಕು. ಚರ್ಚೆ ಬೇಕಿದೆ, ನೀವು ಚರ್ಚೆಯಲ್ಲಿ ತಗೊಂಡು ಬನ್ನಿ. ಮತ್ತೆ
ನೀವು ಕಾಲಿಂಗ್ ಅಟೆನ್ಷನ್ ಬೇರೆ ಚರ್ಚೆಗೆ ಅವ್ರು ಹೇಳಿದ್ದಾರೆ, ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಚರ್ಚೆ ಮಾಡಿ. ಬಡವರಿಗೆ ಆಗ್ತಿರೋಂತ ಅನ್ಯಾಯ ಹೌದು, ಅದಕ್ಕೆ ಬಡವರಿಗೆ ಬೇಕಾಗಿ ಕಾಲಿಂಗ್ ಅಟೆನ್ಷನ್ ಅಲ್ಲಿ ತಗೊಳ್ಳಿ, ಚರ್ಚೆ ಮಾಡ್ಲಿಕ್ಕೆ ಅವಶ್ಯ ತಗೊಳ್ಳಿ. ಇದು ಪ್ರಶ್ನೋತ್ತರ, ನೀವು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಅದಕ್ಕೆ ಕೂಡ ಉತ್ತರ ಕೊಟ್ಟಿದ್ದಾರೆ. ಚರ್ಚೆ ಮಾಡಿ ಹೋಗೋದು ಅವಕಾಶ ಅಲ್ಲ. ಇನ್ನು ಪ್ರತಿಪಕ್ಷ ನಾಯಕರು ಕೂಡ ಮಾತಾಡ್ಲಿಕ್ಕಿದ್ದಾರೆ. ಆಯ್ತು, ಮೆಡಿಕಲ್ ಕಾಲೇಜ್ ನೋಡ್ ಕೊಟ್ಟಿರುವಂತ ಹಣ ಬಿಟ್ರೆ ಬಡವ ಕಟ್ಟಕ್ ಆಗತ್ತೆ ಸರ್? ಆಯ್ತು, ಕೇಳಿದ್ರೆ ನೀವು ಉತ್ತರ ತಗೊಂಡು ಕೂತ್ಕೊಳ್ಳಿ ಅಂತ ಹೆಂಗಾಗತ್ತೆ ಸರ್? ಅದನ್ನ ಕೇಳಿ. ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಬೇಕಾದ್ರೆ ಮೆಡಿಕಲ್ ಎಜುಕೇಶನ್ ಚರ್ಚೆ ಮಾಡ್ತೀನಿ. ಆ ಯೂಸರ್ ಚಾರ್ಜಸ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದು ನೋಡ್ಕೊಂಡು ಯಾವ ತರ ತೀರ್ಮಾನ ತಗೊಳ್ಳೋದು ಸಂಬಂಧಪಟ್ಟಿದ್ದು ಒಂದೇ ಒಂದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಗುರುತಿನ ಪ್ರಶ್ನೆ 203 ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದೇನೆ. ಚಿಕ್ಕಮಗಳೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೆ ವೈದ್ಯಕೀಯ ವಿಜ್ಞಾನ ಉತ್ತರ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನೆಚ್ಚಿನ ವೈದ್ಯಕೀಯ ಶಿಕ್ಷಣ ಸಚಿವರು ಉತ್ತರವನ್ನ ಸಮರ್ಪಕವಾಗಿ ಒದಗಿಸಿದ್ದಾರೆ. ಆದರೆ ಉತ್ತರದಲ್ಲಿ ಒಂದಷ್ಟು ಲೋಪದೋಷಗಳನ್ನ ಅಧಿಕಾರಿಗಳು ಕೊಟ್ಟಿರೋದನ್ನ ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ಮತ್ತೆ ತಮ್ಮ ಗಮನಕ್ಕೆ ತರಲು ಬಯಸ್ತೇನೆ. ಬಹುಶಃ ಚಿಕ್ಕಮಗಳೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ 2/9/2020 ಮಂಜೂರಾತಿ ಆಗಿ ಸುಮಾರು 174 ಕೋಟಿ ವೆಚ್ಚದ ಈ ಒಂದು ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಕಾರ್ಯ ಪ್ರಾರಂಭ ಆಗಿದೆ. ನಂದು ಒಂದೇ ಬೇಡಿಕೆ, ನಾವು ಊರಿನಲ್ಲಿ ದೇವಸ್ಥಾನವನ್ನು ಕಟ್ತೇವೆ. ದೇವಸ್ಥಾನ ಕಟ್ಟಿದ ನಂತರ ದೇವಸ್ಥಾನದಲ್ಲಿ ದೇವರಿಲ್ಲದೆ ಇದ್ರೆ ಅಥವಾ ದೇವರಿಗೆ ಪೂಜೆ ಮಾಡುವ ಪೂಜಾರಿಲ್ಲದೆ ಇದ್ರೆ ಹೇಗಾಗ್ತದೆ ಹಾಗಾಗ್ತದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ನಾವು ಕಟ್ಟಿ ಅಲ್ಲಿ ನಮಗೆ ಅದಕ್ಕೆ ಬೇಕಾಗುವಂತ ವೈದ್ಯರು ಇಲ್ಲದೆ ಇದ್ರೆ ಸೂಪರ್ ಸ್ಪೆಷಾಲಿಟಿಗೆ ಸಂಬಂಧಪಟ್ಟಂತ ಕಾರ್ಡಿಯಾಲಜಿ ಸ್ಪೆಷಲಿಸ್ಟು, ಕ್ಯಾನ್ಸರ್ ಕೇರ್ ಯೂನಿಟ್, ಟ್ರಾಮಾ ಕ್ರಿಟಿಕಲ್ ಕೇರ್ ಈ ರೀತಿಯ ಯೂನಿಟ್ಗಳನ್ನು ತೆರೆಯದೆ ಇದಕ್ಕೆ ಸಂಬಂಧಿಸಿದ ಸೂಪರ್ ಸ್ಪೆಷಲ್ ಡಾಕ್ಟರ್ಗಳನ್ನ ಕೊಡದೇ ಇದ್ರೆ ತೊಂದರೆ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಏನು ನಮ್ಮ ಕಾಲೇಜ್ ಪಕ್ಕದಲ್ಲೇನೆ 22-23ರಲ್ಲಿ ನರ್ಸಿಂಗ್ ಕಾಲೇಜ್ನ ಪ್ರಾರಂಭ ಮಾಡಿದ್ದೇವೆ. ಈಗ ಪ್ರಸ್ತುತ ಪ್ರವೇಶ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸರ್ಕಾರಿ ಹಾಸ್ಟೆಲ್ಗಳಲ್ಲಿದ್ದಾರೆ. ಅದಕ್ಕೆ ಅದು ನಗರದಿಂದ 7 ಕಿಲೋಮೀಟರ್ ಹೊರಗಡೆ ಇರೋದ್ರಿಂದ 7 ಕಿಲೋಮೀಟರ್ ಹೊರಗಿರೋದ್ರಿಂದ ಹೊಸದಾಗಿ ಒಂದು ಹಾಸ್ಟೆಲ್ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಕಳೆದ ಸರ್ಕಾರದಲ್ಲಿ 356 ಕೋಟಿ ರೂಪಾಯಿಗೆ ಮೆಡಿಕಲ್ ಕಾಲೇಜು ಮಂಜೂರಾಗಿತ್ತು. 24ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಸನ್ಮಾನ್ಯ ವೈದ್ಯಕೀಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ರವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ 100 ಕೋಟಿ ಹೆಚ್ಚುವರಿ ಹಣವನ್ನ ಬಿಡುಗಡೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇದರಲ್ಲಿ ಈಗಾಗಲೇ 433 ಕೋಟಿಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ಇನ್ನು 21 ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು. ಆದ್ರೆ ಇನ್ನೂ ಮೆಡಿಕಲ್ ಕಾಲೇಜಿನ ಸಂಪೂರ್ಣ ಕಟ್ಟಡ ಕಾಮಗಾರಿ ಮುಗಿದಿಲ್ಲ. ಆದ್ರೆ ನಮ್ಮ ಸಚಿವರು ಬಹಳ ಪ್ರಾಮಾಣಿಕರಿದ್ದಾರೆ, ತುಂಬಾ ಸೌಮ್ಯರಿದ್ದಾರೆ. ಇಂಥ ಒಬ್ರು ಸಚಿವರು ನಮಗೆ ಸಿಕ್ಕಿರೋದು ಪುಣ್ಯ. ಆದ್ರೆ ಇವರ ಸೌಮ್ಯತೆನ ಪ್ರಾಮಾಣಿಕತೆನ ಕೆಲವು ಅಧಿಕಾರಿಗಳು ಕೆಲವರು ಅದನ್ನ ದುರುಪಯೋಗ ಪಡಿಸ್ಕೊಂತಿರೋದನ್ನ ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಮಂತ್ರಿಯನ್ನು ಹೊಗಳ್ತೀರಿ, ಅಧಿಕಾರಿಗಳನ್ನು ದೂರ್ತೀರಿ. ಅಧ್ಯಕ್ಷರೇ, ಸಮಸ್ಯೆ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ ಡಿಸೆಂಬರ್ನಲ್ಲೇನೆ ಈ ನಮ್ಮ ವೈದ್ಯಕೀಯ ಶಿಕ್ಷಣ ಕಾಲೇಜು ಮುಗಿಬೇಕಾಗಿತ್ತು. ಆದ್ರೆ ಇನ್ನೂ ಮುಗ್ದಿಲ್ಲ. ಅವರು ಸೆಪ್ಟೆಂಬರ್ಗೆ ಮುಗಿಸ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಯಾಕೆ ಅವ್ರು ತಡ ಆಯ್ತು ಅಂತೇಳಿ ಆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಇಂಜಿನಿಯರ್ಗೆ ನೋಟಿಸ್ ಕೊಟ್ಟಿಲ್ಲ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಸ್ಥಳೀಯ ಶಾಸಕರ ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಯಾಕಂದ್ರೆ ಅವರು ಇದು ಅತಿ ಶೀಘ್ರದಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವ್ರ ಕಳಕಳಿ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಇದು ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದನ್ನು ನಾವು ಇತ್ಯರ್ಥ ಮಾಡಿ ಸುಮಾರು ಆ ಮೆಡಿಕಲ್ ಕಾಲೇಜು 433.9 ಅದು 94 ಕೋಟಿಗೆ ಅದನ್ನು ಈಗಾಗಲೇ ನಾವು ಮಂಜೂರಾತಿಯನ್ನು ಕೊಟ್ಟು ಕೆಲಸ 95% ಆಗಿದೆ ಮಾನ್ಯ ಅಧ್ಯಕ್ಷರೇ. ಇವು ನಾವು ಆಗಸ್ಟಲ್ಲಿದ್ದೀವಿ.
ಸೆಪ್ಟೆಂಬರ್ ಎಂಡಲ್ಲಿ ನಾವು ಅದನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾನು ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. 100% ನಾವು ಇನ್ನೂ ಒಂದು ತಿಂಗಳಲ್ಲಿ ಎಲ್ಲ ಕೆಲಸ ಆಗಿದೆ. ಫಿನಿಶಿಂಗ್ ಕೆಲಸ ಅಲ್ಲಿ ಇಲ್ಲಿ ಕ್ಲೀನಿಂಗ್ ಕೆಲಸ ಇದೆ ವಿನಃ ಆ ಸಣ್ಣ ಪುಟ್ಟ ಕೆಲಸ ಮಾನ್ಯ ಶಾಸಕರಿಗೂ ಕೂಡ ನಾನು 2-3 ಬಾರಿ ಅಲ್ಲಿ ಸ್ವತಃ ಹೋಗಿ ಅದನ್ನು ವೀಕ್ಷಣೆ ಮಾಡಿ ಅದನ್ನು ಈಗಾಗಲೇ ಮಕ್ಕಳು ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಆಲ್ರೆಡಿ ಶಿಫ್ಟ್ ಆಗಿದ್ದೀವಿ, ಮೆಡಿಕಲ್ ಕಾಲೇಜಲ್ಲಿ ಫಂಕ್ಷನಿಂಗ್ ಇದೆ. ಸಣ್ಣ ಪುಟ್ಟ ಕೆಲಸ ಖಂಡಿತವಾಗಿ ಶಾಸಕರ ಕಳಕಳಿ ಇದೆ, ಅದನ್ನು ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆನೂ ಕೂಡ ಈ ಮಾನ್ಯ ಶಾಸಕರು ಹೇಳಿದ್ದಾರೆ. ಏನಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಮಗೆ ಕಾರ್ಡಿಯಾಲಜಿಸ್ಟು ಎಲ್ಲ ಒದಗಿಸಬೇಕು ಅಂತ. ಮಾನ್ಯ ಅಧ್ಯಕ್ಷರೇ, ಈಗ ಅದಕ್ಕೆ 174 ಕೋಟಿಗೆ ಈಗಾಗಲೇ ನಾವು ಅದಕ್ಕೆ ಮಂಜೂರು ಮಾಡಿ 120 ಕೋಟಿ ಬಿಡುಗಡೆ ಮಾಡಿದ್ದೀವಿ. 75% ಕೆಲಸ ಆಗಿದೆ. ಇನ್ನೂ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಫೆಬ್ರವರಿವರೆಗೆ ಕಂಪ್ಲೀಟ್ ಮಾಡಬೇಕು ಅಂತ ನಾನೇ 2 ಸರಿ ಹೋಗಿ ಅದಕ್ಕೆ ರಿವ್ಯೂ ಮಾಡಿ ಅವ್ರಿಗೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೀನಿ. ನನಗೆ ಫೆಬ್ರವರಿಯಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಬೇಕು ಅಂತ ಹೇಳಿದ್ದೀನಿ. ಅದ್ರೊಳಗಾಗಿ ಯಾಕಂದರೆ ನಾವು ಈಗ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಅಲ್ಲಿ ನಮಗೆ ಅಲ್ಲಿ ಇಕ್ವಿಪ್ಮೆಂಟ್ಸು ಅದೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಮಾನ್ಯ ಅಧ್ಯಕ್ಷರೇ. ಫೆಬ್ರವರಿಯಲ್ಲಿ ಅದನ್ನು ಬಿಲ್ಡಿಂಗ್ ಕಂಪ್ಲೀಟ್ ಆದರೆ ಮಾರ್ಚ್ ಅಥವಾ ಏಪ್ರಿಲ್ ಒಳಗಾಗಿ ನಾವು ಅದನ್ನು ಮಾಡೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಇದೆ. ನರ್ಸಿಂಗ್ ಕಾಲೇಜ್ ಅಂತ ಹೇಳಿದ್ದಾರೆ, ಅದನ್ನು ಖಂಡಿತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಸಮರ್ಪಕವಾಗಿ ಹೇಳಿದ್ದಾರೆ. ಆದ್ರೆ ಒಂದು ಏನಂತ ಹೇಳಿದ್ರೆ ಆದಷ್ಟು ಬೇಗ ಕೆಲಸ ಪೂರ್ಣ ಆಗಲಿ ಅಂತ ಹಣ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಸನ್ಮಾನ್ಯ ಸಚಿವರು ಬಂದಾಗ ನಾವು ಹೋದಾಗ್ಲೂ AEEಗಿಂತ ಮೇಲ್ಪಟ್ಟ ಇಂಜಿನಿಯರ್ಗಳು ಅದು ಪರಿಶೀಲನೆ ಮಾಡಕ್ಕೆ ಬರಲಿಲ್ಲ. ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ದುರಾಂಕಾರ ಗೊತ್ತಾಗ್ತದೆ. ಹಾಗಾಗಿ ಮಾನ್ಯ ಸಚಿವರು ಅವ್ರ ಮೇಲೆ ಒತ್ತಡ ಹಾಕ್ಬೇಕು. ಮತ್ತೆ ಇನ್ನ ಅಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗಿರೋದನ್ನ ಮಾನ್ಯ ಸಚಿವರ ಗಮನಕ್ಕೆ ಅವ್ರು ಬಂದಾಗಲೇ ತಿಳಿಸಿದೀವಿ. ಅದಕ್ಕೆ ಅಲ್ಲಿ ಏನು ಮಳೆ ನೀರು ಕೊಯ್ಲು ಮಾಡಬೇಕು, ಅದ್ ಬಿಟ್ರೆ ಬೇರೆ ಏನು ದಾರಿ ಇಲ್ಲ ಅಂತ ಅವರಿಗೂ ಗೊತ್ತಿದೆ. ಆದಷ್ಟು ಬೇಗ ಮಳೆ ನೀರು ಕೊಯ್ಲುನು ಮಾಡಬೇಕು. ಮತ್ತೆ ಏನು ಬಾಕಿ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಒಂದು ತಜ್ಞರ ತಂಡ ಕಳಿಸಿ ಸಮರ್ಪಕವಾಗಿ ಕೆಲಸ ಮಾಡಿದಾರ ಅಂತ ನೋಡಿದ ಮೇಲೆ ಹಣ ಪಾವತಿ ಮಾಡಬೇಕು ಅಂತ ಹೇಳಿ ಗಮನಕ್ಕೆ ತರ್ತಾರೆ. ಸದಸ್ಯರ ಜೊತೆ ಒಂದು ಚರ್ಚೆ ಮಾಡಿ ಅಲ್ಲಿ ಚೀಫ್ ಇಂಜಿನಿಯರ್ಗೆ ಇನ್ಸ್ಪೆಕ್ಷನ್ ಮಾಡಿಸಿ ಅದು ಸಮರ್ಪಕವಾಗಿ ಆದ್ಮೇಲೆ ಹಣ ಬಿಡುಗಡೆ ಮಾಡಿ. ಧೀರಜ್ ಮುನಿರಾಜ್. ಸಾವಿರದ 250 ಈ ಪ್ರಶ್ನೆಯನ್ನ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನ ಕೇಳಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಈ ಒಂದು ಪ್ರಶ್ನೆ ನಾನು ಕೇಳಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಿನ ಜಿಲ್ಲಾಸ್ಪತ್ರೆ 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆಯ ಕುರಿತು ಈ ಪ್ರಶ್ನೆ ಕೇಳಿರುವಂಥದ್ದು. ಸಭಾಧ್ಯಕ್ಷರೇ, ಮಾನ್ಯ ಸಚಿವರನ್ನ ಇಲಾಖೆಗೆ 2023ನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ 7-12-2023 ಇದೇ ಪ್ರಶ್ನೆ ಕೇಳಿದ್ದೀನಿ. 2024ನೇ ಇಸ್ವಿಯಲ್ಲಿ 2 ಬಾರಿ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದೀನಿ. 2025ನೇ ಇಸ್ವಿ ಈ ಬಾರಿನೂ 2 ಬಾರಿ ಈ ಪ್ರಶ್ನೆಯನ್ನ ಕೇಳಿರುವಂಥದ್ದು. ಸಭಾಧ್ಯಕ್ಷರೇ, 2019-20ನೇ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು. ಇದಾದ ನಂತರ 2023ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ 167 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ 14 CJM 2019 ಇದರ ಅಡಿಯಲ್ಲಿ 2023ನೇ ಇಸ್ವಿಯಲ್ಲಿ 167 ಕೋಟಿ, ಅದು 2 ಹಂತದಲ್ಲಿ 113 ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ, ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ 54 ಕೋಟಿ 2 ಸ್ಟೇಜ್ ಅಲ್ಲಿ ಇದಕ್ಕೆ ಏನು ಅನುದಾನವನ್ನ ಮೀಸಲಿಟ್ಟಿದ್ರು. ಸಭಾಧ್ಯಕ್ಷರೇ, ಇದು 9 ಎಕರೆ 38 ಜಾಗದಲ್ಲಿ ನೂತನವಾದಂತಹ ಜಿಲ್ಲಾಸ್ಪತ್ರೆಯನ್ನ 2021ನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂತದ್ದು. ಈಗಿರುವಂತ ತಾಲೂಕು ಆಸ್ಪತ್ರೆ ಕೇವಲ 4 ಎಕರೆ 20 ಗುಂಟೆಯಲ್ಲಿ ಇರುವಂತ ತಾಲೂಕು ಆಸ್ಪತ್ರೆ. ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದೇನಾಯಕನಹಳ್ಳಿ ಗ್ರಾಮದಲ್ಲಿ 10 ಎಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದಗಿಸಿರುವಂತದ್ದು. ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್, ತಮ್ಗೆ ತಾವೂನು ಭೇಟಿ ಕೊಟ್ಟಿದ್ದೀರಾ, ತಾವು ಬಂದಿದ್ದೀರಾ. ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು 11/3/2024ನೇ ಇಸ್ವಿಯಲ್ಲಿ, ಈಗಾಗಲೇ 1.5 ವರ್ಷ ಆಗಿದೆ ಸರ್, 11/3/2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ, ಮಾನ್ಯ ಸಚಿವರಾಗಿರುವಂತಹ ಜಿಲ್ಲಾ ಉಸ್ತುವಾರಿಗಳಂತ KH ಮುನಿಯಪ್ಪ ಸಾಹೇಬರು, ತಾವು ಮತ್ತು DCM ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ. ಇದಾದ ನಂತರ ಒಂದು ಆದೇಶ ಬರುತ್ತೆ ಸರ್, ಸರ್ಕಾರದ ಆದೇಶ ಸಂಖ್ಯೆ, ಯಾಕಂದ್ರೆ ಇದು ನಿಮ್ಮ ಉತ್ತರದಲ್ಲಿ ಅಧಿಕಾರಿಗಳು ಕೊಟ್ಟಿಲ್ಲ. ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 17/8/2024ರಂದು 2024 ಮತ್ತು 25ನೇ ಸಾಲಿನ ಆಯವ್ಯಯದಲ್ಲಿ 50 ಕೋಟಿ 10 ಲಕ್ಷಗಳನ್ನ ಅನುದಾನ ನಿಗದಿಪಡಿಸಿ ಕಾರ್ಯಕ್ರಮ ಪಟ್ಟಿಗೆ ಅನುಮೋದನೆ ನೀಡಲಾಗಿದೆ. 2024ನೇ ಇಸ್ವಿ 8ನೇ ತಿಂಗಳಲ್ಲಿ ಸರ್, ಇವತ್ತಿಗೆ ಕರೆಕ್ಟಾಗಿ 1 ವರ್ಷದ ಮುಂಚೆ
ಅನುಮೋದನೆ ನೀಡಿ 50 ಕೋಟಿ ರೂಪಾಯಿ ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್. ಆದ್ರೆ ಇವತ್ತವರೆಗೂ ಇಲ್ಲಿಗೆ ಟೆಂಡರ್ ಕರೆದಿಲ್ಲ, ಟೆಂಡರ್ ಪ್ರಕ್ರಿಯೆ ಶುರು ಮಾಡಿಲ್ಲ. ಇಷ್ಟರಲ್ಲಿ ಸರ್ ಇಲ್ಲ ಇದ್ರಲ್ಲಿ ಆದೇಶ ಒಂದು ಮಾಡಿದ್ದಾರೆ ಸರ್, ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಅಲ್ಲಿ PM ಅಭೀಮ್ ಯೋಜನೆ ಅಡಿಯಲ್ಲಿ ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಬಂದ್ರು. ಅವರೇ ಗುದ್ಲಿ ಪೂಜೆಯನ್ನ ಕಳೆದ ವರ್ಷ ಅವ್ರ ಕೈಯಲ್ಲೇ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಸರ್. ಅಭೀಮ್ ಯೋಜನೆಗೆ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು. ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿ ಈಗಾಗಲೇ ಫಸ್ಟ್ ಫ್ಲೋರ್ ಸ್ಲ್ಯಾಬ್ ಮೋಲ್ಡ್ ಆಗಿದೆ. ಇಲಾಖೆಯಿಂದ ಅವ್ರಿಗೆ ವರ್ಕ್ ಸ್ಟಾಪ್ ನೋಟಿಸ್ ಕೊಟ್ಟಿದ್ದಾರೆ ಸರ್. CRN ಕನ್ಸ್ಟ್ರಕ್ಷನ್ ಅನ್ನುವಂತ ಕಾಂಟ್ರಾಕ್ಟರ್ಗೆ ನೀವು ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ PM ಅಭೀಮ್ ಯೋಜನೆ ಅಡಿಯಲ್ಲಿ ಕಾಂಟ್ರಾಕ್ಟರ್ಗೂ ಕೊಟ್ಟಿದ್ದಾರೆ. ಮಾನ್ಯ CM ಸರ್ ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಅದಾದ್ಮೇಲೆ ಮಾನ್ಯ ಸಚಿವರು ಅವರ ಆಫೀಸ್ ಸಂಖ್ಯೆ 12/6/208 ಇದರ ಅಡಿಯಲ್ಲಿ 9/7/2025 ತಾರೀಕಂದು ಒಂದು ಆದೇಶ ಹೊರಡಿಸ್ತಾರೆ. ಈ 9 ಎಕರೆ 38 ಗುಂಟೆ ಜಾಗದಲ್ಲಿ ಕಟ್ಟೋದು ಬೇಡ, ಇರೋಂಥ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ 200 ಬೆಡ್ ಹಾಕ್ಬಿಡ್ತೀವಿ, ಇನ್ನು 50 ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ಇದನ್ನ ನಿಲ್ಲಿಸ್ಬಿಡಿ, ಅದನ್ನು ಅಲ್ಲಿ ಸ್ಥಳಾಂತರ ಮಾಡಿ. 4 ಎಕರೆ ಜಾಗದಲ್ಲಿ ಈಗ ಆಲ್ರೆಡಿ ತಾಯಿ ಮಗು ಆಸ್ಪತ್ರೆ ರನ್ನಿಂಗ್ ಇದೆ. ತಿಂಗಳಿಗೆ 300 ಬರ್ತ್ಸ್ ಆಗುತ್ತೆ ಸಭಾಧ್ಯಕ್ಷರೇ. ಇಡೀ ನಮ್ಮ 4 ಜಿಲ್ಲೆಯಲ್ಲಿ ಹೈಯೆಸ್ಟ್ ಬರ್ತ್ಸ್ ಆಗುವಂತ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ತಾಯಿ ಮಗು ಆಸ್ಪತ್ರೆ. ಇವತ್ತು ಔಟ್ ಪೇಷಂಟ್ ನಿಮ್ಗೆ ಮಾಹಿತಿ ತಗೊಂಡ್ರೆ ಸಾಹೇಬ್ರು 20,000 ಇದೆ ಸರ್ ಪರ್ ಮಂತ್ OPD. ಅಜಾಕ್ಸ್ ಕಂಪನಿ ಅವತ್ತು ಅವರು ಓಪನ್ ಮಾಡಿದ್ರು, OPD ಸೆಪರೇಟ್ ಬ್ಲಾಕ್ ಸರಿ. ಈಗ ಇಲ್ಲ ಏನಾಗ್ಬೇಕು ಹೇಳಿ, ಇದನ್ನೆಲ್ಲ ನೀವು 10 ಎಕರೆ ಜಾಗ ಯಾಕೆ ಬೇಡ ಅಂತ ಅಷ್ಟನ್ನು ಕೇಳಿ ಅಲ್ಲ, ಅದನ್ನು ಬಿಟ್ಟು ಎಲ್ಲಾ ವಿಷಯ ಕ್ವಶನ್ ಹೇಳಿದ್ರೆ ಅದ್ರ ಜೊತೆ ಮನೆ ಉತ್ತರ ಯಾಕೆ ಅದು 10 ಎಕರೆ 4 ಎಕರೆ ಹೋಯ್ತು. ಸಭಾಧ್ಯಕ್ಷರೇ, ಈಗ ಅದನ್ನು ಕೇಳಿದ್ರು ಬಿಟ್ಟು ಅವ್ರು ಹೇಳಿದಾಗೆ ಅವ್ರೇನು ತಪ್ಪೇನು ಹೇಳಿಲ್ಲ. ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ. ಧೀರಜ್ ಮುನ್ರಾಜ್ ಅವರು ಏನಂತೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯ್ತು ಅಂತ ಹೇಳಿದ್ರೆ 193 ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ. ತದನಂತರ ಏನಾಯ್ತು ಅಂತ ಹೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಆಯ್ತು. ಇದು ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆಯಾಗಿ ಗುದ್ಲಿ ಪೂಜೆನೂ ಮಾಡಿದ್ದು. ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆ ಆಡಳಿತಾತ್ಮಕ ಅನುಮೋದನೆ ಆಗಿದ್ದಕ್ಕೋಸ್ಕರ ಅಲ್ಲಿ ದೇವನಹಳ್ಳಿಯಲ್ಲಿ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ. ಅವತ್ತಿನ ದಿವಸ KH ಮುನಿಯಪ್ಪ ಸಾಹೇಬರು ಅವರು ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು, ಅವಾಗ ಮಾಡಿದ್ದಾರೆ. ಆದರೆ ನಂತರ ಏನಾಯ್ತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ, ಯಾಕಂದರೆ ಅಲ್ಲಿ ಈಗಾಗಲೇ 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು MCH ಆಸ್ಪತ್ರೆ ಇದೆ, ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕ್ ಇನ್ನೊಂದು 50 ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾ ಇದ್ದೀರಾ. ಇನ್ನು ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು 250 ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ. ಯಾಕಂದರೆ ಹಣಕಾಸು ಇಷ್ಟೊಂದು ನಾವು ಖರ್ಚು ಮಾಡೋದು, ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ ಡಾಕ್ಟರ್ಗಳು ಎಲ್ಲ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು, ಇರುವಂಥ ತಾಲೂಕು ಆಸ್ಪತ್ರೆ 100 ಬೆಡ್ ಇದೆ, ಅದಕ್ಕೆ ಇನ್ನೊಂದು 100 ಬೆಡ್ ಸೇರಿಸಿ ಅದೇ 200 ಬೆಡ್ ಮಾಡಿ, ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡರ್ ಕೊಟ್ಟಿದ್ದು. ಈಗ ಆ ಸ್ಟಾಪ್ ಆರ್ಡರ್ ತೆರವುಗೊಳಿಸಿದ್ದೇವೆ. ಅದನ್ನು ಮತ್ತೆ ಅದನ್ನು ಮಾಡಿ ಅಂತ ಹೇಳಿದ್ದೀವಿ. ಆ ಕಾಮಗಾರಿ ಮುಂದುವರಿತದೆ, ಅದೇನು ಈಗ ನಿಲ್ಸಕ್ಕೆ ಹೋಗೋದಿಲ್ಲ. ಇದಕ್ಕೆ ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ನಾವೊಂದು ಯೋಚನೆ ಮಾಡಿ, ಯಾಕಂದರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮಗೆ ಜಿಲ್ಲಾ ಆಸ್ಪತ್ರೆ ಅಲ್ಲೇ ಆಗಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇರುವಂಥ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಜೋಡಿಸಿ ದುಡ್ಡು ಕೂಡ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ಮತ್ತು ಇರುವಂಥ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಈ ಹಂತದಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಶಾಸಕರು ಮತ್ತು ಸಚಿವರು ಕೂಡ, ಮುನಿಯಪ್ಪನವರು ಕೂಡ ಅವರು ಅದನ್ನು ಹೇಳ್ತಾರೆ, ಇಲ್ಲ ಪ್ರತ್ಯೇಕ ಜಾಗ ಇದೆ, ಹಿಂದೆ ಅನುಮೋದನೆ ಆಗಿದೆ, ಇದನ್ನು ಇದೇ ರೀತಿ ಮಾಡಬೇಕು ಅಂತ. ನಾವು 2 ಪ್ರಸ್ತಾವನೆ ಕೂಡ ನಾನು ಆರ್ಥಿಕ ಇಲಾಖೆ ಕಳಿಸ್ಕೊಡ್ತೀನಿ, ಮತ್ತೊಮ್ಮೆ ಕಳಿಸ್ಕೊಡ್ತೀನಿ. ಸರ್ ಒಂದೇ ಅದೇ ಜಿಲ್ಲಾ ಆಸ್ಪತ್ರೆನೇ ಅದು ಯಾವ ರೀತಿಯಾಗಿ ಮತ್ತೊಮ್ಮೆ ನಾನು ಬೇಕಾದ್ರೆ ನೀವು ಕಾರ್ಯದರ್ಶಿ ಕೂಡ ಕರೆಸ್ತೀನಿ, ಒಟ್ಟಿಗೆ ಒಂದು ಸಭೆನೇ ಮಾಡೋಣ, ಏನ್ ಮಾಡಕ್ಕಾಗುತ್ತೆ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋಣ. ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್. ಇವಾಗ ತಾಯಿ ನಮಗೆ ಪ್ರಾಕ್ಟಿಕಲ್ ಆಗಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ನಾನು ಹೊರಟಿರುವಂತದ್ದು. ನೀವು ಅಲ್ಲಿ ಬೇಡವೇ ಬೇಡ,
ನಮಗೆ ಬೇರೆ ಆಸ್ಪತ್ರೆ ಬೇಕೇ ಬೇಕು ಅಂತ. ಇನ್ನೊಂದು ಮಾನ್ಯ ಸಭಾಧ್ಯಕ್ಷರೇ, ಪಕ್ಕದ ಹತ್ತಿರದಲ್ಲಿ ಇನ್ನೊಂದು ESI ಆಸ್ಪತ್ರೆ ಕಟ್ತಾ ಇದ್ದಾರೆ. ಅದು ಸುಮಾರು 300-400 ಬೆಡ್ ಆಸ್ಪತ್ರೆ. 200 ಬೆಡ್ ಸರ್, 200 ಬೆಡ್ 200 ಬೆಡ್ 200 ಬೆಡ್. ESI ಅಲ್ಲಿ ನಾರ್ಮಲ್ ಜನ ಹೋಗ್ಬೋದಾ ಸರ್? ನಾರ್ಮಲ್ ನನ್ನ ಬಡವರು ಹೋಗ್ಬೋದಾ ಸರ್? ಇಲ್ಲ, ನನಗೆ ಹೇಳ್ತಾ ಇರುವಂತದ್ದು ಅಲ್ಲ ಸರ್, ಅದರ ಸೇವೆ ಕೂಡ ಬಹಳಷ್ಟು ಜನರಿಗೆ ಸಿಗ್ತದೆ ESI ಆಸ್ಪತ್ರೆ. ಮಾತಾಡ್ಲ ಸರ್, ನಾನು ಹೇಳ್ತಾ ಇರೋದು, ನನ್ನ ಉದ್ದೇಶ ಅಲ್ಲೊಂದು ಆಸ್ಪತ್ರೆ ಬರಬೇಕು ಅಂತಾನೆ. ಆದ್ರೆ ಅನುದಾನದಲ್ಲಿ ಸ್ವಲ್ಪ ಏನು ಸಮಸ್ಯೆ ಇತ್ತು. ಮೀಟಿಂಗ್ ಮಾಡೋಣ. ಅಲ್ಲ ದಿನೇಶ್ ಅವರು ಅಲ್ಲಲ್ಲ, ಈ ನನಗೆ ಈ ಒಂದು 4 ಸರಿ ಪ್ರಶ್ನೆ ಬಂದಿದೆ. ಅಂದ್ರೆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಈ ಪ್ರತಿ ಸದನದಲ್ಲೂ ಕೂಡ ಪ್ರಶ್ನೆ ಹಾಕಿದ್ದಾರೆ, ಆ ಅರ್ಥನೇ ಇಲ್ಲ. ಪ್ರಶ್ನೆಗೆ ಅರ್ಥನೇ ಯಾಕೆ ಪ್ರಶ್ನೆ ಹಾಕ್ಬೇಕು? ಪ್ರಶ್ನೆಗೆ ಏನಾದ್ರು ಪರಿಹಾರ ಸಿಗುತ್ತೆ ಅಂತ 4 ಸರಿ ಹಾಕಿದ್ದಾರೆ ಅಂದ್ರೆ ಉತ್ತರನೇ ನೀವು ಅದೇ ಪರಿಶೀಲನೆ ನೋಡೋಣ ಮಾಡೋಣ ಮನಸ್ಥಿತಿ ಇದೆ. ಉದ್ಘಾಟನೆ ಅಧ್ಯಕ್ಷ, ಉದ್ಘಾಟನೆ ನಾವು ಗುದ್ಲಿ ಪೂಜೆ ಎಲ್ಲ ಔಟಿದೆ, ಗುದ್ಲಿ ಪೂಜೆ ಎಲ್ಲ ಔಟಿದೆ. ಟೆಂಡರ್ ಕರಿಬೇಕಾಗಿತ್ತು ಅಷ್ಟೇ. ಟೆಂಡರ್ ಕರೆದೇ ನಿಲ್ಸಿದ್ದಾರೆ. ನಾನೇ 2 ಸರಿ ಹೋಗಿದ್ದೀನಿ. ಸಭಾಧ್ಯಕ್ಷರೇ, ತಾವು ಆರೋಗ್ಯ ಸಚಿವರು 1 ನಿಮಿಷ ಕೊಡಿ ಸರ್. ಸರ್, ಈಗ ತಾಯಿ ಮಗು ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆ ಇರೋದೇ ತಪ್ಪು ಸರ್. ಯಾಕೆಂದ್ರೆ 300 ಬರ್ತ್ ಆಗ್ತಾ ಇದೆ ಸರ್. ಮಾಮೂಲಿ ಸರ್ಜರಿ ಕೇವಲ 150 ಆಗ್ತಾ ಇದೆ ಸರ್. ಅದರ್ ಸರ್ಜರೀಸ್ ಇನ್ಕ್ಲೂಡಿಂಗ್ ಆಲ್ ಸರ್ಜರೀಸ್, ಆರ್ಥೋಪೆಡಿಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೇವಲ 150 ಆಗ್ತಾ ಇದೆ. ನೀವು ರಿಪೋರ್ಟ್ ತರ್ಸ್ಕೊಂಡ್ರಿ ಅಂದ್ರೆ ಆಸ್ ಪರ್ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡೋದ್ ಬೇಕಾಗುತ್ತಾ? ನಮ್ಮ ಆಡಳಿತಕ್ಕೋಸ್ಕರ ನಾವ್ ಹೆಂಗ್ ಬೇಕೋ ಅದ್ ಮಾಡ್ಕೊಬೇಕಾಗತ್ತಾ ಸರ್? ESI ಆಸ್ಪತ್ರೆ 3 ಲಕ್ಷ ಕಾರ್ಮಿಕರಿದ್ದಾರೆ ಸರ್ ನನ್ನ ತಾಲೂಕಲ್ಲಿ. ತಾಲೂಕ್ ಜನಸಂಖ್ಯೆ 2.5 ಲಕ್ಷ. ನನ್ನ ಬಡವರು ESI ಆಸ್ಪತ್ರೆಗೆ ಹೋಗಕ್ಕಾಗುತ್ತಾ ಸರ್? ಈಗ ESI ಆಸ್ಪತ್ರೆ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿರೋದು. 23 ಓಪನ್, 25 ಓಪನ್ ಆಗಿಲ್ಲ. ಅದನ್ನ ಧೀರಜ್ ಒಂದು ಅರ್ಥ ಮಾಡಿಕೊಳ್ಳಿ. ಒಂದು ಅರ್ಥ ಮಾಡಿಕೊಳ್ಳಿ. ನೀ ಕೇಳುವಂತ ಪ್ರಶ್ನೆಯನ್ನು ಸರಿ ತಪ್ಪಂತ ಮಂತ್ರಿಗಳು ಹೇಳಿಲ್ಲ. ಅಲ್ಲಿಗೆ ಬನ್ನಿ. ಅವ್ರು ಕೂಡ 1 ಸೆಕೆಂಡ್, ಅವ್ರು ಕೂಡ ಏನ್ ಹೇಳ್ತಾರೆ, ಅಲ್ಲಿ ಆಸ್ಪತ್ರೆ ಕಟ್ಟಬೇಕೆಂಬ ಸದುದ್ದೇಶದಿಂದಲೇ ಅಲ್ಲಿ ಶಂಕುಸ್ಥಾಪನೆ ಆಯ್ತು. ಇದನ್ನು ಅವಲ್ಲಿ ಕಲಿಸಿಕೊಟ್ಟಂತ ಸಂದರ್ಭದಲ್ಲಿ ಆರ್ಥಿಕಲ್ಲಿ ಚರ್ಚೆ ಮಾಡೋದು ನಿಲ್ಲಿಪ್ಪ. ಅವರೊಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು 1 ನಿಮಿಷ, ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿ ನೀವೆಲ್ಲ ಸರಿಯಲ್ಲ, ಇಂದಿನ ರೀತಿ ಆಗ್ಬೇಕೆಂಬ ಹೇಳಿ ನಿಮ್ಮ ಒತ್ತಡ ಕೂಡ ಇದೆ, ಅವರ ಒತ್ತಡ ಕೂಡ ಇದೆ. ಅದಕ್ಕಾಗಿ ಸಚಿವರು ಏನ್ ಹೇಳಿದ್ದಾರೆ, ನಾನು ಶಾಸಕರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಆರ್ಥಿಕ ನನ್ನ ಕಚೇರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದಕ್ಕೆ ನಾವು ಪರಿಹಾರ ಕಾಣ್ತದೆ ಮಾತನ್ನು ಹೇಳಿದಾರಲ್ಲ. ಇಲ್ಲ ಸರ್, 1 ನಿಮಿಷ, ಅದಕ್ಕೆ ಮಾಡಬೇಕು ತಮ್ಗೆನೆ 2024ನೇ ವರ್ಷ 18ನೇ ತಾರೀಕು 7ನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ 50 ಕೋಟಿ 10 ಲಕ್ಷ ಕಾಸು ಕೊಡ್ತು. ಅದೆಲ್ಲೋಯ್ತು ಸರ್? ಅದೆಲ್ಲ ಮೀಟಿಂಗ್ ಅಲ್ಲಿ ಕೇಳಿ, ನಾಲ್ದು ಮೀಟಿಂಗ್ ಉಂಟಲ್ಲ ಅಲ್ಲಿ ಕೇಳಿ. ನೀವು 50 ಕೋಟಿ ಕಾಸು ಕೊಟ್ಮೇಲೆ ಆ ಕಾಸು ಎಲ್ಲೋಯ್ತು? ಅದನ್ನು ಮೀಟಿಂಗ್ ಅಲ್ಲಿ ಕೇಳಿ, ಅದು ಪರಿಹಾರ ಕೇಳ್ಬೇಕು ಸರ್ ತಾವು ದಯವಿಟ್ಟು. ನಮ್ಮ ಸಮಸ್ಯೆ 2.5 ವರ್ಷ ಆಗಿದೆ. ಮಾನ್ಯ ಮಂತ್ರಿಗಳು ನಮ್ಮ ತಾಲೂಕಲ್ಲಿ ಒಂದು ಹೋಬಳಿ ರಿಪ್ರೆಸೆಂಟ್ ಮಾಡ್ತಾರೆ ಸರ್. ಕರೆಕ್ಟ್. 2023ನೇ ಇಸ್ವಿಯಲ್ಲಿ ಆಗಿ ದುಡ್ಡು ಅನುಮೋದನೆ ಆಗಿ 24ರಲ್ಲಿ ಫೈನಾನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು 3ನೇ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ಮೇಲೆ ಫೈನಾನ್ಸ್ ಅಲೋಕೇಶನ್ 50 ಕೋಟಿ ಕೊಟ್ಟಿದ್ದಾರೆ. ನಿಮ್ಮ ಸಲಹೆ ಏನು? ಈಗ 10 ಎಕರೆ ಯಾಕೆ 4 ಎಕರೆ ಮಾಡ್ತೀರಾ? ನಿಮ್ಮ ಸಲಹೆ ಏನು? 10 ಎಕರೆ ಜಾಗದಲ್ಲಿ ಹೊಸ ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕು. ಇರುವಂತ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಸರ್. ಆಯ್ತು, ದಯವಿಟ್ಟು ತಾರತಮ್ಯ ಮಾಡಬಾರ್ದು ಈ ವಿಷಯದಲ್ಲಿ. ನೆಲಮಂಗಲದಲ್ಲಿ ತಾಲೂಕು ಆಸ್ಪತ್ರೆ ಕಟ್ಟಕ್ಕೆ ಫೈನಾನ್ಸ್ ಇದೆ, ಹೊಸಕೋಟೆಯಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಫೈನಾನ್ಸ್ ಇದೆ. ಹೇಳಿದ್ದಾರೆ ಅದಕ್ಕೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಅವರಿಗೆ ಮೀಟಿಂಗ್ ಮಾಡಿ ಪರಿಹಾರ ಕಾಣ್ತಂತ ಹೇಳಿದ್ದಾರೆ. ಉಸ್ತುವಾರಿ ಹೇಳಿದ್ದಾರೆ. ಮತ್ತೆ ಮ್ಯಾಜಿಕ್ ಆಗ್ತದೆ ಮಾಡ್ಲಿಕ್ಕೆ. ವ್ಯವಸ್ಥೆ ಏನಾದ್ರು ಮಾಡ್ಲೇಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಅಲ್ಲ ಗೋಪಾಲ ಸರ್, 10 ಎಕರೆ ಇರೋ ಜಾಗ 4 ಎಕರೆ ಹೆಂಗ್ ಸರ್ ಮಾಡ್ತೀರಾ ನೀವು? ನೋಡ್ರಿ, ಕೋಪ ಮಾಡ್ಕೋಬೇಡಿ. ಇದಕ್ಕೆ ಪ್ರಾಬ್ಲಮ್ ಹೇಳ್ಬಿಡ್ತೀನಿ ಸರ್. ಈಗ ಧೀರಜ್ ಅವರೇ, ಈಗ ನೋಡಿ, ನಾವು ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇನೆ. ನಾವು ಪ್ರಸ್ತಾವನೆಯನ್ನ ಮಾಡಬೇಕು ಅಂತಾನೆ ಕಳಿಸಿರ್ತಕ್ಕಂಥದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು ಇಷ್ಟೆಲ್ಲ ನೀವು ಖರ್ಚು ಮಾಡಿ, ಈಗ 250 ಬೆಡ್ ಪ್ಲಸ್ ಇಲ್ಲೊಂದು 150 ಬೆಡ್, ಅಲ್ಲೊಂದು 50 ಬೆಡ್, ಒಟ್ಟು 500 ಬೆಡ್ ಆಗ್ತಾ ಇದೆ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. 250 + 50 ಕ್ರಿಟಿಕಲ್ ಕೇರ್ ನೀವೇ ಕೊಟ್ಟಿರೋ. ಸೆಂಟ್ರಲ್ ಗವರ್ನಮೆಂಟ್ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಎಲ್ಲ ಕಂಬೈನ್ ಮಾಡಿ ತಾಲೂಕು ಆಸ್ಪತ್ರೆ ತಾಯಿ ಮಗು ಒಟ್ಟಿಗಿದೆ ಸರ್. ಈಗ ಕರೆಕ್ಟ್, ಅದೇ ಹೇಳ್ತಾರೆ. ಮೀಟಿಂಗ್ ಮಾಡಿ ಅದನ್ನ ಬಗೆಹರಿ ಸಮಸ್ಯೆಯನ್ನು ಅವ್ರ ಭಾವನೆ ಕಮ್ಮಿ ವೆಚ್ಚದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕಮ್ಮಿ ವೆಚ್ಚದಲ್ಲಿ ಮಾಡೋದಕ್ಕೆ ಇರುವಂತ ತಾಲೂಕು ಆಸ್ಪತ್ರೆ 100 ಬೆಡ್, ಇನ್ನೊಂದು 100 ಬೆಡ್ ಕಟ್ಟಿ ಮಾಡೋಣ ಅಂತ ನಾವು ಪ್ರಪೋಸಲ್ ಮಾಡಿದ್ವು, ಕಟ್ಟಬೇಕು ಅಂತಾನೆ. ಈಗ ಅವ್ರು ಅದಕ್ಕೆ ಒಪ್ತಾ ಇಲ್ಲ, MLA ಅವ್ರು ಒಪ್ತಾ ಇಲ್ಲ.
ಆ ಕಾರಣದಿಂದ ನಾನು ಏನ್ ಹೇಳಿದ್ದೀನಿ, ಮೀಟಿಂಗ್ ಮಾಡಿ ವಿಸಿಟ್ ಮಾಡಾಗಿದೆ, ನೋಡಾಗಿದೆ, MCH ಆಸ್ಪತ್ರೆ ನೋಡಿದ್ದೀನಿ, ಕ್ರಿಟಿಕಲ್ ಪೂಜೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನ ಅಭಿಪ್ರಾಯ ಉಸ್ತುವಾರಿ ಸಚಿವರು ಶಾಸಕರು FD ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನ ತಗೊಳ್ತೀವಿ. ಓಕೆ, ಒಂದು ಮೀಟಿಂಗ್ ಮಾಡ್ತಾರಂತಪ್ಪ ಬಜೆಟ್ ಅಲ್ಲಿ ತಾವು 17,473 ಕೋಟಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಡ್ತೀರಾ ಸರ್. ಕ್ಯಾಪಿಟಲ್ ಔಟ್ಲೆ ಕೇವಲ 1,230 ಕೋಟಿ ಅವ್ರು ಕೊಟ್ಟರೆ ಎಲ್ಲಿ ಸರ್ ಕೊಡಕ್ಕಾಗುತ್ತೆ? ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 773 ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಚಿವರ ಹತ್ರ ಕೇಳಿದ್ದೇನೆ. ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ. ಈಗ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ವಿಶೇಷ ಪ್ರಕರಣವನ್ನು ಪರಿಗಣಿಸಿ ಆರೋಗ್ಯ ಸಂಬಂಧಿ ದಾಖಲೆಗಳನ್ನು ಕೊಟ್ಟ ನಂತರ BPL ಕಾರ್ಡ್ ಕೊಡುವ ಒಂದು ವ್ಯವಸ್ಥೆ ಇದೆ. ಈಗ ಸರ್ ಏನಾಗ್ತಾ ಅಂತ ಹೇಳಿದ್ರೆ, ಅಲ್ಲಿ BPL ಕಾರ್ಡ್ಗೆ ನಮ್ಮ ಹೆಲ್ತ್ ಇದು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು BPL ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ. ಅಲ್ಲಿಂದ ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಂದ ಪುನಃ ಅವರಿಗೆ ಹೇಳ್ತಾರೆ, ಮತ್ತೆ ಯಾವ ದಿನ ಪೋರ್ಟಲ್ ಅನ್ನ ವೆಬ್ಸೈಟ್ ಅನ್ನ ಓಪನ್ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಹೇಳುವ ದಿನ ಪೋರ್ಟಲ್ ಓಪನ್ ಮಾಡಿದ ದಿನ ಜನರಲ್ ಅಲ್ಲಿ ಯಾರು ಕಾಯ್ತಾ ಇದ್ದಾರೆ ಬೇರೆ ಸಹ ಅವರು ಸಹ ಟಕ್ಕಂತ ಆ ಟೈಮಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎರಡನೇದಾಗಿ ತುಂಬಾ ಪೇಷಂಟ್ಗಳಿಗೆ ಎಮರ್ಜೆನ್ಸೀಸ್ ಇರ್ತದೆ. ಎಮರ್ಜೆನ್ಸಿ ಇರುವಂತವ್ರು ನೀವು ಪೋರ್ಟಲ್ ಓಪನ್ ಮಾಡುವವರೆಗೆ ಅವ್ರು ಕಾಯ್ಬೇಕಾಗ್ತದೆ. ಅದರ ಬದಲು ಪೋರ್ಟಲ್ ಅನ್ನ ನೀವು ಆರೋಗ್ಯ ಸಮಸ್ಯೆ ಇರುವವರಿಗೆ ನಿರಂತರವಾಗಿ ಓಪನ್ ಇಟ್ಟು ಜನರಲ್ನವರಿಗೆ ನೀವು ಯಾವಾಗ ಅವ್ರು ಮಾಡ್ಬೋದಂತ ನೀವು ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗ್ಬೋದು ಸರ್. ಒಂದು ಮತ್ತೊಂದು APL ಕಾರ್ಡ್ನವರಿಗೆ 15 ರೂಪಾಯಿ ಕೊಟ್ಟು ಅಕ್ಕಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಇದೆ. APL ಕಾರ್ಡ್ನವರು 15 ರೂಪಾಯಿ ಕೊಟ್ಟು ಅಕ್ಕಿಯನ್ನು ತಗೊಂಡು ಬರ್ಲಿಕ್ಕೆ ಬಂದಾಗ ರೇಷನ್ ಅಂಗಡಿಯಲ್ಲಿ ಹೇಳ್ತಾರೆ BPL ಕಾರ್ಡ್ನವರಿಗೆ ಮಾತ್ರ ನಮ್ಮ ಹತ್ರ ಅಕ್ಕಿ ಇದೆ, ನಿಮ್ಗೆ ಇಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ 2 ತಿಂಗಳು ಇದೇ ರೀತಿ ಆದ್ರೆ 2 ತಿಂಗಳ ನಂತರ ಅವ್ರು APL ಕಾರ್ಡು ಸಹ ಕ್ಯಾನ್ಸಲ್ ಆಗ್ತದೆ. APL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವ್ರಿಗೆ ಬೇಕು ಅಕ್ಕಿ, ಬಂದಿದ್ದಾರೆ 15 ರೂಪಾಯಿ ಕೊಟ್ಟು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಆದರೆ ರೇಷನ್ ಅಂಗಡಿಯಲ್ಲಿ ಇಲ್ಲ ಅಂತ ಹೇಳಿದ ಕಾರಣಕ್ಕಾಗಿ ಅವ್ರು ತಗೊಳ್ಳಿಲ್ಲ. ಮತ್ತೆ ಕೆಲವುದನ್ನ ಇನ್ಕಮ್ ಟ್ಯಾಕ್ಸು ಅದು ಇದು ಅಂತೆಲ್ಲ ಇದು ಮಾಡಿದ್ದಾರೆ. ರಿವೋಕ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ರಿವೋಕ್ ಮಾಡಲಿಕ್ಕೆ ಆಗ್ತದೆ ಆ ಪ್ರೊಸೀಜರ್ ಇನ್ನೂ ಸಹ ಸರಿಯಾಗಲಿಲ್ಲ. ಅಂದರೆ ಕೆಲವರನ್ನ ಕ್ಯಾನ್ಸಲ್ ಮಾಡುವಾಗ ಸುಮ್ಮನೆ ಕ್ಯಾನ್ಸಲ್ ಆಗಿದೆ, ವಿದೌಟ್ ಎನಿ ಕರೆಕ್ಟ್ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳದೆ ಮನಬಂದಂತೆ ಕೆಲವರೆಲ್ಲ ಕ್ಯಾನ್ಸಲ್ ಆಗಿದೆ. ಅದನ್ನು ರಿವೋಕ್ ಮಾಡಬೇಕಂತ ರಿಜೆಕ್ಟ್ ತುಂಬ ಆಗಿದೆ ಸರ್, ಎಲ್ಲದು ರಿಜೆಕ್ಟ್ ಆಗಿದೆ. ಈಗ 2000 ಸರ್ ಎಷ್ಟು ರಿಜೆಕ್ಟ್ ಆಗಿದೆ ಅಂತ ಸಹ ನೀವು ಮಾಹಿತಿ ಕೊಟ್ಟರೆ ಅಂದರೆ ಎಲ್ಲದೂ ರಿಜೆಕ್ಟ್ ಆಗ್ತಿದೆ. ಮತ್ತು ನಾರ್ಮಲ್ ಆಗಿ BPLಗೆ ಅಪ್ಲೈ ಮಾಡೋರು ಇರ್ತಾರೆ, ನಾರ್ಮಲ್ ಆಗಿ BPL ಬಹಳ ಬಡವರು ಇದ್ದಾರೆ, ಅವರ BPLಗೆ ಅಪ್ಲೈ ಮಾಡುವಂಥ ಪ್ರೊಸೀಜರು ತುಂಬ ಬಾಕಿ ಆಗಿದೆ ಸರ್. ಈಗ ಪ್ರೊಸೀಜರ್ ಅಂದರೆ ಅಪ್ಲಿಕೇಶನ್ ಅಲ್ಲೇ ನಿಂತಿದೆ, ಮಾಡಲೇ ಇಲ್ಲ, ಯಾವುದು ಮಾಡಲೇ ಇಲ್ಲ, ಆಗ್ತಾ ಸಹ ಇಲ್ಲ. ನಮ್ಮ ತಾಲೂಕಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ BPL ಕಾರ್ಡನ್ನು ಜನರಲ್ ಆಗಿ ಅಪ್ಲೈ ಮಾಡು, ಆರೋಗ್ಯ ಸಮಸ್ಯೆ ಬಿಡಿ, ಜನರಲ್ ಆಗಿ ಅಪ್ಲೈ ಮಾಡುವವರ BPL ಕಾರ್ಡನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಎಲ್ಲದೂ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಪೆಂಡಿಂಗ್ ಅಲ್ಲಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ವೈದ್ಯಕೀಯ ವಿಶೇಷವಾಗಿ ಆರೋಗ್ಯದ ಪರಿಸ್ಥಿತಿ ತೊಂದರೆ ಇರೋರಿಗೆ ಕಾರ್ಡ್ ಕೊಡೋದಕ್ಕೆ ಯಾವ ಥರವಾದ ತೊಂದರೆ ಇಲ್ಲ. ಅದಕ್ಕೆ ಪೋರ್ಟಲ್ ಬೇರೆ ಮಾಡಿ 24 ಗಂಟೆ ಒಳಗಡೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಜನರಲ್ನವ್ರು ಬರ್ತಾರೆ, ಓಪನ್ ಮಾಡಿದಾಗ ಅವರೆಲ್ಲ ಬರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಬರ್ತಾರೆ. ಅದನ್ನು ನಾವು ಸರ್ವೆ ಮಾಡಿ ಜನರಲಲ್ಲಿ ಕೂಡ BPLಗೆ ಅರ್ಹರಿದ್ದರೆ ಅವ್ರಿಗೂ ಕೊಡಬೇಕಾಗ್ತದೆ. ಆದರೆ ಇವರಿಗೆ ವಿಶೇಷವಾಗಿ ಪೋರ್ಟಲ್ ಮಾಡಿ ಅದರ ಮುಖಾಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. 24 ಗಂಟೆ ಒಳಗಡೆ ಅವ್ರು ಕೊಡಬೇಕಂದ್ರೆ ಹಾಸ್ಪಿಟ್ಲಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ. ಎರಡನೇದು ತಾವು ಹೇಳಿದ ಕ್ವಶ್ನೆ APL ಕಾರ್ಡ್. APL ಕಾರ್ಡ್ ನಮ್ಮ ಹತ್ರ 25 ಲಕ್ಷ ಕಾರ್ಡ್ ಇದೆ. 1 ಲಕ್ಷ ಕಾರ್ಡ್ ಕೂಡ APL ಅವರು ಅಕ್ಕಿ ತೆಗೆದುಕೊಳ್ತಾ ಹೋಗಿಲ್ಲ, ಅದಕ್ಕೆ ಸದ್ಯಕ್ಕೆ ನಿಲ್ಲಿಸಿದ್ವಿ.
ಈಗ ಬಹಳ ಮುಖ್ಯವಾದಂಥ ವಿಷಯ, ಗಂಭೀರವಾದಂಥ ವಿಷಯ, 13 ಲಕ್ಷಕ್ಕಿಂತ ಹೆಚ್ಚು ಕಾರ್ಡು APL ಅವರು BPL ಅಲ್ಲಿ ಇದ್ದಾರೆ. ಅದನ್ನು ಸರ್ವೆ ಮಾಡಿಸಿದ್ದೇವೆ. ಸರ್ವೆ ಮಾಡಿಸಿ ಅದನ್ನು ನಾವು ತೆಗೆಯುವಂಥ ಪ್ರಯತ್ನ ಮಾಡಿದಾಗ ಗೊಂದಲ ಆಯ್ತು, ಮತ್ತೆ ನಿಲ್ಲಿಸಿದ್ದೀವಿ. ಸುಮಾರು 13 ಲಕ್ಷ ಕಾರ್ಡನ್ನು ತೆಗೆಯೋದಕ್ಕೆ ಸರ್ವಸಮ್ಮತಿ ಬೇಕಾಗ್ತದೆ. ಇದರಲ್ಲಿ ನಾವು ರಾಜಕೀಯ ಮಾಡೋಕ್ಕಾಗೋದಿಲ್ಲ. ಬಡವರು ಕಾಯ್ತಾ ಇದ್ದಾರೆ. 2 ವರ್ಷದಿಂದ ನಾನು BPL ಕಾರ್ಡ್ ಓಪನ್ ಮಾಡೋಕ್ಕಾಗಲಿಲ್ಲ. ಗೊಂದಲ ಇಲ್ಲಿದೆ. ಸರ್ಕಾರಕ್ಕೊಂದು ಯಾರ್ಡ್ಸ್ಟಿಕ್ ಇದೆ. ಈಗ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ 70-75% ನಮ್ಮ ಕಾರ್ಡ್ಗಳಿರೋದ್ರಲ್ಲೇ 75% ಕಾರ್ಡ್ಗಳಲ್ಲಿ BPL ಇದೆ. ಆಂಧ್ರ, ತೆಲಂಗಾಣ ಮತ್ತು ಕೇರಳ 50 ಒಳಗಡೆ ಇದೆ. ಭಾರತದ ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಿದಾಗ ಕರ್ನಾಟಕ, ಬಾಂಬೆ ಬಿಟ್ಟು ಮಹಾರಾಷ್ಟ್ರ ಬಿಟ್ಟರೆ 2ನೇದಿದೆ. ಆದರೆ BPL ಕಾರ್ಡ್ ಜಾಸ್ತಿ. ಇದನ್ನು ಪರಿಶ್ರಮ ಮಾಡಿ ಅದನ್ನೆಲ್ಲ ಕರೆಕ್ಟಾಗಿ ಮಾಡಿ ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಈಗೂ ಕೂಡ ಮನವಿ ಮಾಡ್ತೀನಿ, BPL ಇರೋರು APLಗೆ ಬರ್ಬೋದು, ನಾವು ಅವ್ರ ಕಾರ್ಡ್ ತೆಗೆಯೋದಿಲ್ಲ. ಅನರ್ಹರು ಅಂತ ಏನಿದ್ದಾರೆ BPLಗೆ, ಅವರು ಇದಕ್ಕೆ ವಾಪಸ್ ಬರೋದ್ರಿಂದ BPLಗಾಗಿ ಕಾದು ಕುಂತಿರೋರಿಗೆ ಅವಕಾಶ ಮಾಡಿಕೊಡೋಕ್ಕಾಗ್ತದೆ. ಇದಕ್ಕೆ ಸದಸ್ಯರದು ಇದು ಬೇಕು. ಒಂದು ಸಾರಿ ಏನಾಯಿತು, BPL ತೆಗೆದಾಗ ಎಲ್ಲೋ ಒಬ್ಬರು ಇಬ್ಬರು ವ್ಯತ್ಯಾಸ ಆಗಿ BPLನವರು ಇರ್ತಾರೆ. ಆ ತೆಗೆದಿದ್ರಲ್ಲಿ ಅವ್ರು ಮತ್ತೆ ಅರ್ಜಿ ಹಾಕಿದ್ರೆ ಅವ್ರು ಕೊಡ್ತಾರೆ. ಇಲ್ಲ, ನಾವು BPL ಅಲ್ಲಿ ಇದ್ದೀವಿ, ನಮ್ಗೆ ಕೊಡ್ಬೇಕಂತಂದ್ರೆ ಇವತ್ತು ಅದನ್ನೇ ಓಪನ್ ಮಾಡಿಟ್ಟಿದ್ದೀವಿ. BPL ಅವರು ಯಾವ ಕಾಲದಲ್ಲಿ ಕೂಡ ಅಕಸ್ಮಾತ್ ನಾವು APLಗೆ ತೆಗಿತೀವಿ, BPL ಅಲ್ಲಿ ಅನರ್ಹರಿದ್ದಾರೆ 13 ಲಕ್ಷ ಜನ, ಅವ್ರನ್ನ ತೆಗೆದು APLಗೆ ಹಾಕ್ತೀವಿ. ಅದರಲ್ಲಿ ಯಾರಾದರೂ ತಪ್ಪಾಗಿ APLಗೆ ಹೋಗಿದ್ರೆ ಅವರು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟರೆ ತಕ್ಷಣ ಅವ್ರನ್ನ ತೆಗೆದು ವ್ಯವಸ್ಥೆ ಮಾಡ್ತೀವಿ. ಇದರಿಂದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟನ್ನು ತಪ್ತದೆ. ಹೊಸ BPL ಕೊಡೋಕ್ಕೆ ಅವಕಾಶ ಕೊಡೋಕ್ಕಾಗ್ತದೆ. ಸರ್ವ ಸದಸ್ಯರು ಆ ಪಕ್ಷ ಈ ಪಕ್ಷ ಬಲ್ಲ ಇದು ವಿಷಯ ಬಂದಾಗ ಸ್ವಲ್ಪ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಹೇಳ್ತೀನಿ ನಾನು, ಏನಾಗ್ತದೆ ಅಂದರೆ ನಾವು 100 ಕಾರ್ಡ್ ತೆಗೆದಾಗ 1 ಕಾರ್ಡು 2 ಕಾರ್ಡು BPL ಕಾರ್ಡುಗಳು APLನಲ್ಲಿ ಬಂದಿದ್ರೆ ಅದಕ್ಕೆ ಮತ್ತೆ ತಹಸೀಲ್ದಾರ್ ಹತ್ರ ಹೋದರೆ ಅದನ್ನು ಅವ್ರಿಗೆ ಮತ್ತೆ ಕೊಡ್ತೀವಿ. ಬಟ್ ಸುಮಾರು 13 ಲಕ್ಷ ಜನ ಈ ಕಾರ್ಡುಗಳನ್ನು ತೆಗಿಬೇಕಾದ್ರೆ ಎಲ್ಲರದ್ದು ಸಹಕಾರ ಬೇಕು. ತಕ್ಷಣ ನಾನು ಇದು ಪರಿಶ್ರಮ ಆದ ತಕ್ಷಣ BPL ಓಪನ್ ಮಾಡ್ತೀವಿ. 2 ವರ್ಷದಿಂದ ಹಿಂದೆ ಸರ್ಕಾರ ಇದ್ದಾಗೂ ಕೂಡ ನಿಲ್ಲಿಸಿದ್ರು, ನಾವು ಇಲ್ಲಿವರೆಗೂ ನಿಲ್ಲಿಸಿದ್ವಿ. ಇದನ್ನು ಓಪನ್ ಮಾಡೋಕ್ಕೆ ನೆಕ್ಸ್ಟ್ ಮಂತ್ ಮಾಡೋದಕ್ಕೆ ಅವಕಾಶ ಮಾಡ್ತೀನಿ. ಅದೇ ರೀತಿ ಅಪೀಲ್ ಮಾಡ್ತೀನಿ, ಯಾರ್ಯಾರು APLನವರು BPLಲ್ಲಿದ್ದಾರೆ ಅವರೆಲ್ಲ ಕೂಡ APLಗೆ ಬರಲಿ. ಅವರ ಕಾರ್ಡನ್ನು ರದ್ದು ಮಾಡೋದಿಲ್ಲ, APLನಲ್ಲಿ ಇಡಿಸ್ತೀವಿ ಅಂತೇಳಿ ತಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸದಸ್ಯರಿಗೆ. ಅಧ್ಯಕ್ಷರೇ ಗಳಿಗೆ ಖಂಡಿತವಾಗೂ ಕಾರ್ಡ್ ಇಶ್ಯೂ ಆಯ್ತಿಲ್ಲ. ನಿಮ್ಮ ಮಾಹಿತಿ, ನಂದು ಕ್ವಶನ್ ಮುಂದಿನ ವಾರ ಇದೆ. ನನ್ನ ಕ್ಷೇತ್ರದಲ್ಲಿ ಒಂದಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಪೋರ್ಟಲ್ ಓಪನ್ ಆಗೋದಿಲ್ಲ. 2 ತಿಂಗಳಿಗೋ 1 ತಿಂಗಳಿಗೆ 1 ದಿನ ಓಪನ್ ಆಗುತ್ತೆ. ಕಳೆದ 3 ತಿಂಗಳಿಂದ ನೀವು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ಎಷ್ಟು ಜನಕ್ಕೆ ಕಾರ್ಡ್ ಕೊಟ್ಟಿದ್ರ ಅಂತ ಅಂದ್ಬಿಟ್ಟು ತಿಳಿಸ್ಬೇಕು. ಅವ್ರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಅಧ್ಯಕ್ಷರೇ, 1 ತಿಂಗಳಿಗೆ 1 ದಿನ ಆನ್ಲೈನ್ ಬಿಟ್ಟೈತೆ ಅನ್ನೋದು ಅವ್ರಿಗೆ ತಿಳಿಸೋದ್ರಲ್ಲಿ ಅದು ಕ್ಲೋಸ್ ಆಗಿರ್ತದೆ. ಅನೇಕ ಸಾವು ನೋವಾಗಿದೆ, ಅದು ದಾಖಲೆ ಸಮೇತ ಕೊಡ್ತೀವಿ. ತಾವು ಇವತ್ತು ಸಭೆಗೆ ಏನು 24 ಗಂಟೆಗೆ ಕೊಡ್ತೀವಿ ಅಂತಕ್ಕಂಥದ್ದು ಮಾಡಿದ್ರೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ನಿಮ್ಮ ಕಮಿಷನರ್ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ. ಎಷ್ಟು ಸಲ ಫೋನ್ ಮಾಡಿದೀನಿ ಅಂತ ದಾಖಲೆ ಕೊಡ್ತೇನೆ. ಎಷ್ಟು ಸಲ ಫೋನ್ ಮಾಡಿದ್ದೀನಿ ಇದು ವಿಚಾರವಾಗಿ ಅಂತ ದಾಖಲೆ ಕೊಡ್ತೇನೆ. ನಿಮ್ಮ ಅಧಿಕಾರಿಗಳು ಸ್ಪಂದಿಸಬೇಕು. ನಿಮಗೆ ಎಷ್ಟು ಕಾಳಜಿ ಇದೆ, ನಿಮ್ಮ ಅಧಿಕಾರಿಗಳು ಸ್ಪಂದಿಸಿ. ಅನಾರೋಗ್ಯದಿಂದ ನಾನು ಆಹಾರ ಸಚಿವನಾಗಿದ್ದೆ, ಸನ್ಮಾನ್ಯ ಯಡಿಯೂರಪ್ಪ ಸಂಪುಟದಲ್ಲಿ ನಾನು ಆಹಾರ ಸಚಿವನಾಗಿದ್ದೆ. 48 ಗಂಟೆಗಳಲ್ಲಿ ಕರೋನಾ ಆಯಿತು. ಅನಾರೋಗ್ಯದಿಂದ ಬಳತಕ್ಕಂಥ ಆ ಕುಟುಂಬಗಳಿಗೆ 48 ಗಂಟೆಗಳಲ್ಲಿ ನಾವು ಕಾರ್ಡ್ ಕೊಡ್ತಾ ಇದ್ದೋ. ಇವತ್ತಿಲ್ಲ. ಕಳೆದ 3 ತಿಂಗಳಿಂದ ಖಂಡಿತವಾಗೂ ಅಪ್ಲೈ ಮಾಡೋಕ್ಕೂ ಆಯ್ತಿಲ್ಲ. ನಾನೆಲ್ಲ ನನ್ನ ಕಚೇರಿನಲ್ಲಿ ನಾನೆಲ್ಲ ಪರಿಶೀಲನೆ ಮಾಡದಿದ್ದಾಗ 5 ಜನ ಮಾತ್ರ 3 ತಿಂಗಳಲ್ಲಿ ಇದು ಮಾಡಿದ್ದಾರೆ. ಒಟ್ಟು 28 ಜನದಲ್ಲಿ 4 ಜನ ಅಪ್ಲೈ ಮಾಡೋಕ್ಕಾಗಿರ್ತಕ್ಕಂಥದ್ದು. ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ. ಸೂಚನೆ ಕೊಟ್ಟು ದಿನದ ಅದು 24 ಗಂಟೆ ಇರಬೇಕು. ಆ ಅರ್ಜಿನ ಪರಿಶೀಲನೆ ಮಾಡಲಿ.
ಅವರು ಅದಕ್ಕೆ ಅನಾರೋಗ್ಯದಿಂದ ಬಳತಿರ್ತಕ್ಕಂಥ ಸರಿಯಾಗೈತೆ ಅಂತಂದ್ರೆ 24 ಗಂಟೆಗೆ ಅವ್ರ ಮನೆಗೆ ತಗೊಂಡೋಗಿ ಕಾರ್ಡ್ನ ಕೊಡ್ತಕ್ಕಂಥದಕ್ಕೆ ತಾವು ಆದೇಶ ಮಾಡುವ ಸನ್ಮಾನ್ಯ ಅಧ್ಯಕ್ಷರ ಮುಖೇನ ನಾನು ಇದು ಮಾಡ್ತೇನೆ. ಆಮೇಲೆ APL ಕಾರ್ಡ್ಗಳಿಗೆ ಒಂದೇ ನಿಮಿಷ, ಇದು ಬಹಳ ಮುಖ್ಯವಾದ ಅಧ್ಯಕ್ಷ ಹೇಳ್ತೀನಿ, ಒಂದೇ ನಿಮಿಷ. ಒಬ್ಬರಿಗೆ 5 kg ಅಕ್ಕಿ ಕೊಡ್ತಾ ಇದ್ದೋ, ಇಬ್ಬರಿದ್ರೆ 10 kg 15 ರೂಪಾಯಿ ಕೊಡ್ತಾ ಇದ್ದೋ, ಅದನ್ನ ನಿಲ್ಲಿಸಿದ್ದೀರಿ. ಆ APL ನಲ್ಲೂ ಅಕ್ಕಿ ಬೇಕಾಗಿರ್ತಕ್ಕಂಥದ್ದು ಸಾವಿರಾರು ಕುಟುಂಬಗಳಿದೆ. ಆ ಅಕ್ಕಿನ ಕೊಡಬೇಕು. ಪೋರ್ಟಬಿಲಿಟಿನಲ್ಲಿ ಅಧ್ಯಕ್ಷೆ, ಚಾಮರಾಜನಗರದಿಂದ, ಗುಲ್ಬರ್ಗಾದಿಂದ, ಕೊಪ್ಪಳದಿಂದ ಬಂದಿರತಕ್ಕಂಥ ಜನ ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದಾರೆ. ಇಲ್ಲಿ ರೇಷನ್ ಕೊಡ್ತಾ ಇಲ್ಲ. ಇಲ್ಲಿ ಅವರು ಹೋಗಿ ಊರಲ್ಲಿ ತರಬೇಕು. ಊರಲ್ಲಿ ತರಕಾದ್ರೆ 2 ದಿನ 3 ದಿನ ಬೇಕು. ತಗೊಂಡಿಲ್ಲ ಅಂದ್ರೆ 3 ತಿಂಗಳಿಗೆ ಅದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹೌದು, ಅವ್ರಿಗೆ ಅದು ಅನಾನುಕೂಲ ಇಲ್ಲ. ಅಲ್ಲ, ಈಗ ಮಾನ್ಯ ಸದಸ್ಯರು ಆಹಾರ ಸಚಿವರಿಗೆ ಹೇಳ್ತೀನಿ, ನೀವು ಹೇಳಿದ್ದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ತಯಾರಾಗಿದೆ. ನಿಮ್ಮ ಪ್ರಶ್ನೆ ಬಂದಾಗ ಕೊಡ್ತೀನಿ. ಈಗ ಸಪರೇಟ್ ಪೋರ್ಟಲ್ ಮಾಡಿದ್ದೀವಿ. ಯಾವ ಟೈಮಲ್ಲಿ ಆರೋಗ್ಯದಕ್ಕೆ, ಯಾವ ಟೈಮಲ್ಲಿ ಈ BPL ಕಾರ್ಡ್ ಆಗಲಿ APL ಕಾರ್ಡ್ ಆಗಲಿ, ಅದಕ್ಕೆ ನಾವೊಂದು ಟೈಮ್ ಫಿಕ್ಸ್ ಮಾಡ್ತೀವಿ. ಆ ಟೈಮಲ್ಲಿ ಅವ್ರು ಅರ್ಜಿ ಹಾಕ್ಕೊಳ್ಳಿ. ಅರ್ಜಿನಲ್ಲಿ ನೀವು ಹೇಳ್ದಂಗೆ ಬೇರೆಯವರೆಲ್ಲ ಹಾಕ್ತಾರೆ. ಬೇರೆಯವರು ಹಾಕಿದ್ರು ಕೂಡ ಅವರು APL BPL ಅಂತ ಅದನ್ನು ನಾವು ವಿಚಾರ ಮಾಡ್ತೀವಿ. ಈ ಆರೋಗ್ಯದ ದೃಷ್ಟಿಯಲ್ಲಿ ಟಾಪ್ ಪ್ರಯಾರಿಟಿಯಲ್ಲಿ ಈ ಕೆಲಸ ಮಾಡ್ತೀವಿ. ಹೊಸ ಪೋರ್ಟಲ್ ಅದಕ್ಕೆ ಮಾಡ್ತೀವಿ. ಅದ್ರ ಮುಖಾಂತರ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಇರೋರಿಗೆ ಅನುಕೂಲ ಮಾಡಿಕೊಡ್ತೀವಿ. ದರ್ಶನ್ ಪುಟ್ಟನಯ್ಯ, ದರ್ಶನ್ ಅಲ್ಲ, ಹೇಳಿದ್ರಲ್ಲ ಇದನ್ನ ಪ್ರತ್ಯೇಕವಾಗಿ ಒಂದು ಪೋರ್ಟಲ್, ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ಅದನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಸಪರೇಟ್ ಪೋರ್ಟಲ್ ಇರ್ತದೆ. ಹೇಳಿದ್ರು ಕೂಡ ಗೋಪಾಲ ಮಾತು ಎಲ್ಲೋದಲ್ಲಿ ವಿಚಾರಗಳಿದೆ, ಅದನ್ನು ಸರಿಪಡಿಸಿ. ಹರೀಶ್ ಪಂಜಲ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 754 ಮಾನ್ಯ ಅರಣ್ಯ ಜೀವಶಾಸ್ತ್ರ ಪರಿಸರ ಸಚಿವರನ್ನು ಕೇಳ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರೈತರು ಕಾಡಾನೆ ದಾಳಿ ಮತ್ತು ನವಿಲು ಮಂಗಗಳಿಂದಾಗಿ ರೈತರು ಬೆಳೆ ಬೆಳೀತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನುವಂಥದ್ದನ್ನು ನಾನು ಸಚಿವರ ಹತ್ರ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವರು ಉತ್ತರಗಳನ್ನು ಕೊಟ್ಟಿದ್ದಾರೆ. ಆ ಉತ್ತರಗಳನ್ನು ನೋಡಿದರೆ, ಉದಾಹರಣೆಗೆ ETF ಮತ್ತು LTF 24/7 ನಿರ್ವಹಿಸಲು ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಿದೆ ಅಂತ ಹೇಳಿದ್ದಾರೆ. ಪ್ರಾಯಶಃ ಇದು ಇಲ್ಲಿ ಕೂತಿರ್ತಕ್ಕಂಥ ಈ ಪ್ರಾಣಿಗಳ ದಾಳಿಯಿಂದಾಗಿ ರೈತರು ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೇಳಿದ್ರೆ, ಈ ರೀತಿಯ ಒಂದು ವ್ಯವಸ್ಥೆಗಳು ನಡೀತಾ ಇದೆಯಾ ಕೇಳಿದ್ರೆ ಯಾರ ಗಮನಕ್ಕೂ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದೆ. ತುರ್ತು ನಿರ್ವಹಣೆಗೆ ಕ್ಷಿಪ್ರ ಕಾರ್ಯಪಡೆ ತಂಡ ಇದೆ ಅಂತ ಹೇಳಿದಿರಿ. ನಮಗೆಲ್ಲೂ ಇದು ಗಮನಕ್ಕೆ ಬರ್ತಾ ಇಲ್ಲ ಸಾಮಾನ್ಯ ಸಭಾಧ್ಯಕ್ಷರೇ. ವಿಶೇಷವಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಅನೇಕ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಒಂದು ತಂತ್ರಜ್ಞಾನಕ್ಕೆ ಹೆಸರು ಏನು ಅಂತ ಹೇಳಿದ್ರೆ ಅಧ್ಯಕ್ಷರೇ, ಆನೆ ಎಲ್ಲಿ ಎನ್ನುವಂಥದ್ದು ತಂತ್ರಜ್ಞಾನದ ಹೆಸರು. ಈ ತಂತ್ರಜ್ಞಾನ ಎಲ್ಲಿ ಅಂತ ನಾವು ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಈ ತಂತ್ರಜ್ಞಾನ ಎಲ್ಲಿ ಅಂತ, ಯಾಕಂತ ಹೇಳಿದ್ರೆ ಅದು ತಂತ್ರಜ್ಞಾನ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ ವ್ಯವಸ್ಥೆಯು ಸಾರ್ವಜನಿಕ ದೂರುಗಳು, ಗಸ್ತು ತಿರುಗುವಿಕೆ ಮುಂತಾದ ವಿವಿಧ ಮಾಹಿತಿಗಳ ಮೂಲಕ ಒಂದು ಪ್ರದೇಶದಲ್ಲಿ ಆನೆಗಳ ಚಲನವಲನವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಈ ಮಾಹಿತಿಯು ಆನೆಗಳ ಚಲನವಲನದ ಮಾದರಿಯನ್ನು ಪತ್ತೆ ಹಚ್ಚಲು ಸಾರ್ವಜನಿಕರಿಗೆ ಮುಂಚಿನ ಎಚ್ಚರಿಕೆ ಸಂದೇಶವನ್ನು ಕಳುಹಿಸಲು ಸಹಾಯ ಆಗ್ತದೆ ಅಂತೇಳಿ. ಆದ್ರೂ ಈ ತಂತ್ರಜ್ಞಾನ ಇದ್ರೂ ಇವರೇ ನಮಗೆ ರಿಪೋರ್ಟ್ ಕೊಡ್ತಾರೆ ಅವರ ಉತ್ತರದಲ್ಲಿ. ಈ ವರ್ಷ ಒಟ್ಟು 2023-24ರಲ್ಲಿ 48 ಜನ ಸತ್ತಿದ್ದಾರೆ, 24-25ರಲ್ಲಿ 36 ಜನ ಸತ್ತಿದ್ದಾರೆ, 25-26ರಲ್ಲಿ 13 ಜನ ಸತ್ತಿದ್ದಾರೆ. ಹಾಗಾದ್ರೆ ಆನೆ ಎಲ್ಲಿ ತಂತ್ರಜ್ಞಾನ ಏನು ಕೆಲಸ ಮಾಡ್ತಾ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ? ಅದರ ಜೊತೆಗೆ ಹೇಳ್ತಾರೆ, ಕಾಡಿನಂಚಿನ ಗ್ರಾಮಗಳಲ್ಲಿ ವನ್ಯ ಪ್ರಾಣಿಗಳು ಬಂದಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಮಾಹಿತಿ ನೀಡಲು ಅಡ್ವಾನ್ಸ್ ಅಲರ್ಟ್ ಸಿಸ್ಟಮ್ ಅನ್ನು ತಯಾರಿಸಲಾಗಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ನೇರವಾಗಿ ಸಂದೇಶಗಳು ಬರ್ತದೆ ಅಂತೇಳಿ. ಆನೆ ಬಂದ ತಕ್ಷಣ
ಜನರಿಗೆ ಮೆಸೇಜ್ ಬರ್ತದೆ. ಮೆಸೇಜ್ ಬಂದಂದು ಆನೆ ಬರ್ತಾ ಇದೆ ಅಂತೇಳಿ ಇವರು ಓಡಿ ಹೋಗ್ಬೇಕು ಅಂತ. ಆದ್ರೆ ಇಲ್ಲಿ ಎಲ್ಲಿ ಓಡಿ ಹೋಗುವ ಪರಿಸ್ಥಿತಿ ಇಲ್ಲ. ಈ ಸಿಸ್ಟಮ್, ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನಿಮ್ಮನ್ನು ಈ ಅರಣ್ಯ ಇಲಾಖೆ ಅಧಿಕಾರಿಗಳು, ನೀವು ಒಳ್ಳೆ ಸಚಿವರಿದ್ದೀರಿ, ನಿಮ್ಮ ಬಗ್ಗೆ ಬಹಳ ಗೌರವ ಇದೆ. ಆದ್ರೆ ಈ ಅಧಿಕಾರಿಗಳ ಬಗ್ಗೆ ನನಗೆ ಕಿಂಚಿಂತೂ ಅಭಿಪ್ರಾಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ನಮ್ಮನ್ನು, ಇಡೀ ಇಲಾಖೆಯನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಈ ಸಿಸ್ಟಮ್ಗಳು ಎಲ್ಲೂ ವರ್ಕ್ ಆಗ್ತಾ ಇಲ್ಲ. ಉದಾಹರಣೆಗೆ ರೈತರಿಗೆ ಒಂದು ಸಹಾಯಧನ ಅಂತ ಕೊಟ್ಟಿದ್ದಾರೆ ಸನ್ಮಾನ್ಯ ಮಂತ್ರಿಗಳೇ. ರೈತರಿಗೆ ಸಬ್ಸಿಡಿ ದರದಲ್ಲಿ ಸೋಲಾರ್ ಬೇಲಿ ನಿರ್ಮಾಣ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ. ಅರಣ್ಯದಂಚಿನಲ್ಲಿ ಬರುವ ಖಾಸಗಿ ಜಮೀನುಗಳ ಸುತ್ತ ಸರ್ಕಾರದ ವತಿಯಿಂದ ದೊರೆಯುವ 50% ಸಬ್ಸಿಡಿಯನ್ನು ಬಳಸಿಕೊಂಡು ಸೌರಶಕ್ತಿ ಬೇಲಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ. ನಾನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಸದಸ್ಯರು ಹೇಳಿ, ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ 50% ಸಬ್ಸಿಡಿ ಇಟ್ಕೊಂಡು ಯಾವ ರೈತ ಬೇಲಿ ಹಾಕೊಂಡಿದ್ದಾನೆ ಅಂತೇಳಿ. ಪ್ರಾಯಶಃ ಈ ರೀತಿಯ ಮಾಹಿತಿಗಳೇ ಜನಸಾಮಾನ್ಯರಿಗಿಲ್ಲ, ಜನಪ್ರತಿನಿಧಿಗಳಿಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಹೆಚ್ಚು ವಿವರಣೆಯನ್ನು ಸಚಿವರ ಹತ್ರ ಬಯಸೋದಿಲ್ಲ. ನಾನು ನಿಮ್ಮ ಹತ್ರ ಒಂದೇ ರಿಕ್ವೆಸ್ಟ್ ಮಾಡೋದು ಸಚಿವರೇ, ಈ ರೀತಿ ಕಾಡಾನೆ ಮತ್ತು ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗಿರ್ತಕ್ಕಂಥ ಯಾವ್ಯಾವ ವಿಧಾನಸಭಾ ಕ್ಷೇತ್ರ ಇದೆ, ಆ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳನ್ನು ಒಂದು ಸಲ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ. ಆಗ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಪ್ರಾಣಿಗಳಿಂದಾಗಿ ಏನು ಸಮಸ್ಯೆ ಇದೆ ಎನ್ನುವಂಥದ್ದು ಪರಿಹಾರ ಆಗ್ತದೆ. ಉದಾಹರಣೆಗೆ ಇವತ್ತು ತೆಂಗಿನಕಾಯಿಗೆ ಬೆಲೆ ಇದೆ ಸರ್, ಆದರೆ ತೆಂಗಿನಕಾಯಿ ಇಲ್ಲ. ರೋಗ ಅಲ್ಲ, ಮಂಗದಿಂದಾಗಿ ಇವತ್ತು ಒಂದೇ ಒಂದು ತೆಂಗಿನಕಾಯಿಯನ್ನು ರೈತರಿಗೆ ಉಪಯೋಗ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇದೆ. ಆ ಉತ್ತರ ಕೊಡಬೇಕಾದ್ರೆ ಹೇಳ್ತಾರೆ, ನಾವು ಮಂಗಗಳನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಅರಣ್ಯ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲಿಂದ ಎಲ್ಲಿಗೆ ಬಿಡ್ತಾ ಇದ್ದಾರೆ ಮಂಗಗಳನ್ನು, ಎಲ್ಲಿಂದ ಎಲ್ಲಿಗೆ ಬಿಡ್ತಾ ಇದ್ದಾರೆ? ಆ ಕಾರಣಕ್ಕೋಸ್ಕರ ಸರ್ಕಾರ ಇವತ್ತು, ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನವಿಲಿನ ಹಾವಳಿಯಿಂದಾಗಿ ಇವತ್ತು ಯಾವುದೇ ಭತ್ತದ ಕೃಷಿ ಮಾಡುವಾಗಿಲ್ಲ, ಯಾವುದೇ ತರಕಾರಿ ಬೆಳೆ ಬೆಳೆಯುವಂತಿಲ್ಲ. ಈ ಪರಿಸ್ಥಿತಿಯನ್ನು ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ. ಇವತ್ತು ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣ ಅಂತ ಹೇಳಿದಿರಿ ಸರ್. ಈ ಬೇಲಿ ನಿರ್ಮಾಣದಲ್ಲಿ ನೀವು ನನಗೆ ರಿಪೋರ್ಟ್ ಕೊಟ್ಟಿದ್ದೀರಿ. ಇದರಲ್ಲಿ ಬನ್ನೇರುಘಟ್ಟ ಇದೆ, ರಾಮನಗರ ಇದೆ, ಚಾಮರಾಜನಗರ ಇದೆ, ಕಾವೇರಿ ವನ್ಯಜೀವಿ ವಿಭಾಗ ಇದೆ, ಮಲೆಮಹದೇಶ್ವರ ಬೆಟ್ಟ ಇದೆ, ಹಾಸನ ಇದೆ, ಭದ್ರಾ ಇದೆ, ಮಡಿಕೇರಿ ಇದೆ, ನಾಗರಹೊಳೆ ಇದೆ, ಬಂಡೀಪುರ ಇದೆ. ಮಂಗಳೂರು ಇಲ್ಲ ಸರ್ ಇದರಲ್ಲಿ. ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ಸುಳ್ಯ, ಕಡಬ, ಪುತ್ತೂರು, ಬೆಳ್ತಂಗಡಿ, ಕಾರ್ಕಳ ಅಪ್ ಟು ಬೈಂದೂರಿನವರೆಗೆ ಇವತ್ತು ಪ್ರಾಣಿ ದಾಳಿಯಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ಮುಂದಿನ ಬಜೆಟ್ನಲ್ಲಿ ಹೆಚ್ಚು ರೈಲ್ವೆ ಹಳಿಗಳ ಬೇಲಿ ನಿರ್ಮಾಣದ ದೃಷ್ಟಿಯಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ನೀವು ಆದ್ಯತೆ ಕೊಡಬೇಕೆನ್ನುವಂತ ಆಗ್ರಹವನ್ನು ಸಹ ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಯಾವ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೀರಿ ಅನ್ನುವಂಥದ್ದನ್ನು ಸದನದ ಮುಂದೆ ಹೇಳಬೇಕೆನ್ನುವಂತ ವಿನಂತಿ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನವ ಪ್ರಾಣಿ ಸಂಘರ್ಷ ಅನಾದಿ ಕಾಲದಿಂದಲೂ ಇದೆ. ಇತ್ತೀಚೆಗೆ ದಿನೇ ದಿನೇ ಈ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಅರಣ್ಯ ಕ್ಷೀಣಿಸ್ತಾ ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ, ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ. ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ಮೇಲೆ ಪ್ರಾಣಿಗಳ ಸಂಖ್ಯೆನೂ ಬಹಳ ಜಾಸ್ತಿ ಆಗಿದೆ. ಇವತ್ತು ನಮ್ಮಲ್ಲಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ 6395 ಆನೆಗಳಿದ್ದಾವೆ. ಅಂದ್ರೆ ಇದು 2022ರ ಗಣತಿ ಪ್ರಕಾರ. ಈಗ ಮತ್ತೆ ಇನ್ನೂ ಜಾಸ್ತಿ ಆಗಿರ್ಬೋದು. 563 ಹುಲಿಗಳಿದ್ದಾವೆ, 2ನೇ ಸ್ಥಾನದಲ್ಲಿದ್ದೀವಿ. ಚಿರತೆಗಳು ಸಾವಿರಾರು ಇದ್ದಾವೆ. ಇವೆಲ್ಲ ಪ್ರಾಣಿಗಳ ಜಾಸ್ತಿ ಆಗುವಂತಹ ಸಂದರ್ಭದಲ್ಲಿ ಅನೇಕ ಕಡೆ ಇವತ್ತು ಆವಾಸ ಸ್ಥಾನಕ್ಕೆ ನಾವೆಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ತಗೋತಾ ಇದ್ದೀವಿ, ನ್ಯಾಷನಲ್ ಹೈವೇಸ್ ಮಾಡ್ತೀವಿ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ ಸಂಪರ್ಕ ಮಾಡಬೇಕು ಅಂತೇಳಿ ಅಭಿವೃದ್ಧಿ ಕಾರ್ಯಕ್ರಮಗಳು ತಗೊಳ್ತೀವಿ. ಇದರಿಂದ ಆನೆ ಕಾರಿಡಾರ್ಗೆ ಫ್ರಾಗ್ಮೆಂಟೇಷನ್ ಆಗುತ್ತೆ. ಇವತ್ತು ಇವೆಲ್ಲ ಕಾರಣಗಳಿಂದಾಗಿ ಸಮಸ್ಯೆ ಏನು ಆಗ್ತಾ ಇದೆ. ಇದನ್ನು ಮಾನವ ಪ್ರಾಣಿ ಸಂಘರ್ಷ ತಡಿಬೇಕು. ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ಇದೆ. ಇವತ್ತೇನು ಮಾನವ ಸಂರಕ್ಷಣೆ ಅದು ಅತ್ಯಂತ ಮುಖ್ಯವಾದಂಥದ್ದು, ಜೀವ ಅತ್ಯಮೂಲ್ಯವಾದಂಥದ್ದು, ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಹೀಗಾಗಿ 2 ವರ್ಷದ ಅವಧಿಯಲ್ಲಿ ಅರಣ್ಯದ ಹೊರಗಡೆ ಏನು ಆನೆಗಳಿದ್ದಾವೆ. ಈಗ ಉದಾಹರಣೆಗೆ ಕೊಡಗುನಲ್ಲಿ
ಸುಮಾರು 214 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ. ಹಾಸನದಲ್ಲಿ 60-70 ಆನೆಗಳು ಅರಣ್ಯದ ಹೊರಗಡೆ ಇದ್ದಾವೆ. ಅರಣ್ಯದ ಹೊರಗಡೆ ಕಾಫಿ ಎಸ್ಟೇಟ್ ಇದೆ. ಅರಣ್ಯಕ್ಕೆ ಮತ್ತು ಆನೆಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಈ ಅರಣ್ಯಕ್ಕೆ ಮತ್ತೆ ಕಾಫಿ ಎಸ್ಟೇಟ್ಗೆ ಈಗಾಗ ಅಲ್ಲೇ ಹುಟ್ಟುತ್ತಾ ಇದ್ದಾವೆ, ಅಲ್ಲೇ ಬೆಳೀತಾ ಇದ್ದಾವೆ. ಇವತ್ತು ಇದೆಲ್ಲ ಕಾರಣದಿಂದಾಗಿ ಯಾವಾಗ ಅನೇಕ ಸಲ ನಾವು ನೋಡ್ತೀವಿ, ಬಂದಂಥ ಸಂದರ್ಭದಲ್ಲಿ ಜೀವಹಾನಿ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಅರಣ್ಯದಲ್ಲಿರುವಂಥ ಪ್ರಾಣಿಗಳು ಅರಣ್ಯದಲ್ಲೇ ಇರಬೇಕು ಅಂತ ಹೇಳಿ ನಾವು ಈಗಾಗಲೇ ಸುಮಾರು ರಾಜ್ಯದಲ್ಲಿ ಸೌರ ಬೇಲಿಗಳು ಟೆಂಟೇಕಲ್ ಫೆನ್ಸಿಂಗ್ ಏನು ಮಾಡಿದ್ದೇವೆ, 3807 ಕಿಲೋಮೀಟರ್ ಮಾಡಿದ್ದೇವೆ. ಆನೆ ಕಂದಕ 2711 ಕಿಲೋಮೀಟರ್ ಮಾಡಿದ್ದೇವೆ. ಇವತ್ತು ಇದೆಲ್ಲ ಬಿಟ್ಟು ರೈಲ್ವೆ ಬ್ಯಾರಿಕೇಡ್ ಏನಿದೆ, ಈ ರೈಲ್ವೆ ಬ್ಯಾರಿಕೇಡ್ ಶಾಶ್ವತವಾದಂಥ ಪರಿಹಾರ ಇದೆ. ರೈಲ್ವೆ ಬ್ಯಾರಿಕೇಡ್ ಹಾಕಿದ್ರೆ ಆನೆಗಳು ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಿಂದೆ ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಬರೀ 300 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಇತ್ತು. ಈಗ 428 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಪೂರ್ಣಗೊಳಿಸಿದ್ದೇವೆ. ಈಗ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಸುಮಾರು 103 ಕಿಲೋಮೀಟರ್ಗೆ ಅದಕ್ಕೆ ಬೇಕಾದಂಥ 150 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನ ಪಡೆದುಕೊಂಡು ರೈಲ್ವೆ ಬ್ಯಾರಿಕೇಡ್ ಮಂಜೂರಾತಿ ಮಾಡಿದ್ದೇನೆ. ಮಂಜೂರಾತಿ ಮಾಡಿದ್ದು ತಮಗೆ ಕಳಿಸಿದ್ದೇನೆ. ಇನ್ನೂ ಸುಮಾರು 300 ಕಿಲೋಮೀಟರ್ ಬೇಕು ಅಂತ ಹೇಳಿ ಬೇಡಿಕೆ ಇದೆ. ತಾವು ಹೇಳಿದ್ರಿ ಮ್ಯಾಂಗ್ಳೂರಿನಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ. ಮ್ಯಾಂಗ್ಳೂರಿನಲ್ಲಿ ಆನೆ ಹಾವಳಿ ಸ್ವಲ್ಪ 2 ವರ್ಷದಿಂದ ಕಡಿಮೆ ಇತ್ತು, ಬೇಡಿಕೆ ಇದ್ದಿಲ್ಲ. ಅವಶ್ಯಕತೆ ಇದ್ದಲ್ಲಿ ಕೊಟ್ಟಿದ್ದೇವೆ. ಈಗ ನೀವು ಹೇಳ್ತಾ ಇದ್ದೀರಿ ಎಲ್ಲೆಲ್ಲಿ ಈಗಾಗಲೇ ಮಾತನಾಡಿದ್ದೇನೆ, ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ ಅದರ ಒಂದು ಪಟ್ಟಿ ತಯಾರು ಮಾಡಲಿಕ್ಕೆ ಹೇಳಿದ್ದೇನೆ. ಅವಶ್ಯಕತೆ ಇರುವಂತಹ ಜಾಗದಲ್ಲಿ ಈಗ ನಾವು ಪ್ರಾರಂಭ ಮಾಡಿದ್ರೆ 2 ವರ್ಷಗಳ ಒಳಗಾಗಿ ಇಡೀ ರಾಜ್ಯದಲ್ಲಿ ಇನ್ನೂ ಒಂದು 300 ಕಿಲೋಮೀಟರ್ ಬೇಕು ಅಂತ ಹೇಳ್ತಾರೆ. 300 ಕಿಲೋಮೀಟರ್ಗೆ ನಮಗೆ 500 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಅದನ್ನು ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ಬರುವಂಥ ದಿನಮಾನಗಳಲ್ಲಿ ಈ ರಾಜ್ಯದಲ್ಲಿ ಎಷ್ಟು ರೈಲ್ವೆ ಬ್ಯಾರಿಕೇಡ್ ಅವಶ್ಯಕತೆ ಇದೆ, ಅರಣ್ಯದ ಹೊರಗಡೆ ಆನೆಗಳು ಬರದ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ನಾವು ಇವತ್ತು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ಭರವಸೆಯನ್ನು ನಾನು ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಬೆಳೆ ಹಾನಿ ಆಗ್ತಾ ಇದೆ. ಯಾವುದು ನಿಮ್ಮ ಅರಣ್ಯದ ಅಂಚಿನಲ್ಲಿ ರೈತರ ಬೆಳೆ ಏನಿದೆ ಸತ್ಯನೂ ಇದೆ. ಈ ಬೆಳೆನೇ ಹಾನಿ ಆಗುವಂಥ ಸಂದರ್ಭದಲ್ಲಿ ಇವತ್ತು 2022ರಲ್ಲಿ ಏನು ಅಂದಿನ ದಿನ ಅವತ್ತು ಎಷ್ಟು ಬೆಳೆ ಪರಿಹಾರ ಇತ್ತು ಅದಕ್ಕೆ ದುಪ್ಪಟ್ಟಾಗಿ ಮಾಡಿದ್ದಿದೆ. ಇವತ್ತು ಜೀವಹಾನಿಗೂ ದುಪ್ಪಟ್ಟಾಗಿದೆ, ಬೆಳೆ ಹಾನಿಗೂ ದುಪ್ಪಟ್ಟಾಗಿದೆ. ಹೋದ ವರ್ಷ ನಾವು 47 ಕೋಟಿ ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಟ್ಟಿದ್ದೇವೆ. ಯಾವುದು ಪೆಂಡಿಂಗ್ ಇಕ್ಕಿಲ್ಲ. ಈ ವರ್ಷನೂ ಕಾಲಕ್ಕೆ ಅಂದ್ರೆ 28 ಕೋಟಿ ರೂಪಾಯಿ ಮಾತ್ರ ಆಯವ್ಯಯದಲ್ಲಿದ್ರು. ನಾನು ಹೇಳಿದ್ದೇನೆ 45ರಿಂದ 50 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿ. ಆ 50 ಕೋಟಿ ರೂಪಾಯಿ ಬೇಕಾದರೂ ಬೆಳೆ ಹಾನಿ ಏನಿದೆ ಕಾಲಕ್ಕೆ ಕೊಡುವಂಥ ಒಂದು ವ್ಯವಸ್ಥೆ ಇವತ್ತು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗೇನು ಟೆಂಟೇಕಲ್ ಫೆನ್ಸಿಂಗ್ ಏನು ರೈತರಿಗೆ ಕೊಡುವಂಥದ್ದು ನೀವು ಹೇಳಿದಿರಿ, ಹೌದು, ಅದಕ್ಕೆ ಬಹಳ ಕಡಿಮೆ ಅನುದಾನ ಇದೆ. ಹೀಗಾಗಿ ಕೆಲವೊಂದು ರೈತರಿಗೆ ಮಾತ್ರ ಯಾರು ಮುಂದೆ ಬಂದು ನಾವು ಸೋಲಾರ್ ತಂತಿ ಹಾಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ 1 ಕಿಲೋಮೀಟರ್ಗೆ ಸುಮಾರು 2,30,000 ರೂಪಾಯಿ ಅಂತ ಹೇಳಿ ಮಾಡಿ ಅದಕ್ಕೆ ಸುಮಾರು 1,15,000 ರೂಪಾಯಿ 50% ರಿಯಾಯಿತಿ ಸಹಾಯಧನ ಕೊಡ್ತಾ ಇದ್ದೇವೆ. ಅದು ಬೇಡಿಕೆ ಬಹಳ ಇದೆ, ಆಯವ್ಯಯದಲ್ಲಿ ಅನುದಾನ ಕಡಿಮೆ ಇದೆ. ಇನ್ನೊಂದು 10 ಕೋಟಿ ಹೆಚ್ಚಿಗೆ ಕೊಡಬೇಕು ಅಂತೇಳಿ ಆರ್ಥಿಕ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇನೆ. ಎಲ್ಲಾದರೂ ಅವಶ್ಯಕತೆ ಇದೆ. ಇವತ್ತು ಮಂಗ ಇರ್ಬೋದು, ನವಿಲಿರ್ಬೋದು, ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಬೆಳೆ ಹಾನಿ ಮಂಗಕ್ಕೆ ಕೊಡಬಹುದು. ಇವತ್ತು ಆ ರೀತಿಯಲ್ಲಿ ಎಲ್ಲಿ ಅರಣ್ಯ ಪ್ರಾಣಿಗಳಿದ್ದಾವೆ, ಅರಣ್ಯ ಪ್ರಾಣಿಗಳು ಬಂದು ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ ಇವತ್ತು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ತಾವು ಹೇಳಿದ್ದೀರಿ ಈಗಾಗಲೇ ನಾನು ಇವೆಲ್ಲ ವಿಷಯಗಳ ಬಗ್ಗೆ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ಆನೆ ಎಲ್ಲಿ ಅಂತ ಕೇಳಿದ್ರೆ ಅದೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಎಲ್ಲಿ ಆನೆ ಇದೆ ಅಂತೇಳಿ ನಮ್ಮವರೆಲ್ಲರೂ ಇವತ್ತು ಡ್ರೋನ್ ಕ್ಯಾಮ್ರಾ ಉಪಯೋಗ ಮಾಡ್ತಾ ಇದ್ದೀವಿ, ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ತಿದ್ವಿ. ಎಲ್ಲ ಮಾಡ್ಲಿಕ್ಕಾಗಿನೂ ಇವತ್ತು ಇವೆಲ್ಲ ಸಮಸ್ಯೆಗಳೇನಾಗ್ತದೆ ನೀವು ನೋಡಿದಿರಿ. ಮೊನ್ನೆ ಎಲ್ಲ ಕಡೆ ವೈರಲ್ ಆಗಿತ್ತು. ಅವರು ಬಂಡೀಪುರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ಜನ, 100 ಜನ ಅಲ್ಲೇ ಆನೆ ಅರಣ್ಯದ ಒಳಗಡೆ ಹೋಗೋದೇ ಕಷ್ಟ, ಅರಣ್ಯದ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ರು. ಇವತ್ತು ಅನಧಿಕೃತವಾಗಿ ಪ್ರವೇಶ ಆಗುವಂಥದ್ದು ಆಗ್ತದೆ. ಅಂತಹ ಸಂದರ್ಭದಲ್ಲಿ ಇವತ್ತೇನು ನಾವು ಸಹಬಾಳ್ವೆ ಮಾಡಬೇಕಾಗತ್ತೆ ಇವತ್ತು ಪ್ರಾಣಿಗಳ ಜೊತೆಯಲ್ಲಿ. ಅದು ಬಿಟ್ಟು ಪ್ರಾಣಿಗಳಿಗೆ ಕೆಣಕ್ಲಿಕ್ಕೆ ಹೋದರೆ ಬಹಳಷ್ಟು ಅನಾಹುತಗಳಾಗಿದ್ದಂಥದ್ದು ನೋಡಿದ್ದೇವೆ. ಅರಿವು ಮೂಡಿಸುವಂಥ ಕೆಲಸ ನಡೀತಾ ಇದೆ.
ಇವತ್ತು ಆನೆ ಬರ್ತಾ ಇದೆ ಅಂತ ಹೇಳಿದ್ರು, ಇವತ್ತು ಕೆಲವು ಜನ ಜೀವದ ಹಂಗನ್ನು ತೊರೆದು ಆನೆ ನೋಡ್ಲೇಬೇಕು ಅಂತ ಹೋಗ್ತಾರೆ, ಸೆಲ್ಫಿ ತಗೋಬೇಕು ಅಂತ ಹೋಗ್ತಾರೆ. ಕ್ಲಿಕ್ ಆಯ್ತು ಅದಕ್ಕೆ ಅಂತ ಹೇಳಿದ್ರೆ ಆನೆ ಇವತ್ತು ಮಸ್ತ್ ಬಂತು ಅಥವಾ ಕೆರಳಿತು ಅಂತ ಹೇಳಿದ್ರೆ ಪುಂಡಾನೆ ದಾಳಿ ಮಾಡಿಬಿಡ್ತದೆ. ಮೊನ್ನೆ ನೋಡಿದಿರಿ ನೀವು. ಇವತ್ತು ಈ ರೀತಿಯಲ್ಲೆಲ್ಲ ಏನಾಗ್ತಾ ಇದೆ, ಇದಕ್ಕೆ ಅಧಿಕಾರಿಗಳು ಬಹಳಷ್ಟು ಯಾಕೆ ನೋಡಿ ಮಾನ್ಯ ಸಭಾಧ್ಯಕ್ಷರೇ, ಒಂದು ಆನೆ ಕರ್ನಾಟಕದಲ್ಲಿ ಮಾತ್ರ ಆನೆ ಸೆರೆ ಇಡ್ಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಇವತ್ತು ಕುಮ್ಕಿ ಆನೆಗಳಿದಾವೆ ಸುಮಾರು ಆನೆ ಕ್ಯಾಂಪ್ಗಳಲ್ಲಿ. ಒಂದು ಆನೆ ಸೆರೆ ಹಿಡಿಬೇಕು ಅಂತ ಹೇಳಿದ್ರೆ ಅದು ಅತ್ಯಂತ ಅಪಾಯಕಾರಿಯಾದಂತ ಒಂದು ಕಾರ್ಯಾಚರಣೆ. ಆ ಅಪಾಯವಾದಂತ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಜನ ಜೀವನ ಕಳ್ಕೊಂಡಿದ್ದಾರೆ. ಅಧಿಕಾರಿಗಳು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ETF ಮಾಡಿದ್ದೇವೆ. ಮತ್ತೆ ನಿಮ್ಮ ಮ್ಯಾಂಗ್ಳೂರ್ಗೆ ಇನ್ನೊಂದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಆನೆ ಕಾರ್ಯಪಡೆ ಮಂಜೂರಾತಿ ಮಾಡ್ತೀನಿ ಅಂತ ವಿಧಾನ ಪರಿಷತ್ನಲ್ಲಿ ಹೇಳಿದ್ದೇನೆ. ಒಂದು ವಾರ ಒಳಗಾಗಿ ಅದರ ಆದೇಶವನ್ನು ಕೊಟ್ಟು ಅದಕ್ಕೆ ಬೇಕಾದಂತ 32 ಸಿಬ್ಬಂದಿಗಳು ಮತ್ತೆ ಅದಕ್ಕೆ ಬೇಕಾದಂತ ಏನು ವಾಹನ ಆಗಲಿ ಸಲಕರಣೆಗಳಾಗಿ ಕೊಡುವಂತ ವ್ಯವಸ್ಥೆ ಮ್ಯಾಂಗ್ಳೂರ್ಗೂ ಮಾಡ್ತೇವೆ ಅಂತ ಹೇಳಿ ತಮ್ಗೆ ಹೇಳಿಕೆ ಬಯಸ್ತೇನೆ. ಅಧ್ಯಕ್ಷರೇ, ಒಂದು ಪ್ರಶ್ನೆ ಇರೋದು, ಒಂದು ಸನ್ಮಾನ್ಯ ಸಚಿವರೇ, ನಮಗೆ ಒಂದು ಆನೆ ಕ್ಯಾಂಪ್ ಅನ್ನು ಮಾಡಿಕೊಡ್ಬೇಕು ಅನ್ನುವಂಥ ಆನೆ ಕ್ಯಾಂಪ್ ಒಂದು ಆಗಬೇಕು ನಮ್ಮಲ್ಲಿ ಮಂಗಳೂರಿನಲ್ಲಿ. ಎಲ್ಲದಕ್ಕೂ ಅದು ಅನುಕೂಲ ಆಗ್ತದೆ. ಒಂದು ಇರ್ತದೆ. ಇನ್ನೊಂದು ಹಂದಿಗೆ ಸಂಬಂಧಪಟ್ಟಂತೆ ಕೇರಳ ಸರ್ಕಾರದಲ್ಲಿ ಇರ್ತಕ್ಕಂಥ ನಿಯಮಾವಳಿಗಳನ್ನು ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ತೊಡಕಿದೆಯಾ ಅನ್ನುವಂಥದ್ದು. ಈಗ ದರ್ಶನ್ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ಹೇಳ್ತೇನೆ. ಮತ್ತೆ ಈಗ ಹಂದಿ ಬಗ್ಗೆ ಹೇಳಿದ್ದಾರೆ, ಕಾಡು ಹಂದಿ ಬಗ್ಗೆ ಒಂದು ಆದೇಶವನ್ನು ಕೊಟ್ಟಿದ್ದೇವೆ. ಇವತ್ತು ಕಾಡು ಎಷ್ಟೆಲ್ಲ ಪ್ರಾಣಿಗಳು ಕ್ರಮ ತೆಗೆದುಕೊಳ್ಳಿಕ್ಕೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 781 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವರಲ್ಲಿ ಕೇಳಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದೀರಿ. ಸಭಾಧ್ಯಕ್ಷರೇ, ಈಗ ಕೆಲವು ವಾರಗಳ ಮುಂಚೆ ಮಾನ್ಯ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಪಾಂಡುಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆ ಒಳ ಮತ್ತು ಹೊರ ರೋಗಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗ ನಾವು ಅಲ್ಲಿ ಕಳೆದ 1 ವರ್ಷಕ್ಕಿಂತ ಜಾಸ್ತಿ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಆಫೀಸರ್ಗೆ ಎಷ್ಟು ಜನ ರೋಗಿಗಳು ಬರ್ತಾ ಇದ್ದಾರೆ, ಎಷ್ಟು ಜನ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡ್ತಿದ್ದೀರಿ, ಎಷ್ಟು ಜನ ರೋಗಿಗಳಿಗೆ ನಾವು ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದೀವಿ ಅಂತ. 50%ಗಿಂತ ಜಾಸ್ತಿ ಅಥವಾ ಕೆಪಾಸಿಟಿ ಇಶ್ಯೂಸ್ ಇರ್ಬೋದು ಅಥವಾ ಅಲ್ಲಿ ಡಾಕ್ಟರ್ಗಳಿಲ್ಲದೆ ಇರ್ಬೋದು, ಅದನ್ನು 50% ಜನರನ್ನ ಬೇರೆ ಆಸ್ಪತ್ರೆಗಳಿಗೆ ರೆಫರ್ ಮಾಡ್ತಾ ಇದ್ದೀವಿ. ಒಂದು ಮಂಡ್ಯ ಜಿಲ್ಲಾಸ್ಪತ್ರೆಗೆ ಹೋಗ್ತಾ ಇದ್ದಾರೆ, ಅದು ಬಿಟ್ಟರೆ ಮೈಸೂರು KR ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕೆಪಾಸಿಟಿ ಇಶ್ಯೂಸ್ ಇರೋದ್ರಿಂದ ನಮಗೆ ಸಮಸ್ಯೆ ಆಯ್ತಾ ಇದೆ. ಎರಡನೇ ವಿಷಯ ನಾವು ಚರ್ಚೆ ಮಾಡಿದ್ವಿ ಅವತ್ತು. ನೀವು ಹೇಳಿದ್ರಿ 160 ಡೆಲಿವರಿಗಳಾಗಬೇಕು, ನಾವು ಏನಾದರೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ರೂವ್ ಮಾಡಿ ನಮ್ಮ ತಾಲೂಕಲ್ಲಿ ಕೊಡಬೇಕಂದ್ರೆ ನಾವು ಅದನ್ನು ಇನ್ಫಾರ್ಮೇಷನ್ ತಗೊಂಡ್ವಿ. ಎಲ್ಲಿಂದ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತ್ ಸರ್ಟಿಫಿಕೇಟ್ಸ್ನ ನೋಡಿದ್ವಿ. ಇವಾಗ ಆಯ್ತಿರೋಂಥದ್ದು ಸುಮಾರು 80 ಡೆಲಿವರಿಗಳು ಮಾತ್ರ ಆಗ್ತಾ ಇದೆ. ಆದರೆ 160 ಸುಮಾರು ನಮ್ಮ ತಾಲೂಕಿನಲ್ಲಿ 250ಗಿಂತ ಹೆಚ್ಚು ಡೆಲಿವರಿಗಳು ಆಗ್ತಾ ಇದೆ. ಆ ಡೆಲಿವರಿಗಳನ್ನ ಸುಮಾರು ಜನ ಅಲ್ಲಿಗೆ ನಿಲ್ಲಿಸ್ತಿಲ್ಲ. ನಾವು ಅವ್ರ ಡೆಲಿವರಿ ಆಯ್ತಾ ಇತ್ತಲ್ಲ, ಅವ್ರ ಹತ್ರನೂ ಹೋಗಿ ಮಾತಾಡಿದ್ವಿ. ಯಾಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಬರ್ತಾ ಇಲ್ಲ, ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅವ್ರಿಗೆ ಹೇಳಿದ್ರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನನ್ನಲ್ಲಿ 3 ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ಒಂದು, ನಮ್ಮ ಪಾಂಡುಪುರ ಹಾಸ್ಪಿಟಲ್ನ ಅಪ್ಗ್ರೇಡ್ ಮಾಡಿ, ಯಾಕಂದ್ರೆ ಈಗಿರೋ ಜಾಗದಲ್ಲಿ ಅಪ್ಗ್ರೇಡ್ ಮಾಡೋಕ್ಕೆ ಜಾಗ ಇಲ್ಲ. ಹೊಸ ಆಸ್ಪತ್ರೆನ ದಯವಿಟ್ಟು ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎರಡನೇದು, ಈಗಿರೋ ಆಸ್ಪತ್ರೆಯನ್ನು ಜನರಲ್ ಹಾಸ್ಪಿಟಲ್ನ ತಾಯಿ ಮತ್ತು ಮಕ್ಕಳ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀನಿ. ಮಾನ್ಯ ಸಭಾಧ್ಯಕ್ಷರೇ, ಇಕ್ಬಾಲ್, ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯ ಅವರು ಈ ಒಂದು ಕೆಲವು ವಿಷಯಗಳನ್ನ ಇಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ದೇನೆ ಮತ್ತು ಅವರು ಈಗ ಕೆಲವು ಬೇರೆ ವಿಷಯಗಳು ಕೂಡ ಹೇಳಿದ್ದಾರೆ. ಖಂಡಿತವಾಗಿಯೂ ಏನು ಅವರ ಒಂದು ಕಳಕಳಿ ಏನಿದೆ ಅಂತ ಹೇಳಿದ್ರೆ ಅವರ ಒಂದು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ, ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಅವರು ಬಹಳ ಒಂದು ಒಳ್ಳೆಯ ಅವರ ಒಂದು ಸಂಶೋಧನೆ ಮಾಡಿ ಅವರೇನು ಹೇಳಿದ್ದಾರೆ ಅದು ಬಹಳ ಪ್ರಮುಖವಾದ ವಿಷಯ. ಮಾನ್ಯ ಸಭಾಧ್ಯಕ್ಷರು ಏನಂತ ಹೇಳಿದ್ರೆ, ಅವರು ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 80 ಆಗ್ತಾ ಇದೆ ಈಗ,
ಕಮ್ಮಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನು ಹೆಚ್ಚಾದಾಗ ಬೆಡ್ ಆಕ್ಯುಪೆನ್ಸಿ ರೇಟು ನಮ್ಮಲ್ಲಿ 70% ಬಂದಾಗ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಗ್ತದೆ. ಅದು ಕಮ್ಮಿ ಆಗ್ತಾ ಇದೆ ಮತ್ತು ಆ ತಾಲೂಕಿನಲ್ಲಿ ಹೆರಿಗೆಗಳಾಗ್ತಾ ಇದೆ. ಅದು ನಮ್ಮ ಆಸ್ಪತ್ರೆಯಲ್ಲಿ ಆಗ್ತಾ ಇಲ್ಲ, ಹೊರಗಡೆ ಹೋಗ್ತಾ ಇದ್ದಾರೆ ಅಂತ. ಖಾಸಗಿ ಆಸ್ಪತ್ರೆಗಾದರೂ ಹೋಗ್ತಾ ಇರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆಗೂ ಇನ್ನೊಂದು ಕಡೆ ಹೋಗ್ತಾ ಇರ್ಬೋದು ಅಂತ. ಅಲ್ಲೇ ಆದರೆ ಒಳ್ಳೆಯದು. ಅದರಿಂದ ಅವರ ಒಂದು ಸದುದ್ದೇಶ ನಾವು ಕೂಡ ಅರ್ಥ ಮಾಡಿಕೊಂಡು ಬರುವಂಥ ದಿವಸದಲ್ಲಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ ಈಗ ಇರುವಂಥದ್ದು ಒಬ್ಬರು ಗೈನಕಾಲಜಿಸ್ಟು, ಮೊದಲೇ ನಾನು ಹೇಳಿದೆ ಅನೆಸ್ಥೆಷಿಸ್ಟು ಮತ್ತು ಪೀಡಿಯಾಟ್ರಿಷಿಯನ್. ಈಗ ಅದನ್ನು ಡಬಲ್ ಮಾಡ್ತೀವಿ. ಡಬಲ್ ಮಾಡಿದ್ರೆ ಏನಾಗ್ತದೆ, ಅಲ್ಲಿ ಆಸ್ಪತ್ರೆಗೆ ಹೋದರೆ ಕಡ್ಡಾಯವಾಗಿ ತಜ್ಞರು ಸಿಗ್ತಾರೆ ಮತ್ತು ಜನರಿಗೂ ಭರವಸೆ ಇರ್ತದೆ. ತಾಲೂಕು ಆಸ್ಪತ್ರೆ ಹೆಚ್ಚು ಉಪಯೋಗ ಆಗ್ತದೆ, ಅವಾಗ ಹೆಚ್ಚು ಹೆರಿಗೆಗಳಾಗ್ತದೆ. ಹೆಚ್ಚು ಹೆರಿಗೆ ಆದರೆ ಅಲ್ಲಿ ಅವರಿಗೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಅನುಮೋದನೆ ಸಿಕ್ಕುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಪ್ರಥಮ ಹಂತದಲ್ಲಿ ನಿಮಗೆ ಅಲ್ಲಿರುವಂಥ ಸಿಬ್ಬಂದಿ ಏನಿದ್ದಾರೆ, ವೈದ್ಯರಿದ್ದಾರೆ, ಅದನ್ನು ದುಪ್ಪಟ್ಟು ಮಾಡ್ತೀವಿ. ಡಬಲ್ ಟ್ರಯಾಡ್ ಅಂತ ಹೇಳಿದ್ರೆ ಮೂರು ಜನನೂ ಇರಲೇಬೇಕು. ಡಬಲ್ ಟ್ರಯಾಡ್ ಮಾಡಿಸ್ಕೊಡ್ತೀನಿ ನಿಮಗೆ. ಅದು ಮಾಡಿಕೊಟ್ರೆ ಏನಾಗ್ತದೆ, ಖಂಡಿತವಾಗಿಯೂ ನಿಮ್ಮ ಹೆರಿಗೆಗಳು ಹೆಚ್ಚಾಗ್ತದೆ. ತದನಂತರ ನಾವು ತಾಯಿ ಮಕ್ಕಳ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ಅವಾಗ ಅನುಮೋದನೆ ನಾವು ಖಂಡಿತವಾಗಿ ಕೊಡಿಸ್ಕೊಡ್ತೀನಿ. ಬಟ್ ಫಸ್ಟ್ ನಾವು ಹೆಚ್ಚು ಉಪಯೋಗ ಆಗುವಂಥ ವ್ಯವಸ್ಥೆನ ಮಾಡಿಸ್ಕೊಡ್ತೀನಿ. ಓಕೆ, ಧನ್ಯವಾದ. ಇದು ಏನು ಜನರಲ್ ಹಾಸ್ಪಿಟಲ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಆ ಇನ್ಫಾರ್ಮೇಶನ್ ಬೇಕಾದ್ರೂ ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನನ ಹೊರಗಡೆ ರೆಫರ್ ಮಾಡ್ತಾ ಇದೀವಿ, ಆ ವಿಷಯ ಈಗ ಒಂದು ಡೇಟಾ ಬೇಕಾದ್ರೆ ಅದನ್ನು ಕೊಡ್ತೀವಿ. ಯಾಕೆಂದ್ರೆ ಮಂಡ್ಯ ಆಸ್ಪತ್ರೆ ಮತ್ತೆ ಮೈಸೂರು ಆಸ್ಪತ್ರೆ ಮೇಲೆ ಲೋಡ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಈಗ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಮೊನ್ನೆ ಒಬ್ರು ಉತ್ತರ ಕರ್ನಾಟಕದಿಂದ ನಮ್ಮ ಕಡೆಗೆ ಕಬ್ಬು ಕಡಿಯಕ್ಕೆ ಬರ್ತಾರೆ. ಅವ್ರಿಗೆ ಹಾವು ಕಚ್ಚಿ ನಾವು ಪಾಂಡವಪುರ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕಾಗಿಲ್ಲ. ಅವ್ರನ್ನ ಮೈಸೂರು KR ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದಾರೆ, ಅಲ್ಲೂ ಕೊಡೋಕ್ಕಾಗಿಲ್ಲ. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅವ್ರಿಗೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಖರ್ಚಾಗಿದೆ. ಈ ಥರ ಒಂದೇ ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೆ ಅಷ್ಟೇ. ಈ ಥರ ಪ್ರಕರಣಗಳು ಬೇಜಾನಿದೆ. ಅದರಿಂದ ದಯವಿಟ್ಟು ಗಮನ ಹರಿಸಿ ಆಸ್ಪತ್ರೆಯನ್ನು ಈಗಲೇ ಹೊಸ ಆಸ್ಪತ್ರೆ ಅಥವಾ ಅದನ್ನು ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ಈಗಲೇ ಹೇಳಕ್ಕೆ ಬರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಖಂಡಿತ ಬೇಕಾದ್ರೆ ನಾನು ಅದನ್ನು ಇನ್ನೂ ಹೆಚ್ಚು ಏನಾದರೂ ಫೆಸಿಲಿಟೀಸ್ ಕೊಡಿಸ್ತಕ್ಕಂಥ ಅವಶ್ಯಕತೆ ಇದ್ದರೆ ನಾನು ಅದನ್ನು ಗಮನ ಕೊಡ್ತೀನಿ. ಇನ್ನೇನಾದರೂ ಹೆಚ್ಚು ಅಲ್ಲಿ ಬೆಡ್ಗಳು ಬೇಕಾಗಿದ್ದರೆ ಅಥವಾ ಅಡಿಷನಲ್ ಏನೋ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಬೇಕಾದ್ರೆ ಖಂಡಿತ ನಾನು ನೋಡ್ತೀನಿ. ಆದರೆ ನಾನು ಹೇಳುವಂಥದ್ದು, ಆಸ್ಪತ್ರೆಗೆ ಸೇವೆಗಳನ್ನು ಅದನ್ನು ಇಂಪ್ರೂವ್ ಮಾಡ್ಕೊಡೋದಕ್ಕೆ ಖಂಡಿತ ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದೀವಿ. ನಿಮ್ಮ ಒಂದು ಎಲ್ಲ ತಾಲೂಕು ಆಸ್ಪತ್ರೆಗೂ ಮಾಡಿಸ್ತಾ ಇದ್ದೀವಿ, ಒಂದು ತಾಲೂಕು ಆಸ್ಪತ್ರೆ ಅಲ್ಲ. ಶ್ರೀನಿವಾಸ ಅಲ್ಲಿ ಕೂತ್ಕೊಳ್ಳಿ. ಈಗ ವಿಜಯಾನಂದ್ ಮತ್ತೆ HD ಆಯ್ತಾ, ಒಂದು ಸೆಕೆಂಡ್. ಎಲ್ಲ ಶಾಸಕರಿಗೆ ಒಂದು ಸಿಹಿ ಸುದ್ದಿ ಏನಂತ ಹೇಳಿದರೆ, ಈಗ ಕ್ವಶನ್ ಅವರ್ ಆಗುವಾಗ ಎಲ್ಲ ಮುನಿರತ್ನ ಅವರೇ ಅಲ್ಲಿ ಕೂತ್ಕೊಳ್ಳಿ, ಸೀಟ್ ಖಾಲಿದೆಯಲ್ಲ. ಈಗ ಏನಿದೆ ಅಂತ ಹೇಳಿದರೆ, ಕ್ವಶನ್ ಅವರ್ ಆಗೋ ಮುಂಚೆ ಫಸ್ಟ್ ಕ್ವಶನ್ ಲಾಸ್ಟಿಗೆ ಬಂದಿಗೆ ಮತ್ತೆ ಕೇಳುವಂಥದ್ದು. ಇವತ್ತು ನಾನು ಬರೋದಿದೆ ಲೆಟರ್ ಕೊಟ್ಟು ಇನ್ನೊಬ್ಬ ಈ ಅಧಿವೇಶನದಲ್ಲಿ ಲಾಸ್ಟ್. ಇನ್ನು ಯಾವಾಗ ಹೆಸರು ಕರೆಯುವಾಗ ಯಾರಾದರೂ ಶಾಸಕ ಇಲ್ಲದಿದ್ದರೆ ಮತ್ತೆ ಸೆಕೆಂಡ್ ಚಾನ್ಸ್ ನಾವು ಕೊಡಲಿಕ್ಕೆ ಹೋಗುವುದಿಲ್ಲ. ಅದೇ ರೀತಿ ಯಾರಾದರೂ ಬರೋದಿದೆ ಒಂದು ಲೆಟರ್ ಕೊಟ್ಟು ನನ್ನ ಪರವಾಗಿ ಇವರಂತ ಹೇಳಿ ನಿಮಗೆ ರೈಟಿಂಗಲ್ಲಿ ಆನ್ಸರ್ ಬರ್ತದೆ, ಅದರಲ್ಲಿ ಮತ್ತೆ ಕಚೇರಿ ಹೋಗಿ ನಿಮಗೆ ಚರ್ಚೆ ಮಾಡ್ಬೋದು. ಸೊ ಈ ಅಧಿವೇಶನದಲ್ಲಿ ಇದಕ್ಕೆಲ್ಲ ತಾವೆಲ್ಲ ಮುಕ್ತಿ ಕೊಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಅದು ಉಂಟಂತೇಳಿ ಈ ಅಧಿವೇಶನ ಲೇಟ್ ಆಗಲಿಕ್ಕೆ ಬರಲಿಕ್ಕೆ ಯಾರು ಕೂಡ ಹೋಗಬೇಡಿ. ಸೊ ಈಗ ಒಂದು SD ರೇವಣ್ಣ ಅಲ್ಲೇ ಇರ್ತೀರಾ ಸರ್? ಇದು ಸಿಹಿ ಸುದ್ದಿನ ಸರ್? ಮುಂದಿನ ಸಿಹಿ ಸುದ್ದಿನ ಮುಂದಿನ ಅಧಿವೇಶನ ಕೇಳುವುದಿಲ್ಲ ಕರೆಕ್ಟ್ ಆಗಿ. ಆಯ್ತು, ಅವ್ರು ಮುಗಿಲಿ. ಅವ್ರು ನಂಬರ್ 1 ಅಲ್ಲಿ ಇದ್ದಾರೆ, ಮಸ್ತಿಯಲ್ಲಿದ್ದಾರೆ. ಫಸ್ಟ್ ಅವರಿದ್ದಾರೆ ನಂಬರ್. ಅಲ್ಲ ಅಧ್ಯಕ್ಷ, ಈ ಪ್ರಶ್ನೆ ಮುಗಿದ್ಬಿಡುತ್ತೆ. ಹೌದು, ನಿಮ್ಮಿಂದ ಸೀರಿಯಲ್ ಮುಂದೆ ಅವರಿದ್ದಾರೆ. SD ರೇವಣ್ಣ ಅವ್ರ ಪ್ರಶ್ನೆ ನೆಕ್ಸ್ಟ್ ಕೊಡ್ತೇನೆ. 1236 ಪ್ರಶ್ನೆಯನ್ನ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರನ್ನ ಕೇಳಲು ಬಯಸ್ತೇನೆ. ಓಕೆ, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರಾಗಿದ್ರೆ ಇಲ್ಲ ಅದು ಅಧ್ಯಕ್ಷರೇ. ಹೌದು, ಈಗ ಆತರ ಬರದೇ ಇದ್ದವ್ರಿಗೆ ಒಂದು ನಮ್ಗೆ ಈಗ ಏನೋ ಆದೇಶ ಮಾಡಿದ್ರಿ, ನಮ್ಗೆ ಅದನ್ನು ಒಪ್ಕೋತೀವಿ. ಈಗ ಮಂತ್ರಿಗಳೇ ಇಲ್ಲದೆ ಇರೋದಕ್ಕೆ ಮಂತ್ರಿಗಳು ಇದ್ರು ಈಗ ಇಲ್ಲ ಅಂತ ಅವ್ರ ಕ್ವಶನ್ ಅವ್ರು ಮುಗಿದಿದ್ದಾರೆ, ಹೋಗಿದ್ದಾರೆ. ಅಧ್ಯಕ್ಷ, ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಕೇಳುವವರು ಇಲ್ಲದ ಏನ್ ಮಾಡುದು ಈಗ? ಅಧ್ಯಕ್ಷ, ಬಹಳಷ್ಟು ಇಂಪಾರ್ಟೆಂಟ್ ಇದ್ರೆ ವೆರಿ ಇಂಪಾರ್ಟೆಂಟ್ ಅಲ್ಲಿ ಲಾಂಚ್ ಅಲ್ಲಿ ಇರ್ತಾರೆ, ಹೋಗಿ ಮಾತಾಡಿ. ಅಲ್ಲಿ ಮಾತಾಡಕ್ಕಾಗಲ್ಲ. ಏನಿದೆ ಸಬ್ಜೆಕ್ಟ್ ಹೇಳಿ. ಇದರಲ್ಲಿ ಏನಂದ್ರೆ, ಹಾಸನ ಜಿಲ್ಲೆನಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಂದು ವರದಿಯಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು. ಆ ಸಮಿತಿ ರಚನೆ ಮಾಡಿ ಡಾಕ್ಟರ್ ರವೀಂದ್ರನಾಥ್ ಅವ್ರ ನೇತೃತ್ವದ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಅಲ್ಲಿ
ಪರ್ಮನೆಂಟ್ ಹಾಸ್ಪಿಟ್ಲು ಎಲ್ಲ ಇರೋದ್ರಿಂದ ಈ ಕ್ಯಾತ್ ಲ್ಯಾಬ್ನ ಮಾಡೋದಕ್ಕೆ 924 ಲಕ್ಷ ರೂಪಾಯಿನ ಬೇಕು ಅಂತ ಕೇಳಿ ನಾವು ಸರ್ಕಾರವನ್ನ ಕೇಳಿದ್ದು. ಬಹುಶಃ ಅದು 942 ಲಕ್ಷಗಳನ್ನ ಕೊಡೋದಕ್ಕೆ ಲಭ್ಯತೆ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಹೆಂಗ ಆರೋಗ್ಯ ಜನರು ಹೆಂಗ್ ಉಳಿಸ್ಕೊಳ್ಳೋದು? ಸರಿ, ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಅವರಿಗೆ ಆದೇಶ ಮಾಡಿ, ಇದು ಸರ್ಕಾರಕ್ಕೆ ಅತಿ ಹೆಚ್ಚು ದೊಡ್ಡ ಹಣ ಏನಲ್ಲ, ಇದನ್ನ ಕೂಡಲೇ ರಿಲೀಸ್ ಮಾಡಿ ಕ್ಯಾತ್ ಲ್ಯಾಬ್ ಮಾಡೋದಕ್ಕೆ ಆದೇಶ ಮಾಡಬೇಕು ಅಂತ ಹೇಳಿ ತಮ್ಮನ್ನ ಮನವಿ ಮಾಡ್ತೀನಿ. ವಿಜಯಾನಂದ ಕಾಶ್ಯಪ್ನವರ್ ಅವ್ರದ್ದಲ್ಲ ಅದು ಸರ್, ಕಾಶ್ಯಪ್ನವ್ರು ಸರ್ ಮತ್ತೆ ಕೊಡ್ತಾರೆ. ಉತ್ತರ ಚರ್ಚೆ ಮಾಡಿ, ಟೈಮ್ ಆಯ್ತು. ಇಂಪಾರ್ಟೆಂಟ್ ಹೌದು, ಮಂಡೇ ನಂತರ ಟೈಮ್ ಇದ್ದಾಗ ಚರ್ಚೆ ಮಾಡುವ. ಮಂಡನೆಲ್ಲ ಇದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಲ್ಲ, ಒಂದೇ ನಿಮಿಷ ಸುರೇಶ್ ಕುಮಾರ್, ಇವ್ರದ್ದು ಕ್ವಶನ್ ಹಾಸನ್ದು ಕ್ವಶನ್ ಅದು ಕೊಡ್ಬೇಕಲ್ಲ. ಯಾರು? ಅಲ್ಲ, ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಅವರು ಆಗ ತನಗಿದ್ರು, ಇವರು ಇರಲಿಲ್ಲ, ಈಗ ಬಂದರು, ಅದಕ್ಕೆ ಅವ್ರು ಹೋಗಿದ್ದಾರೆ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಚರ್ಚೆ ಮಾಡುವುದು ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಮಾಡಲಿ. ನಾನು ಅದಕ್ಕೆ ಸೇರಿಸೋದು, ನಾನು ಹೋಗಿದ್ದೆ ಅಲ್ಲಿ, ಈ ಘಟನೆ ಆದಾಗ ನಾನು ಅಲ್ಲಿ ಭೇಟಿ ಮಾಡಿದ್ದೆ, ಹಾಸನ್ಗೆ ಹೋಗಿ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಅಧಿಕಾರಿ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ರಿಪೋರ್ಟಲ್ಲೇ ಅವ್ರು ಹೇಳಿದ್ದಾರೆ 75ಕ್ಕಿಂತನೂ ಹೆಚ್ಚು ಸತ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ. ಮತ್ತೆ ಅವ್ರು ಹೇಳಿದ್ದಾರೆ ಅಪಾಯಕಾರಿ, ರಿಪೋರ್ಟಲ್ಲಿ ಕೊಟ್ಟಿರೋದು, ಉತ್ತರದಲ್ಲಿ ಕೊಟ್ಟಿದ್ದಾರೆ ಅಪಾಯಕಾರಿ ಇದು ಆ ಜಿಲ್ಲೆಯಲ್ಲಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆದರೆ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ಇವಾಗ ಹಾರ್ಟ್ ಅಟ್ಯಾಕ್ ಆಯಿತು ಹಾಸನದಲ್ಲಿ, ಅವರೇ ಎಲ್ಲ ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಬೆಂಗಳೂರು ಬರಬೇಕಾದ್ರೆ 4 ಅವರು, ಮೈಸೂರಿಗೆ ಹೋಗ್ಬೇಕಾದ್ರೆ 3 ಅವರು. ಅವ್ರ ಕತೆ ಏನು? ನಾನು ಅಲ್ಲಿ ಕೇಳಿದೆ ಇದಾರ ಅಂತ, ಈ ಡಾಕ್ಟರ್ಗಳೇ ಇಲ್ಲ. ಹಾರ್ಟ್ ಟ್ರೀಟ್ಮೆಂಟ್, ಹಾರ್ಟ್ಗೆ ಸಂಬಂಧಪಟ್ಟಂತ ಆಪರೇಷನ್ ಮಾಡೋ ಒಬ್ಬ ಡಾಕ್ಟ್ರು ಇಲ್ಲ ಅಲ್ಲಿ, ಪ್ರೈವೇಟು ಇಲ್ಲ, ಒಬ್ಬರು ಇಲ್ಲ. ಕ್ಯಾತ್ ಲ್ಯಾಬ್ ಇರಬೇಕು, ಕ್ಯಾತ್ ಲ್ಯಾಬು ಇಲ್ಲ. ಅಲ್ಲಿಗೆ ಚಿಕ್ಕಮಂಗ್ಳೂರವರು ಅಲ್ಲಿಗೆ ಬರಬೇಕು, 2 ಜಿಲ್ಲೆಯವರು, ಒಬ್ಬರು ಇಲ್ಲ. ನಾನು ಸ್ಥಳಕ್ಕೆ ಹೋಗಿದ್ದೆ, ಒಬ್ಬ ಫಿಸಿಷಿಯನ್ ಮಾತ್ರ ಇದ್ದಾನೆ, ಅವನೇ ಇದನ್ನೆಲ್ಲ ನೋಡ್ತಾನೆ, ಏನು ಹಾರ್ಟ್ಗೆ ಸಂಬಂಧ ಒಂದೂ ಇಲ್ಲ. ಬರೋ ಅಷ್ಟೊತ್ತು ಸತ್ತೋತಾರ ಅವರು, ಅದಕ್ಕೆ ಹಂಗೆ 75 ಜನ ವಿಜಯಾನಂದ ಕಾಶ್ಯಪ್ನವರ್. ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುಟ್ಟಿನ ಪ್ರಶ್ನೆಯನ್ನ ಉತ್ತರ ಕೊಡ್ತೀನಿ. 204 ಅವ್ರು ಹೇಳಿರ್ತಕ್ಕಂಥ ಒಂದು ಹೃದಯಘಾತ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಾಗಿರುವಂತದ್ದು. ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಕ್ಯಾತ್ ಲ್ಯಾಬ್ ಬಗ್ಗೆ, ಅದ್ರ ಬಗ್ಗೆ ಒಂದು ಆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದಕ್ಕೆ ಈಗ ನಮ್ಮ ಮುಂದೆ ಬಂದಿದೆ, ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅದು ರಿವೈಸ್ ಆಗಬೇಕಾಗಿತ್ತು. ರಿವಿಷನ್ ಕಾಸ್ಟ್ ಬಗ್ಗೆ ಸ್ವಲ್ಪ ಸಮಸ್ಯೆ ಆಯಿತು, ಮತ್ತೆ ವಾಪಸ್ ಹೋಗಿದೆ. ಮತ್ತೆ ಮುಂದಿನ ಕ್ಯಾಬಿನೆಟ್ ಬಂದಾಗ ಅದನ್ನ ಅಪ್ರೂವಲ್ ಆದ್ಮೇಲೆ ಅದನ್ನ ತಗೊಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಸರ್, ಒಂದು ನಿಮಿಷ ಕಾಶ್ಯಪ್ನವರೇ, ಸರ್ ನಾನು ಮುಗಿಸ್ಬಿಡ್ತೀನಿ. ಬಹಳ ಇದೆ ಚರ್ಚೆ. ವಿಜಯಾನಂದ ಅವರೇ, 1 ಸೆಕೆಂಡ್. ಮುಂಚೆ ನಮ್ದೆಲ್ಲ ಕನ್ಸೆಪ್ಟ್ ಇದ್ದಿದ್ದು ಹಾರ್ಟ್ ಅಟ್ಯಾಕ್ ಅಂದ್ರೆ ಯಾವುದೋ ವಯಸ್ಸಿನ ಮೇಲೆ ಬರ್ತಾ ಇತ್ತು. ಇವತ್ತು ಹಾಸನದಲ್ಲಾರಿಗೆ ಇನ್ಸಿಡೆಂಟ್ ನೋಡಿದ್ರೆ 40 ವರ್ಷಕ್ಕಿಂತ ಕಡಿಮೆ ಇರೋರೇ 24 ಜನ ತೀರೋಗಿದ್ದಾರೆ. ಈ ವರದಿ ನಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಬೇಕು. ಇಟ್ ಶುಡ್ ನಾಟ್ ಎಂಡ್ ಬೈ ಇನ್ ದ ರಿಪೋರ್ಟ್ ಇಟ್ ಸೆಲ್ಫ್. ಒಂದು ನಿಮಿಷ, ಅವ್ರು ಹೇಳಿದ್ದಾರೆ ಸದರಿ ವರದಿಯ ಪ್ರಕಾರ ಹೃದಯಘಾತ ಪ್ರಕರಣದಲ್ಲಿ 75ಕ್ಕಿಂತ ಹೆಚ್ಚು ಜನರು 1ಕ್ಕಿಂತ ಹೆಚ್ಚು ಹೃದಯದ ಅಪಾಯಕಾರಿ ಅಂಶಗಳನ್ನು ಹೊಂದಿರುತ್ತಾರೆ ಅಂತ ಹೇಳಿದ್ದಾರೆ. ಆ ಅಪಾಯಕಾರಿ ಅಂಶಗಳು ಯಾವುದು ಅನ್ನೋದು ಕೂಡ ನಾವು ನೋಡ್ಕೊಳ್ಬೇಕು. ಎರಡನೇದು ಬಹಳ ಇಂಪಾರ್ಟೆಂಟು, ಅವ್ರದೇ ವರದಿಯ ಕನ್ಕ್ಲೂಷನ್ ಅಲ್ಲಿ ಹೃದಯ ಸಂಬಂಧಿ ಪರೀಕ್ಷೆಗಳನ್ನು ಸಾಕಷ್ಟು ಮುಂಚಿತವಾಗಿ ಮಾಡಬೇಕು ಅಂತ ವರದಿಗಳು ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ಶಾಲೆಗಳಲ್ಲೂ ಕೂಡ ಹಾರ್ಟ್ ಸ್ಕ್ರೀನಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಚಿಕ್ಕ ಮಕ್ಕಳು ತೀರೋಗ್ತಾ ಇದ್ದಾರೆ. ಹಾಗಾದರೆ ಮೇ ಜೂನ್ ತಿಂಗಳಲ್ಲಿ ಅದು ವರದಿ ಆಗಿರೋದು. ಇದುವರೆಗೂ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಚೆಕಪ್ ಸ್ಕ್ರೀನಿಂಗ್ ನಾವು ಮಾಡಿದ್ದೀವಿ ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ವರದಿ ಕೊಡಿದ್ವಿ. ಸಭಾಧ್ಯಕ್ಷರೇ, ಏನು ಸುರೇಶ್ ಕುಮಾರ್ ಹೇಳಿದ್ರು ಕೂಡ ಇದು ಖಂಡಿತವಾಗಿಯೂ ಗಂಭೀರವಾದ ವಿಷಯನೇ. ಯಾಕಂದರೆ ಕೇವಲ ಹಾಸನ ಒಂದೇ ಅಲ್ಲ, ಎಲ್ಲ ಕಡೆ ಇದು ಆಗ್ತಾ ಇರತಕ್ಕಂಥ ಒಂದು ಏನು ಹೆಚ್ಚು ಹೃದಯಘಾತಗಳು, ಹೆಚ್ಚು ಕ್ಯಾನ್ಸರ್ ರೋಗಗಳು ಇದೆಲ್ಲ ಹೆಚ್ಚಾಗ್ತಾ ಇರುವಂಥದ್ದು. ಅದಕ್ಕೆ ಹಲವಾರು ಕಾರಣಗಳಿದೆ. ಅದು ಒಂದು ಕಡೆ ನಮ್ಮ ಒಂದು ಜೀವನ ಶೈಲಿ ಮತ್ತು ಆಹಾರದ ಪದ್ಧತಿಗಳು ಮತ್ತು ಒತ್ತಡದ ಜೀವನ ಮತ್ತು ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಏನು ಪೊಲ್ಯೂಷನ್ ಆಗ್ತಾ ಇದೆ, ಅದು ಅನೇಕ ಮಿಟಿಗೇಟಿಂಗ್ ಫ್ಯಾಕ್ಟರ್ಸ್ ಇದೆ. ಸೊ ಇದೆಲ್ಲ ಕಾಂಟ್ರಿಬ್ಯೂಟಿಂಗ್ ಟು ಇನ್ಕ್ರೀಸ್ ಹಾರ್ಟ್ ಅಟ್ಯಾಕ್. ಮತ್ತು ಸ್ಟ್ರೆಸ್ಫುಲ್ ಲೈಫ್ ಮತ್ತು ಸರಿಯಾದ ನಿದ್ದೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ,
ಈ ಥರ ಎಲ್ಲ ಸಮಸ್ಯೆಗಳಿಂದ ಇದು ಹೆಚ್ಚಾಗ್ತಾ ಇರುವಂಥದ್ದು. ಅದಕ್ಕೆ ಇದು ಮಲ್ಟಿಪಲ್ ಆಗಿ ಇದು ಒಂದು ಸೋಷಿಯಲ್ ಇಶ್ಯೂ ಆಗಿದೆ. ಮತ್ತು ಒಂದು ತಾವೇನು ಹೇಳಿದ್ರಿ, ಅದು ಏನು ಗಮನ ಕೊಡಬೇಕಾಗಿರುವಂಥದ್ದು ಹೇಳಿದ್ರೆ, ನಾವು ಇದನ್ನು ಸ್ಕ್ರೀನ್ ಮಾಡುವಂಥ ವ್ಯವಸ್ಥೆ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ. ಅದರ ಬಗ್ಗೆ ನಾವು ಕೂಡ ನಮ್ಮ ಇಲಾಖೆಯಿಂದನೂ ಕೂಡ ಇದರ ಬಗ್ಗೆ ಹೆಚ್ಚು ಜವಾಬ್ದಾರಿ ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ, ಮಾಡಬೇಕಾಗ್ತದೆ ಮುಂದಿನ ದಿವಸದಲ್ಲಿ. ಈ ಹಾರ್ಟ್ ಅಟ್ಯಾಕ್ ಆದಂಥ ಈ ಯಂಗ್ಸ್ಟರ್ಸ್ ಆಗಿದ್ದಾರಲ್ಲ, ಅದರಲ್ಲಿ ನಾನು ಜಯದೇವಿಗೂ ಕೂಡ ಹೋಗಿದ್ದೆ. ಅವರು ಕಳೆದ ವರ್ಷದಲ್ಲಿ ಅವ್ರು ಹೇಳಿದ್ರು, ಡೇಟಾ ನೋಡಿದಾಗ ಸುಮಾರು 20-30% ಜನ ಹೃದಯಘಾತ ಆಗ್ತಾ ಇರ್ತಕ್ಕಂಥವ್ರು, ಅದರಲ್ಲಿ ಹೆಚ್ಚು ಈ ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು. ಹಾಸನದಲ್ಲಿ ಪೊಲ್ಯೂಷನ್ನು, ನಿದ್ದೆ ಸರಿ ಇರೋದಿಲ್ಲ, ಹೊರಗಡೆ ತಿಂತಾರೆ, ಬೇರೆ ಬೇರೆ ಅಭ್ಯಾಸಗಳು, ಇದೆಲ್ಲ ಕಂಬೈನ್ ಆಗಿ ಅವರು ಈ ಬೇರೆ ಬೇರೆ ಅವರಿಗೆ ಸ್ಟ್ರೆಸ್ ಆಗಿರ್ತದೆ, BP ಹೆಚ್ಚಿರ್ತದೆ, ಡಯಾಬಿಟೀಸ್ ಹೆಚ್ಚಿರ್ತದೆ, ಅದು ನೋಡ್ಕೊಳ್ಳೋಕೆ ಹೋಗೋಲ್ಲ, ಔಷಧಿ ತಗೊಳ್ಳೋದಿಲ್ಲ, ಬೇರೆ ಬೇರೆ ಕೋಮಾಬಿಡಿಟೀಸ್ ಇದೆಲ್ಲ ಕಾರಣ ಆಗ್ತದೆ. ಸೊ ನಾವು ಒಂದು ಕಡೆಯಿಂದ ಈ ಏನು ಆಟೋ ಚಾಲಕರು ಮತ್ತು ಈ ಕ್ಯಾಬ್ ಡ್ರೈವರ್ಸ್ಗೆ ಪ್ರತ್ಯೇಕವಾದಂಥ ಒಂದು ಅವ್ರ ಸಂಘ ಸಂಸ್ಥೆ ಜೊತೆ ಮಾತನಾಡ್ತಕ್ಕಂಥದ್ದಕ್ಕೆ ನಾವು ಈಗ ನಮ್ಮ ಇಲಾಖೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅವರಿಗೆ ಪ್ರತ್ಯೇಕವಾದ ಸ್ಕ್ರೀನಿಂಗ್ ಮಾಡೋದು ವ್ಯವಸ್ಥೆ ಮಾಡೋಣ ಅಂತ. ಕ್ಯಾಟ್ಲಾಬ್ ಬಗ್ಗೆ ಹೇಳ್ತಾರೆ, ಸಾಕು, ಅದಕ್ಕೋಸ್ಕರ ಅದನ್ನ ನಾವು ಮಾಡ್ತೀವಿ. ಮತ್ತು ಶಾಲಾ ಮಕ್ಕಳಿಗೆ ತಾವು ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ್ದಾರೆ, ಏನಂತ ಹೇಳಿದ್ರೆ ಶಾಲಾ ಮಕ್ಕಳಿಗೆ ಮೆಂಟಲ್ ಸ್ಟ್ರೆಸ್ಸು ಇದೆ, ಮೆಂಟಲ್ ಕೌನ್ಸಿಲಿಂಗು ಕೂಡ ಇದೆ. ಸೊ ಅದರಲ್ಲಿ ಏನಾದರೂ ಕೂಡ ನಾವು ಏನಾದರೂ ಇನಿಷಿಯಲಿ ಸ್ಕ್ರೀನಿಂಗ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ಕೆಲವು ಪ್ರಕ್ರಿಯೆಗಳು ತಗೊಳಕ್ಕಾಗತ್ತ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆಯ್ತಾ? ಈಗ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದಕ್ಕೋಸ್ಕರ ಜಯದೇವ್ನ ಕರೆಸಿ ನಮ್ಮ ಕ್ಷೇತ್ರದ ಎಲ್ಲಾ ಶಾಲೆಯ ಫಿಸಿಕಲ್ ಎಜುಕೇಶನ್ ಟೀಚರ್ಸು, ಜಿಮ್ನೇಷಿಯಂ ಟ್ರೈನರ್ಸ್, ಯೋಗ ಸೆಂಟರ್ಸ್ ಇವರೆಲ್ಲರಿಗೂ ಕರೆದು CPR ಟ್ರೈನಿಂಗ್ ಕೊಡಿಸಿದೆ ನಾನು. ಇವತ್ತು ತಾವು ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಂಡು ನಮ್ಮ ರಾಜ್ಯದ ಎಲ್ಲಾ ಶಾಲೆಗಳ ಈ ರೀತಿ ಯಾರು ಸಾರ್ವಜನಿಕ ಸಂಪರ್ಕದಲ್ಲಿರ್ತಾರೆ ಅವ್ರಿಗೆ ಈ CPR ಟ್ರೈನಿಂಗ್ ಅನ್ನೋದನ್ನ ಮ್ಯಾಂಡೇಟರಿ ಮಾಡಿ, ನಮ್ಮ ಎದುರುಗಡೆ ಏನೋ ಆದಾಗ ಸ್ವಲ್ಪ ಆ ಒಂದು ಗೋಲ್ಡನ್ ಮೂಮೆಂಟ್ ವರೆಗೂ ಇಳಿಸ್ಬೇಕು. ಇದನ್ನ ಬಗ್ಗೆ ಸರ್ಕಾರ ಗಂಭೀರವಾಗಿ ಬಂದು ಒಂದು ವ್ಯಾಪಕವಾದ ಒಂದು CPR ಟ್ರೈನಿಂಗ್ ಆಂದೋಲನನೇ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಚಿಕ್ಕ ಗುರುತಿನ ಪ್ರಶ್ನೆ 1204 ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಲು ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ, ಕಳೆದ ಸರ್ಕಾರದಲ್ಲಿ ಏನು ಕೆಲವಷ್ಟು ವಿಶ್ವವಿದ್ಯಾಲಯನ ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಯಲ್ಲಿ ತೆರೆಯಲಾಯಿತು. ಅದರಲ್ಲಿ ನಮ್ಮ ಜಿಲ್ಲೆ ಕೂಡ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ವಿಶ್ವವಿದ್ಯಾಲಯನ ಬಾಗಲಕೋಟೆ ವಿಶ್ವವಿದ್ಯಾಲಯ ಅಂತೇಳಿ ತೆರೀಬೇಕು ಅಂತೇಳಿ ಪ್ರಾರಂಭಿಸಿದರು. ಆದರೆ ಅಲ್ಲಿ ಏನಾಗಿದೆ, ಸ್ಥಳದ ಕೊರತೆ ಇದೆ ಮಾನ್ಯ ಅಧ್ಯಕ್ಷ. ಅಲ್ಲಿ ಸರ್ಕಾರಿಯ ಯಾವುದೇ ಸ್ಥಳ ಇಲ್ಲ. ಆ ತೊಂದರೆಯಿಂದ ಅಲ್ಲಿ ಅದನ್ನು ರದ್ದು ಮಾಡಬೇಕು ಅನ್ನೋ ಸ್ಥಿತಿಗತಿಗೆ ಹೋಗಿದೆ ಅನ್ನೋದು ನನಗೆ ಗಮನಕ್ಕೆ ಬಂದಿದೆ. ಅದು ಮಾಡ್ತಾರೋ ಬಿಡ್ತಾರೋ ಆ ಸಚಿವರಿಗೆ ಗೊತ್ತು ಮಾನ್ಯ ಅಧ್ಯಕ್ಷರೇ. ನಾನು ಆದ ಕಾರಣ ಕೂಡಲ ಸಂಗಮ ನನ್ನ ಮತಕ್ಷೇತ್ರ, ಪವಿತ್ರವಾದ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ. ಅಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಗೆ ಪ್ರಾಧಿಕಾರ ಕೂಡ ಇದೆ. ಅಲ್ಲಿ ಸುಮಾರು 500 ಎಕರೆಗಿಂತ ಹೆಚ್ಚು ಭೂಮಿಯನ್ನು ಆ ಪ್ರಾಧಿಕಾರ ಹೊಂದಿದೆ. ಅಲ್ಲಿ ಈಗಾಗಲೇ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರವನ್ನು, ಶರಣ ಗ್ರಾಮವನ್ನು ಮಾಡೋದಕ್ಕೆ ಈಗಾಗಲೇ 139 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಜಾಗ ಮಿಕ್ಕುತ್ತೆ. 500 ಎಕರೆ ಭೂಮಿ ಇದೆ. ಅದನ್ನು ಬಾಗಲಕೋಟೆ ಮತ್ತು ಜಿಲ್ಲೆಯಲ್ಲೇ ಇರುವಂಥದ್ದು. ಆ ಕೂಡಲ ಸಂಗಮಕ್ಕೆ ಆ ಜಾಗದಲ್ಲಿ ಅದನ್ನ ಸ್ಥಳಾಂತರ ಮಾಡಿ ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಗೂ ಕೂಡ ಒಂದು ವಿಶ್ವವಿದ್ಯಾಲಯನ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಎರಡಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಯಾವುದೇ ಕಾರಣಕ್ಕೂ ಅದನ್ನು ರದ್ದುಪಡಿಸಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ನಾವು ಅವರ ಹತ್ರ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ನಾನು ತಮ್ಮ ಮುಖಾಂತರ ಉನ್ನತ ಸಚಿವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅದು ಸ್ಥಳಾಂತರ ಮಾಡಿ. ಯಾಕಂದ್ರೆ ನಮ್ಮ ಸರ್ಕಾರವೇ ಇವತ್ತು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ಸಾಂಸ್ಕೃತಿಕ ನಾಯಕ ಅನ್ನೋದಕ್ಕೆ ಒಂದು ಅರ್ಥ ಆಗುತ್ತೆ. ಆ ವಿಶ್ವವಿದ್ಯಾಲಯನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೇನೆ. ಈಗಾಗಲೇ ಈ ವಿಚಾರದಲ್ಲಿ ಗೌರವಾನ್ವಿತ ಸದಸ್ಯರು ಪತ್ರ ಕೊಟ್ಟಿದ್ರು ಭಾಳ ಹಿಂದೆ. ಈಗ ತಮಗೆ ಗೊತ್ತಿದೆ 7 ವಿಶ್ವವಿದ್ಯಾಲಯಗಳು ಯಾವ ರೀತಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಷರತ್ತುಗಳಲ್ಲಿ
ಹಿಂದೆ ಸರ್ಕಾರ ಅದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸುಮಾರು ಷರತ್ತುಗಳಲ್ಲಿ ಯಾವುದೇ ಜಮೀನು ಖರೀದಿಸುವಂತಿಲ್ಲ ಅಂಥೇಳಿ ಹಲವಾರು ಷರತ್ತುಗಳನ್ನು ಒಳಗೊಂಡಂತೆ ಮಾಡಿದ್ದಾರೆ. ಆದರೂ ಈಗ ಸದಸ್ಯರು ಈ ರೀತಿಯಾಗಿ ನಮಗೆ ಕೂಡಲ ಸಂಗಮದಲ್ಲಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟದ ಉಪಸಮಿತಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ 2-3 ಸಭೆ ಆಗಿದೆ. ಇನ್ನು ನಾವು ಭಾಳಷ್ಟು ವಿಚಾರಗಳು ಚರ್ಚೆ ಮಾಡುವಂಥದ್ದಿದೆ. ಖಂಡಿತ ಆ ಸಂದರ್ಭದಲ್ಲಿ ನಾನು ಮಾನ್ಯ ಸದಸ್ಯರ ಏನು ಕೋರಿಕೆ ಇದೆ, ನಾನು ಆ ಸಂಪುಟದ ಉಪಸಮಿತಿ ಮುಂದೆ ತಂದು ಏನು ಅದಕ್ಕೆ ಕ್ರಮ ತಗೋಬಹುದು ಅಂತಕ್ಕಂಥದ್ದನ್ನು ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಓಕೆ. ಮಾನ್ಯ ಅಧ್ಯಕ್ಷರೇ, ಈಗ ಸ್ಥಳ ಖರೀದಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಯೂನಿವರ್ಸಿಟಿ ಆಗಬೇಕು ಅಂದ್ರೆ ಸ್ಥಳ ಖರೀದಿ ಮಾಡುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಮ್ಮ ಪ್ರಾಧಿಕಾರದ ಮಂಡಳಿಯಲ್ಲೇ ನಮಗೆ 500 ಎಕರೆ ಭೂಮಿ ಇದೆ. ಅದಕ್ಕೆ ನಾನು ದಯವಿಟ್ಟು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು, ಬರೀ ಕೇವಲ ಪರಿಶೀಲನೆ ಮಾಡ್ತೀನಿ ನೋಡ್ತೀನಿ ಅನ್ನೋದು ಬೇಡ, ನಮಗೊಂದು ಭರವಸೆಯನ್ನಾದರೂ ಸಚಿವರು ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಮಾನ್ಯ ಅಧ್ಯಕ್ಷರೇ. ಓಕೆ, ಅಲ್ಲ, ಒಂದು ಭರವಸೆ ಕೊಡ್ಲಿ. ಕೂತ್ಕೊಂಡ್ರಲ್ಲ ಕೊಡುದು, ನೀವು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯವಾಗಿ ಇದು ವಿಶೇಷ ನೀವು ಹೇಳ್ದಂಗೆಲ್ಲ ಮಾಡಿಬಿಟ್ರೆ. ಈಗ ಮುಖ್ಯವಾಗಿ ಇದು ಸ್ನಾತಕೋತ್ತರ ಕೇಂದ್ರಗಳಲ್ಲೇ ಇರ್ತಕ್ಕಂಥದ್ದನ್ನು ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಇದು ಎಲ್ಲ ವಿಶ್ವವಿದ್ಯಾಲಯಗಳು 7 ಏನು ವಿಶ್ವವಿದ್ಯಾಲಯಗಳು ಎಲ್ಲ ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಆಗಿರ್ತಕ್ಕಂಥದ್ದು. ಅದರಿಂದ ನಾನು ಸಂಪುಟದ ಉಪಸಮಿತಿಯಲ್ಲಿ ಇದನ್ನು ಚರ್ಚೆ ಮಾಡ್ತೀವಿ, ಆಳವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳು ಏನು ಈ ಷರತ್ತುಗಳು ಹಿಂದೆ ಸರ್ಕಾರ ಹಾಕಿದೆ, ಹಿಂದಿನ ಸರ್ಕಾರ, ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಏನು ಸೂಕ್ತ ಕ್ರಮ. ಅಲ್ಲ ಮಾನ್ಯ ಸಚಿವರೇ, ಜಾಗ ಇದೆ ನಮ್ಮ ಹತ್ರ. ವಿಜಯಾನಂದ್ ಅವ್ರು ಏನ್ ಹೇಳ್ತಾರೆ, ಅದೇ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ನಿಮ್ಮಲ್ಲಿ ಸ್ಥಳ ಇದೆ, ಆ ಸ್ಥಳ ಪ್ರಾರಂಭ ಖರೀದಿ ಮಾಡ್ಬೇಕಂತ ಇಲ್ಲ, ಕೂಡಲ ಸಂಗಮದ ಸ್ಥಳ ಇದೆ, ಅಲ್ಲಿಗೆ ನಾವು ಶಿಫ್ಟ್ ಮಾಡುವ ಅದನ್ನು ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಅಧ್ಯಕ್ಷರೇ, ಬಸವಣ್ಣನವರ ಸಾಂಸ್ಕೃತಿಕ ನಾಯಕ, ಆ ಒಂದು ಐಕ್ಯ ಭೂಮಿ ಅದು, ಆ ಪವಿತ್ರವಲ್ಲಿ ಭೂಮಿಯಲ್ಲಿ ಪ್ರಾರಂಭ ಮಾಡಿದ್ರೆ ಅದನ್ನೆಲ್ಲ ಕೂಡ ಕಮಿಟಿಯಲ್ಲಿ ಚರ್ಚೆ ಮಾಡ್ತಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಸಚಿವರು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೋಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯ. ಓಕೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಂಡ ನಮ್ಮ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳಿಗೆ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 13/8/2025 4ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 140 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದೆ. ಒಂದು ಪ್ರಕಟಣೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕೆಳಗಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರನ್ನು ಮುಂದೆ ಸೂಚಿಸಿರುವ ದಿನಾಂಕ ಅವಧಿಗೆ ಗೈರು ಹಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. MR ಪಾಟೀಲ್ ದಿನಾಂಕ 11/8/2025 ಎಸ್ ರಘು ದಿನಾಂಕ 11/8/2025 19/8/2025 GT ದೇವೇಗೌಡರು ದಿನಾಂಕ 11/8/2025 ದಿನಾಂಕ 14/8/2025 ಡಾಕ್ಟರ್ ಅವಿನಾಶ್ ಉಮೇಶ್ ಜಾಧವ್ ದಿನಾಂಕ 12/8/2025 14/8/2025 TD ರಾಜೇಗೌಡರು ದಿನಾಂಕ 12/8/2025 22/8/2025 ವಿಠಲ ಹಲ್ಗೇಕರ್ ದಿನಾಂಕ 14/8/2025 GS ಶ್ರೀನಿವಾಸ್ ದಿನಾಂಕ 13/8/2025 ಮತ್ತು 14/8/2025 ಸದರಿ ಸದಸ್ಯಗಳ ಅಧಿವೇಶನ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಇವತ್ತೊಂದು ಸರ್, ಮಾನ್ಯ ಸಭಾಧ್ಯಕ್ಷರೇ, ಒಂದು ಸೆಕೆಂಡ್ 0 ಅವರ್, ಅದಕ್ಕೆ 0 ಅವರ್ ಕ್ವಶನ್ ಯಾವುದು? ಈಗ ಒಂದು ಬಿಲ್ ಅನ್ನು ಮಂಡಿಸಿ ಸಚಿವರು ಪ್ರಸ್ತಾವ. ಮಾನ್ಯ ಸಭಾಧ್ಯಕ್ಷರೇ, 0 ಅವರ್ ಇಲ್ಲ ಈಗ ಕೊಟ್ಟು ನೀವು 0 ಅವರ್ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಕೊಡಬೇಡವಾ? ಇನ್ನೆಲ್ಲ ಕೊಟ್ಟಿಲ್ಲ ಇವ್ರದ್ದು. ನಾನು ನಾಳೆ ನೋಡ್ತೇನೆ. ನಾನು ಬೆಳಗ್ಗೆ 0 ಅವರ್ ಇಲ್ಲ, 2 ಗಂಟೆಗೆ ಮುಗಿಸಬೇಕು. ಇಂಪಾರ್ಟೆಂಟ್ ಬಿಲ್ ಇದೆ, ಇಂಪಾರ್ಟೆಂಟ್ ಚರ್ಚೆ ಇದೆ ಸೋಮವಾರದ ನಂತರ. ಅಧ್ಯಕ್ಷರೇ, ಪ್ರಸ್ತಾವನೆ ಮಂಡಿಸಲಾಯಿತು. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ನಿರಪರಾಧೀಕರಣ 25ನೇ ಸಾಲಿನ ಉಪಬಂಧಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿಯನ್ನ ಕೋರುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: ಕರ್ನಾಟಕ 2020 ಸಾಲಿನ ಕರ್ನಾಟಕ ನಿರಪರಾಧೀಕರಣ ಉಪಬಂಧಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು.
ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ತಮ್ಮ ಅನುಮತಿಯೊಂದಿಗೆ ಮಂಡಿಸುತ್ತಿದ್ದೇನೆ. ಓಕೆ. ಒಂದು ಇಂಪಾರ್ಟೆಂಟ್ ಬಿಲ್ ಪರ್ಯಾಲೋಚನೆಗೆ ತಗೊಳ್ತದೆ. ಹೌದು, ಒಂದು 4-5 ಇತ್ತು ಚರ್ಚೆ ಮಾಡಿ. GST ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಸರಕು ಮತ್ತು ಸೇವೆಗಳು 25ನೇ ಸಾಲಿನ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ತಮ್ಮ ಮುಖಾಂತರ ಸಭೆಯನ್ನು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತೆ ಎಂಬ ವಿಷಯವು ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು ವಿಧೇಯಕ ಚರ್ಚೆ. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರಿಗೂ ಗೊತ್ತಿರುವ ಹಾಗೆ GST ದೇಶದಲ್ಲಿ ಏಕರೂಪವಾದಂಥ ತೆರಿಗೆ, ಪರೋಕ್ಷ ತೆರಿಗೆ ವ್ಯವಸ್ಥೆಯನ್ನು ಕಾಪಾಡುವ ಉದ್ದೇಶದಿಂದ ಕೆಲವು ತೀರ್ಮಾನಗಳನ್ನು ನಾವು ಆಯಾ ರಾಜ್ಯಗಳು ಪ್ರಸ್ತಾವನೆಗಳನ್ನು GST ಮಂಡಳಿಗೆ ಸಲ್ಲಿಸ್ತವೆ. ಅದರ ಆಧಾರದ ಮೇಲೆ GST ಮಂಡಳಿಯಲ್ಲಿ ಚರ್ಚೆ ಆಗಿ ತೀರ್ಮಾನ ಆದ ನಂತರ ಅಲ್ಲಿ ತೀರ್ಮಾನ ಆಗಿರುವಂಥದ್ದನ್ನು ಎಲ್ಲ ರಾಜ್ಯಗಳು ಕೂಡ ಅಳವಡಿಸಿಕೊಳ್ಳುವುದು ಒಂದು ವಾಡಿಕೆ ಸಂಪ್ರದಾಯವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈ ವ್ಯವಸ್ಥೆ ಮುಂದುವರೆದಲ್ಲಿ ಮಾತ್ರ ದೇಶದಲ್ಲಿ ಏಕರೂಪ ತೆರಿಗೆ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಕೆಲವು ತಿದ್ದುಪಡಿಗಳನ್ನು ತಂದಿದ್ದೇವೆ. ಒಂದು 3-4 ಪ್ರಮುಖ ಉದ್ದೇಶ ಇದೆ. ಇದರಲ್ಲಿ ಹೇಳಿಬಿಡ್ತೇನೆ. ಮುಖ್ಯವಾಗಿ ನಮಗೆ ಸಂಬಂಧ ಇರೋದು, ಕೆಲವರು ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ದುರುದ್ದೇಶದಿಂದ ಅಕ್ರಮವಾಗಿ ಪಡೆದುಕೊಳ್ತಾ ಇದ್ದಾರೆ. ಇದು ತಾವು ಪತ್ರಿಕೆಗಳಲ್ಲೂ ಕೂಡ ವ್ಯಾಪಕವಾಗಿ ನೋಡ್ಬೋದು. ITC ರೀಫಂಡ್ ಸ್ಕ್ಯಾಮ್ಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿಂದಾಗೆ ಪತ್ರಿಕೆಗಳಲ್ಲಿ ಬರ್ತಾ ಇರ್ತದೆ. ಅವುಗಳನ್ನು ನಾವು ವ್ಯವಸ್ಥೆಯಲ್ಲೇ ತಡೆಗಟ್ಟುವಂಥ ಪ್ರಯತ್ನ ಮಾಡಬೇಕು. ಹುಡುಕೊಂಡು ಹೋದರೆ ಒಬ್ಬೊಬ್ಬರನ್ನು ನಾವು ರಿಕವರಿ ಮಾಡೋದಕ್ಕೆ ಹರಸಾಹಸ ಪಡಬೇಕಾಗುತ್ತೆ ಮತ್ತು ಪಟ್ಟರು ಕೂಡ ಅವರು ಕೈಗೆ ಸಿಗದಂಗೆ ಓಡೋಗ್ತಾರೆ. ಹಾಗಾಗಿ ಅವರು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಹುಡುಕಿ ಅದಕ್ಕೆ ಕೆಲವು ತಡೆಗಟ್ಟುವಂಥ ಕ್ರಮಗಳು, ಕೆಲವು ಅಷ್ಟೇ. ಯಾಕಂದರೆ ನಾನಾ ರೀತಿಯಲ್ಲಿ ದುರುಪಯೋಗ ಆಗ್ತಾ ಇದೆ ಮತ್ತು ಸಾವಿರಾರು ಕೋಟಿ ಅವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ಫ್ರಾಡ್ ಮುಖಾಂತರ ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವು ನಮಗೆ ಗಮನಕ್ಕೆ ಬಂದಿರುವಂಥದ್ದನ್ನು ತಡೆಗಟ್ಟುವ ಅದರಲ್ಲಿ ಉದಾಹರಣೆ ಹೇಳಿ ಅಂತ ಕೇಳ್ಬೋದು. ಏನು ಮಾಡ್ತಾರೆ, ಈಗ ನಾನು ಇವರಿಂದ ಖರೀದಿ ಮಾಡಿರ್ತೇನೆ ಅಂತ ನಾನು ಕ್ಲೇಮ್ ಮಾಡ್ತೇನೆ. ಈಗ ಖರೀದಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅವರಿಂದ ಟ್ಯಾಕ್ಸ್ ರೀಫಂಡು ನನಗೆ ಬರುತ್ತೆ. ನಾನು ಖರೀದಿನೂ ಮಾಡಿಲ್ಲ, ಏನಿಲ್ಲ, ಸುಮ್ಮನೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿಬಿಡ್ತೇನೆ ಇವರಿಂದ ಖರೀದಿ ಮಾಡಿದ್ದೀನಿ ಅಂತ, ರೀಫಂಡ್ ತೊಗೊಂಡು ಗಾಯಬ್. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ, ನನಗೆ ರೀಫಂಡ್ ಸಿಗಬೇಕಾದ್ರೆ ಅವರು ನನಗೆ ಮಾರಾಟ ಮಾಡಿದ್ದೀನಿ ಅಂತ ಅವರು ಒಪ್ಕೊಳ್ಬೇಕು. ಸೊ ಅದು ಕನ್ಸೆಂಟ್ ಆದಾಗ ಮಾತ್ರ ಅಲ್ಲಿಗೆ, ಆವಾಗ ನಾಳೆ ಅವರು ಟ್ಯಾಕ್ಸ್ ನನಗೆ ಕಟ್ತಾರೆ. ಸೊ ಸರ್ಕಾರಕ್ಕೆ ವಂಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತತ್ಸಂಬಂಧವಾಗಿ ಒಂದು 3-4 ತಿದ್ದುಪಡಿಗಳು ಇದ್ದಾವೆ ಇದರಲ್ಲಿ. ಅದನ್ನು ತಗೊಂಡು ಬರ್ತಾ ಇದ್ದೇವೆ. ಇದೇ ಪ್ರಮುಖವಾಗಿ. ಎರಡನೇದು ಏನಾಗ್ತಾ ಇದೆ, ಈ ತಂಬಾಕು ಮತ್ತು ಅಡಿಕೆ ಆಧಾರಿತ ಪದಾರ್ಥಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಸೋರಿಕೆ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ನೀವು ಈ ಪಾನ್ ಮಸಾಲ, ಗುಟ್ಕಾ ಇದು ಮಾರಾಟ ಆಗೋ ಪ್ರಮಾಣಕ್ಕೂ ಅವರು ನಮಗೆ ಡಿಕ್ಲೇರ್ ಮಾಡ್ತಾ ಇರೋ ಪ್ರಮಾಣಕ್ಕೂ ಅಜಗಜಾಂತರ ಇದೆ. ಸೊ ಇದನ್ನ ಹೇಗೆ ತಡೆಗಟ್ಟೋದು? ನಾವೀಗ ಅವ್ರನ್ನ ಹುಡ್ಕೊಂಡು ಕೂತ್ಕೊಂಡ್ರೆ, ಈಗ ಕರ್ನಾಟಕದಿಂದ ನಮ್ಮ ಶಿರ್ಸಿ 1ರಿಂದಾನೆ, ಶಿರ್ಸಿ, ಹೊನ್ನಾಳಿ, ದಾವಣಗೆರೆಯಿಂದ ನೂರಾರು ಲೋಡುಗಳು ಅಡಿಕೆ ಹೋಗ್ತದೆ. ಆದರೆ ಅದು ಮಾರಾಟ ಆಗಿದ್ದು ನೋಡಿದರೆ ಇದಕ್ಕೂ ಅಲ್ಲಿ ಮಾರಾಟಕ್ಕೂ ತಾಳೆನೇ ಆಗೋದಿಲ್ಲ. ಸೊ ವ್ಯವಸ್ಥಿತವಾಗಿ ಜಾಲ ಇದೆ. ಯಾವ ರೋಡಲ್ಲಿ ಲಾರಿ ಮೂವ್ಮೆಂಟ್ ಆಗಬೇಕು, ಇಲ್ಲಿಂದ ಯಾವ ರೋಡಲ್ಲಿ ಆಂಧ್ರ ಎಂಟ್ರ್ ಆಗಬೇಕು, ಅಲ್ಲಿಂದ ಎಲ್ಲಿಗೆ ತೆಲಂಗಾಣ ಎಂಟ್ರ್ ಆಗಬೇಕು, ಅಲ್ಲಿಂದ ಮತ್ತೆ ಮಹಾರಾಷ್ಟ್ರ, ಮತ್ತೆ ಮಧ್ಯಪ್ರದೇಶ ಬಂದು UPಯಲ್ಲಿ ಹೋಗಿ ಪ್ರಾಸೆಸ್ ಆಗುತ್ತೆ. ಹುಡುಕೊಂಡು ಕೂತ್ಕೊಂಡ್ರೆ ಇವ್ರು ಯಾರೂ ಸಿಗೋದಿಲ್ಲ. ಅದಕ್ಕೆ ಒಂದು ಇದರಲ್ಲಿ GSTಯಲ್ಲಿ ಇದನ್ನ ಏನಾದರೂ ಮಾಡಿ ಕಡಿವಾಣ ಹಾಕಬೇಕು ಅಂತ ಒಂದು ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಅನ್ನುವಂಥ ಒಂದು ಪ್ರಯೋಗ ಅಷ್ಟೇ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಅಂದರೆ ಆ ವ್ಯಾಲ್ಯೂ ಚೈನಲ್ಲಿ ಏನು ಪ್ರೈಮರಿ ಪ್ರಾಡಕ್ಟಿಂದ ಫೈನಲ್ ಪ್ರಾಡಕ್ಟ್ವರೆಗೆ ಇರುವಂಥ ಎಲ್ಲ
ಇಂಗ್ರೀಡಿಯೆಂಟ್ಸ್ ಅನ್ನ ಟ್ರ್ಯಾಕ್ ಮಾಡಿ ಅದರ ಆಧಾರದ ಮೇಲೆ ಇಷ್ಟು ವಾಲ್ಯೂಮ್ ಸೇಲ್ಸ್ ಆಗಿದೆ ಅಂತ ಪತ್ತೆ ಮಾಡುವಂತ ಒಂದು ಟ್ರ್ಯಾಕ್ ಅಂಡ್ ಟ್ರೇಸ್ ಮೆಕ್ಯಾನಿಸಮ್ಗೆ ಎನೇಬಲಿಂಗ್ ಪ್ರಾವಿಷನ್ ಅನ್ನ ಕಾನೂನಲ್ಲಿ ಮಾಡ್ಕೊಳ್ತಾ ಇದ್ದೇವೆ. ಹೀಗೆ ಒಂದು 2-3 ಇದರ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ತಿದ್ದುಪಡಿಗಳಿದಾವೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ಕೊಳ್ಬೇಕಾಗಿದೆ. ಮುಂದಿನ ವಾರ GST ಮೀಟಿಂಗ್ ಇದೆ. ಹಾಗಾಗಿ ಇದನ್ನ ಮಾಡದೆ ನಾವು ಅಲ್ಲಿ ಹೋಗೋದು ಸರಿ ಕಾಣೋದಿಲ್ಲ. ಅದಕ್ಕಾಗಿ ತಮ್ಮ ಮುಖಾಂತರ ಈ ತಿದ್ದುಪಡಿಗಳಿಗೆ ಅನುಮತಿ ಕೊಡಬೇಕು ಅಂತ ಸದನವನ್ನ ಕೋರುತ್ತಿದ್ದೇನೆ ಸಭಾಧ್ಯಕ್ಷರೇ. ಚರ್ಚೆ ಈಗ ವಿಧೇಯಕವನ್ನು ಖಂಡವಾಗಿ ಮತ್ತೆ ಹಾಕುತ್ತೇನೆ. 2ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು. ಸಲಹೆ ಇದ್ರೆ ಕೊಡಿ. ಈಗ ನನ್ನ ಸಲಹೆ ಎಷ್ಟೇನೆ, ತಾವು ಅಡಿಕೆ ಬಗ್ಗೆ ಹೇಳಿದ್ರಿ, ಗುಟ್ಕಾದಲ್ಲ ಅಡಿಕೆದು ಹೇಳಿದ್ರು. ನೀವು ಚರ್ಚೆ ಮಾಡಬೇಡಿ. ಒಂದು ಅಡಿಕೆ ಬಗ್ಗೆ ಹೇಳಿದ್ರಿ, ನೀವು GST ಸಮಿತಿನಲ್ಲಿ ಹೋಗ್ತೀರಿ. ನೀವು ನನ್ನ ರಿಕ್ವೆಸ್ಟ್ ಇಷ್ಟೇನೆ, ನಾನು ಬೆಳೆದಂಥ ಅಡಿಕೆಗೆ 3,000 ರೂಪಾಯಿ ತೆರಿಗೆ ವಸೂಲಿ ಆಗ್ತದೆ ಒಂದು ಕ್ವಿಂಟಾಲಿಗೆ. 3,000 ರೂಪಾಯಿ ವ್ಯಾಪಾರಿಗಳು ಕೊಡ್ಬೋದು, ಯಾರೇ ಕೊಡ್ಬೋದು. ನಾನು ಬೆಳೆದಂಥ ಅಡಿಕೆಯ ಮೇಲೆ ಅಷ್ಟು ಡೌನ್ ಮಾಡಿ ತೊಗೊಳ್ತಾನವ. ದಯವಿಟ್ಟು ನಾನು ಹೇಳ್ತೀನಿ, 3,000 ರೂಪಾಯಿ ಯಾಕೆ ಕೊಡ್ಬೇಕು ಸರ್? ಅದನ್ನು 2%, 1.5%ಗೆ ತನ್ನಿ. 3,000 ರೂಪಾಯಿ ಒಂದು ಕ್ವಿಂಟಾಲ್ ಅಡಿಕೆಗೆ ನೀವು ತೊಗೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದ್ರ ಅರ್ಥ ಅಂತ ಹೇಳಿ, ವಾಲ್ಯೂಮ್ ಎಷ್ಟಾಗುತ್ತೆ ಇದನ್ನು ಮಾಡಿ. ಇದ್ರ ಪರಿಣಾಮ ಏನಾಗುತ್ತೆ? ತಾವು ಹೇಳಿದ್ರಲ್ಲ, ಒಂದು ತೆರಿಗೆ ತಪ್ಪಿಸಿ ಹೋಗ್ತಾ ಇದ್ದಾರೆ. ಅಲ್ಲಿ ಇದರಲ್ಲಿ ಗುಟ್ಕಾ ಕಂಪನಿಗಳು ಬಿಲ್ನಲ್ಲಿ ಹೋದ್ರೆ ಖರೀದಿ ಮಾಡ್ತಾ ಇಲ್ಲ ಅಡಿಕೆ. ಇದು ಅಧಿಕೃತ ಬಿಲ್ನಲ್ಲಿ ಬಂದ್ರೆ ನಮಗೆ ಬೇಡ ಅಡಿಕೆ ಅಂತ ಹೇಳ್ತಾ ಇದ್ದಾರೆ. ಒಂದು ಲೋಡನ್ನು ಇಲ್ಲಿ ಕಳಿಸ್ಲಿಕ್ಕೆ 50,000 ರೂಪಾಯಿ ಏನೋ ಕಾಂಟ್ರಾಕ್ಟ್ ಆಗುತ್ತೆ. ಎಲ್ಲ ಗೇಟು ಇದನ್ನ ತಪ್ಪಿಸಿ ನಾನು ತಗೊಂಡೋಗಿ ಅಲ್ಲಿ ಡೆಲಿವರಿ ಕೊಡಲಿಕ್ಕೆ ಕಾಂಟ್ರಾಕ್ಟ್ ಕೆಲವು ಲಾರಿ ಕಂಪನಿಗಳೇ ಇದಾವೆ, ಅದಕ್ಕೆ ತಗೊಂಡೋಗ್ತಾರೆ ಅವರು. ಇದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಇದರಲ್ಲಿ ಆಗುತ್ತಾ ಅಂತೇಳಿ ಹೇಳಿ ನಂದು. ಇನ್ನೊಂದು ಕಟ್ ಬಿಲ್ ಮಾಡ್ತಾರೆ. ಅಡಿಕೆ 25,000 ರೂಪಾಯಿ ಅಂತೇಳಿ ಹೇಳಿ ಬಿಲ್ ಹಾಕ್ತಾರೆ. ಯಾವ ಅಡಿಕೆನೂ 25,000 ರೂಪಾಯಿಗೆ ಸಿಗೋ ಅಡಿಕೆನೇ ಇಲ್ಲ. ಅಡಿಕೆ 25,000 ರೂಪಾಯಿ. ಇದನ್ನು ನಿಮ್ಮ ಡಿಪಾರ್ಟ್ಮೆಂಟು ಕ್ರಾಸ್ ಚೆಕ್ ಮಾಡ್ತಾ ಇಲ್ಲ. ಅಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತದೆ ಯಾವ್ಯಾವ ವೆರೈಟಿ ಅಡಿಕೆಗೆ ಎಷ್ಟೆಷ್ಟು ಖರೀದಿ ಆಗಿದೆ ಅಂತ. ಅದರ ಆಧಾರದ ಮೇಲೆ ಇವರು ಚೆಕ್ ಮಾಡ್ಬೋದು. ಯಾರೂ ಚೆಕ್ ಮಾಡೋದಿಲ್ಲ. ಹಾಗಾಗಿ ಇವತ್ತು ಕೋಆಪರೇಟಿವ್ ಸೊಸೈಟಿಗಳು ಸತ್ತೋಗ್ತಾ ಇದ್ದಾವೆ. ಅಡಿಕೆ ಕೋಆಪರೇಟಿವ್ ಮ್ಯಾಮ್ಕೋ, ಕ್ಯಾಂಪ್ಕೋ, ತುಮ್ಕೋಸ್, TSS ಇವೆಲ್ಲ ದೊಡ್ಡ ದೊಡ್ಡ ಸೊಸೈಟಿಗಳು ಇವತ್ತು ಬರ್ಬಾದಿ ಎದ್ದು ಹೋಗ್ತಾ ಇದ್ದಾವೆ. ಯಾಕಂದರೆ ವಿತೌಟ್ ಬಿಲ್ ಹೋಗ್ತಾ ಇದ್ದಾರೆ, ಕಟ್ ಬಿಲ್ನಲ್ಲಿ ಹೋಗ್ತಾ ಇದ್ದಾರೆ. ನಾವು ಸೊಸೈಟಿಯವ್ರು ಹಾಕಿ ಕಳ್ಸೋಕ್ಕಾಗಲ್ಲ. ನಾನು ಒಂದು ಸೊಸೈಟಿಯ ಅಧ್ಯಕ್ಷ, ಅಡಿಕೆ ಸೊಸೈಟಿಯ ಅಧ್ಯಕ್ಷ. ಹಾಗಾಗಿ ತುಂಬ ಇದರಲ್ಲಿ ಟ್ಯಾಕ್ಸ್ ಸೋರಿಕೆ ಆಗ್ತಾ ಇದೆ, ಯಾರಿಗೂ ಸಿಗ್ತಾ ಇಲ್ಲ. ಯಾರೋ ಕೆಲವರು ಇದ್ರು ರೈತನಿಗೆ ಬೆಳೆದ ರೈತ ನಮ್ಗೆ ಸಿಗ್ತಾ ಇಲ್ಲ, ನಿಮಗೂ ಸರ್ಕಾರಕ್ಕೆ ಸಿಗ್ತಾ ಇಲ್ಲ. ನಾನು ಇನ್ನೊಂದು ಸಾರಿ ನಮ್ಮದೇ ಸರ್ಕಾರ ಇದ್ದಾಗ ಒಂದ್ಸರಿ ಹೇಳಿ ಅಧ್ಯಕ್ಷರೇ ರೈಡ್ ಆಯ್ತು, ಸಲಹೆ ಕೊಡಿ. ರೈಡ್ ಆಯ್ತು, ಅಧಿಕಾರಿಗಳು ನನ್ನ ಇವರು ವ್ಯಾಪಾರಿಗಳು ನನ್ನ ಮೈ ಮೇಲೆ ಬಂದರು, ಇದರಿಂದ ಅಡಿಕೆ ರೇಟ್ ಬಿದ್ದೋಗುತ್ತೆ ಸಲಹೆ ಕೊಡಿ. ಆದ್ರೆ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗಳು ಸತ್ತೋದ್ರೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ನಮ್ಮನ್ನ. ಹಾಗಾಗಿ ಇದ್ರ ಬಗ್ಗೆ ಬಂದೋಬಸ್ತ್ ಮಾಡುವಂತ ಟ್ರ್ಯಾಕ್ ಮಾಡುವಂತ ಕೆಲಸ ಮಾಡಿ. 3 ವಿಷಯ ಹೇಳಿದ್ದಾರೆ, 3 ಕೂಡ ನಿಜ ಸಂಗತಿಗಳೇ. ಅದಕ್ಕೆ ಪರಿಹಾರವಾಗಿ ಇದೊಂದು ಪ್ರಯತ್ನ. ಅದನ್ನ ಆಗಬಾರ್ದು. ಈಗ ಏನು ಬಿಲ್ ಇಲ್ಲದೆ ವಹಿವಾಟು ಆಗ್ತಾ ಇದೆ, 100 ಲೋಡ್ ಹೋಗ್ತಾ ಇದೆ. ನೀವು ಹೇಳೋದು ನಿಜ. ನೀವು APMC ಅಲ್ಲಿ ಇರುವಂತವ್ರಲ್ಲ, ಈ ಕೋಆಪರೇಟಿವ್ ಸೊಸೈಟೀಸ್ಗೆ ತೊಂದರೆ ಆಗ್ತಾ ಇದೆ, ಅದು ನಿಜಾನೇ. ಬಿಲ್ ಇಲ್ಲದೆ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ದೊಡ್ಡ 100 ಲಾರಿಗಳು ಹೋಗ್ತಾ ಇದ್ದಾವೆ, ನಿಜಾನೇ. ಅದಕ್ಕೆ ಹಾಗಾಗಿನೇ ಅದಕ್ಕೆ ಏನಾದ್ರೂ ಒಂದು ಕಡಿವಾಣ ಆಗ್ಬೇಕು ಅಂತ ಇದು ನಮ್ಮ ಅಧಿಕಾರಿಗಳು ಅವ್ರನ್ನ ಹಿಡಿತಾ ಇಲ್ಲ, ಅದು ನಿಜಾನೇ. ಹೇಳ್ತಾ ಇದ್ದೀನಿ, ಏನು ಮುಚ್ಚುಮರೆ ಇಲ್ಲ. ಇದನ್ನ ನಾನು 3-4 ವರ್ಷದಿಂದ ಅವ್ರಿಗೆ ಸಜೆಷನ್ ಕೊಟ್ಟಿದ್ದೇನೆ. ಈ GST ವಿಷಯದಲ್ಲಿ ಏನನ್ನ ನಾನು ರೆಪ್ರೆಸೆಂಟ್ ಮಾಡ್ತೇನೆ, ಬಟ್ ಅಡ್ಮಿನಿಸ್ಟ್ರೇಷನ್ ನಾನು ನೋಡೋದಿಲ್ಲ, ಅದು ಬೇರೆ. ಹಾಗಾಗಿ ಇದು ಹೇಳ್ತಾನೆ ಇದ್ದೇನೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ,
ಅಲ್ಲಿ ಏನ್ ನೀವು ದಾವಣಗೆರೆ ಅಲ್ಲಿ ಹೋದ್ರೆ ಎಲ್ಲಾರ್ಗೂ ಗೊತ್ತಿದೆ ಏನ್ ನಡೀತಾ ಇದೆ ಅಂತ, ಯಾರಿಗೂ ಗೊತ್ತಿಲ್ಲದೆ ಏನಿಲ್ಲ. ಆದ್ರೆ ಒಂದು ಸಿಸ್ಟಮ್ ಅಲ್ಲಿ ಒಂದು ಸೊಲ್ಯೂಷನ್ ತರುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ, ನೀವು ಹೇಳಿದ ಉದ್ದೇಶಗಳು ಭಾಗಶಃ ಇದರಿಂದ ಪರಿಹಾರ ಸಿಗಬಹುದು ಅಂತ ನಾನು ನಂಬಿದ್ದೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 15ರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬ ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಂತ್ರಿಗಳು ಮಂಡಿಸಿ. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದೆಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ್ನು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ್ನು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಇನ್ನೊಂದು ಬೇರೆ 2-3 ಸೆಕೆಂಡ್ 2-3 ಬಿಲ್ಗಳಿತ್ತು. ಈಗ ಒಂದು ಡಿಸ್ಕಷನ್ ಆದ ನಂತರ ಮತ್ತೆ ಬಿಲ್ ತಗೊಳ್ವಾ? ಹೇಳಿ. ಒಂದೇ ಸೆಂಟೆನ್ಸ್ ಮುಗಿದೋಗುತ್ತೆ. ನಾವು ಚರ್ಚೆ ಮಾಡ್ಬೇಕು, ಕೇಳೋದೇ ಇಲ್ಲ. ಚರ್ಚೆ ಮಾಡ್ಬೇಕದು. ಇದ್ರದ್ದು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಅದ್ರದ್ದು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಇಲ್ಲ, ಒಂದೇ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ನೀವು? ಮಾಡ್ಕೊಡ್ತೀರಿ, ಇವತ್ತೇ ಮಾಡ್ಕೊಡ್ತೀರಿ. ಒಂದೇ ನಿಮಿಷ, ಇವತ್ತೇ ಮಾಡ್ಕೊಡ್ತೀರಿ ಪರಮೇಶ್ವರ್ ಅವರೇ. ನಾನು ಹೇಳಿದ್ದೀನಿ ನಿಮ್ದೆ. ಇಲ್ಲ ಆಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕಳೆದ 3 ದಿನದೂ ಕೂಡ 69 ಧರ್ಮಸ್ಥಳದ ಬಗ್ಗೆ 3 ದಿನದಿಂದ ಪೆಂಡಿಂಗ್ ಆಗಿ ಬರ್ತಾ ಇದೆ. ನಾವು ನಿನ್ನೆನೂ ಕೂಡ 14-15 ಬಿಲ್ ಮಾಡಿದಿರಿ. ಇವತ್ತು GST ಬೇಕು ಅಂತ ಹೇಳಿದಿರಿ. ನಮ್ದು ಕರ್ತವ್ಯ ಇದೆ, ಸೆಂಟ್ರಲ್ ಗವರ್ಮೆಂಟ್ ಇದು ನಾವು ಮಾಡ್ಕೊಟ್ಟಿದ್ದೀರಿ. ಇವತ್ತು ಧರ್ಮಸ್ಥಳದ ವಿಚಾರ ಬಗ್ಗೆ ನಮ್ಮ ಸುನೀಲ್ ಅವರು ಈಗ ಪ್ರಸ್ತಾವನೆ ಮಾಡ್ತಾರೆ. ಅದಾದ್ಮೇಲೆ ನಾವು ಬಿಲ್ಗಳಿಗೆ ಅವಕಾಶ ಕೊಡ್ತೀವಿ. ಸುನೀಲ್ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಂದೊಂದು ಅಬ್ಸರ್ವೇಷನ್. ಮಾನ್ಯ ಯಾಕೆ ಆಮೇಲೆ ಕೊಡಿ ರಿಪ್ಲೈ ಅಲ್ಲ, ಯಾಕೆಂದ್ರೆ ಇದು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೆ, ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಹೇಳಿಕೆ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟು ಅವರು 164 ಸ್ಟೇಟ್ಮೆಂಟನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ತಾರೆ. ಆ ಆಧಾರದ ಮೇಲೆ ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳು, ಒತ್ತಡಗಳು ಬಂದ ಆಧಾರದ ಮೇಲೆ ನಾವು ಅದನ್ನು ಸ್ಥಳೀಯ ಪೊಲೀಸ್ನವ್ರು ಮಾಡೋದು ಬೇಡ, ಅದಕ್ಕೆ ಒಂದು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತೇಳಿ ಅವರ ಸೂಚನೆ ಮೇಲೆ, ಯಾರು ನಮ್ಮ ಮ್ಯಾಜಿಸ್ಟ್ರೇಟ್ ಸೂಚನೆ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅವ್ರು ಹೇಳಿದಾಗ ನಾವು ಅದಕ್ಕೆ ಒಂದು SIT ಮಾಡ್ತೀವಿ. 13/7/25 ಒಂದು SIT ಮಾಡಿ ಅದಕ್ಕೆ ಆದಂಥ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಮಾಡಿ ಎಲ್ಲ ಕೊಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಅವರು ಆ ವ್ಯಕ್ತಿ ಹೇಳಿದಂಥ ಏನು ಸ್ಥಳಗಳಿತ್ತು ಅದೆಲ್ಲನೂ ಕೂಡ ಶುರು ಮಾಡ್ತೀವಿ ಸರ್, ಆಮೇಲೆ ನೀವು ಹೇಳಿ. ಅಲ್ಲಲ್ಲ, ಒಂದೇ 2 ನಿಮಿಷ ಮೆನ್ಷನ್ ಮಾಡೋದಷ್ಟೇ, ನಾನು ಮಾತಾಡೋದಿಲ್ಲ. ಅದಕ್ಕಾಗಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಈ ಮಧ್ಯೆ ನಾವು ವಿವರವಾಗಿ ತಾವು ಚರ್ಚೆ ಮಾಡಿದರೆ ಇನ್ವೆಸ್ಟಿಗೇಷನ್ಗೆ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು ನಾನು ಸದನದ ಅಧ್ಯಕ್ಷರ ಗಮನಕ್ಕೆ ಮಾತಾಡೋದು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಿಮ್ಮಲ್ಲಿ ಮಾತಾಡುವಂತದ್ದು ಯಾವುದು ಕೂಡ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ಅಧ್ಯಕ್ಷರೇ, ಅಷ್ಟು ಎಚ್ಚರಿಕೆ. ಮಾನ್ಯ ಗೃಹ ಸಚಿವರೇ, ನೀವು ಹೇಳಿದಂತೆ ಇನ್ವೆಸ್ಟಿಗೇಷನ್ಗೆ ಏನೋ ತೊಂದರೆ ಆಗದಂತೆ, ಅದಕ್ಕೇನೋ ಅಪಾಯ ಆಗದಂತೆ ನಾನು ಮಾತಾಡ್ತೀನಿ ಅಷ್ಟೇ. ನಾನು ಏನ್ ಚಿಂತೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಅಲ್ಲ ಇದು ನಾನು ಮಾತಾಡಿ 1 ಮಿನಿಟ್ ಅಷ್ಟೇ. ಒಂದೇ ನಿಮಿಷ ಏನು ಮಾತಾಡ್ತಾರೆ? ಅಲ್ಲ, ಜಸ್ಟ್ 1 ಮಿನಿಟ್ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ,
ನಿನ್ನೆ ಅಲ್ಲಲ್ಲ ಈ ವಿಷಯ ಇಲ್ಲಮ್ಮ, ನಾನು ಮಾತಾಡ್ತಿರೋದು ಬೇರೆ. ಸರ್ ಮಾಡಬೇಕು ಮಾನ್ಯ ಅದು ನಿನ್ನೆ ಕೊಪ್ಪಳದ ವಿಜೇಂದ್ರ ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ. ಮಾತನಾಡುವ ಮಂಜುನಾಥ ಅಂತ ಹೇಳ್ತಾನೆ ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರ ಇದು. ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂತ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂತ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂತ ಒಂದು ನಂಬಿಕೆ, ಅದರದೇ ಆದಂತ ಒಂದು ಶ್ರದ್ಧೆ ಇದ್ದೇ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬಂತಾ ಇರುವಂತವ್ರು. ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂತ ಜನ ಭಕ್ತರು, ಈ ರೀತಿ ಅದಕ್ಕೆ ಅದರದೇ ಆದಂತಹ ಪಾವಿತ್ರತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂತ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ. ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂತ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಒಂದು ಹುನ್ನಾರ ನಡೀತಾ ಇದೆ. ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆಗಳಿರಲಿಲ್ಲ. ಆದ್ರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ. ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ಇನ್ಯಾವುದಾದ್ರು ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ. ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು, ಕೋರ್ಟ್ ತೀರ್ಪುಗಳೇನು ಬಂದಿತ್ತು, ನಾನು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನ ತೆಗೆದುಕೊಂಡು ಬಂದು, ಕಾನೂನಿನ ನೆರಳನ್ನ ತೆಗೆದುಕೊಂಡು ಬಂದು ಯಾರನ್ನ, ಯಾವ ಕ್ಷೇತ್ರವನ್ನ ಎಷ್ಟು ಬೇಕಾದ್ರೂ ಅಪಮಾನ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ. ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ. ಇಷ್ಟು ಮಂಜುನಾಥನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ. ನಮ್ಮ ರಾಜ್ಯದ ಒಂದು ದೇವಸ್ಥಾನ, ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು. ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನ ಮಾಡ್ತಾ ಇದೆ ಅಂತ, ಪಿತೂರಿ ಎನ್ನುವಂತ ಶಬ್ದವನ್ನೇ ಬಳಸ್ತೇನೆ ನಾನು. ಪಿತೂರಿಯನ್ನ ಮಾಡ್ತಾ ಇದೆ. ಇದಕ್ಕೆಲ್ಲರ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ರು ಬರ್ತಾರೆ, ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ. ಇವತ್ತು ಕೂಡ ಇನ್ಯಾರೋ 2 ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ಮಾನ್ಯ ಗೃಹ ಸಚಿವರು ಹೇಳಿದಂತಾನೆ 164 ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ. ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೇ ಆಗಲಿಲ್ಲ. ಇನ್ನು ಅದೇ ಬುರುಡೆ, ಹೊಸ ಬುರುಡೆಯ ಬಗ್ಗೆ, ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಇಲ್ಲಿ
ಅಸಹಜ ಸಾವುಗಳಾಗಿದ್ದೆ, ಅದರ ಹೆಣವನ್ನು ನಾನು ಊದ್ದಿದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ SP ಅವರು ಹೇಳಿಕೆಯನ್ನು ಕೊಟ್ಟರು. ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ, ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ SP ಹೇಳಿಕೆ ಕೊಟ್ಟಿದ್ರು. ಆಗ ತನಿಖೆ ಸರಿ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಬಹುಶಃ ಅವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ. ಅದಾದ ನಂತರ ಸರ್ಕಾರ SIT ರಚನೆಯನ್ನ ಮಾಡುತ್ತೆ. ನಾನು SIT ರಚನೆಯನ್ನ ಸ್ವಾಗತವನ್ನು ಮಾಡ್ತಾ, ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷರೇ? ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಹೆಸರಿಟ್ಟಿರುವಂತಹ ಭೀಮ 1 ಪಾಯಿಂಟ್ 2 ಪಾಯಿಂಟ್ 3 ಪಾಯಿಂಟ್ 4 ಪಾಯಿಂಟ್ ಅಂತೇಳಿ 13 ಪಾಯಿಂಟ್ಗಳನ್ನು ತೋರಿಸ್ತಾನೆ. ನನಗೊಂದು ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ರಾಜ್ಕುಮಾರ್ ಅವರದೊಂದು ಪತ್ತೆದಾರಿ ಫಿಲಂಗಳು ನೋಡ್ತಾ ಇದ್ವಿ, ಸಸ್ಪೆನ್ಸ್ ಫಿಲಂಗಳನ್ನ. ಆ CID 999, ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ಹಿಂಗೆಲ್ಲ ನೋಡ್ತಾ ಇದ್ವಿ. ಇದು ಹಂಗೆ, ಇದು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಕಾಯೋದು. ಈಗ ಮುಸುಕುದಾರಿ, ಈಗ ಇಲ್ಲಿಂದ ಹೊರಟರು, ಈಗ ಬಂದ್ರು ಅಂತೇಳಿ ಯಾರು ಹೇಳೋದು? ಅವರ ಜೊತೆನಲ್ಲಿರುವಂತ ಒಂದಿಷ್ಟು ಮಾಧ್ಯಮಗಳು, ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು. ನಂತರ 1ನೇ ಗುಂಡಿಯನ್ನು ತೆಗೆಯೋದು. ತೆಗೆದೋದ್ರಲ್ಲಿ ಏನ್ ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ, ನಾನು ಅದನ್ನ ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ, ಹೋಮ್ ಮಿನಿಸ್ಟರ್ ಅದನ್ನ ಹೇಳಬೇಕು. ಸಂಜೆಯ ಹೊತ್ತಿಗೆ ಅವರೇ ಹೇಳೋದು, ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಇದು 16 ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನ ಹರಡೋದು. ನಂತರ 6 ಗಂಟೆ ನಂತರ 5 ಗಂಟೆ ನಂತರ ಮುಸುಕುದಾರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ SITಯ ವಶದಲ್ಲಿ ಅಂತ ಹೇಳಲ್ಲ, SITಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗೋದು, ಹೋಗಿ ಮಾಡೋದು. ನಮಗೂ SIT ತನಿಖೆ ಅಂದಾಗ ಸತ್ಯ ಬರುತ್ತೇನೋ, ಸತ್ಯ ಏನಾರು ಇರ್ಬೋದೇನೋ ಅಂತ ನಾವು ಒಂದ್ ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ 1ನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಏನಾದ್ರು ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸಂಜೆ 6 ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನು ನಡೆಸಿದ್ರು. 6:30 7 ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು. 2ನೇ ದಿನ 2ನೇ ಗುಂಡಿ, 3ನೇ ಗುಂಡಿ, 4ನೇ ಗುಂಡಿ, ರಸ್ತೆಗಳ ಗುಂಡಿ ಸಾಕಾಗ್ಲಿಲ್ಲ ಅಂತ ಕಾಡೊಳ ಗುಂಡಿಗಳು ಶುರು ಆಯ್ತು. ಈಗ ಗುಂಡಿಗಳನ್ನು ತೆಗಿತಾ ಎಷ್ಟು ತನಕ ಹೋದ್ರು? 13 ಪಾಯಿಂಟ್ಗಳನ್ನು ಮಾಡಿದ್ರು. ಈಗ 14, 15, 16ನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ. 13ನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ GPR ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು. ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ 0 ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂತ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ. ಆದ್ರೆ ಇದು ಎಲ್ಲಿಯ ತನಕ ನಡೀತು? ಇದಕ್ಕೊಂದು ಕಾಲಮಿತಿ ಇಲ್ವಾ? ನಮ್ಮ ಡಿಮ್ಯಾಂಡ್, ಬಿಜೆಪಿ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ. ಈ ಊಹಾಪೋಹಗಳಿಗೆ ತೆರೆ ಎಳಿರಿ. ಒಂದು ಮಧ್ಯಂತರ ವರದಿಯನ್ನ ಕೊಡಿ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ 12-13 ದಿನಗಳ ಕಾಲ ಚರ್ಚೆ ಆಗಿದೆ. ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ನೀವು ನೋಡಿ, 16-17 ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ, ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನನಗೆ ಇವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ, ನಿಮ್ಮ ಸರ್ಕಾರದ ಸಹಾನುಭೂತಿ, ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದ್ದೀರಿ ಅಂತ. ಮಾನ್ಯ ಅಧ್ಯಕ್ಷರೇ, ನೀವು ನಮ್ಮ ಜಿಲ್ಲೆನವರು, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ. ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ, ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ, ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ, ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ, ಧರ್ಮಸ್ಥಳದ ಮಂಜುನಾಥವನ್ನ ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ. ಹಿಂದೂ ಧರ್ಮ, ಹಿಂದುತ್ವ ಮತ್ತು ಆ ಕುಟುಂಬವನ್ನ ಉದ್ದೇಶಿಸಿ ಎಷ್ಟು ಕೀಳಾಗಿ
ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ. ನಾನು ತುಂಬಾ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಅವತ್ತು ಕೆಜೆಹಳ್ಳಿ ಡಿಜೆಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು ನಮ್ಮ ಸರ್ಕಾರ ಇದ್ದಾಗ. ಸಿದ್ದರಾಮಯ್ಯ ಇಲ್ಲಿ ಕೂತ್ ಭಾಷಣ ಮಾಡಿದ್ದೆ, ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ, ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡ್ದ ಅನ್ನುವಂತ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು, ಫೇಸ್ಬುಕ್ ಹಾಕಲಂತ ಒಂದು ಪೋಸ್ಟ್ ಅನ್ನ 6 ಗಂಟೆಗೆ ಹಾಕ್ತಾ ಅನ್ನೋದನ್ನ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು MLA ಮನೆಯನ್ನು ಸುಟ್ಟಾಕ್ತು. ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ ಏನು ಅಂತ ಕೇಳಿದ್ರೆ, ಆ ಪೋಸ್ಟ್ ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು, ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪೋಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ? ಎಷ್ಟು ಅವಹೇಳನಕಾರಿಯಾದಂತ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ? ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖಾಂತರ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ನಾನು ಇನ್ನೂ ಒಂದು ಘಟನೆ ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಿಲ್ಲಿ. ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು, ನೆನ್ನೆ ವೇದವ್ಯಾಸ ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು, ಸೌಹಾರ್ದತೆ ಕಾಪಾಡಬೇಕು, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ. ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನ. ಆ ಘಟನೆ ಹಿಂದೆ 2 ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಇಲ್ಲಿದ್ದೀವಿ. ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ, ಉಡುಪಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ, ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ 50ಕ್ಕೂ ಹೆಚ್ಚು FIRಗಳನ್ನ ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ನೀವು ದಾಖಲು ಮಾಡಿದ್ರಿ. ಸೋಮೋಟೋ FIRಗಳನ್ನ ಹಾಕಿದ್ರಿ. ಏನಕ್ಕೆ ಹಾಕಿದ್ರಿ? ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಿಗ್ಗೆ 6 ಗಂಟೆ ಕರ್ಕೊಂಡ್ಬಂದು ಅವನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು. ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ. ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಆಯ್ತು, ಅದಕ್ಕೇನೋ ಅನ್ಸುತ್ತೆ ಅಂತ. ಅವಾಗ ಸೋಮೋಟೋ ಕೇಸ್ಗಳನ್ನ ದಾಖಲಿಸುವಂತ ನಿಮ್ಮ ಇಲಾಖೆ, ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು, ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟೋ ಒಂದು FIR ಮಾಡಲಿಲ್ಲ ನೀವು? ಅವತ್ತಿನಿಗೊಂದು ಕಾನೂನು, ಇವತ್ತಿಗೊಂದು ಕಾನೂನಾ? ಧರ್ಮಸ್ಥಳದ ಬಗ್ಗೆ ನೂರಾರು ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸ್ಬೇಕು, ಅಷ್ಟು ಆಕ್ರೋಶ ಬರುತ್ತೆ. ಇಷ್ಟು ಹಿಂದುತ್ವದ ಬಗ್ಗೆ, ಅವಹೇಳನ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು FIR ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ? ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು? ನಾನು ಅದಕ್ಕೆ ಹೇಳಿದೆ, ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ? ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ. ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ ನೂರಾರು ಸಾಮಾಜಿಕ ಕಾರ್ಯಗಳನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ, ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ, ಕೆರೆ, ದೇವಸ್ಥಾನ, ಭಜನಾ ಮಂದಿರ, ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ. ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನ ಕೊಡೋದ್ರಿಂದ ಆರಂಭ ಮಾಡಿ ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮ್ ಅನ್ನ ಮಾಡಿ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿ ಇಟ್ಟುಕೊಂಡು ನಡೆಸ್ತಾ ಇದೆ. ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆ ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ? ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು. ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ. ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು? ಕೆಜೆಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ಹೇಳಿ ಭಾಷಣ ಮಾಡಿರುವಂತ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ, ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು. ಎಲ್ಲಿಯ ತನಕ 13 ಗುಂಡಿ 14 ಗುಂಡಿ ಬಿಡಿ, ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು. ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ
ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ಅನ್ನೋದು ನೆನಪಿರ್ಲಿ. ಸರ್ಕಾರದ ಬುಡಕ್ಕೂ ಬರುತ್ತಿದ್ದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ನೀವು. ನಮಗೆ ಬಹಳ ಆಶ್ಚರ್ಯ, ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇದ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ನಮಗೆ ಬಹಳ ಆಶ್ಚರ್ಯ ಆಗೋದು, ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡ್ತಿದ್ದಾರೆ, ಆಯ್ತು ಮಾಡಿ. ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನ ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ SDPI ಏನ್ ಸಂಬಂಧ ಸ್ವಾಮಿ? SDPI ಯಾಕೆ ಪ್ರತಿಭಟನೆ ಮಾಡ್ಬೇಕು? ಅದಕ್ಕೆ ಧರ್ಮಸ್ಥಳಕ್ಕೂ SDPIಗೂ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ SDPI ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಹೇಳ್ಬೇಕಲ್ಲ ನೀವು. ಇದರಿಂದ ನಡೀತಾ ಇರುವಂತ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡ್ಬೇಕಲ್ಲ. ಎಲ್ಲಿಯ ತನಕದ ಆಕ್ರೋಶವಾದಂತ ಮಾತುಗಳನ್ನ ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ, ಅಲ್ಲಿರುವಂತ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು JCBಯನ್ನು ನುಗ್ಗಿಸ್ತೇವೆ, ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗ್ಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ. ಯಾಕೆ? ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು, JCB ಹಾಕ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಮಾಜ ರಸ್ತೆಗಿಳಿದಿದೆ ಇವತ್ತು. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದ್ರು SITಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ. ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ. ಆದ್ರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು? ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಅಪಪ್ರಚಾರದ ಬಗ್ಗೆ ಕಳೆದ 15 ದಿನಗಳಿಂದ ಅಥವಾ ಕಳೆದ 1.5-2 ತಿಂಗಳಿನಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇರೋದು. ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ? ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ? ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗ್ ಬೇಕಾದ್ರೂ ನಡೆಸ್ಕೊಂಡ್ರು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ? ಒಂದು ಪುಣ್ಯಕ್ಷೇತ್ರದ ಬಗ್ಗೆ, ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಹೆಂಗಾಗತ್ತೆ? ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, SDPI ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ, ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನ್ ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನ್ ನಡೆಸಿದಿರಿ ಮಾನ್ಯ ಅಧ್ಯಕ್ಷರೇ? BBC ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇದ್ರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಸಜ್ಜನರಾಗಿ ನನಗೇನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ. ಎಚ್ಚರಿಕೆ ತಗೊಳ್ಳಿ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ, ನನಗೆ DK ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ, ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ. ಆ 100 DK ಶಿವಕುಮಾರ್, ಆ ಬಿಸಿ ರಕ್ತದ DK ಶಿವಕುಮಾರ್ ಎಲ್ಲಾದ್ರು ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತ ಇನ್ನೊಂದು SIT ಮಾಡ್ತೀರೇನು? SITಯ ಹಿಂದೆ ಏನ್ ಪಿತೂರಿ ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ. ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೇ ನಮಗೆ ಅನುಮಾನಗಳು ಬರ್ತಾ ಇದೆ. ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ.
ಹುಲಿ ಉಗುರು ಹುಡ್ಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು, ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ. ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಏನು ಅನ್ನಿಸ್ಲಿಲ್ಲ. ಫೇಸ್ಬುಕ್ ಅಲ್ಲಿ 100 ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೇನು ಅನ್ಸೋದಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲರೂ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತನೇ ಹೆಚ್ಚಾಗಿ ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂಥ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂತ ಹುನ್ನಾರ ನಡೀತಾ ಇದೆ ಅಂತ. ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು, ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು, ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂತ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು, ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನ ನೀವು ಕೊಡ್ಲಿಲ್ಲ ಅಂತಾದ್ರೆ 100 ಊಹಾಪೋಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಊಹಾಪೋಹಗಳನ್ನ ಅವಕಾಶ ಕೊಡಬೇಡಿ ನೀವು, ಆ ಊಹಾಪೋಹಗಳಿಗೆ. ಮೂರನೇದು, ಆ ಯಾರು ಗುಂಡಿಗಳನ್ನ ತೋರಿಸ್ತಾ ಇದ್ದಾನೆ ಅವನು ಮಂಪರ್ ಪರೀಕ್ಷೆಯನ್ನು ಮಾಡಿ, ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ, ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ. ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದ್ದಾರೆ, ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಇದೆಲ್ಲದೂ ಕೂಡ SIT 2 ನಲ್ಲಿ ತನಿಖೆಗಳಾಗಬೇಕು. SIT 1 ಮುಗಿಸಕ್ ಆಗಲ್ಲ ಇದನ್ನ. SIT 2 ನಲ್ಲಿ ಇದೆಲ್ಲದನ್ನು ಕೂಡ ಮಾಡಬೇಕು. ಬರೀ ಗುಂಡಿ ತೋಡಿದಕ್ಕೆ ಮಾತ್ರ SIT ಅಲ್ಲ, ಇದರ ಹಿಂದೆ ಇದು ಯಾರಿದ್ದಾರೆ, ಇದರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ, ಮತ್ತು ಆ ಮುಸುಕುದಾರಿ 3-4 ಗಂಟೆ SIT ವಶದಲ್ಲಿ ಇದ್ರು ನಂತರ ಎಲ್ಲೆಲ್ಲಿ ಹೋಗಿದ್ದ, ಇದನ್ನು SIT ಅಲ್ಲಿ ತನಿಖೆ ಆಗಬೇಕಲ್ಲ. ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ, ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ ಸರ್ಕಾರದ ಅಜೆಂಡಾ ಏನು, ನಿಮ್ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನ ಇಲ್ಲಿ ಭೇಟಿ ಮಾಡಿದ್ರು. ಅವರೊಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ ಇದು ನಿಮ್ ಪಾಪದ ಕೂಸ ಇದು ಗೊತ್ತಾಗ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂನ್ ಆಗಿ ನಾನು ಮುಗಿಸ್ತೀನಿ. SIT ಶುರು ಆದಾಗ ನೀವು ಇಂಟರ್ವ್ಯೂ ಆಗ್ಬೇಕಿತ್ತು, ಈಗ ಅವ್ರು ಮುಗಿಸ್ಲಿ ಆಮೇಲೆ ಇಂಟರ್ವ್ಯೂ ಆಗ್ರಿ. ಆಯ್ತಾಯ್ತಪ್ಪ ಸರ್ ಆಮೇಲೆ ಮಾತಾಡ್ರಿ ಸರ್ ನೀವು. ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಮಗೂ, ಅವ್ರೇನು ಹೇಳ್ತಿರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ, ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು, ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply, we know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇನೆ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮ್ಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆಂಗಲ್. ಕಾಂಗ್ರೆಸ್ ಹೈಕಮಾಂಡ್ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ
ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ರೈ ಇವರೆಲ್ಲ ಸೇರ್ಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗ್ ಅಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂತ ಗೌರವ, ಯಾಕೆಂದ್ರೆ ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸ್ಟ್ಯಾಂಡ್, ವಿ ಸಪೋರ್ಟ್. ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕೆ ಆಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗ್ಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿ ಇರಲಿ. ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಯಾರು ಅಲ್ಲಲ್ಲ ಹೇಳ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಇದು ಮಾಡ್ತಾ ಇದೆ. ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು ಅಲ್ಲ ಒಂದೇ ನಿಮಿಷ, ತಾವು ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ. ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀರಾ. ಬಹಳ ಖಡಕ್ಕಾಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್. ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ. ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ, ಮಾರನೇ ದಿವಸ SIT ಪ್ರಾರಂಭ ಮಾಡಿ, ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ. ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ, ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ ಒಬ್ಬ ವಕೀಲರು SIT ಮಾಡುವಂತ ಹೇಳಿದ್ರು 164 ಅಲ್ಲಿ. ಅಲ್ಲ ಆಯ್ತು ಅಧ್ಯಕ್ಷರೇ, ಸುರೇಶ್ ಕುಮಾರ್ ಒಂದೇ ನಿಮಿಷ. ಅಲ್ಲ ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸುನಿಲ್ ಕುಮಾರ್ ಮುಗಿಸಿ ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹ್ಯಾವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ಕೇಸ್ ಅದು ಆಗ್ಬೇಕಾಯ್ತು. ಎಂತ ನುಗ್ಗುತ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು ಸಿದ್ದರಾಮಯ್ಯ ಹಾಗಿರ್ತದೆ, ಏನು ಮಾಡಕ್ಕಾಗಲ್ಲ. I appreciate your concern. I appreciate your faith. ಆದ್ರೆ ಅದನ್ನ ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮೇಲೆ ಆಗ್ತಾರೆ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ
ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಬಹಳ ಅಪಪ್ರಚಾರ ನಮ್ ನೋಡಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರ್ಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗ್ ಮಾಡ್ತೇನೆ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದ್ರೆ ಇಲ್ಲೇನ್ ನಡೆಸಿದ್ರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ? ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒದ್ದು ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕುತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನ್ ಬೇಕಾದ್ರೂ ಮಾಡಿ. ಅದನ್ನ ಹೇಳಿದಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಗೆದುಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನು ಒಂದು ಕ್ಷೇತ್ರಕ್ಕೆ? ಬೇಡ, ಆಮೇಲೆ ನಾನು ಈಡಾಗಿಲ್ಲ ಸರ್, ಈಡಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಬರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದೋ ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು. ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದ್ರಲ್ಲಿ ಓಡಾಡ್ತಿದ್ದಾರೆ. ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದು, ನೀವೇ ತಂದ್ಬಿಟ್ಟಿದ್ದು, ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಯಾಕೆಂದ್ರೆ ನಡೆದಿದೆ. ಈಗ ಅಧ್ಯಕ್ಷರೇ, ಯಾರು ಇದರ ಹಿಂದೆ ಸ್ವಂತ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಇವರಿಂದ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ತೇಜೋವಧೆ ಮಾಡಿ ನಂತರ ನನ್ನ ಮನೆ 0 ಅವರ್ನಲ್ಲಿ ಹೇಳ್ತಾ ಇದ್ದೆ, ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ, ಇದನ್ನ ಮುಚ್ಚಾಕ್ಬೇಕು ಅಂತಾದಾಗ ಕೊನೆಗೆ SIT-ನವರು ಅದು ಇನ್ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ, ಆ ಮುಸುಕುದಾರಿ ಮೆಂಟಲ್ ಸರ್, ಏನು ಮಾಡಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು. ಕೊನೆಗೆ ಇದೇ ಮಾಡೋದು ನೀವು. ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅವನೇನೋ ಹೇಳ್ದ, ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಿ. ಅಂದ್ರೆ ಇಡೀ ರಾಜ್ಯನ ಮೆಂಟಲ್ ಮಾಡ್ಲಿಕ್ಕೆ ಹೊಟ್ಬಿಡ್ತೀರಿ ನೀವು. ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ ಭಾವನೆಗಳಿಗಾಗಿರುವಂತ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ತಕ್ಷಣ ಸರ್ಕಾರ ನಿಮ್ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು. ಹೌದು, ನಮ್ ಕಡೆ ತಪ್ಪಾಗಿದೆ, SIT ರಚನೆ ಮಾಡಿ ಅಪಪ್ರಚಾರ ಮಾಡಿ ನಿಮ್ಮ ಸರ್ಕಾರದ ಬಗ್ಗೆ, ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಎನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು. ಇನ್ನ ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವು ಒಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗ ರೆಡ್ಡಿ ಧಾರ್ಮಿಕ ಸಚಿವರು ಆಮೇಲೆ ಉತ್ತರ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ, ಅವರು ಉತ್ತರ ಕೊಡ್ಲಿ ಆಮೇಲೆ. ಮೈಕ್ ಯೂಟ್ಯೂಬರ್ಸ್ ಮೇಲೆ ಏನಾಗಿತ್ತು, ಟಿಕೆಟ್ ಮಾಡಿದ್ಯಾರು? ನಾವು ಮಾಡಿದ್ದು, ಹೈಕೋರ್ಟ್ ಮಾಡಿದ್ದದು.
ಅದರಿಂದ ನಮ್ಮ ಗೃಹ ಮಂತ್ರಿಗಳು ಧರ್ಮಸ್ಥಳಕ್ಕೆ ನಾವು ಜಾಸ್ತಿ ಹೋಗ್ಬಿಟ್ಟಿದ್ದೀವಿ ಅವ್ರಿಗೆ ಚರ್ಚೆ ಮಾಡಿ ಪರಸ್ಪರ ಆರೋಪ ಮಾಡಿದ್ರೆ ಚರ್ಚೆ ಆಗಲಿ. ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ನಿಮ್ಮ ಅವ್ರಿಗೆ ಹೇಳಿ ಬಿಜೆಪಿ ಅವ್ರಿಗಿಂತಲೂ ಜಾಸ್ತಿ ಕಾಂಗ್ರೆಸ್ ಸತೀಶ್ ರೆಡ್ಡಿ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದ್ರಲ್ಲ ನಮ್ ಗ್ಯಾರಂಟಿಗಳು ಸರಿ ಇದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಜನಕ್ಕೆ ನೀವು ಮಾತಾಡಿ ಅಶೋಕ್ ಮಾತಾಡ್ತಿದಾರಲ್ಲ. ಅಲ್ಲ ಅಧಿಕಾರಿಗಳು ಇದಕ್ಕೆ ಸಂಬಂಧ ಇಲ್ಲ ಸರ್. ಸರ್ ನೀವು ಮುಜರಾಯಿ ಸಚಿವರಾಗಿ ಸತೀಶ್ ಎಲ್ಲರಿಗೂ 15 ದಿನದಿಂದ ಕೂಡ 15-20 ದಿನ ಆಯ್ತು. ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ. ನೀವು ಇದನ್ನ ಈ ಎಪಿಸೋಡ್ ಅನ್ನ ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ಸ್ಯಾಟಲೈಟ್ ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು. ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಇದನ್ನ 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಇಲ್ಲ ಅಲ್ಲಿ, ಈ ಡಿ ಕೆ ಶಿವಕುಮಾರ್ ಇಲ್ಲ, 100 ಜನ ಬೇರೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು SIT ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ. ಅಧ್ಯಕ್ಷರೇ, ಮೊಹಂತಿ ಮಾಡಬೇಕು ಅಂತ ಅಧ್ಯಕ್ಷರೇ, ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಯಾರು ಮಾಡಿಸಿದ್ದು? ಕೋರ್ಟ್ ಇದೆಯಾ? ಇಲ್ಲಿ ಯಾರು ಮಾಡಿಸಿದ್ದು? ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು. ಇದರ ಹಿಂದೆ ಗ್ಯಾಂಗ್ ಯಾವುದು? ಆಯ್ತು, ಇಲ್ಲಿ ಕೇಳಿ. ಇದ್ರ ಹಿಂದೆ ಇರೋದ ಗ್ಯಾಂಗ್ ಯಾವುದು? ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು? ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು? ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು, ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಳ್ತಾ ಇರೋದು, ಪೊಲೀಸವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ. ಗುಂಡಿ ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನೀವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತದೆ? ಹೇಳ್ತೀನಿ. ನೀವು 4 ಜನ ಇಲ್ಲಿದೆ, ಅವ್ರು ಏನ್ ಮಾಡ್ಬೇಕು? ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನು ಮಾಧ್ಯಮದವರ ಇದೆ ಏನಲ್ಲ. ನೀವು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ.
ಕೂತ್ಕೊಂಡ್ರು, ಮಾಸ್ಕ್ ಹಾಕೊಂಡ್ರು, ಟೇಕ್ ಆಫ್ ಆಯ್ತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದ್ರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ. ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದೆಲ್ಲ ಅಲ್ಲ, ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ? ಜನ ಹೇಳ್ತಾ ಇದ್ದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ತರ ಮಾಡ್ಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮ್ಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಉಯ್ಕೊಂಡು ದಿನ ಅವನ್ನ ಕರ್ಕೊಂಡು ಅವನು ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಔಟ್, ಅವನೇ ಈಸ್ ವೆರಿ ಹ್ಯಾಪಿ, ಈಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರೋ? ಮಾತಾಡ್ಲಿ, ಅಲ್ಲಿ ಮಾತಾಡಿ. ನನಗೆ ಅನ್ಸೋ ಅಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ. ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಹೋಗಿದ್ರು. 1 ಆಯ್ತು, 2 ಆಯ್ತು, 3 ಆಯ್ತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನ್ಗೆ ಹೇಳ್ತಾರೆ. ಅದು ಆ ಮಿಷಿನ್ ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ, ಘಟೋದ್ಗಜ ಅಂತ, ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡ್ಬಿಡೋನು. ಏನ್ ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನ ಹೆಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ, ನಮ್ಮಲ್ಲಾದ್ರೂ ಪರವಾಗಿಲ್ಲ. ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ, ನರ್ಜು ಗಲ್ಲು ಬಹಳ ಗಟ್ಟಿ ಇಟ್ಕೆ ಮಾಡ್ತಾರೆ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪ್ಕಲ್ಲು. ನಮ್ಮಲ್ಲಿ ನಾವು ಅಗಿಯೋದು ಡಿ ಕೆ ಶಿವಕುಮಾರ್ 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು, ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಒಬ್ಬನೇ ಮಾಡ್ದ. ಇವ್ ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಹೆಣನ ಹಾಕೊಂಡು ಹೋಗೋನಲ್ಲ, ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಹೆಣ ಹಾಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಇದು ಆನೆ ಬಂತು ಅಂತ ಹಿಡ್ಕೊಂಡು ಹೇಳ್ತಾ ಇದ್ ನಮ್ಮ ಪೂಂಜ. ಇವನಿಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನಿಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರದು. ಅವನು ಓಪನ್ ಆಗ್ಬೇಕು. ಅವನು ಯಾರವನು ಓಪನ್ ಆಗ್ಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ. ಹಂಗೆ ಆಗ್ಬೇಕು. ಇಲ್ಲ ಅಂದ್ರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವ್ರು ಇದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ರು, ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲಿ ಈ ಎಲ್ಲ ಅಗದಿದ್ದಾರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ
ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ರಾಶಿ ದಿನ ನಾವು ಬೆಳಿಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವ್ನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯ್ತು, ಸಾಯಂಕಾಲ ಆಯ್ತು, ಸಾಯಂಕಾಲ ಖಾಲಿ ಚೆನ್ಕೆ ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ, ಇದು ಇಸ್ ಅ ಗೌರ್ಮೆಂಟ್. ಪೊಲೀಸ್ ಇಲಾಖೆ IPS ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ. ಅವನು ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ, ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮ್ಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ, ಕರ್ಕೊಂಡ್ರು ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅವನಿಗೆ. ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಕೊಲೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪುಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದ್ರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ, ಹುಟ್ಟಿದಬ್ಬಕ್ಕೆ ಏನೋ ತಿರುಪತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ? ತಿರುಪತಿಗೆ ಹೋಗಿದ್ದೀರಾ? ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ. ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು. ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ, ಏಡುಕೊಂಡಲ್ಲ ವೆಂಕಟರಮಣ. ಆ CM ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವ್ನು, ಬಿಡು, ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು, ಅದು ಬೇರೆ. ನೀವು ತಿರುಪತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದ್ಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಸಿಂಗಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನ ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದೇ ಒಂದು ಪಾವಿತ್ರ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್ ಅದು, ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು. ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯ್ತು, ತಿರುಪತಿ ಆಯ್ತು, ಶನಿ ಮಹಾತ್ಮಂದಾಯ್ತು, ಶನಿ ಸಿಂಗಾಪುರ ಆಯ್ತು, ಕೇರಳ ಆಯ್ತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇದು. ಇಲ್ಲ ಅಂದ್ರೆ ಅವನ್ ಯಾರೋ SITಗೆ ರಚನೆ ಮಾಡ್ತಾರೆ, ಅವನ್ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ ದಿನ. ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನ್ ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂತ ಹುನ್ನಾರ ಅಷ್ಟೇ ಬಿಟ್ರೆ ಇದರಲ್ಲಿ ಏನು ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲ ಐತೆ ಈ ತರ ಮತಾಂತರ ಮಾಡುವಂಥದ್ದು, ಈ ತರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ್ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂತವ್ನು ಹುಡುಕಿದ್ದಾರೆ ಇದ್ರನ್ನ. ಮತ್ತೆ ಯಾವುದೋ ಒಂದು ಚಾನಲ್ ಅಲ್ಲೂ ಬಂದಿತ್ತು, ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ. ಸುಜಾತಾ ಭಟ್ ಈಗ ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ.
ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಡ್ ಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಂಡ್ಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಡ್ ಬಂದಿದ್ದಾರೆ. ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ್ ಬಗ್ಗೆ ನಾವೇನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನ್ಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನ್ಗೇನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮ್ಗೂ. ಮಾಡ್ಲಿ, 100% ಡೌಟೇ ಇಲ್ಲ. ಹೆಂಗ್ ನಡ್ಸ್ಕೊಬೇಕಾಯ್ತು ಅಲ್ಲ ಅವ್ನ ಹೆಂಗ್ ನಡ್ಸ್ಕೊಬೇಕಾಯ್ತು ನಡ್ಸ್ಕೊಂತಾರ. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ. ಒಂದ್ಸರಿ ಅವನ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾ ಇತ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು 20 ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ. ಇನ್ನೂ ಆಗೈತಾ? 1 ಕೋಟಿ ಆಗೈತೆ. ಈಗ ಬಂದವರ ಮುಚ್ಚಬೇಕಲ್ಲ, ಅಗ್ದಿದ್ದೆಲ್ಲ ಮುಚ್ಚಬೇಕು. ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ JCB ದಿನ ಏನ್ ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ, ಏನೋ ಸ್ಟನ್ ಗನ್ಗಳು. ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ಮ DG ಕೊಡ್ಬೇಕಾ ಸರ್, ಅದು ವೆಪನ್ ಸರ್, ಗೊತ್ತಾಗಲ್ಲ, ಯಾವನ ಕೈಗೋ ಕೊಡಕ್ಕಾಗಲ್ಲ ಅಂತ 100 ಹೇಳ್ತಾರೆ ನಮ್ಗೆ ಯಾರನ್ನ ಕೊಡ್ಬೇಕಂದ್ರೆ. ಅವನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವನಿಗೆ. ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ. ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು. ಇಲ್ಲ ಅಂದ್ರೆ ಹಿಂಗೆ ನಡೀತಾನೆ ಇರಲಿಲ್ಲ. ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್, ಒಂದು ಸ್ಯಾಟಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ, ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅಷ್ಟು ದಿನನಿತ್ಯ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟು ಹೇಳಬೇಕು. ಮಾಸ್ಕ್ ಮ್ಯಾನ್ ಮತ್ತೆ ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು. ಆಮೇಲೆ ರಿಪೋರ್ಟ್ ಸೋಮವಾರ ನನಗೆ ಗೊತ್ತು, ಅವಾಗೆ ಮಹಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ. ನಮ್ಮ ಮಾಧ್ಯಮದಲ್ಲಿ ಬಂದಿರೋದು, ಮುಖ್ಯಮಂತ್ರಿ ಭೇಟಿ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ. ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ, ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು. ಅವನ್ನ ಅರೆಸ್ಟ್ ಮಾಡೋದು, ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬಿಡೋದು, ಅದನ್ನು ತಿರ್ಗಿ ಅದನ್ನೇ ನೋಡ್ಬೇಕು ನಾವು. ತಿರ್ಗಿ SIT ಅವ್ರ ದಿನ ಪಾಪ ಅವನಿಗೆ ಆಗಿದ್ದ ಕತೆ, SIT ಪೊಲೀಸವ್ರಿಗೆ ಆಗ ಕತೆ, ಮೆಂಟಲ್ ಆಸ್ಪತ್ರೆಗಿರೋರ್ಗೆ ಆತತೆ. ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವ್ರು. ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಬಹಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ. ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನೋ ಆಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರೂ ತಪ್ಪಿಸಕ್ಕಾಗಲ್ಲ. ನಾನು ನೋಡಿದ್ದೀನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ಟರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನೇ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ. ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ. ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ. ಅದಕ್ಕೆ ನಾ ಹೇಳ್ತೀನಿ, ಈ SITನ ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋ ಅಂಥದ್ದು ಈ ವಿಚಾರವಾಗಿ
ಇದು ಬಿಟ್ಬಿಡಿ, ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರ್ ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ, ಅದನ್ನ ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ ಯಾವನ್ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನ ಮಾಡ್ತಾರೆ. ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನ ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದರೂ ಕೊಡಿ, ಇಲ್ಲ NI, ಯಾಕಂದ್ರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಕೊಡಿ ಅಂತ ಹೇಳಿ ಆಗ್ರಹವನ್ನು ಹರೀಶ್ ಪೂಂಜಾ ಲೋಕಲ್ MLA ಲೋಕಲ್ ಅಲ್ಲ ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಸುರೇಶ್ 3 ನಿಮಿಷ ಮಾತಾಡ್ತಾರೆ. 3 ಮಿನಿಟ್ಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ. ನಾವು ಬಹಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದ್ವಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ, ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತೆ ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದ್ದೀವಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದ್ವಿ. ಇದು ಹೊಸ ಸಂತತಿ, ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು. ಅರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕದಾರಿನ ನಮ್ಮ ಕಸ್ಟಡಿಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನ್ನೆಲ್ಲ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಲಿ ಇಟ್ಕೋಬೇಕು. ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನೋ ವರ್ಕಿಂಗ್ ಅವರ ಇದು. ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು. ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದ್ರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು. ಸೊ ಅದಕ್ಕೋಸ್ಕರ ದೇರ್ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ. ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದ್ರೆ ಧರ್ಮಸ್ಥಳದ ಮಂಜುನಾಥ. ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದ್ರೆ ಮಂಜುನಾಥ. ಈ ತರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು. ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್, ಫೇತ್. ತಕ್ಷಣ ಈ SIT ಅವನ ಹುಚ್ಚಾಟಕ್ಕೆ SIT ಬಲಿ ಆಗೋದು ಬೇಡ. ನಮ್ಮ ಪೊಲೀಸವ್ರಿಗೂ ಘನತೆ ಇದೆ, ಗೌರವ ಇದೆ, ಅವ್ರ ಕ್ಷಮತೆ ಇದೆ. ಅವ್ರು ಯಾರೋ ಒಬ್ರು ವಕೀಲರು, ಮುಖ್ಯಮಂತ್ರಿಗಳೇ, ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್. ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಅಷ್ಟೇ ಅಲ್ಲ, ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ. ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು. ಸಮ್ ಲಿಮಿಟ್. ಇನ್ನೊಬ್ರು ಪ್ರಚೋದನಾಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಗಿಂತ ಮುಂಚೆ ಪುಟ್ ಅನ್ ಇಂಟು ದಿಸ್ ಡ್ರಾಮಾ. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡಾ. ಇದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು, ದಯವಿಟ್ಟು SIT ಇದು ಮಧ್ಯಂತರ ವರದಿನ ಕೊಡಿ. ಮಧ್ಯಂತರ ವರದಿ ಕೊಟ್ಟು ಹೆಚ್ಚು ಈ ಕಪೋಲ ಕಲ್ಪಿತ ಸಂಗತಿಗಳೇನು ಹರಡ್ತಾ ಇದೆ, ಪ್ಲೀಸ್ ಪುಟ್ ಎ ಸ್ಟಾಪ್. ಮತ್ತೆ ಬೇಗ ಆ ಹೇಟ್ ಸ್ಪೀಚ್ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ. ಹರೀಶ್ ಪೂಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಈ ಒಂದು
ಘಟನೆಗೆ ಸಂಬಂಧಪಟ್ಟಂತೆ ಈ ಸದನದಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದೆ. ನಾನು ಈ SIT ಪ್ರಕರಣವನ್ನು ಮಾತಾಡುವುದಕ್ಕಿಂತ ಮುಂಚೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂತಹ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ 9, 2012 ಆಯಿತು. ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು. ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ 2023 ಜೂನ್ 18ಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು. ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸತಕ್ಕಂಥ ಕೆಲಸವನ್ನು ಕೋರ್ಟ್ ಮಾಡಿತು. ಅದರ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ. ಪ್ರಾಯಶಃ ಕೋರ್ಟ್ ತೀರ್ಪು ಬಂದ 3 ದಿನಕ್ಕೆ ಜೂನ್ 21ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಪ್ರತಾಪ್ ಸಿಂಹ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ, ಈ ತನಿಖೆಯನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆ ಎಲ್ಲ BJP MLAಗಳು MP ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರು ತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ. ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ. ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ. ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನೂ ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು SITಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ SIT ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆ SIT ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ SIT ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಹೇಳಿಕೆಗಳು SIT ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಇವತ್ತು ನಮ್ದು ಆಗ್ರಹ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಭಕ್ತರ ಮನಸ್ಸಿನ ಭಾವನೆ ಇದೆ. ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನಿವತ್ತು ಎಲ್ಲ ಕ್ಷೇತ್ರದ ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಈ SIT ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ. ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಅಪಮಾನವನ್ನು, ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಈ ರೀತಿಯ ಯಾವುದೋ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾರೂ ಮಾಡಬಾರ್ದು. ಮತ್ತೆ ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ. ಯಾರೇ ತಪ್ಪು ಮಾಡಿದ್ರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಆ SIT ತನಿಖೆಯ ಮೂಲಕ ಏನು ಸತ್ಯಾಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಸಮಾಜದ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನು ಎಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಅಶೋಕ್ ರೈ ನೆಕ್ಸ್ಟ್. ಮಾನ್ಯ ಸಭಾಧ್ಯಕ್ಷರೇ,
ಧರ್ಮಸ್ಥಳದಲ್ಲಿ ಸುಮಾರು 10-12 ವರ್ಷಗಳ ಹಿಂದೆ ಸೌಜನ್ಯನ ಕೊಲೆಯಾಗಿದೆ, ಅತ್ಯಾಚಾರ ಆಗಿರುವ ಒಂದು ವಿಚಾರ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಸಭಾಧ್ಯಕ್ಷರೇ. ಆನಂತರ ಅದು ಕೋರ್ಟಿನಲ್ಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು, ಆನಂತರ ಅವರನ್ನು ಬಿಡುಗಡೆ ಆಗುವಂಥ ಕೆಲಸಗಳು ಆಗಿತ್ತು. ಆದರೆ ಸಮಾಜದಲ್ಲಿ ಎಲ್ಲ ಕಡೆ ಗೊಂದಲ ಅದೇ ರೀತಿ ಇತ್ತು ಸಭಾಧ್ಯಕ್ಷರೇ. ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿ ಅವರೇ ಮಾಡಿದ್ದಾರೆ ಅನ್ನುವ ವಿಚಾರಗಳು ಗೊಂದಲ ಎಲ್ಲ ಕಡೆ ಸೃಷ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆಯಲ್ಲಿ ನಿರಂತರ ಇತ್ತು. ಈಗ ನಡೀತಿರುವಂಥ ಕೇಸು ಸುಮಾರು 10-18 ದಿವಸದಿಂದ SITಗೆ ಈ ವಿಚಾರವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷರೇ. ಇದನ್ನು ಪೂರ್ತಿ ಧರ್ಮಸ್ಥಳದ ಆಡಳಿತದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ರು, ಪರ ಇದ್ರು, ಎಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಇದು ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಈ ನಿರ್ಧಾರ ನಿಜವಾಗ್ಲೂ ಅದು ಒಳ್ಳೆಯದು. ಇದನ್ನು ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡೋದು ಎಲ್ರಿಗೂ ಗೊತ್ತಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಏನು ಗೊಂದಲ ಇತ್ತು ಧರ್ಮಸ್ಥಳದ ಬಗ್ಗೆ, ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಕೂಡ ಭಕ್ತಾದಿಗಳು ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂತಹ ಕೆಲಸ ಬಹುಶಃ ಸರ್ಕಾರ ಮಾಡಿದೆ. ಸರ್ಕಾರ ತಗೊಂಡಿರುವಂತಹ ಒಂದು ಒಳ್ಳೆ ನಿರ್ಧಾರ ಸಭಾಧ್ಯಕ್ಷರೇ. ಆದರೆ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಕೂಡ ಪಕ್ಕದ ನಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇರುವುದು ನನ್ನ ಪಕ್ಕದಲ್ಲಿ ಸಭಾಧ್ಯಕ್ಷರೇ. ಇದರಲ್ಲಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷ ಕೂಡ ಧರ್ಮಸ್ಥಳದ ವಿರೋಧ ಇಲ್ಲ. ಇವತ್ತು ನಮ್ಮ ಪಕ್ಷ SITಗೆ ಕೊಟ್ಟದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು SITಗೆ ಕೊಟ್ಟಿರೋದ್ರಿಂದ ಬಹುಶಃ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ದಾರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸಭಾಧ್ಯಕ್ಷ. ಇದರಲ್ಲಿ ನಾವು ಅವರ ಪರವಾಗಿದ್ದೇವೆ, ವಿರೋಧ ಪಕ್ಷದವರು 13 ದಿವಸ ಅಂತದ್ದು ಯಾವುದೇ ಮಾಹಿತಿಗಳನ್ನು ಅದರ ಪರವಾಗಿ ಯಾರೂ ಸ್ಟೇಟ್ಮೆಂಟ್ಗಳನ್ನು ಮಾಡಲಿಲ್ಲ. 13 ದಿವಸ ನಂತರ ಅದರಲ್ಲಿ ಜನರ ಪರ ವಿರೋಧವನ್ನು ನೋಡಿಕೊಂಡು ಆನಂತರ ಒಂದು ಪರವಾಗಿ ತಗೊಳ್ಳುವುದಂತಲ್ಲ. ನಮ್ಮ ಸರ್ಕಾರ ಕೂಡ ಅದರ ವಿರೋಧವಾಗಿಲ್ಲ. ನಾವು SIT ಕೊಟ್ಟಿರೋದ್ರಿಂದ ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಯಾರಿದ್ದಾರೆ ಅವರ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಬಹುಶಃ ನಮ್ಮ ಸರ್ಕಾರ ಮಾಡಿದೆ. ಇದು ಒಳ್ಳೆಯ ಕೆಲಸ. ಆದರೆ ಮುಂದಿನ ದಿವಸಗಳಲ್ಲಿ ಇನ್ನು ಅಲ್ಲಿ ಆಗಿಬೇಕು, ಇಲ್ಲಿ ಆಗಿಬೇಕು, ಇನ್ನೊಂದು ಈಗ ಒಂದು ಹಂತದ ಮಾಹಿತಿ ಬಂದಿದೆ, ಒಂದು ಹಂತದ ರಿಪೋರ್ಟ್ ನಮಗೆ ಬಂದಿದೆ. ಅದರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲ ದಿವಸವನ್ನು ಹೇಳಿದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ನಾವು ಹಿಂದೂ ಧರ್ಮದ ಪರವಾಗಿದ್ದೇವೆ, ನಾವು ಅದರ ವಿರೋಧಿಗಳಲ್ಲ, ನಾನೆಲ್ಲ ಭಕ್ತ ಆಗಿದ್ದೇನೆ. ಅದರಿಂದ ನಾವು ಸರ್ಕಾರ ಯಾವುದೇ ಧರ್ಮದ ವಿರೋಧಗಳಲ್ಲ, ಅಂತ ಕ್ಷೇತ್ರವನ್ನು ಕೂಡ ಉಳಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತದೆ. ಜೊತೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಬರೀ ಧರ್ಮದ ಕ್ಷೇತ್ರ ಮಾತ್ರ ಅಲ್ಲ ಸಭಾಧ್ಯಕ್ಷರೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಟೆಂಪಲ್ ಟೂರಿಸಂ ಕೂಡ ಅದು ಸಾಕ್ಷಿಯಾಗಿದೆ. ಅದರಿಂದ ಸರ್ಕಾರ ಇದರ ಪರವಾಗಿ ಇದೆ. ಎಲ್ಲರೂ ಇದರ ಪರವಾಗಿ ಏನೇನು ಕಾನೂನು ಪ್ರಕಾರವಾಗಿ ಕ್ರಮವನ್ನು ತಗೊಳ್ಬೇಕು ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತದೆ ಅನ್ನುವ ವಿಚಾರಗಳನ್ನು ಈ ಇಡೀ ರಾಜ್ಯಕ್ಕೆ ತಿಳಿಸುತ್ತಾ ಅವಕಾಶಕ್ಕೆ ವಂದನೆಗಳು. ಸುರೇಶ್ ಶೆಟ್ಟಿ ನೆಕ್ಸ್ಟ್ ಜಾನಂದ್ ಫಸ್ಟ್ ಸುರೇಶ್ ಶೆಟ್ಟಿ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಆರ್ಗ ಜಾನಂದ್ ಮತ್ತು ವಿಶ್ವನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು. ಬಹಳ ಆತಂಕದಿಂದ, ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೇಳಿದ್ದೀವಿ, ಕುಂಬಾರನಿಗೆ ವರ್ಷ, ದೋಣಿಗೆ ನಿಮಿಷ ಅಂತೇಳಿ. ರಾಮಾಯಣದಲ್ಲಿ ಸೀತಾಮಾತೆ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬರಬೇಕು ಎನ್ನುವಂಥ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿ ಕಳಿಸ್ಕೊಡ್ತಾನೆ. ಆದರೆ ಅದು ದೊಡ್ಡ ಸುದ್ದಿ ಆಗ್ತದೆ. ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಅವಳು ಪ್ರೂವ್ ಮಾಡ್ತಾಳೆ, ನಾನೇನು ಎಲ್ಲೂ ಶೀಲ ಕಿಟ್ಟಿಲ್ಲ ಅಂತೇಳಿ. ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ. ಹಾಗಾಗಿ ಈ ನಾಡಿನ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ. ಅಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಫಲವಿಸ್ತವಂತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ, ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ.
ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ. ಸತ್ಯ ಹೊರಗೆ ಬರಬೇಕು, ಅನಂತರ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ನಡೆಯುವಂಥದ್ದು ಏನು, ಬಹುಶಃ ನಮಗೂ ಒಂದು ಗೊಂದಲ ಇತ್ತು, ಸಣ್ಣ ಗೊಂದಲ ಇತ್ತು. ಆದರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು. ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂಥ ಆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ನಿಗೂಢತೆ, ಒಂದು ರೀತಿಯ ಅವಮಾನಗಳು ನಿಮಗೆಲ್ಲ ಗೊತ್ತಿದೆ. ನೀವು ಅಲ್ಲಿಯವರು, ಆ ಕ್ಷೇತ್ರದವರು ಎಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೇರವಾಗಿ ನಾವು ಎಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಇದರಲ್ಲಿ. ನಮಗೊಂಥರ ಗೊಂದಲ ಇತ್ತು. ಆಯಿತು, SIT ಮಾಡಿದ್ದೀರಿ, ಆದರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು. ಆ ಮಟ್ಟದ, ಯಾಕಂದ್ರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಈ ನಾಡಿನ ಅಸ್ಮಿತೆ ಕೂಡ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ. ಒಂದು ಎಲ್ಲೋ ಚಂಬು ಕಳ್ತನ ಆಗ್ತದಂತ, ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಹಿಡ್ಕೋ ಬಡ್ಕೋ ಅಂತೇಳಿ 3 ಜನರನ್ನೇ ಸೂಚಿಸುವ ಬಿಟ್ರೆ ರಿಸಲ್ಟ್ ಏನು ಬರಲಿಲ್ಲ ಅಲ್ಲಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ DCM ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದ್ರು, ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಎಲ್ಲ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ, ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್, ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸರ್ಕಾರ ಇವತ್ತು ಈ ಟೆಂಪೋ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇವತ್ತಾರು ಇನ್ಯಾರು ಇಬ್ಬರು ಬಂದಿದ್ದಾರೆ, ಆ ಟೆಂಪೋ ಹಾಗೆ ಮೇಂಟೈನ್ ಆಗ್ತದೆ. ಆ ಗೊಂದಲ, ಆ ರೀತಿ ಅದನ್ನೆಲ್ಲ ಪರಿಹಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಖಂಡಿತ ಅವಕಾಶ ಹೊಂದಿಸಿ ನಮಸ್ಕಾರ. ಜ್ಞಾನೇಂದ್ರ ಕೊಡ್ತೇನೆ ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಧರ್ಮಸ್ಥಳದ ವಿಚಾರದಲ್ಲಿ ಈ ಸದನದಲ್ಲಿ ಸಾಕಷ್ಟು ಚರ್ಚೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಯಸಿದ್ವಿ. ಕಾರಣ ಇಷ್ಟೇ, SIT ರಚನೆ ಆದ ಮೇಲೆ ನಾವು ಎಲ್ಲರೂ ಸ್ವಾಗತ ಮಾಡಿದ್ದೀವಿ. ಸ್ವತಃ ಧರ್ಮಸ್ಥಳದ ಆಡಳಿತ ಮಂಡಳಿಯು ಸ್ವಾಗತ ಮಾಡ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಕೆಲವರಲ್ಲಿ ಇರುವಂಥ ಅನುಮಾನ ಅದು ಹೋಗಲಾಡಬೇಕು, ಇದರಿಂದ ಹೊರಗೆ ಬರಬೇಕು ಅಂತೇಳಿ ಸರಿ ಇತ್ತು, ಆ ಮಟ್ಟಿಗೆ ಸರಿ ಇತ್ತು. ಆದರೆ ನನ್ನಂಥವನಿಗೆ ಗೊತ್ತಾಗ್ತಾ ಇತ್ತು, ಮಾನ್ಯ ಸಿದ್ದರಾಮಯ್ಯನವರು ಜನತಾ ಪಕ್ಷದಲ್ಲಿದ್ದರು. ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಪಶ್ಚಿಮ ಘಟ್ಟಕ್ಕೆ ನಕ್ಸಲರು ಹೇಗೆ ಬಂದರು ಅಂತ ಹೇಳುವಂಥ ಹಿನ್ನೆಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಹಿಂಸೆ ಅನುಭವಿಸಿದವರು ನಾವು. ಯಾರು ನಿಮಗೆ ಮೊನ್ನೆ ಒತ್ತಡ ಹಾಕಿದ್ರು, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಸುತ್ತಾ ಇದ್ರು ಅಂತ. ಆ ಶಕ್ತಿಗಳು ಯಾರ್ಯಾರು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಆ ಭಾಗದಿಂದ ಬಂದಿರತಕ್ಕಂಥವನು. ನಿಮ್ಮ ಮೇಲೆ ಯಾರ್ಯಾರು ಒತ್ತಡ ಹಾಕ್ತಾ ಇದ್ರು, ಇದಕ್ಕೂ ಅವರಿಗೆ ಏನು ಸಂಬಂಧ? 20 ವರ್ಷದ ಹಿಂದೆ ಒಬ್ಬ ಇದ್ದಂಥ ಯಾರೋ ಕೆಲಸಗಾರ ಬಿಟ್ಟು ಎಲ್ಲೋ ಹೋಗ್ತಾನೆ, ಅವನ್ನ ಹಿಡ್ಕೊಂಡು ಬರ್ತಾರೆ. ನಾನು 100 ಹೆಣ ಹೂಳಿದ್ದೀನಿ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಮಾಡಿ, ನಾನು ಹೇಳ್ತೇನೆ ಇವತ್ತು SIT, ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವನು, ಟೆಕ್ನಿಕಲಿ ನನಗೇನು ಹೆಚ್ಚು ಗೊತ್ತಿಲ್ಲ. ಎಲ್ಲಿಂದ ಶುರು ಮಾಡಬೇಕಾಯ್ತು ಸ್ವಾಮಿ? ಆ ಬುಲ್ಡೆ ಹಿಡ್ಕೊಂಡು ಅವನು ಕೋರ್ಟಿಗೆ ಬಂದಲ್ಲ, ಆ ಬುಲ್ಡೆಯನ್ನು ಯಾವ ಸಮಾಧಿಯಿಂದ ತೆಗೆದಿದ್ದ ಅಂತ ನೋಡ್ಬೇಕಲ್ಲ. ನಮ್ಮಲ್ಲಿ ಒಂದು ಸಮಾಧಿ ಅಗಿಯೋದು ಅಷ್ಟು ಸುಲಭ ಅಲ್ಲ, ಬಹಳ ಗೌರವಾನ್ವಿತವಾಗಿ ಹೂಳ್ತಾರೆ. ಪೊಲೀಸರು ಹೂಳಿದ್ರು ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನು ಕೀಳಬೇಕಾದ್ರೆ ಕೆಲವು ಕಾನೂನಿನ ನಿಬಂಧನೆಗಳಿದ್ದಾವೆ. ಎಲ್ಲಿಂದ ಶುರು ಮಾಡಬೇಕು? ಆ ಬುಲ್ಡೆ ಯಾರ್ದು? ಎಲ್ಲಿ ಹೋಗಿ ಕಿತ್ತ? ಅಲ್ಲಿಂದ ಅದು ಶುರುವಾಗಬೇಕಾಗಿತ್ತು. ಅದನ್ನು ಬಿಟ್ಟೇ ಬಿಟ್ರು. ಆ ಬುಲ್ಡೆ ಎಲ್ಲೋಯ್ತು ಗೊತ್ತಿಲ್ಲ, ಯಾರ ವಶದಲ್ಲಿದೆ ಗೊತ್ತಿಲ್ಲ. ದಿನಕ್ಕೆ ಒಂದೊಂದು ರೀತಿ ಹೇಳ್ತಾನೆ, ಆತನೇ ಅಡ್ವೈಸ್ ಮಾಡ್ತಾನೆ. ಅದರ ಜೊತೆಗೆ ಅಡ್ವೊಕೇಟ್ಗಳು, ಒಂದು 25 ಜನ ಅಡ್ವೊಕೇಟ್ಗಳಿದ್ದಾರೆ. ನಿಮ್ಮ SDPI ಅವರು ಇವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅಲ್ಲಿರುವಂಥ ಅಡ್ವೊಕೇಟ್ಗಳು ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬ ಯಾರೋ ಮಂಜುನಾಥ್ ಅಂತ ಹೇಳಿ ಯಾರೋ ಅಡ್ವೊಕೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಂಥರ ನಂಬಬೇಕು ಆ ರೀತಿ. ಈ ರೀತಿಯಲ್ಲಿ ಯಾರಿದ್ದಾರೆ? ಅಡ್ವೊಕೇಟ್ಗಳಿಗೆ ಫೀಸ್ ಯಾರು ಕೊಡ್ತಾ ಇದ್ದಾರೆ? ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯನವರೇ, ನಿಮಗೂ ಗೊತ್ತಿದೆ, ಇವತ್ತು ಜನತಾ ಪಕ್ಷದ ಆಡಳಿತ ಅವತ್ತಿತ್ತು.
ಇವರೆಲ್ಲ ಸೇರಿ ಕುದುರೆಮುಖ ಉಳಿಸಿ ಅಂತೇಳಿ ಹೇಳಿ ಒಂದು ಆಂದೋಲನ ಶುರುವಾಯಿತು. ಕುದುರೆಮುಖ ಉಳಿಸಿ ಅಂತ ನಾವೆಲ್ಲ ಆಂದೋಲನದಲ್ಲಿ ಸೇರಿದ್ವಿ. ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಅದರ ಲೀಡ್ ತಗೊಂಡ್ರು. ಇವರೆಲ್ಲ ಸೇರಿ ಅವ್ರನ್ನ ಲೀಡ್ ತೊಗೊಳಕ್ಕೂ ಹೇಳಿದ್ರು. ಆ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂತು, ಅಲ್ಲಿಗೆ ಕ್ಲೋಸ್ ಆಯಿತು. ನಾವೆಲ್ಲ ನಂಬಿದ್ವಿ ಇದೊಂದು ಪ್ರಾಮಾಣಿಕವಾಗಿ ಕುದುರೆಮುಖ ಉಳಿಸಿ ಒಂದು ಪರಿಸರದ ಹೋರಾಟ ಅಂತ. ಒಂದು ದಿವಸ ಶಿವಮೊಗ್ಗ ಹೋಟ್ಲ್ನಲ್ಲಿ ಮೀಟಿಂಗ್ ಆಗಿ ನಾನು ಹೋಗೋದು ಲೇಟ್ ಆಯಿತು. ಯು ಆರ್ ಅನಂತಮೂರ್ತಿಯವರು ನನ್ನ ನೋಡಿದ ಕೂಡಲೇ ಆ ಹೋಟೆಲ್ನ ಸಭೆಯಿಂದ ಹೊರಗೆ ಬಂದರು. ನನ್ನ ಹೆಗಲ ಮೇಲೆ ಕೈ ಹಾಕಿ, ಜ್ಞಾನೇಂದ್ರ ನೀನು ಅಲ್ಲಿ ಹೋಗೋದು ಒಳ್ಳೆಯದಲ್ಲ, ನಾನು ಕೂಡ ಹೋಗಿ ಸಿಕ್ಕಾಕೊಂಡಿದ್ದೇನೆ, ಅವರೆಲ್ಲರೂ ಪ್ರೋ ನಕ್ಸಲಿಸ್ಟ್ ಇದ್ದಾರೆ, ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡು ಈ ಹೋರಾಟ ಮಾಡ್ತಾ ಅವರು ಪಶ್ಚಿಮ ಘಟ್ಟದಲ್ಲಿ ಅವರ ದಾರಿಯನ್ನು ನೆಲೆಯನ್ನು ಸ್ಥಾಪನೆ ಮಾಡುವಂಥ ಸ್ಕೆಚ್ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಕ್ಲೋಸ್, ನಾನು ಇನ್ನು ಭಾಗವಹಿಸೋದಿಲ್ಲ, ನೀನು ಭಾಗವಹಿಸಬಾರ್ದು ಅಂತ ನನಗೆ ಹೇಳಿದ್ರು. ಇವತ್ತು ಕೂಡ ನನ್ನ ಕಣ್ಣೆದುರುಗಡೆ ಇದೆ ಅಧ್ಯಕ್ಷರೇ. ಅದರ ಪರಿಣಾಮ ಏನಾಯಿತು? ಎಷ್ಟು ಕೋಟಿ ಖರ್ಚಾಯ್ತು ಸರ್ಕಾರಕ್ಕೆ ನಕ್ಸಲೈಟ್ರನ್ನ ಇದು ಮಾಡಲಿಕ್ಕಾಗಿ. ನಿಮ್ಮದೇ ಪಕ್ಷದಿಂದ ಶೇಷೇಗೌಡರು ಅಂತೇಳಿ ಹೇಳಿ ಒಂದು PLD ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ರು. ಹೆಂಡತಿ ಮಕ್ಕಳ ಎದುರುಗಡೆ ಕೊಚ್ಚಿ ಕೊಂದರು. ಇಂಥದ್ದು 100 ಕೊಲೆಗಳಾಯ್ತು ಅವ್ರ ದಸೆಯಿಂದಾಗಿ. ಅಲ್ಲಿಗೆ ಬರ್ತೀನಿ ನಾನು. ಇದರ ಪರಿಣಾಮ ಇವತ್ತು ಆಂಟಿ ನಕ್ಸಲ್ ಸ್ಕ್ವಾಡ್ ಮಾಡಿದ್ವಿ. ಎಷ್ಟು ಖರ್ಚಾಯ್ತು? ಈಗಲೂ ಕೂಡ ಸ್ಕ್ವಾಡ್ ಅಲ್ಲಿದೆ. ಇದೇ ಶಕ್ತಿಗಳು ಇವತ್ತು ಬಂದಿದ್ದಾವೆ. ಇದೇ ಶಕ್ತಿಗಳು ಹಿಂದೂ ಭಾವನೆಗೆ ಘಾಸಿ ಉಂಟು ಮಾಡುವಂಥ, ಹಿಂದೂ ಪವಿತ್ರ ಕ್ಷೇತ್ರಗಳ ಒಂದು ನಿರ್ನಾಮ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತು ಬಂದಿದ್ದಾರೆ. ಅವ್ರು ಏನಾರು ಇರಲಿ ಸರ್, ಅವ್ರ ಅಜೆಂಡಾಗಳಿರ್ತದೆ. ನಾನು ಹೇಳೋದು, ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ನಿಮಗೆ ನಿಮ್ಮದೇ ಆದಂಥ ಮಿಷನರಿ ಇದೆ. ಇವ್ರು ಯಾರು, ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕಾಗಿತ್ತು. ಒಬ್ಬ ಅಡ್ವೊಕೇಟ್ ಮೀಡಿಯಾದಲ್ಲಿ ಕೂತು ಹೇಳ್ತಾರೆ, ಏನು ಇದೆಲ್ಲ ಯಾಕೆ ಬೇಕು? ಕೂಡಲೇ ಸಲಿಕೆ ತೊಗೊಂಡೋಗೋದಂತೆ, ಅವನು ಕರ್ಕೊಂಡು ಹೋಗೋದಂತೆ, ಎಲ್ಲಿ ಉಳಿದೆಯಾ ತೋರಿಸು ಅನ್ನೋದು ಅವನು ಕೀಳೋದು ಅಷ್ಟೇ. ಇದನ್ನು ಮಾಡೋ ಬದಲು ಇಷ್ಟು ಲೇಟ್ ಯಾಕಾಗ್ತದೆ ಅಂತ 2 ದಿವಸ ಲೇಟ್ ಆಗಿತ್ತು SIT ರಚನೆ ಮಾಡಲಿಕ್ಕೆ. ನೀವು ಆವಾಗ ಮೀಡಿಯಾದಲ್ಲಿ ಒಬ್ಬ ಅಡ್ವೊಕೇಟ್ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಇವತ್ತು ಆ ಮುಸುಕುದಾರಿಯ ಬಗ್ಗೆ ಮೊದಲೇ ನೀವು ಸಂಗ್ರಹ ಮಾಡಬೇಕಾಗಿತ್ತು. ಆ ಮಾಡಿದ್ದೀರ ಅನ್ನೋ ಗೊತ್ತಿಲ್ಲ. SIT ಏನನ್ನು ಹೊರಗೆ ತೆಗಿಬೇಕಾಗಿತ್ತು. ಅದು ಬಿಟ್ಟು ಇಡೀ ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಏನೋ ಒಂದು ಭಾವನೆಗಳಿದ್ದಾವೆ ಜನರಿಗೆ, ಅದು ಮುಸ್ಕಾಯ್ತು. ಈ 10-11 ದಿನ ಪ್ರತಿನಿತ್ಯ ಒಂದೊಂದು ಪಾತ್ರ ಹೊರಗೆ ಬರ್ತದೆ. ನೀವು ನೋಡಿರ್ಬೋದು. ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು. ಅವರು ಸಿನಿಮಾ ಬರೆದದನ್ನು ಮಾಡಿದರೆ ದುಡಿಬೋದಾಗಿತ್ತು. ಯಾರೋ ಹೆಣ್ಮಗಳು ಬರ್ತಾಳೆ, ಅಳ್ತಾಳೆ, TV ಎದುರುಗಡೆ ಅಳ್ತಾಳೆ. ನನ್ನ ಮಗಳು ಮಣಿಪಾಲ ವಿದ್ಯಾರ್ಥಿ ಆಗಿದ್ಲು, ಇಲ್ಲಿ ಬಂದು ಕಳೋಗಿದ್ದಾಳೆ, ಕನಿಷ್ಠ ಅವಳದ್ದು ಏನಾರು ಅಸ್ತಿ ಕೊಡಿ, ನಾನು ಅವಳಿಗೆ ಸದ್ಗತಿ ಮಾಡಬೇಕಾಗಿದೆ, ಕರ್ಮ ಮಾಡಬೇಕಾಗಿದೆ. ಇವತ್ತು ಸುದ್ದಿ ಬರ್ತಾ ಇದೆ, ಆ ಅಮ್ಮನಿಗೆ ಮದುವೆನೇ ಆಗಿರಲಿಲ್ಲ, ಅಂತ ಒಬ್ಬಳು ಮಗಳೇ ಇರಲಿಲ್ಲ ಅಂತೇಳಿ ಹೇಳಿ ಆಕೆಯ ಅಣ್ಣ, ಆಕೆ ಬಂದು ಒಬ್ಬರು ನಿನ್ನೆ TVಯಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು? ಮೊನ್ನೆ ಒಬ್ಬ ಬಂದಿದ್ದಾನೆ, ನಾನು ಕೊಳತ್ತಿತ್ತು, ಆ ಹೆಣವನ್ನು ನಾನು ಹೂಳೋದನ್ನ ನೋಡಿದ್ದೆ ಅಂತ. ಇನ್ನೊಬ್ಬ ಯಾರೋ ನಿನ್ನೆ ಶುರುವಾಗಿದೆ, ನನ್ನ ಅಂಗಡಿಗೆ ಕಾಣ್ತಾ ಇತ್ತು, 100 ಹೆಣಗಳನ್ನು ಒಬ್ಬ ಕಾರ್ನಲ್ಲಿ ತಂದು ದಿನಾ ಹುಳ್ತಾ ಇದ್ದ ಅಂತ. ಇವರೆಲ್ಲರೂ ಸಾಕ್ಷ್ಯ ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಇದರ ಪರಿಸ್ಥಿತಿ ಏನು? ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳವಾದು, ಧರ್ಮಸ್ಥಳ ಅಂದರೆ ಕೊಲೆ ಮಾಡುವ ಸ್ಥಳವಾದು. ನಿನ್ನೆ ದಿನ RTIನಲ್ಲಿ ಯಾರೋ ಮೀಡಿಯಾದವರು ತೆಗೆದಿದ್ದಾರೆ. ಎಷ್ಟು ಹೆಣ್ಣುಗಳನ್ನು ನಾವು ಮಾಜರ್ ಮಾಡಿ ಅನಾಥ ಶವಗಳನ್ನು ಉಳಿದ್ದೀವಿ ಅಂತ. ಸಹಜ, ಅಲ್ಲಿ 100 ವರ್ಷದಿಂದ ಹೋಗ್ತಾರೆ. ಕೆಲವರು ಮಾನಸಿಕ ರೋಗಿಗಳು ಹೋಗ್ತಾರೆ, ಕೆಲವರು ಧರ್ಮಸ್ಥಳ ಅಂದರೆ ಅದೊಂದು ಭಾವನೆ, ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನೊಂದು 3 ಜನರನ್ನು ವಾಪಸ್ ಕರ್ಕೊಂಡು ಬಂದಿದ್ದೀನಿ, ನನ್ನ ತಾಲೂಕಿನ ಅಧ್ಯಕ್ಷರೇ. ಒಂಥರ ಮಾನಸಿಕ ಇದಾಗಿ ಹೋಗ್ತಾ ಇರ್ತಾರೆ. ನಾನು ಆಗುಂಬೆ ಹತ್ರ ಹೋಗಿ ಎಲ್ಲಿಗೆ ಹೋಗ್ತೀಯ ಕೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ನಾನು ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲ, ನಾನು ಹೇಳ್ಕೊಂಡು ಬಂದಿದ್ದೇನೆ ವಾಪಸ್. ಅಂಥವ್ರು ಹೋದವರು ಭಾಳಷ್ಟು ಜನ ಅಲ್ಲೇ ಸಾಯ್ತಾರೆ. ನಾವು ಕೂಡ ಕೇಳಿದ್ದೀವಿ, ನೋಡಿರ್ತಕ್ಕಂಥದ್ದು. ಇವತ್ತು ಅಂತಹದನ್ನೆಲ್ಲ
ಯಾರನ್ನೋ ಅತ್ಯಾಚಾರ ಮಾಡಿದ್ದಾರೆ, ಯಾರನ್ನೋ ಸಾಯಿಸಿದ್ದಾರೆ, ಯಾರನ್ನೋ ಉಳಿತಾರೆ. ಪರಿಸ್ಥಿತಿ ಏನು ಸರ್? ಕೊನೆಗೆ ಅವರು ಹೆಗಡೆ ಅವ್ರ ಮನೆಗೆ ಲಿಂಕ್ ಮಾಡೋದು, ಆ ಫ್ಯಾಮಿಲಿಗೆ ಲಿಂಕ್ ಮಾಡುವಂಥ ಒಂದು ದುಷ್ಟ ಪ್ರಯತ್ನ. ಇವತ್ತು ನಿಮಗೂ ಗೊತ್ತಿದೆ, ನೀವು ಆ ಕ್ಷೇತ್ರದಿಂದ ಬಂದಿದ್ದೀರಿ. ಅವ್ರು ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯ ಏನು ಸರ್? ಇವತ್ತು ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇದ್ದಾರೆ. ಕೆರೆ ನಿರ್ಮಾಣ ಇರ್ಬೋದು, ಸಾಮಾನ್ಯ ಜನ, ಹಳ್ಳಿಯ ದಲಿತ ಮಹಿಳೆಯರಿಗೆ ಇವತ್ತು 2 ಲಕ್ಷ 3 ಲಕ್ಷ ಬೇಕು ಅಂತ ಹೇಳಿದ್ರೆ ಯಾರೋ ನಾವು ಅನುಕೂಲಸ್ಥರು ತಕ್ಷಣ ತರಲಿಕ್ಕಾಗಲ್ಲ. ಆ ಅಮ್ಮ ಕೂಲಿಕಾರರು ಹೋಗ್ತಾ ಇರ್ತಾಳೆ, ನನ್ನ ಸಂಘದಲ್ಲಿ ನನಗೆ ಕೊಡ್ತಾರೆ ಅಂತ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದ್ದಾರೆ ಸಾಮಾಜಿಕವಾಗಿ. ಕೇವಲ ಸಾಲ ಕೊಟ್ಟಿದ್ದಲ್ಲ, ಒಂದು ಆರ್ಥಿಕ ಶಿಸ್ತಿಗೆ ತಂದಿದ್ದಾರೆ ಜನರನ್ನ, ಕುಡಿಯುವಂಥವ್ರನ್ನ. ದುಶ್ಚಟ ಮುಕ್ತವಾಗಿರ್ತಕ್ಕಂಥ ಕರ್ನಾಟಕ ನಾವು ಹೇಳ್ತಾ ಇರ್ತೀವಿ. ಸರ್ಕಾರ ಮಾಡ್ಲಿಕ್ಕೆ ಆಗಲಿಲ್ಲ, ಕೋಟಿಗಟ್ಟಲೆ ಹಣವನ್ನು ಸುರಿದು ಕೂಡ ಇವತ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಹಲವಾರು ನಮ್ಮ ಶಾಲೆಗಳಿಗೆ ನೀವು ಕೊಟ್ಟಂಥ ಟೀಚರ್ಸ್ ಸಾಕಾಗಲಿಲ್ಲ, ಗೌರವ ಶಿಕ್ಷಕರನ್ನು ಒದಗಿಸಿದ್ದಾರೆ. 15,000 ರೂಪಾಯಿ ಪ್ರತಿ ದಿವಸ ಒಬ್ಬ ಟೀಚರ್ಗೆ ಸಂಬಳ ಕೊಟ್ಟು ಇಂಥದ್ದು 100 ಜನರನ್ನು ನೇಮಕ ಮಾಡಿದೆ ಆ ಸಂಘ. ಇಂಥ ಹಲವಾರು ಎಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಎಲ್ಲರ ಕ್ಷೇತ್ರದಲ್ಲೂ ಇದ್ದಾರೆ. ಅನೇಕ ಅತ್ಯಂತ ತಳಮಟ್ಟದ ಕುಟುಂಬಗಳನ್ನು ಇವತ್ತು ಹಿಡಿದು ಮೇಲೆತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸ ಮತ್ತು ಇಡೀ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಏಟು ಕೊಡುವಂಥ ಕೆಲಸ ಏನು ನಡೆದಿದೆ. ಇದರ ಜೊತೆಗೆ ಕನಿಷ್ಠ ನಮ್ಮ ಸರ್ಕಾರ ಇದರ ಜೊತೆಗೆ ಇನ್ವಾಲ್ವ್ ಆಗಬಾರ್ದು. ನಮ್ಮ ಭಾವನೆಗಳಿದು. ನೀವು ಇಷ್ಟೇ ದಿನ ಬೇರೆ ಧರ್ಮದ ಬಗ್ಗೆ ನೀವು ಹೇಳಿದ್ರಿ, ಏನಾಗ್ತಿತ್ತು ಹೇಳಿ? ಏನಾಗ್ತಿತ್ತು? ಇದನ್ನು ಹೇಳಿದ್ರು. ಈಗ ಯಾವುದೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಅದಕ್ಕೇನೇನು, ಹುಬ್ಳಿನಲ್ಲಿ ಏನಾಯ್ತು, ಡಿಜಹಳ್ಳಿ ಕೆಜಹಳ್ಳಿ ಏನಾಯ್ತು? ಹಾಗಾದ್ರೆ ಏನಾಗ್ಬೋದಾಗಿತ್ತು? ನಿಮ್ಮ ಹಿಂದೂ ಧಾರ್ಮಿಕ ಭಾವನೆ ಅಂದ್ರೆ ಮಾತುಗಳು ಎಲ್ಲೆಲ್ಲೋ ಹೋಗೋದು ಬೇಡ ಸರ್. ಇಲ್ಲ, ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ. ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡಿ. ಅಲ್ಲಲ್ಲ, ಇಲ್ಲಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಸರಿ ಸರಿ ಸರಿ. ಆದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಆಗಿರ್ತಕ್ಕಂಥ ಘಾಸಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನಡೀತಾ ಇದೆ ರಿಪೋರ್ಟ್ ತರಿಸಿ. ಸರಿ, ತಾಲೂಕು ಕೇಂದ್ರದಲ್ಲಿ ಸಾವಿರಾರು ಜನ ಇವತ್ತು ಬೀದಿಗಿಳಿದಿದ್ದಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ತು ಇದನ್ನ ಮಧ್ಯಂತರ ವರದಿಯನ್ನು ಹೇಳಬೇಕು. ಮತ್ತೆ ಇವತ್ತು SIT ಅನ್ನು ಇಲ್ಲಿಗೆ ಬಿಡಬಾರ್ದು. SIT ಇವತ್ತು ಹೊಂಡ ತೆಗೆಯೋದಲ್ಲ, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಅವ್ರ ಮುಖವಾಡ ಕಳಿಸ್ಬೇಕು, ಅವ್ರು ಯಾರು ಹೊರಗೆ ಬರಬೇಕು, ಅವ್ರ ಉದ್ದೇಶ ಏನು ಅಂತೇಳಿ ಹೇಳಿ ಇವತ್ತು ಬರಬೇಕಾಗ್ತದೆ. ಈ ಕೆಲಸ ಇವತ್ತು ಆಗಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚಿತವಾದಂತ ಧರ್ಮಸ್ಥಳದ ವಿಚಾರವಾಗಿ ಅಶೋಕ್ 5 ನಿಮಿಷ ಮಾತಾಡ್ತೀನಿ. ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ, ಅಲ್ಲಿಂದ ಅಧ್ಯಕ್ಷ, ಇವತ್ತು ನಾವು SIT ನಾವು ಯಾರು ವಿರೋಧ ಮಾಡಿಲ್ಲ. ಸರ್ಕಾರ ಏನು ನಿಲುವು ತಗೊಂಡಿದೆಯೋ ಅದನ್ನು ನಾವು ಸ್ವಾಗತವನ್ನ ಮಾಡಿದ್ದೀವಿ. ಯಾಕೆಂದ್ರೆ 13-14 ವರ್ಷಗಳಿಂದ ನಡೆದಂತ ಆ ಸೌಜನ್ಯ, ಆ ಹೆಣ್ಣು ಮಗಳ ಕೊಲೆ ಏನಿತ್ತು, ಹೈಕೋರ್ಟು CBI ಆದರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು. ಆ ಸೌಜನ್ಯಳ ಹೆಣ ಕೂಡ ಸಿಕ್ಕಿದೆ, ಅಲ್ಲಿ ಎಲ್ಲಿ ಉಣವ್ರೇನೋದೆಲ್ಲ ಸಿಕ್ಕಿದೆ. ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಹೊರಟೋಯ್ತು. ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ, ಇದನ್ನ ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅದಾದ್ಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು, ಪತ್ರಿಕಾ ಮಿತ್ರರು, ಇವ್ರು ಯಾರು ವಿರೋಧ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೆಲ್ಲ ಕೂಡ 224 ಜನ ಶಾಸಕರು, ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮ್ಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು. ಈಗ ನಮಗಿನ ಈಶ್ವರನ ಹೆಸರಿಟ್ಕೊಂಡ್ರವ್ರು ಆ ಕಡೆ ಜಾಸ್ತಿ ಅವರೇ. ಸಿದ್ದರಾಮಣ್ಣ ಈಶ್ವರ, ಶಿವಕುಮಾರ್ ಈಶ್ವರ, ಪರಮೇಶ್ವರ, ಬಸವರಾಯ ರೆಡ್ಡಿ ಬಸವಾಂದ್ರ ಈಶ್ವರ, ರಾಮಲಿಂಗ ಅಂದ್ರೆ ಲಿಂಗ ಐತೆ ಅದು ಈಶ್ವರ, ಸುರೇಶ್ ಅಲ್ಲೇ ಅವ್ರಿ, ಸುರೇಶ್ ಅದರಲ್ಲೂ ಈಶ ಐತೆ, ನರೇಂದ್ರ ಅವರೇ. ಅಲ್ಲ, ಬಹಳಷ್ಟು ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ. ನೀವೇನಲ್ಲಿ ಅಪಚಾರ ಮಾಡ್ತೀರಿ, ನಾವು ಹೇಳ್ತಾ ಇಲ್ಲ. ಶಿವಲಿಂಗೇಗೌಡ ಅಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ. ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನನಗೆ ವಿಶ್ವನಾಥ ಅಂತ ಇಟ್ಟಿರೋದು ನನಗೆ. ಅಧ್ಯಕ್ಷರೇ,
ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ, ಪ್ರಮಾಣ ಮಾಡ್ತಾರೆ ಜನ, ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು. ನಮ್ಗೆ ಹೇಳ್ತಾ ಇದ್ರು, ಸಣ್ಣ ಏನೋ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನ ತಗೊಂಬಂದ್ರೆ ಬಸ್ಸೇ ನಿಂತು ಹೋಗ್ತದೆ. ಈ ಥರ ನಾವು ಆ ನಂಬಿಕೆನಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ SIT ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಅವನ ಮುಸುಕುದಾರಿ 100 ಹೆಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದ್ದೀನಿ ಅಂತ ಹೇಳ್ತಾನೆ. ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ? ಕೊಲೆ ಮಾಡಿರೋದು ಅವ್ನು ಗೊತ್ತಿದ್ರೆ, ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ ಹೇಳಬೇಕಾಗಿತ್ತು, ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು. 100 ಹೆಣಗಳನ್ನು ಕೊಲೆ ಮಾಡಿರೋದು 100 ಅಂತಂದ್ರೆ ಅವನಿಗೆ ಜೀವಾವಧಿ ಅಲ್ಲ, ಗಲ್ಗಾಕ್ಬೇಕಾಗ್ತದೆ ಅವನಿಗೆ. ಅದನ್ನು ನಾವು ಹೆಣ ಊರಿರೋ ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು, ಅವ್ರದ್ದು ತಪ್ಪಲ್ವಾ? ಕೊಲೆ ಮಾಡಿದವನು ಎಷ್ಟು ತಪ್ಪು, ಕೊಲೆ ನೋಡ್ದಂಥವನು ಅದನ್ನು ಹೇಳ್ದೆ ಇರ್ತಕ್ಕಂಥವನು ಕೂಡ ಅಷ್ಟೇ ತಪ್ಪಾಗ್ತದೆ. ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ನು ಮಾತಾಡ್ತಾ ಇಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ, ಈ ಥರ ಎಲ್ಲರ ಮೇಲೂ ಯೂಟ್ಯೂಬ್ಗಳು ಭಾಳ ಒಂದು 5 ನಿಮಿಷದಲ್ಲಿ 100 ಬರ್ತವೆ ಕಾಮೆಂಟ್ಗಳು. ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಮೊನ್ನೆ ಸಹಿಸಕ್ಕಾಗ್ದೇ ನಾನೊಂದು ಹೇಳಿಕೆಯನ್ನು ಕೊಟ್ಟೆ, ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ತನಿಖೆಯನ್ನು ಮಾಡಲಿ. ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು. ಈಗ ಯಾರು ಹೋರಾಟಗಾರರಿದ್ದಾರೆ, ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟು, ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ, ವಿಭೂತಿ ಇಟ್ಕೊಂತಾನೆ, ಕೇಸರಿ ಶಾಲ್ ಹಾಕ್ಕೊಂತಾನೆ. ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು. ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ? ಅವ್ರೇನಾದ್ರೂ ಮಾಡಿದ್ರ? ಇಲ್ಲ ಆಡಳಿತ ಇದ್ರೆ ಮಾಡಲಿ, ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನು ತನಿಖೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ, ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತ ಹೇಳಿ ಮಾಡಿದ್ವಿ. 16ನೇ ತಾರೀಕು ನಾನು ಶನಿವಾರ ಬೆಳಗ್ಗೆ 6 ಗಂಟೆಗೆ 400 ಗಾಡಿ ಹೋಗ್ತಾ ಇದೀವಿ. ನಾವು ಹೋಗ್ತೀವಿ, ಅಲ್ಲಿ ಹೋಗಿ ಏನು ಮಾಡ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ. ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ರೆ ಯಾರು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡು, ಯಾರಿಗೆ ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಭಾಷಣ ಮಾಡಲ್ಲ, ಏನೂ ಇಲ್ಲ. ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ, ಇವನು ತಿರುಪ್ತಿಯಲ್ಲಿ ಇಟ್ಟವನು, ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು. CIT ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ ಅವನು, ನಕಲಿ ಲಾಯರ್, ನಿಮ್ಗೆ ಗೊತ್ತಿರಲಿ. ಆದ್ರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕಂತವ್ರು, ಅಂತವ್ರು ಭಸ್ಮ ಆಗ್ಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರನ್ನ ಭಸ್ಮ ಮಾಡ್ರಿ, ನಕಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು. ನಿಮ್ಮ ಹೆಸರು ಜಗತ್ ಜಾಹೀರ ಆಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದ್ರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ, ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ
SIT ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ, ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲಾಕ್ ಮನಿ ಎಲ್ಲ ಇಟ್ಟವ್ರೆ. ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನು ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ಬೇಕಲ್ಲ. ಇದು ಇರ್ತಕ್ಕಂಥದ್ದು, ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆಗಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರ್ ಎಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು, ಅವನ ಮೇಲೆ ಆದರೂ ಕೇಸ್ ಹಾಕಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ, ಕೇಸ್ ಕೊಟ್ಟರೆ ನಾನು ಕೋರ್ಟ್ಗೆ ತಿರ್ಬೇಕು, ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ. 1 ವರ್ಷ ಜೈಲು ಶಿಕ್ಷೆ ಆಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ, ಸಭೆ ತೀರ್ಮಾನ ತಗೊಂಡಿರೋದು, ಅಲ್ಲೇ ವಾಪಸ್ ತಗೊಬೇಕು ಅಂದರು. ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲು ಆಗಬೇಕು ಅಂತ ಹೇಳ್ತು. ಜೈಲು ಶಿಕ್ಷೆ ಅಧ್ಯಕ್ಷರೇ. ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನು ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ. ಆ DK ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ, ಬೇರೆಯವ್ರನ್ನೆಲ್ಲ ಒಡೆಯೋಕೆ ಬರ್ತಾರೆ. ಅವ್ರ ಬಗ್ಗೆನೂ ಮಾತಾಡೋನೆ ಅವನು, ಅದು ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ. ನಮ್ದು ಏನು ಬೈಲ್ ತೆಗಿತಾನೆ ತೆಗೀಲಿ. ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ಸಬ್ಜೆಕ್ಟ್ ನನ್ನ ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ, ಆ ವ್ಯಕ್ತಿನೇ, ಅವನು ಕೂಡ ಆ ಯೂಟ್ಯೂಬರ್ ಅಲ್ಲಿ ಇರೋಂತಾನೆ, ಇಲ್ಲೇ ಕೊಡಗೇಳಿಲ್ಲ ಅವನೇ. 90 ದಿನ ಜೈಲಲ್ಲಿದ್ದ ಆಚೆಗೆ ಬಂದವನೇ. ಉಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು. ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ. ನಾವ್ ಏನ್ ಮಾಡ್ಬೇಕು ನೀವು ಹೇಳ್ಬೇಕು. ನೀವು ಇಲ್ಲಿ ಆದೇಶ ಕೊಟ್ರೆ ಬಾಯಿ ಮುಚ್ಚೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ, ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರ ಅವ್ರ ಶಿಷ್ಯರು, ಅವ್ರು ಹೊಡಿಬಹುದು. ಅಲ್ಲಿ ಹೊಡೆದ್ರೆ ಕೇಸ್ ನನ್ನ ಮೇಲೆ ಬರ್ತದಲ್ಲ, ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ. ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ ಅನಾವಶ್ಯವಾಗಿ ಈ ತರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ. ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ, ಈ ಕಡೆಗೂ ಸಮಸ್ಯೆ ಆಗ್ತದೆ. ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ. ಇದರಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಬೇಕು. ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಪಡೆದವನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ಇದನ್ನ ಕಠಿಣ ಕ್ರಮ ತಗೊಳ್ಬೇಕು ಅಧ್ಯಕ್ಷ. ಧನ್ಯವಾದಗಳು. ಸಭಾಧ್ಯಕ್ಷರೇ, ಈಗ ಕೈ ಎತ್ತಿ ಈಗ ನಿಂತ್ರೆ ಆಗ್ತದ? ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಚರ್ಚೆಗಳು ಆಗ್ತದೆ, ನಾವು ಕೂಡ ಸದನದಲ್ಲಿ ಇದನ್ನ ಚರ್ಚೆ ಮಾಡ್ತೇವೆ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ. ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು SIT ಘಟನೆ ಮಾಡ್ತಕ್ಕಂಥ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆ ಏನು, ಅವನ ಪೂರ್ವಪರ ವಿಚಾರವನ್ನ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ SIT ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾನುವಾರ ಬೆಳಗ್ಗೆ SIT ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಇವತ್ತು ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತೇಳಿ SIT
ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು, ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ SIT ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ, ರಾಜ್ಯದ ಜನರಿಗೂ ಕೂಡ, ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ. ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವೆ ಇವತ್ತು ಈ ವಿಚಾರದಲ್ಲಿ. ಕೇವಲ ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ. ಇವತ್ತು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಹೊತ್ತು ಭಕ್ತರು ಹೊತ್ತು ಬೀದಿಗಿಳಿದು ಹೊತ್ತು ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು, ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು, ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದಾಗೆ ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದು ಸತ್ಯಾಂಶ ಹೊರ ಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ. ಆದರೆ ಯಾವ ರೀತಿ ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನು ತೆಗಿತಕ್ಕಂಥದ್ದು, ಒಂದೊಂದು ದಿನ 1 ಆಯ್ತು, 2 ಆಯ್ತು, 14 ಆಯ್ತು, 15 ಆಯ್ತು, ಅಂದ್ರೆ ಈ ರೀತಿ ಹುಚ್ಚಾಟ ಏನು ನಡೀತಾ ಇದೆ. ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ. ಇಂತಹ ವಿಚಾರದಲ್ಲಿ ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಎಲ್ಲ ಸದಸ್ಯರು ಇವತ್ತು ಹೇಳಿದ್ದಾರೆ, ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು. ಇವತ್ತು ಹಿಟ್ ಅಂಡ್ ರನ್ ಆಗ್ತಕ್ಕಂಥ ಕೇಸ್ ಆಗಬಾರ್ದು. ಇವತ್ತು ಎಲ್ಲ ಸದಸ್ಯರು ಒತ್ತಾಯ ಮಾಡಿರೋ ಹಾಗೆ ರಾಜ್ಯ ಸರ್ಕಾರ ಇಲಾಖೆ ಮಧ್ಯಂತರ ವರದಿನೂ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು. ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ, ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರಿ ಇದ್ದಾನೆ, ಒಂದಿನ ಬ್ಯಾಟ್ಮ್ಯಾನ್ ಆಗಿ ಬರ್ತಾನೆ, ಒಂದಿನ ಹೀಮ್ಯಾನ್ ಆಗಿ ಬರ್ತಾನೆ, ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ. ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷ. ನೆಕ್ಸ್ಟ್ ರಂಗನಾಥ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ. ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ, ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ, ಅವನ್ನ ಹಿಡಿದಿಲ್ಲ. ಯಾವ ಮರ್ಡರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡರ್ದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೂಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ರು, ಎಲ್ಲಿಂದ ಹೆಣ ತಂದಿ, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ ಮಾಡಿ ಅವನ ಮಾತನ್ನ ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂತ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದ್ರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂತ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪದ್ಧತಿಗಳು ಬೇರೆ ಅದಾವು. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂತವ್ರಿಗೆ ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ, ಅದನ್ನು ನೀವು ಲಕ್ಷ್ಯ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ
ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ಸುನೀಲ್ ಕುಮಾರ್ ಅವರು, ಆರ್ ಅಶೋಕರ್ ಭಾಳ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಹಿಂದೂಗಳ ಭಾವನೆಗಳನ್ನು ಅದರ ಜೊತೆಗೆ ಚೆಲ್ಲಾಟ ಆಡುವಂಥದ್ದು, ಹಿಂದೂಗಳ ದೇವರುಗಳನ್ನು ಅಪಮಾನ ಮಾಡುವಂಥದ್ದು ಇವತ್ತಿಂದಲ್ಲ, ಈ ದೇಶಕ್ಕೆ ಬಂದಂಥ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ಏನು ನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ಹಿಂದೆ ಅವರಿದ್ದರು, ಮೊಘಲರು ಇದ್ದರು. ಈಗ ಆಧುನಿಕ ಮೊಘಲರು, ಆಧುನಿಕ ಅಲಾವುದ್ದೀನ್ ಖಿಲ್ಜಿಗಳು, ಇವರು ಒಂದು ಸಂತತಿ ಏನಿದೆ, ಅದೇ ಸಂತತಿ ಇಡೀ ದೇಶದಲ್ಲಿರುವಂಥ ಹಿಂದೂ ಧರ್ಮದ ಧಾರ್ಮಿಕ ಪವಿತ್ರವಾದಂಥ ಧಾರ್ಮಿಕ ಸಂಸ್ಥೆಗಳ ಮೇಲೆ ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಚರರು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕೊಂಡಂಥ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನಾವು ನೋಡಿದ್ದೀವಿ, ಯಾರೋ ದೇಶದ್ರೋಹಿ ಕೆಲಸ ಮಾಡಿದರೆ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂದ್ರೆ ಮುಸುಕುದಾರಿಗಳನ್ನು ಹಾಕೊಂಡು ಕೋರ್ಟಿಗೆ ಬರ್ತಿದ್ರು. ಆದರೆ ಈ ಮನುಷ್ಯನಿಗೆ ಅವನು ಕೊಡುವಂಥ ಗೌರವ, ಅವನ 10 ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು, ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯಿತು, ತಿರುಪತಿ ದೇವಸ್ಥಾನದಲ್ಲಿ ಲಾಡೂದಲ್ಲಿ ದನದ ಕೊಬ್ಬನ್ನು ಸೇರಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತು, ಶನಿ ಶಿಗ್ನಾಪುರದಲ್ಲಿ ಅದರ ಪಾವಿತ್ರ್ಯತೆ ಬಗ್ಗೆ ಸಂದೇಹ ವ್ಯಕ್ತಪಡಿಸೋಂಥದ್ದಾಯಿತು. ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ ಇವತ್ತು ಧರ್ಮಸ್ಥಳವನ್ನು ಸಹ, ಯಾಕಂದ್ರೆ ಧರ್ಮಸ್ಥಳ ಅಂದ್ಕೊಳ್ಳೇ ಮೊದಲ ಅನ್ನವನ್ನು ನೀಡುವಂಥ, ಪ್ರಸಾದ ಕೊಡುವಂಥ ದಾಸೋಹ ಪ್ರಾರಂಭ ಮಾಡಿದಂಥ ಒಂದು ಧಾರ್ಮಿಕ ಸಂಸ್ಥೆ. ಅದು ಯಾವುದೇ ಜಾತಿಯವರು ಅದರದ್ದು ಧರ್ಮಾಧಿಕಾರಿ ಇರ್ಬೋದು, ಅದು ಇಷ್ಟು ವರ್ಷ ಅದರ ಪಾವಿತ್ರ್ಯತೆಯನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಿಂದ ಅನೇಕ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ನಮ್ಮ ಗತವೈಭವವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪವಿತ್ರ ಕೆಲಸ ಇವತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ. ಅಧ್ಯಕ್ಷರೇ, ನಮ್ಮ 3000 ಮಠದ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಅನೇಕ ವೀರಶೈವ ಮಠಗಳಿವೆ, ಆದರೆ ಇವತ್ತು ಭಜನಾ ಮಂಡಳಿಗಳು ಸುಮಾರು 3 ರಿಂದ 4 ಸಾವಿರ ಭಜನಾ ಮಂಡಳಿಗಳನ್ನು ಪ್ರೋತ್ಸಾಹ ನೀಡಿ ಇಡೀ ನಮ್ಮ ಸನಾತನ ಧರ್ಮದ ವೈಭವವನ್ನು ಹಿಡಿಯುವಂಥ ಕೆಲಸ ಇವತ್ತು ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ನಿಮ್ಗೆ ಏನೋ ಒಂದು ಘಟನೆ ಸೌಜನ್ಯ ಒಂದು ಹೆಸರು ಮಾತ್ರ ತಗೊಂಡು ಯಾವನೋ ಒಬ್ಬ ಹೇಳ್ತಾನೆ, ಒಬ್ಬ ಅಂಥದಕ್ಕೊಂದು SIT ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು. ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು, ಅವನು ಎಷ್ಟು ಯೋಗ್ಯದಾನೆ, ಅವನ ಇತಿಹಾಸ ಏನಿದೆ, ಅವನ ಚರಿತ್ರೆ ಏನು, ಅವ ಎಲ್ಲಿಂದ ಬಂದ. ಅಶೋಕರು ಹೇಳಿದ್ರಲ್ಲ, ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತೇಳಿ. ಇದನ್ನೇ ಎಲ್ಲ ಅವನ ಇತಿಹಾಸವನ್ನು ತಿಳ್ಕೊಂಡ ಮೇಲೆ, ಯಾಕಂದ್ರೆ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೆಂಗಾಗಿಬಿಟ್ಟಿದೆ ಅನ್ನೋದು ಅಧ್ಯಕ್ಷರೇ, ಮೈಸೂರಿನಲ್ಲಿ ಡ್ರಗ್ ಏನು ಕಾರ್ಖಾನೆ ಇದ್ದಿದ್ದು ಗೊತ್ತಿಲ್ಲ, ಮಹಾರಾಷ್ಟ್ರದವರು ಗುಜರಾತ್ದವರು ಕರ್ನಾಟಕ ಬಂದು ಅವನ್ನೆಲ್ಲ ಅಪರಾಧಿಗಳನ್ನ ಹಿಡ್ಕೊಂಡು ಹೋಗ್ತಾರೆ.
ನಮ್ಮ ಗೃಹ ಮಂತ್ರಿಗಳದ ಒಂದು ಎರಡೇ ಮೂರು ಉತ್ತರ ನನ್ನ ಗಮನಕ್ಕೆ ಬಂದಿಲ್ಲ. ಪರಿಶೀಲಿಸಿ ಹೇಳುತ್ತೇನೆ. ಈಗ ನಾನು ಚರ್ಚೆ ಮಾಡುತ್ತೇನೆ. ಇದನ್ನು ಬಿಟ್ಟರೆ ನಮ್ಮ ಗೃಹ ಮಂತ್ರಿಗಳ ಉತ್ತರ ಯಾವುದೂ ನೇರವಾಗಿ ಗೃಹ ಮಂತ್ರಿಗಳು ಈ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಅವನ ಇತಿಹಾಸ ನೋಡದೆ ಯಾವನೋ ಒಬ್ಬವ ಈ ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಈ ಯೂಟ್ಯೂಬರ್ಗಳದ್ದು ಒಂದು ಹಾವಳಿ ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಯೂಟ್ಯೂಬರ್ಗಳದು. ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂಥ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡ್ಕೊಂಡು ಒಂದು ಪವಿತ್ರವಾದಂಥ ನಮ್ಮ ಧರ್ಮ ಅವೇನೂ ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ. ಅವ ಯಾವುದೋ ಬೇರೆ ಧರ್ಮದವ ಅವನು ಹೈಲೈಟ್ ಮಾಡೋದು, ಅವ ಏನೇನೋ ಕತೆಗಳನ್ನು ಕಟ್ಟಿ ಈ ರೀತಿ ಹಂಗಾದರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಕೆಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ? ಈ ಬಾಹುಬಲಿ ಗುಡ್ಡಕ್ಕೆ ಬೆನ್ನ ಹತ್ತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ SIT ಅವ್ರು ಈ ಕೆಲಸ ಮಾಡೋರು? ನಾನು ಕೇಳಿದ್ರೆ SITಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು. ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ನಮಗೆ. ಈಗ 13 ಕಡೆ ನೀವು ಹಡ್ಡಿ ನೋಡಿರಿ, ಏನು ಸಿಕ್ಕಿಲ್ಲ. 20 ಅಡಿ ತಳಗೆ ಯಾರು ಹಾಡ್ತಾರೇನ್ರಿ? ನಾವು ವೀರಶೈವ ಲಿಂಗಾಯತರದೀವಿ. ನಾವೆಲ್ಲ ನಮ್ಮನ್ನು ಉಳ್ತಾರೆ ಎಷ್ಟು 6, 3, 6 ಫೂಟು ಎಲ್ಲರಿಗೆ ನಮ್ಮ ಲಿಂಗಾಯತರೊಳಗೆ ಇವು 20 ಫೂಟ್ ಹಾಡ್ತಾರವ್ರು SIT ಅವರು. ಅಂದ್ರೆ SIT ಒಳಗೆ ಯಾರು ಲಿಂಗಾಯತರು ಪಂಗಾಯತರು ಇದ್ದಂಗಿಲ್ಲ. ಯಾವ ಬೇರೆ ಜರ್ಮನ್ದವ್ರು ಅದಾರ ಕಾಣಿಸ್ತದೆ. ಅಷ್ಟು ತಳಗೋಗಿ ಟೆಕ್ನಾಲಜಿ ಸಲಹೆ ಕೊಡಿ. ಈಗ ಅದೇ ಸಲಹೆ ಹೇಳ್ತಾ ಇದ್ದೇನೆ. SIT ಮೊದಲು ಕ್ಲೋಸ್ ಓಕೆ ರಂಗನಾಥ್. ಅಂತಿಮ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನ ಕೇಳಬೇಕು. ಓಕೆ ಈ SIT ಕ್ಲೋಸ್ ಮಾಡಿದ್ದೀವಿ. ಅವಪ್ಪ ಲೋಫರ್ ನನ್ನ ಮಗ ಅದಾನೆ, ಅವನ ಮಂಪರ ಪರೀಕ್ಷೆ ಮಾಡ್ತೀವಿ. ಅವನ ಹಿಂದೆ ನಮ್ದು ಜಾಲ ಇದೆ. ಇದು ಇಡೀ ವಿಶ್ವದ ಅನೇಕ ದೇಶಗಳಿಂದ ಇದಕ್ಕೆ ಹಣ ಬಂದಿದೆ. ಯೂಟ್ಯೂಬರ್ಗಳಿಗೆ ಅವ್ರ ಅಕೌಂಟ್ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಅವ್ರಿಗೆ ಯಾರ್ಯಾರು ಅಲ್ಲಿ ಒಬ್ಬನ ಅಲ್ಲಿ ಶಾಸಕರ ಭವನಕ್ಕೆ ಬಾಂಬ್ ಹಾಕದವ ಅಂಥವನ ಮಾತು ಕೇಳಿ ನೀವು ಇದನ್ನು ಮಾಡ್ತೀನಂದ್ರೆ, ಅವ ಒಬ್ಬ PSI ಇದ್ದ. ಅವ ಇಲ್ಲಿ ಬಾಂಬ್ ನಮ್ಮ ಶಾಸಕರ ಭವನದಾಗ ಒಂದು ಇದ್ರ ಬಾಂಬ್ ಹಾಕಿದ್ದವನು. ಯಾರಿಗೆ ನಂಬಬೇಕ? ಅಂಥವ್ರು ನಂಬಬೇಕು, ವಿಶ್ವಾಸಾರ್ಹತೆ ಇರ್ಬೇಕು ಅವ್ರನ್ನ. ಓಕೆ ನಿಮಗೆ ಯಾವ ಮಾಹಿತಿ ಕೊಡೋರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲಾರ್ದವ್ರು ನಂಬಿ SIT ನೇಮಕ ಮಾಡಿ ನಿಮ್ಮ ನೀತಿ ಏನಿದೆ ಸರ್ಕಾರದ್ದು, ಹಿಂದೂ ಸಮಾಜವನ್ನು ಆದಷ್ಟು ಬೇಗನೆ ನಾಶ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಏನಿದೆ, ಇದರಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ತನಿಖೆ ಮಾಡಿ ಈ ಒಂದು ಇನ್ನು ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಜನ ಹಿಂದೂಗಳು ಸುಮ್ಕುತ್ತಾರಂದ್ರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ, ಕಾದು ನೋಡ್ತಾರೆ. ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡಿದಂದ್ರೆ ಯಾವ ರೀತಿ ಅಯೋಧ್ಯ ಘಟನೆ ಆಯಿತು, ಆ ಅಯೋಧ್ಯ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ. ಆ ಎಚ್ಚರಿಕೆಯನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವೆ ಅನ್ನೋಂಥ ಎಚ್ಚರಿಕೆ ಕೊಟ್ಟು, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ. ನಿಮ್ದು ಏನೇ ಯಾರು ಯಾವುದೋ ಸಮುದಾಯ ಮ್ಯಾಗ ಪ್ರೀತಿ ಐತಲ್ಲ, ಏನು ಬೇಕಾದ್ ಮಾಡಿ. ಇನ್ನ 3 ವರ್ಷ ಏನು ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ಸಲಹೆ ಕೊಡಿ. ಈಗ ಮುಗಿಸಿ. ನಾವು ಬಂದೇ ಬರ್ತೀವಿ. ನೀವು ಅವ್ರು ಮಾಡಿದಂಥ ಎಲ್ಲ ತಪ್ಪನ್ನ ನಾವು ಸರಿ ಮಾಡಿ ಕರ್ನಾಟಕವನ್ನ ಬರ್ತೀವಿ ಅಂದ್ರಲ್ಲ, ಯಾವ್ದು ಇಂಡಿಪೆಂಡೆಂಟ್ ಅವ್ರು ಯಾವ ಪಕ್ಷ ಅಂತಾನೆ ಇಲ್ಲ. ಯಾವುದು ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ನಾವು ಬರಿಲ್ಲ ಸರ್, ಅವ್ರು ಯಾವ್ದಂತ ಹೇಳ್ಬೇಕಲ್ಲ. ಏನ್ ಸುರೇಶ್ ಸುರೇಶ್ ಇಲ್ಲಿದ್ದಾರೆ ಅವರು. ರಂಗನಾಥ್ ಸುರೇಶ್ ನಾವು ಬರ್ತೀವಿ ಅಂದ್ರಲ್ಲ, ನೀವು ಅಂದ್ರೆ ಯಾವ್ದು ಬಿಜೆಪಿನ ಅಥವಾ ನಿಮ್ದೇ ಪಕ್ಷನ ಅಂತ ಭಾವನೆಗಳು ಇದ್ದವ್ರು ಬರ್ತಾರ ಅಂತ ಹೇಳಿದ್ರು. ಎಲ್ಲ ನಾವು ಹಿಂದೂ ಎಲ್ಲಾ ಭಾವನೆಗಳಿದೆ, ಎಲ್ಲ ನಿಮ್ಗಿಂತ ಜಾಸ್ತಿ ಭಾವನೆ ನಾವು ಹಿಂದೂಗಳ ಎಲ್ಲಾನು. ಮಾನ್ಯ ಸಭಾಧ್ಯಕ್ಷರೇ, ಆಲ್ ಆರ್ ಈಕ್ವಲ್ ಎಲ್ಲ ಒಂದೇ. ಆಯ್ತು.
ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ರಂಗನಾಥ್ ಸಲಹೆ ಕೊಡಿ. 2 ನಿಮಿಷ ಸರ್. ಓಕೆ, ಬೇಡ 3 ನಿಮಿಷ ತಗೊಳ್ಳಿ, ಅದು ಮುಗಿಸಿ. 5 ನಿಮಿಷ ತೋರಿ. ಬೈರತಿ ಸುರೇಶ್ ಅವರೇ, ಮುಂದಿನ ದಿನ ನೀವು ಲಗ ಹೊಡೆದ್ರು ಬರೋದಿಲ್ಲ, ಬರೋರು ನಾವೇ, ಆ ಕಡೆ ನಾವು ಬರೋರು ನೀವು ಈ ಕಡೆ ಸರ್. ಏನ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ? ರಂಗನಾಥ್, ನೀವು ಸಬ್ಜೆಕ್ಟ್ ತಗೊಳ್ಳಿ. ನಾವೇ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅಭಯಣ್ಣ ಕೂತ್ಕೊಳ್ಳಿ, ಕ್ಲಿಯರ್ ಮಾಡ್ರಿ ಅಂತ. ನಾವು ಅಂದ್ರೆ ನೀವೊಬ್ಬರ ಸಿಂಗಲ್ ಪಾರ್ಟಿ ಬೇರೆ ಮಾಡ್ತಾ ಇದ್ದೀರಾ. ಅಭಯ್ ಪ್ರಸಾದ್ ಸಪರೇಟ್. ಮಾನ್ಯ ಸಭಾಧ್ಯಕ್ಷರೇ, ಏನು 18 ದಿವಸದಿಂದ SITಯ ಒಂದು ಇನ್ವೆಸ್ಟಿಗೇಷನ್ಸ್ ಏನು ನಡೀತಾ ಇದೆ, ಇದು ಶುರುವಾದಂಥದ್ದು ತಮಗೆಲ್ಲ ಗೊತ್ತಿದೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ತಾಣದಲ್ಲಿ ಶುರುವಾದಂಥ ಈ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ SIT ಇನ್ವೆಸ್ಟಿಗೇಷನ್ ಶುರು ಮಾಡಿರೋಂಥದ್ದು. ಯಾವುದು ಸೌಜನ್ಯ ಹತ್ಯೆ ಆದ ನಂತರ. ಈಗ ನಾನು ಕೇಳ್ಕೊಂಡಂಥದ್ದು ಒಂದು ವಿಚಾರ ಮಾನ್ಯ ಸಭಾಧ್ಯಕ್ಷ, ಧರ್ಮಸ್ಥಳ ನಮ್ಮ ಕ್ಷೇತ್ರ, ಹಿಂದೂಗಳ ಕ್ಷೇತ್ರ. ನನ್ನ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಲೂ ಪ್ರತಿಯೊಬ್ಬರು ಮನೆಯಲ್ಲೂ ಪಾದಯಾತ್ರೆ ಮೂಲಕ ಹೋಗ್ತಾರೆ ಮಾನ್ಯ ಸಭಾಧ್ಯಕ್ಷ. ಭಾಳಷ್ಟು ನಂಬಿಕೆ ಇಟ್ಕೊಂಡು ಆ ದೇವರನ್ನ ಪೂಜೆ ಮಾಡಿಕೊಂಡು ಪವಿತ್ರವಾದಂಥ ಕ್ಷೇತ್ರವಾದಂಥದ್ದು ನಮ್ಮ ಮನೋಭಾವನೆಯಲ್ಲಿದೆ. ನಾನಿವತ್ತು ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಏನು ಜಸ್ಟಿಸ್ ಅರೀಡ್, ಜಸ್ಟಿಸ್ ಬರೀಡ್ ಅಂತಾರೆ. ಭಾಳ ಸೂಕ್ಷ್ಮತೆ ಆದಂಥ ವಿಚಾರವನ್ನು ಪಾರದರ್ಶಕವಾಗಿ ಏನು ಗೊಂದಲ ಇರೋದನ್ನು ನಿವಾರಣೆ ಮಾಡಲಿಕ್ಕೆ SITಯ ಸೂಕ್ತವಾದಂಥ ವಿಚಾರಣೆನ ತೆಗೆದುಕೊಂಡಿರೋದಕ್ಕೆ ವಿಶೇಷವಾಗಿ ಶ್ಲಾಘನೀಯ. ಇವತ್ತು ಹಿಂದೂ ಧರ್ಮದಲ್ಲಿ ಹಲವಾರು ಸವಾಲುಗಳು ನೋಡಿದ್ದೇವೆ. ನಾವೇನು ರಾಮಾಯಣ ಮಹಾಗ್ರಂಥ ಓದ್ತೇವೆ, ಅದರಲ್ಲೂ ಸಹ ಸೀತಾಮಾತೆಯನ್ನು ಪರೀಕ್ಷೆ ಮಾಡಿದ್ದಂಥದ್ದು ಇವತ್ತು ನೋಡಿದ್ದೇವೆ. ಅದೇ ರೀತಿ ಇವತ್ತು ಧರ್ಮಸ್ಥಳ, ಅದೇನು ಧರ್ಮವನ್ನು ಕಾಪಾಡೋಂಥ ಸ್ಥಳ, ಈ ಒಂದು ಸವಾಲನ್ನು ಗೆದ್ದು ಈಚೆ ಬರುತ್ತೆ ಅಂತ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದಂತೂ ನಿಜ, ಆ ಕ್ಷೇತ್ರ ಮನುಷ್ಯತ್ವದ ಮನೋಭಾವನೆಯನ್ನು ಸೈದ್ಧಾಂತಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡೋಂಥದ್ದು ಕ್ಷೇತ್ರ. ಇವತ್ತು ಸಹ 2 ಲಕ್ಷ ಜನಕ್ಕೆ ಅನ್ನಹಾರಾದಿಗಳನ್ನು ಕೊಡೋಂಥ ಕ್ಷೇತ್ರ. ಸಾಕಷ್ಟು ಜನ ಗ್ರಾಮಾಂತರ ಪ್ರದೇಶಗಳು, ನಮ್ಮಂಥ ಊರುಗಳಲ್ಲಿ ಆ ಕೆರೆಗಳ ಕಟ್ಟೆಗಳಿಂದ ಹಿಡಿದು ಸಾಮಾಜಿಕ ಗೊಂದಲಗಳನ್ನು ಹಿಡಿದು ಎಲ್ಲದಕ್ಕೂ ಸರ್ಕಾರದ ಪರ್ಯಾಯ ಮಾರ್ಗದಲ್ಲಿ ಕೊಡ್ತಾ ಇರೋಂಥ ಒಂದು ಶಕ್ತಿಯುತವಾದಂಥ ಆ ಒಂದು ಸಂಸ್ಥೆ. ವೀರೇಂದ್ರ ಹೆಗಡೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೀವಿ ನಮ್ಮ ಕುಟುಂಬದವರು. ಒಂದು ವಿಚಾರ, ಮೈಕ್ರೋ ಫೈನಾನ್ಸು ನಮ್ಮ ಸರ್ಕಾರದವರು ಎಲ್ಲ ಒಂದು ಕಡೆ ಇನ್ನೂ ಹೆಚ್ಚಿನ ರೀತಿ ಮಾಡಬೇಕಾದಂಥ ಜವಾಬ್ದಾರಿನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಮನೆಯಲ್ಲಿ ಮಹಿಳೆಯರು ಸ್ವಾವಲಂಬನೆ ಬಂದಿದೆ ಅಂತ ಅಂದರೆ ಅದು ಧರ್ಮಸ್ಥಳದ ಒಂದು ಪಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸ್ವಾಮಿಗಳೇ. ಸಾಕಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಕಾಡಿದೆ, ಪ್ರದೇಶಗಳಿದೆ, ಎಲ್ಲೆಲ್ಲಿಂದನೂ ಏನೇನೋ ಆಗ್ಬೋದು, ಎಲ್ಲದನ್ನು ತೆಗೆದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ನಾನು ಗೃಹ ಮಂತ್ರಿಗಳು ಕೇಳೋವಂಥದ್ದು, ನಾನು ಅವತ್ತಿಂದ ಹೇಳ್ತೇನೆ ಇದ್ದೀನಿ, ಆನ್ಲೈನ್ ಬೆಟ್ಟಿಂಗು, ಗ್ಯಾಮ್ಲಿಂಗು, ಕನ್ಫ್ಯೂಷನ್, ಸೋಷಿಯಲ್ ಹಾರ್ಮನಿ ಎಲ್ಲ ಹಾಳು ಮಾಡ್ತಾ ಇರೋಂಥದ್ದು ಸಾಮಾಜಿಕ ತಾಣ. ಅದನ್ನು ನಿಯಂತ್ರಣ ಮಾಡೋಂಥದ್ದು ಕಾಯ್ದೆ ಬರೆದವರೆಗೂ ಇವೆಲ್ಲ ಕಾರಣ ಆಗುತ್ತೆ. ಇವತ್ತು ದೊಡ್ಡ ಗೊಂದಲ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಇವತ್ತು ವಿರೋಧ ಪಕ್ಷದವರು ಭಾಳಷ್ಟು ಮಾತನಾಡ್ತಾರೆ, ನೀವು ಏನೇನೋ SIT ಮಾಡಿಬಿಟ್ಟಿದ್ರಿ, ಗುಂಡಿ ಮಾಡಿಬಿಟ್ಟಿದ್ರಿ ಅಂತ. ನಾನು ಒಂದು ವಿಚಾರ ಹೇಳ್ತೇನೆ ಸ್ವಾಮಿಗಳೇ, ಇವತ್ತು ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರೋನು ಈ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭವನ್ನು ಮುಂದಿನ ದಿನ ಕಾಣ್ತೇವೆ. ನಮ್ಮ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ. ಇವತ್ತು ಸಹ ಹೇಳ್ತೇವೆ, ಯಾವುದೇ ಒಂದು ಸಂದರ್ಭದಲ್ಲಿ ಪಾರದರ್ಶಕವಾಗಿ ಏನು ಜಸ್ಟಿಸ್ ಕೊಡಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ವಿಶೇಷವಾಗಿ ನಾನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ಆಕ್ರೋಶ ಪಡುವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಸುಲಲಿತವಾಗಿ ಇದೊಂದು ಪವಿತ್ರವಾದಂಥ ಸ್ಥಳಕ್ಕೆ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭದಲ್ಲಿ ಯಾರೂ ತೊಂದರೆ ಆಗದಲೆ ವಿರೋಧ ಪಕ್ಷದ ಕೈ ಮುಗಿದು ಕೇಳ್ಕೊತೇನೆ, ರಾಜಕೀಯ ಮಾಡಕ್ಕೆ ಹೋಗ್ಬಿಡಿ. ರಂಗನಾಥ್, ನಿಮ್ಮ ಸಬ್ಜೆಕ್ಟ್ ವಿಚಾರ ಹೇಳಿ, ರಾಜಕೀಯನ ಮಾಡಕ್ ಹೋಗ್ಬಾರ್ದು. ಈಗ ಆ ಕಡೆ ಈ ಕಡೆ ನೀವಿಬ್ರು ಕೂಡ ಮಾತಾಡ್ತಿದ್ದೀರಿ, ವಿಚಾರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ.
ಈ ಒಂದು ಪರೀಕ್ಷೆಯಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನೋದನ್ನು ಧರ್ಮಸ್ಥಳದ ಪರವಾಗಿ ನಾನು ಸಹ ಇವತ್ತು ಧ್ವನಿಗೂಡಿಸ್ತೇನೆ. ಆ ಕಾರಣಕ್ಕೋಸ್ಕರ ಸುಲಲಿತವಾಗಿ ಇನ್ನೂ ಹೆಚ್ಚಿನ ರೀತಿ ಪವಿತ್ರದ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಎಲ್ಲ ಸಂಯಮದಲ್ಲಿ ಕಾಪಾಡೋಣ ಅಂತ ಹೇಳಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಸ್ವಾಮಿಗಳು. ಧನ್ಯವಾದಗಳು. ಈಗ ಮಾನ್ಯ ಗೃಹ ಸಚಿವರು ರಿಪ್ಲೈ ಮಾಡ್ತೀರಾ? ಇಲ್ಲ ಉತ್ತರ ಸೋಮವಾರ ಕೊಡ್ತೇನೆ. ಪ್ರಿಲಿಮಿನರಿ ಆಗಿ ಒಂದಷ್ಟು ನಮಗೇನ್ ಸ್ವಲ್ಪ ಭಯ ಇದೆ ಅಂತಂದ್ರೆ ಈ ಮುಸುಕುದಾರಿ ಸರ್ಕಾರಕ್ಕೆ ಮುಸುಕು ಹಾಕ್ಬಿಟ್ಟವನೆ, ನಿಮ್ ವರದಿಗೆ ಏನಾನ ಮುಸುಕು ಹಾಕ್ಬಿಟ್ಟನು, ಅದಕ್ಕೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಕೊಡಿ. ಎರಡು ಮಾತು ಹೇಳ್ಬೋದಲ್ಲ. ನೀವೇನಂದ್ರೆ ಏನೋ ಹೇಳ್ತೀರಿ, ಅದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಆಗುತ್ತೆ ಸೋಮವಾರ ಒಟ್ಟಿಗೆ. ಇಲ್ಲ, ಏನು ಜಾಸ್ತಿ ಹೇಳಕ್ ಹೋಗಲ್ಲ, ಒಂದು 2 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಇಲ್ಲ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳೇ, ನಾನು ಇನ್ನೊಂದು ವಿಷಯ ಇದೆ, ಅದಾದ್ಮೇಲೆ ತಾವು ಹೇಳಿಬಿಡ್ಬೋದು. ಅಧ್ಯಕ್ಷರೇ, ಒಂದು ವಿಷಯ, ಮೊನ್ನೆ ವಿಜೇಂದ್ರ ಅವರು ಕೊಪ್ಪಳ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ, ಅದ್ರ ಬಗ್ಗೆ ಅವರು ಉತ್ತರ ಹೇಳೋದಕ್ಕಿಂತ ಮುಂಚೆ ನಮ್ಮನ್ನು ಮಾತಾಡ್ಲಿಕ್ಕೆ ಕೇಳಿದ್ದೀರಿ. ಅದೇ ಇವತ್ತು ಉತ್ತರ ಕೊಡೋದಿಲ್ಲ ಅದಕ್ಕೆ. 2-3 ಮಿನಿಟ್ಸ್ ಅಲ್ಲಿ ಇವತ್ತಲ್ಲ, ಇವತ್ತು ಅದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ, ನಾಳೆ ಕೊಡುವ ಸೋಮವಾರ ಆ ವಿಷಯ ಕೂಡ ಇವಾಗ ನಾನು ಪ್ರಸ್ತಾಪ ಮಾಡಿ ಸೋಮವಾರ ಒಟ್ಟಿಗೆ ಸೋಮವಾರ ಅವರು ಅಲ್ಲ, ಈಗ ಬೇಡ. ಈಗ ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಇದೆ? ಈಗ ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಇದೆ? ಅಲ್ಲ, ಮೊನ್ನೆ ವಿಜೇಂದ್ರ ಅವರು ಆ ಸಬ್ಜೆಕ್ಟೇ ಬೇರೆ ಅಲ್ವಾ? ಈ ಸಬ್ಜೆಕ್ಟ್ ಚರ್ಚೆ ಆಗಿದೆ, ಉತ್ತರ ಕೊಡ್ತಾರೆ, ತದನಂತರ ಆ ಸಬ್ಜೆಕ್ಟ್ ಮಾತಾಡುವ. ಸೋಮವಾರ ಮಾತಾಡ್ಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅನೇಕ ವಿಚಾರಗಳನ್ನು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರ್ದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು. ನಾವು ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನು ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದಾರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದರೆ ಇಡೀ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಭಾಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ, ಪದ್ಮಶ್ರೀ ಕೊಟ್ಟರು, ಅವರಿಗೆ ಸುಮ್ಮನೆ ಕೊಟ್ರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ? ಸಮಾಜದಲ್ಲಿ ತಾವು ಹೇಳಿದ್ರಿ, ಎಷ್ಟೋ ಜನ ಇವತ್ತು ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ.
ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ, ಅವರು ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಇವ್ರ ಮೇಲೆ ಬಂದಂಥ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದಾ? ಅದನ್ನು ಹಾಗೆ ಇಟ್ಕೊಂಡು ಜೀವಂತವಾಗಿ ಅದನ್ನು ಹಾಗೆ ಇಟ್ಟು ನಾವು ಅವ್ರ ಮೇಲೆ ಆಪಾದನೆ ಇಡಬೇಕಾ? ಆ ಕಾರಣಕ್ಕಾಗಿ ನಾವು SITಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು, ಇದರಿಂದ ಅವರು ಹೊರಗಡೆ ಬರಬೇಕು ಅಂಥೇಳಿ ನಾವು ಮಾಡಿರ್ತಕ್ಕಂಥ. ನಾವ್ಯಾವ ಒತ್ತಡಕ್ಕೆ ಯಾರೋ ಹೇಳೋರು ಹೇಳ್ತಾರೆ, ಬೇಕಾದಷ್ಟು ಜನ ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದಾನೆ, ಹೌದು ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂಥ ಕೆಲಸ ಪೊಲೀಸ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಹಂಗಂತೇಳಿ ಅವನು ಏನು ಹೇಳಿದ್ರು ಕೇಳಿಕೊಂಡು ಏನು ಹೇಳಿದ್ರು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೇರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡಲೇಬೇಕು, ಆಡ್ತೀವಿ. ಅವತ್ತಿಗಾದರೂ ಸತ್ಯ ಆಚೆ ಬರುತ್ತೆ. ಅವತ್ತು ಆ ವ್ಯಕ್ತಿ ಏನು ಹೇಳಿದ್ದಾನೆ, ಇವತ್ತು ಅದು ಅಸತ್ಯ ಆಗಿದ್ರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಈಗ ಹೊಸದಾಗಿ ಬಂದಿರತಕ್ಕಂಥ BNSSನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಸುಳ್ಳು ಆಪಾದನೆ ಮಾಡ್ತಾರೆ, ಯಾರು ಅಸತ್ಯ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಅದರಿಂದ ಸುಲಭನಾಗಿ ಯಾರೋ ಏನೋ ಹೇಳಿದ್ರು, ತಪ್ಪು ದಾರಿಗೆ ತಗೊಂಡು ಹೋದ್ರು ಅದನ್ನು ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಸರ್ಕಾರ ಏನು ಮಾಡಿದೆ ಸರ್ಕಾರ? ಅಲ್ಲಲ್ಲ, 2 ನಿಮಿಷ ಮುಗಿಸ್ತೀನಿ. ಏನು ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಏನು ತಪ್ಪು ಮಾಡಿದ್ದೀವಿ? ವಾಟ್ ಈಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್? ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ. ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿದ್ರಿ. ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದೀವ? ವಿ ಹ್ಯಾವ್ ಗಿವನ್ ದೆಮ್ ಎ ಫ್ರೀ ಹ್ಯಾಂಡ್. ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ. ಯಾಕೆಂದರೆ ಸತ್ಯ ಆಚೆ ಬರ್ಬೇಕು. ನಾಳೆ ನೀವು ಹೇಳ್ತೀರಿ, ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು. ಆದ್ದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ, ಈ ವಿಚಾರ ನ್ಯಾಯಯುತವಾಗಿರಬೇಕು, ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು, ಧರ್ಮನೂ ಬರಬಾರ್ದು, ನ್ಯಾಯ ಬರಬೇಕು. ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಇನ್ ದ ಫ್ರೇಮ್ವರ್ಕ್ ಆಫ್ ದಿ ಲಾ. ಅಷ್ಟನ್ನು ನಾನು ಹೇಳ್ತೇನೆ. ಉತ್ತರವನ್ನು ನಾನು ಸೋಮವಾರ ಕೊಡ್ತೇನೆ. ಧನ್ಯವಾದಗಳು. ಓಕೆ, ಇವತ್ತು ಬಹುಶಃ ನಾಳೆ ಸ್ವಾತಂತ್ರ್ಯೋತ್ಸವ ದಿನ ಸಂದರ್ಭದಲ್ಲಿ ನಮ್ಮ ಸದಸ್ಯರೆಲ್ಲೂ ಕೂಡ ಎಲ್ಲರಿಗೂ ಶುಭಾಶಯ ನಾನು ಕೂಡ ಸಲ್ಲಿಸ್ತೇನೆ. ಒಂದು, ಎರಡನೇ ಬಲ ಸಂತೋಷದ ಇದನ್ನೆಲ್ಲ ಆಚರಿಸಿ, ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಸ್ವಲ್ಪ ಬೇಗ ಇವತ್ತು ಇದನ್ನು ನಾವು ಕ್ಲೋಸ್ ಮಾಡ್ತೇವೆ. ಅದಕ್ಕಾಗಿ ಸದನ ಒಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಪ್ರಾರಂಭಿಸಿದ್ದೇವೆ. ಇಲ್ಲ ಬೆಳಿಗ್ಗೆ